ಎಲ್ಲ ಗಣ್ಯ ಅತಿಥಿಗಳನ್ನು ವೇದಿಕೆ ತರಂತೋಡು ಸರ್ ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಗೀತಾ ಶೇಖರ್ ಇವರ ಕೊಡುಗೆ ನೂತನ ಸಭಾ ವೇದಿಕೆಯ ಉದ್ಘಾಟನೆಯನ್ನು ಗೈಯಲಿರುವ ಕುಮಾರಿ ಭಾಗೀರಥಿ ಮುರಳ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಇಂದು ನಿವೃತ್ತಿಗೊಳ್ಳುತ್ತಿರುವಂತಹ ಶಿಕ್ಷಕಿ ಶ್ರೀಮತಿ ಉಮಾ ಮೇಡಮ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಿವೃತ್ತ ಶ್ರೀ ತೀರ್ಥರಾಮ HB ಅಧ್ಯಕ್ಷರು ಸರಕಾರ ನೌಕರರ ಸಂಘ ಸುಳ್ಯ ತಾಲೂಕು ಸರ್ ತಮಗೂ ಕೂಡ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತ. ಶ್ರೀಮತಿ ಮಮತಾ ಕೆ ಸಮೂಹ, ಶ್ರೀಮತಿ ಜಯಶ್ರೀ ವಲಯ ಮೇಲ್ವಿಚಾರಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಗ್ರಾಮ ಯೋಜನೆ ಅರಂತೋಡು ವಲಯ ಇವರೆಲ್ಲರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ನಳಿನಿ ಮೇಡಮ್ BRP ಶಾಲಾ ಶಿಕ್ಷಣ ಇಲಾಖೆ ಸುಳ್ಯ ಇವರನ್ನು ಕೂಡ ನಾವು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯನ್ನು ಅಲಂಕರಿಸಿ ಆಸನ ಸ್ವೀಕರಿಸಿದಂತಹ ಎಲ್ಲ ಗಣ್ಯ ಅತಿಥಿ ಅಭ್ಯಾಗತರಿಗೆ ಗೌರವಪೂರ್ವಕ ನಮನಗಳು. ಸಂತರ ನುಡಿಯಂತೆ ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು, ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆ ಎಂಬ ಸ್ವಾಮಿ ವಿವೇಕಾನಂದರ ಈ ವಾಣಿಯನ್ನು ಸ್ಮರಿಸುತ್ತಾ ಇವತ್ತಿನ ಸಮಾರಂಭದ ಯಶಸ್ಸಿಗಾಗಿ ಪ್ರಾರ್ಥಿಸಲು ಬರುತ್ತಿದ್ದಾರೆ 7ನೇ ತರಗತಿ ವಿದ್ಯಾರ್ಥಿನಿಯರಾದ ಕುಮಾರಿ ರಶ್ಮಿ, ಗ್ರೀಷ್ಮಾ, ಸಾನ್ವಿ ಮತ್ತು ನೇಹ ಇವರು. ಮುಗಿವೆ ನಾನು ನಿನಗೆ ಕರವನ್ನ, ನೀಡು ನೀನು ನಮಗೆ ವರವನ್ನ. ಓ ಗಣನಾಯಕ ಭಾವಿಘ್ನೇಶ್ವರ, ಮುಗಿವೆ ನಾನು ನಿನಗೆ ಕರವನ್ನ, ನೀಡು ನೀನು ನಮಗೆ ವರವನ್ನ. ಮದ ಊರ ಪುರವಾಸ ಗಣನಾಥನೇ, ಮೊದಲಾಗಿ ನಿನ ಪಾದಗಿರುವಂದನೆ. ಮದ ಊರ ಪುರವಾಸ ಗಣನಾಥನೇ, ಮೊದಲಾಗಿ ನಿನ ಪಾದಗಿರುವಂದನೆ. ಹೃದಯಾದಿ ಎಂದೆಂದು ಬಾದೇವನೆ. ಓ ಗಣನಾಯಕ ಭಾವಿಘ್ನೇಶ್ವರ, ಮುಗಿವೆ ನಾನು ನಿನಗೆ ಕರವನ್ನ, ನೀಡು ನೀನು ನಮಗೆ ವರವನ್ನ. ಸರಿದಾರಿ ಗುರಿ ತೋರು ಬಹು ಬೇಗನೆ, ಸಲಹು ಶ್ರೀ ಗಣನಾಥ ನಿನಗೆ ವಂದನೆ. ಸರಿದಾರಿ ಗುರಿ ತೋರು ಬಹು ಬೇಗನೆ, ಸಲಹು ಶ್ರೀ ಗಣನಾಥ ನಿನಗೆ ವಂದನೆ. ಸರಿದಾರಿ ಗುರಿ ತೋರು ಬಹು ಬೇಗನೆ. ಓ ಗಣನಾಯಕ ಭಾವಿಘ್ನೇಶ್ವರ, ಮುಗಿವೆ ನಾನು ನಿನಗೆ ಕರವನ್ನ, ನೀಡು ನೀನು ನಮಗೆ ವರವನ್ನ, ನೀಡು ನೀನು ನಮಗೆ ವರವನ್ನ. ಪ್ರಾರ್ಥಿಸಿದಂತೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು ಎಂಬ ಬಸವಣ್ಣನವರ ವಚನದಂತೆ ಈ ದಿನ ಆಗಮಿಸಿದಂಥ ಎಲ್ಲ ವಿದ್ಯಾಭಿಮಾನಿಗಳೇ ನಮಗೆ ನೀವೇ ಮೊದಲು. ಇದೀಗ ನಿಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀ ಸುರೇಶ್ UK ಇವರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು, ಹಿರಿಯ ವಿದ್ಯಾರ್ಥಿ ಸಂಘ ಅರಂತೋಡು ಇದರ ಜಂಟಿ ಆಶ್ರಯದಲ್ಲಿ ಶಾಲಾ ವಾರ್ಷಿಕೋತ್ಸವ, ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ, ದಾನಿಗಳಿಂದ ನೀಡಲ್ಪಟ್ಟ ವಿವಿಧ ಸವಲತ್ತುಗಳ ಉದ್ಘಾಟನೆ ಹಾಗೂ ನಿವೃತ್ತಿ ಶಿಕ್ಷಕಿಯರ ಬೀಳ್ಕೊಡುಗೆ ಕಾರ್ಯಕ್ರಮ ನಮ್ಮ ಶಾಲಾ ಸಭಾಭವನದ ದಿವಂಗತ UD ಶೇಖರ್ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಸಮಾರಂಭದ ಸಭಾಧ್ಯಕ್ಷತೆಯನ್ನು ಅರಂತೋಡು ಗ್ರಾಮ ಪಂಚಾಯತ್ ಇದರ ಪ್ರಥಮ ಪ್ರಜೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕ, ಕೃಷಿಕ, ನಮ್ಮದು ಯಾವುದೇ ಕೆಲಸಗಳಿಗೆ ಸ್ಪಂದಿಸಿ ನಮಗೆ ಸೂಕ್ತ
ಮಾರ್ಗದರ್ಶನವನ್ನು ನೀಡುತ್ತಿರುವ ಗಾದಿ ಗ್ರಾಮ ಪುರಸ್ಕೃತ ಅರಂತೋಡು ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರಾದ ಶ್ರೀ ಕೇಶವ ಆಡ್ತಲೆ ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮ ಹಾಗೂ ದಿವಂಗತ ಯು ಡಿ ಶೇಖರ್ ಇವರ ಸ್ಮರಣಾರ್ಥ ಶ್ರೀಮತಿ ಗೀತಾ ಶೇಖರ್ ಇವರ ಕೊಡುಗೆ ನೂತನ ಸಭಾ ವೇದಿಕೆಯ ಉದ್ಘಾಟನೆಯನ್ನು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಜನಪ್ರಿಯ ಬಹುಶಃ ಇದೇ ಮೊತ್ತ ಮೊದಲಿಗೆ ಬಾರಿಗೆ ನಮ್ಮ ಶಾಲೆಗೆ ಆಗಮಿಸುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಸಭೆಗೆ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಸಾವಿರಾರು ವಿದ್ಯಾರ್ಥಿಗಳ ಬಾಳನ್ನು ಯಶಸ್ವಿಯಾಗಿ ಗುರಿಯತ್ತ ತಲುಪಿಸಿ ನಮ್ಮೂರಿನ 26ನೇ ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದು ಪ್ರಸ್ತುತ ಪಾಪ್ಯುಲರ್ ಎಜುಕೇಷನ್ ಸೊಸೈಟಿ ಇದರ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ದು, ಅರಂತೋಡು ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ KR ಗಂಗಾಧರ್ ಸರ್ ಇವರು ನಿವೃತ್ತ ಶಿಕ್ಷಕಿ ಶ್ರೀಮತಿ ಉಮಾವತಿ ಇವರನ್ನು ಸನ್ಮಾನಿಸಲಿಕ್ಕಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ದಿವಂಗತ ಅಡ್ಕಬಳೆ ದೇವಪ್ಪಗೌಡ ಸ್ಮರಣಾರ್ಥ ಅವರ ಮಕ್ಕಳ ಕೊಡುಗೆ CCTVಯ ಅನಾವರಣವನ್ನು ನೆರವೇರಿಸಿದ ಯುವ ನಾಯಕ, ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಬಹುದೊಡ್ಡ ಸಹಕಾರಿ ಸಂಘದ ಚುಕ್ಕಾಣಿಯನ್ನು ಹಿಡಿದು ಸಹಕಾರಿ ಸಂಘದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅನೇಕ ವಿನೂತನಗಳನ್ನು ಪ್ರಯೋಗಿಸಿ ಎಲ್ಲರ ಪ್ರೀತಿ ಪಾತ್ರಕ್ಕೆ ಪಾತ್ರರಾದ ನಮ್ಮೂರಿನವರಾದ ಶ್ರೀ ಸಂತೋಷ್ ಕುತ್ತಮಟ್ಟೆ ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಅರಂತೋಡು ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್. ಶಾಲಾ ಶಿಕ್ಷಣ ಇಲಾಖೆ ಸುಳ್ಯ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ರಮೇಶ್ BE ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಾವುದೇ ಸಭೆ ನಡೆಯಬೇಕಿದ್ದರೆ ತಮಗೆಲ್ಲ ಗೊತ್ತಿದೆ, ಒಬ್ಬ ಪ್ರಧಾನ ಭಾಷಣಕಾರ ಬೇಕು ಅಂತ. ಹಿರಿಯ ವಿದ್ಯಾರ್ಥಿ ಸಂಘದ ಸಭೆಯಲ್ಲಿ ತೀರ್ಮಾನಗೊಂಡಂತೆ ನಮ್ಮ ಊರಿನ ಹಿರಿಯ ಭಾಷಣಕಾರರಾಗಿ ಆಯ್ಕೆಯಾದವರು ಪುರುಷೋತ್ತಮ್ ಕಿರ್ಲೈ ಅವರು. ಇವರು ಜ್ಯೋತಿ ಶಾಲೆ ಪೆರೇಜ ಇಲ್ಲಿಯ ನಿವೃತ್ತ ಮುಖ್ಯ ಶಿಕ್ಷಕರು. ನಿಮ್ಮೆಲ್ಲರ ನೆಚ್ಚಿನ ಕರೆಗೆ ಓಗೊಟ್ಟು ಇವತ್ತಿನ ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಅರಂತೋಡು ಗ್ರಾಮ ಪಂಚಾಯತ್ ಇದರ ಉಪಾಧ್ಯಕ್ಷರಾದ ಶ್ರೀಮತಿ ಭವಾನಿ ಚಿತ್ತಣ್ಣೂರು ತೊಡಿಕಾನ ಇವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಮೇಡಮ್. ಇನ್ನೋರ್ವ ಮುಖ್ಯ ಅತಿಥಿ, ತಮಗೆಲ್ಲ ತಿಳಿದಿರುವಂತೆ ಇದೇ ಶಾಲೆಯ ಹಳೆ ವಿದ್ಯಾರ್ಥಿಯು, ಉರಗ ಪ್ರೇಮಿ, ಯಾವುದೇ ಸಹಾಯ ಹಸ್ತವನ್ನು ಚಾಚಿರು ಯಾವುದೇ ಸಮಯದಲ್ಲೂ ಎಲ್ಲರಿಗೆ ಸಹಾಯ ಮಾಡುವಂಥ ನಮ್ಮ ಊರಿನವರೇ ಆದ ಶ್ರೀ ಶಿವಾನಂದ ಕುಕ್ಕುಂಬಾಳ ಸರ್ ಇವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಕುಮಾರಿ ಶ್ವೇತಾ ಅರಮನೆಗಾಯ ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಮಾಲಿನಿ ವಿನೋದ್ ಉಳುವರು ಗ್ರಾಮ ಪಂಚಾಯತ್ ಸದಸ್ಯರು ಅರಂತೋಡು, ಇವರನ್ನು ಕೂಡ ಈ ಸಭೆಗೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಪುಷ್ಪಾಧರ ಕೊಡಕೇರಿ ಗ್ರಾಮ ಪಂಚಾಯತ್ ಸದಸ್ಯರು, ಬಹುಶಃ ಇವರನ್ನು ಕೇಳಿಕೊಂಡಾಗ ಅವರು ಹೇಳಿದರು, ನಾನೀಗ ಅಯ್ಯಪ್ಪ ವೃತ್ತಧಾರಿ, ಕೆಲವೇ ನಾನಿಂಥ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದು ಕಡಿಮೆ, ಆದರೆ ನಮ್ಮ ಕರೆಗೆ ಹೋಗೊಟ್ಟಿ ಸಭೆಗೆ ಬಂದಿದ್ದಾರೆ. ಇವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಸ್ವಾಮಿ. ಸರಕಾರಿ ನೌಕರರ ಸಂಘ ಸುಳ್ಯ ತಾಲೂಕು ಇದರ ಅಧ್ಯಕ್ಷರಾದಂಥ ಶ್ರೀ ತೀರ್ಥರಾಮ್ ಹೊಸಳಿಕೆ ಇವರನ್ನು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಅರಂತೋಡು ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಮಮತಾ ಮೇಡಮ್ ಅವರು ಯಾವುದೇ ಶಾಲಾ ಆಗುಹೋಗುಗಳಿಗೆ ಎಲ್ಲ ರೀತಿಯ ಸ್ಪಂದನೆಯನ್ನು ನೀಡುತ್ತಾ ಎಲ್ಲ ಮಾರ್ಗದರ್ಶನವನ್ನು ನೀಡುತ್ತಿರುವ ನಮ್ಮ ಶ್ರೀಮತಿ ಮಮತಾ ಕೆ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಮೇಡಮ್. TM ಶಹೀದ್ ತೆಕ್ಕಿಲು ಅಧ್ಯಕ್ಷರು ತೆಕ್ಕಿಲ್ ಪ್ರತಿಷ್ಠಾನ ಅರಂತೋಡು, ಯುವ ನಾಯಕ, ಯುವ ಮುಂದಾಳು. ಅವರು ಏನೋ ಬರಬೇಕಿತ್ತು, ಈಗ ಬರ್ತೇನೆ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ.
ಇನ್ನೋರ್ವ ಯುವ ಮುಂದಾಳು ತಮಗೆಲ್ಲ ತಿಳಿದಿರುವ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಶ್ರೀಮತಿ ಹರೀಶ್ ಕಂಜಿಪಿಲಿ ಇವರು ಸಹ ಈ ಸಭೆಗೆ ಆಗಮಿಸಲಿದ್ದಾರೆ. ಇವರನ್ನು ಅನುಪಸ್ಥಿತಿಯಲ್ಲಿ ಕೂಡ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಪುಷ್ಪಾ ಮೇದಪ್ಪ ಮಾಜಿ ಉಪಾಧ್ಯಕ್ಷರು ತಾಲೂಕು ಪಂಚಾಯತ್ ಸುಳ್ಯ ನಮ್ಮ ಕರೆಗೆ ಹೋಗೊಟ್ಟು ಈ ಸಭೆಗೆ ಆಗಮಿಸಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಗೀತಾ ಶೇಖರ್ ಅವರು ನೀಡಿರುವಂಥ ಈ ಸಭಾ ವೇದಿಕೆಯ ಇವತ್ತು ಉದ್ಘಾಟನೆ ಆಗುತ್ತದೆ. ಬಹುಶಃ ಕೊರೋನಾ ಸಮಯದಲ್ಲಿ ಆರ್ಥಿಕವಾಗಿ ಸಂಕಷ್ಟ ಇರುವ ಸಮಯದಲ್ಲಿ ಆರ್ಥಿಕ ಹಿಂದುಳಿದ ಮನೆಗಳಿಗೆ ಭೇಟಿ ನೀಡಿ ಆಹಾರ ಪದಾರ್ಥಗಳನ್ನು ಒದಗಿಸಿ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಯೋಧರ ಮನೆಗಳಿಗೆ ತೆರೆ ಅವರನ್ನು ಸನ್ಮಾನಿಸಿ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಭಾಗವಾಗಿ ಇವತ್ತು ಪುತ್ತೂರು ತಾಲೂಕಿನ ಉಪ್ಪಿನಣಿ ಗ್ರಾಮ ಪಂಚಾಯತ್ನಲ್ಲಿ ಪ್ರಥಮ ದರ್ಜೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಕೊಡುಗೆ ಈ ಸಭಾ ವೇದಿಕೆಯ ಕೊಡುಗೆಯನ್ನು ನೀಡಿರುವ ಶ್ರೀಮತಿ ಗೀತಾ ಶೇಖರ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅರಂತೋಳು ಸಂಪಾದ್ಯ ವಲಯ ಇದರ ಮೇಲ್ವಿಚಾರಕಿ ಶ್ರೀಮತಿ ಜಯಶ್ರೀ ಮೇಡಮ್. ಬಹುಶಃ ಹಿಂದಿನ ಮೇಲ್ವಿಚಾರಕಾದಂಥ ಸುಧೀರ್ ನೆಕ್ರಾಜರು ಕೂಡ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಇವರು ಕೂಡ ಇವರ ಸೇವೆಯ ಅವಧಿಯಲ್ಲಿ ಸುಮಾರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಮೇಡಮ್. ಶ್ರೀಮತಿ ಜಾನಕಿ ದೇವಪ್ಪಗೌಡ ಅಡ್ಕಬಳೆ ಇವರ ಕೊಡುಗೆ CCTV ಇದರ ಅನಾವರಣ ಈಗಾಗಲೇ ನಡೆದಿದೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಜನಾರ್ದನ ಕಲ್ಲುಗೊಟ್ಲು ಈ ಶಾಲಾ ಸ್ಥಳದಾನಿಗಳು ಕಲ್ಲುಮುಟ್ಲು ಕುಟುಂಬದ ಹಿರಿಯರು ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಿವೃತ್ತಿಗೊಳ್ಳಲಿರುವ ಶಿಕ್ಷಕಿ ಶ್ರೀಮತಿ ಉಮಾವತಿ ಪಿ ಇವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಇವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ನಳಿನಿ ಇವರು ಶಿಕ್ಷಣ ಇಲಾಖೆಯ ಶಿಕ್ಷಣ ಸಂಯೋಜಕರು. ಬಹುಶಃ ಹೆಚ್ಚಿನವರಿಗೆ ಇವರು ಪರಿಚಿತರು, ಇನ್ನು ಕೆಲವರಿಗೆ ಪರಿಚಯ ಇರಲಿಕ್ಕಿಲ್ಲ. ನಮ್ಮೂರಿನವರೇ. ನಮ್ಮ ಇವತ್ತು ಪ್ರಧಾನ ಭಾಷಣ ಮಾಡಲಿರುವ ಪುರುಷೋತ್ತಮ ಕಿರ್ಲೆಯವರ ಧರ್ಮಪತ್ನಿಯವರು. ಇವರನ್ನು ಕೂಡ ನಾವು ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಸತೀಶ್ ನಾಯ್ಕ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಗೋಪಾಲಕೃಷ್ಣ ಬನ ಎಲ್ಲ ಮುಖ್ಯ ಶಿಕ್ಷಕರನ್ನು, ಅದೇ ರೀತಿ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ನಿವೃತ್ತ ಶಿಕ್ಷಕರು, ವಿವಿಧ ಧಾರ್ಮಿಕ ಸಂಘಗಳ ಮುಖ್ಯಸ್ಥರು, ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ವಿದ್ಯಾಭಿಮಾನಿಗಳು, ಪೋಷಕರು, ಮಕ್ಕಳು, ಊರ ದಾನಿಗಳು ಸರ್ವರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಎಲ್ಲರನ್ನ ಮಾತಿನ ಮೂಲಕ ಸ್ವಾಗತಿಸಿದ ತಮಗೂ ಕೂಡ ಪ್ರೀತಿಯ ಸ್ವಾಗತ. ಅದೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಕಿಶೋರ್ EM ಆಡಳಿತ ಮುಕ್ತೇಶ್ವರು, ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ತೊಡಿಕಾನ, ಹಾಗೆಯೇ ನಿವೃತ್ತ ಶಿಕ್ಷಕರಾದಂತಹ ಶ್ರೀ ಚಿದಾನಂದ ಅಡ್ತಲೆ ಸರ್ ತಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಹಾಗೆಯೇ ಪ್ರೀತಿ ಇಲ್ಲದ ಮೇಲೆ ಹೂವು ಹೇಗೆ ಅರಳಿತು ಎಂಬಂತೆ ಶಾಲು ಮತ್ತು ಪುಸ್ತಕವನ್ನು ನೀಡುವುದರೊಂದಿಗೆ ಮತ್ತೊಮ್ಮೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಿರ್ವಹಿಸಲಿರುವಂಥ ಶ್ರೀ ಕೇಶವ ಅಡ್ತಲೆ ಇವರನ್ನು STMC ಅಧ್ಯಕ್ಷರಂಥ ಸುರೇಶ್ UK ಶಾಲು ಮತ್ತು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ಧನ್ಯವಾದಗಳು ಸರ್. ಮುಂದೆ ಉಮಾವತಿ ಪಿ ಈ ದಿನ ನಿವೃತ್ತಿಗೊಳ್ಳಲಿರುವಂತಹ ಶಿಕ್ಷಕಿ. ಇವರಿಗೆ ನಮ್ಮ STMCಯ ಉಪಾಧ್ಯಕ್ಷೆಯಾದಂಥ ಶ್ರೀಮತಿ ಜಯಂತಿ ಕಲ್ಲುಗದ್ದೆ ಇವರು ಶಾಲು ಮತ್ತು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಈ ದಿನ ಸನ್ಮಾನಿಸುವಂತಹ ಶ್ರೀ KR ಗಂಗಾಧರ ಇವರನ್ನು ಸತೀಶ್ ನಾಯ್ಕ ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿ ಸಂಘ ಸರ್ ತಾವು ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ದಿನದ ಪ್ರಧಾನ ಭಾಷಣಕಾರರಂತಹ ಶ್ರೀ ಪುರುಷೋತ್ತಮ ಕಿರ್ಲಾಯ ಇವರನ್ನು ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀ ಗೋಪಾಲಕೃಷ್ಣ BK ಇವರು ಪ್ರೀತಿಪೂರ್ವಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಅಂತ ಶ್ರೀಮತಿ ಭವಾನಿ CA ಇವರನ್ನು ಶ್ರೀಮತಿ ಪ್ರಮೀಳಾ SDMC ಸದಸ್ಯರು ತಾವು ಶಾಲು ನೀಡಿ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ಮೇಡಮ್. ನಮ್ಮ ಶಾಲೆಯ ಶಿಕ್ಷಕಿ ಅಂತ ಶ್ರೀಮತಿ ಸರಸ್ವತಿ ಮೇಡಮ್ ಶಾಲು ನೀಡಿ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಮೀಳಾ ಮುಂದೆ ಶ್ರೀ ಶಿವಾನಂದ ಕುಕ್ಕುಂಬಳ ಸದಸ್ಯರು ಗ್ರಾಮ ಪಂಚಾಯತ್ ಅರಂತೋಡು ಇವರನ್ನು ಶ್ರೀ ಸಂಶುದ್ದೀನ್ SDMC ಸದಸ್ಯರು ಇವರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ವೇತಾ ಅರಮನೆಗಯ ಇವರನ್ನು ನಮ್ಮ ಶಾಲೆಯ ಶಿಕ್ಷಕಿ ಅಂತ ಶ್ರೀಮತಿ ಶಾರದಾ ಮೇಡಮ್ ಶಾಲು ನೀಡಿ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ವಿನಂತಿ. ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಮಾಲಿನಿ ವಿನೋದ್ ಇವರನ್ನು ನಮ್ಮ SDMCಯ ಸದಸ್ಯರಾದ ಶ್ರೀಮತಿ ದಿನಮಣಿ ಇವರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಸದಸ್ಯರಂತಹ ಪುಷ್ಪಾಧರ ಕೊಡಂಕೇರಿ ಇವರನ್ನು ಯಶವಂತ ನಂಗಾರು SDMC ಸದಸ್ಯರು ಸರ್ ತಾವು ಶಾಲು ನೀಡಿ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ತೀರ್ಥರಾಮ HB ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಸುಳ್ಯ ತಾಲೂಕು ಇವರನ್ನು ನಮ್ಮ ಶಾಲಾ ಶಿಕ್ಷಕರಾದ ಶ್ರೀ ಪ್ರಶಾಂತ್ ಇವರು ಶಾಲು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಾಮಫಲಕವನ್ನು ಅನಾವರಣಗೊಳಿಸಿದಂತಹ ಶ್ರೀ ಸಂತೋಷ್ ಕುತ್ತಮಟ್ಟೆ CCTVಯನ್ನು ಅನಾವರಣಗೊಳಿಸಿದ್ದಾರೆ. ಅವರಿಗೆ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಂಥ ತೀರ್ಥರಾಮ ಅಡಕಬಳೆ ಸರ್ ತಾವು ಶಾಲು ನೀಡಿ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ನಳಿನಿ ಕೆ ಶಿಕ್ಷಣ ಸಂಯೋಜಕರು ಶಾಲಾ ಶಿಕ್ಷಣ ಇಲಾಖೆ ಸುಳ್ಯ ಇವರನ್ನು SDMCಯ ಸದಸ್ಯರಾದ ಶ್ರೀ ಆನಂದ UK ಇವರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಪುಷ್ಪಾ ಮೇದಪ್ಪ ಉಪಾಧ್ಯಕ್ಷರು ತಾಲೂಕ್ ಪಂಚಾಯತ್ ಸುಳ್ಯ ಇವರನ್ನು ನಮ್ಮ SDMC ಸದಸ್ಯರಂಥ ಅಶ್ವಿನಿ ಇವರು ಶಾಲು ನೀಡಿ ಬರಮಾಡಿಕೊಳ್ಬೇಕು. ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ನಳಿನಿ ಮೇಡಮ್ ಇವರನ್ನು SDMC ಸದಸ್ಯರಾದ ಆನಂದ UK ಇವರು ಶಾಲು ನೀಡಿ ಬರಮಾಡಿಕೊಳ್ತಾ ಇದ್ದಾರೆ. ಪುಷ್ಪಾ ಮೇದಪ್ಪ ಉಪಾಧ್ಯಕ್ಷರು ತಾಲೂಕ್ ಪಂಚಾಯತ್ ಸುಳ್ಯ ಇವರನ್ನು SDM ಸದಸ್ಯ ಅಂತ ಅಶ್ವಿನಿ ಇವರು ಶಾಲು ನೀಡಿ ಬರಮಾಡಿಕೊಳ್ತಾ ಇದ್ದಾರೆ. ಈ ದಿನದ ನೂತನ ಸಭಾ ವೇದಿಕೆಯ ದಾನಿಗಳಾದ ಶ್ರೀಮತಿ ಗೀತಾ ಶೇಖರ್ ಇವರನ್ನು ಕೇಳಿಕೊಳ್ತಾ ಇದ್ದೇವೆ.
ಧರ್ಮಸ್ಥಳ ಸಂಘದ ವಲಯ ಮೇಲ್ವಿಚಾರಕರ ಶ್ರೀಮತಿ ಜಯಶ್ರೀ ಇವರನ್ನು STMC ಸದಸ್ಯರಾದ ಚೇತನ ಪಾರೆಮಜಲು ಮೇಡಮ್ ತಾವು ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು. ನಮ್ಮ ಈ ಒಂದು ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮ ನೆಚ್ಚಿನ ಶಾಸಕರಂಥ ಕುಮಾರಿ ಭಾಗೀರಥಿ ಮುರಳ್ಯ ತಾರು ಆಗಮಿಸಿದರೆ ತಮಗೆ ಸಮಸ್ತ ಗ್ರಾಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಗತ, ಸುಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಂಥ ಕುಮಾರಿ ಭಾಗೀರಥಿ ಮುರಳ್ಯ ಇವರನ್ನು ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಅಂತ ಶ್ರೀಮತಿ ಸರಸ್ವತಿ ಮೇಡಮ್ ಅವರು ಶಾಲು ನೀಡಿ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವಂದನೆಗಳು ಮೇಡಮ್. ವಲಯ ಮೇಲ್ವಿಚಾರಕರಂಥ ಶ್ರೀಮತಿ ಜಯಶ್ರೀ ಇವರನ್ನು ಚೇತನ ಪಾರೆಮಜಲು STMC ಸದಸ್ಯರು ಇವರು ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅರಂತೋಡು ಕ್ಲಸ್ಟರ್ನ ಕ್ಲಸ್ಟರ್ ಮುಖ್ಯಸ್ಥೆಯಾದಂಥ ಶ್ರೀಮತಿ ಮಮತಾ ಕೆ ಇವರನ್ನು ಅಶ್ರಫ್ ಗುಂಡಿ ಇವರು ಶಾಲು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಶಾಲೆಯ ಕ್ರಿಯಾಶೀಲ STMC ಅಧ್ಯಕ್ಷರಾದಂಥ ಸುರೇಶ್ UK ಇವರನ್ನು STMC ಸದಸ್ಯರಂಥ ಉಮೇಶ್ MA ಇವರು ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಕ್ರಿಯಾಶೀಲ STMC ಅಧ್ಯಕ್ಷರಾದಂಥ ಶ್ರೀ ಸುರೇಶ್ UK ಇವರನ್ನು ಶಾಲು ನೀಡುವುದರೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ STMC ಸದಸ್ಯರಾದಂಥ ಉಮೇಶ್ MA ಇವರು. ಅದೇ ರೀತಿ ಶ್ರೀ ಸತೀಶ್ ನಾಯ್ಕ ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿ ಸಂಘ ಅರಂತೋಡು ಇವರನ್ನು STMC ಸದಸ್ಯರಂಥ ಸದಾಶಿವ BK ಸರ್ ತಾವು ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸದಾಶಿವ BK. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು ಇಲ್ಲಿನ ಮುಖ್ಯ ಗುರುಗಳಾದ ಶ್ರೀ ಗೋಪಾಲ ಕೃಷ್ಣ ಬನ ಇವರನ್ನು STMCಯ ಸದಸ್ಯರಾದಂಥ ಶ್ರೀ ಗೋಪಾಲ ಕಾಟೂರು ಇವರು ಶಾಲು ನೀಡಿ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗಣ್ಯ ಅತಿಥಿಗಳನ್ನು ಶಾಲು ನೀಡಿ ಸ್ವಾಗತಿಸಿದ ತಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಇವರು ಶಾಲು ನೀಡಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಇದರ STMC ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಜಂಟಿ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ, ದಾನಿಗಳಿಂದ ನೀಡಲ್ಪಟ್ಟ ಸವಲತ್ತುಗಳ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ನಿವೃತ್ತ ಶಿಕ್ಷಕಿಯವರ ಬೆಳಕೊಡುವ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ತಾಲೂಕಿನ ಗೌರವಾನ್ವಿತ ಶಾಸಕಿಯವರೇ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯ ಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ವಿದ್ಯಾರ್ಥಿನಿಯರೇ ಹಾಗೂ ಪೋಷಕ ಬಂಧುಗಳೇ, ನಾನು 2023-24ನೇ ಶೈಕ್ಷಣಿಕ ವರ್ಷದ ಕಾರ್ಯಚಟುವಟಿಕೆಗಳ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತಿದ್ದೇನೆ. 1919ರಲ್ಲಿ ಆರಂಭಗೊಂಡ ಈ ಶಿಕ್ಷಣ ಸಂಸ್ಥೆ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಮುಂದಿನ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಈ ಊರಿಗೆ ಹೆಮ್ಮೆಯ ವಿಚಾರವಾಗಿದೆ. ಪ್ರಸಕ್ತ ಸಾಲಿನಲ್ಲಿ 1ರಿಂದ 7ನೇ ತರಗತಿವರೆಗೆ 128 ವಿದ್ಯಾರ್ಥಿಗಳು ಹಾಗೂ ಹೊಸದಾಗಿ ಆರಂಭಗೊಂಡ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ 28 ಮಂದಿ, ಹೀಗೆ ಒಟ್ಟು 156 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ
ಶ್ರೀ ಗೋಪಾಲಕೃಷ್ಣ BK, ಹಿರಿಯ ಸಹ ಶಿಕ್ಷಕಿಯಾಗಿ ಹಾಗೂ ಜಿಲ್ಲಾ ಪ್ರಶಸ್ತಿ ವಿಜೇತೆ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಸರಸ್ವತಿ K, ನಲಿಕಲಿ ಶಿಕ್ಷಣ ಜೊತೆಗೆ 7ನೇ ತರಗತಿವರೆಗೆ ಬೋಧಿಸುತ್ತಿರುವ ಶ್ರೀಮತಿ ಉಮಾವತಿ P, ನಲಿಕಲಿಯ ಜೊತೆಗೆ 7ನೇ ತರಗತಿವರೆಗೆ ಬೋಧಿಸುತ್ತಿರುವ ಶ್ರೀಮತಿ ಶಾರದಾ K, ನಲಿಕಲಿ ಆಂಗ್ಲ ಭಾಷಾ ಬೋಧನೆಯಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿರತಕ್ಕಂಥ ಶ್ರೀಮತಿ ಭಾನುಮತಿ SB, ಆಂಗ್ಲ ಭಾಷಾ ಪದವೀಧರ ಶಿಕ್ಷಕಿ ಶ್ರೀಮತಿ ರೇಷ್ಮಾ JE ಹಾಗೂ ವಿಜ್ಞಾನ ಪದವೀಧರ ಶಿಕ್ಷಕಿಯಾಗಿ ಬೋಧಿಸುತ್ತಿರುವ ಕುಮಾರಿ ರೇಣುಕಾ ಇವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಹಾಗೂ ಗೌರವ ಶಿಕ್ಷಕರಾಗಿ ಪ್ರಶಾಂತ್ ಇವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಅವಧಿಯಲ್ಲಿ ಶಾಲಾ ಅಭಿವೃದ್ಧಿಗಾಗಿ ರಚಿಸಿರುವ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಕ್ರಿಯಾಶೀಲ ಅಧ್ಯಕ್ಷರಾಗಿ ಶ್ರೀ ಸುರೇಶ ಉಳುವಾರು, ಉಪಾಧ್ಯಕ್ಷೆಯಾಗಿ ಶ್ರೀಮತಿ ಜಯಂತಿ ಕಲ್ಲುಗದ್ದೆ, ಸದಸ್ಯರುಗಳಾಗಿ ಶ್ರೀ ಸದಾಶಿವ BK, ಶ್ರೀ ಸತೀಶ್ ನಾಯ್ಕ್, ಶ್ರೀ ಆನಂದ ಜನಗದ್ದೆ, ಶ್ರೀ ಶಿವರಾಮ ಅಡ್ತಲೆ, ಶ್ರೀ ಬಾತಿಶ ಕುಕ್ಕುಂಬಳ, ಶ್ರೀಮತಿ ಪ್ರಮೀಳಾ UV, ಶ್ರೀಮತಿ ದಿನಮಣಿ, ಶ್ರೀಮತಿ ರೇವತಿ, ಶ್ರೀ ಯಶವಂತ N, ಶ್ರೀ ಉಮೇಶ MA, ಶ್ರೀಮತಿ ಅಶ್ವಿನಿ, ಶ್ರೀಮತಿ ಹರಿಣಾಕ್ಷಿ B, ಶ್ರೀಮತಿ ವಿಶಾಲ ಮಂಟಮಗುಡ್ಡೆ, ಶ್ರೀಮತಿ ಚೇತನ ಪಾರೆಮಜಲು, ಶ್ರೀ ಶಂಶುದ್ದೀನ್ A, ಶ್ರೀಮತಿ ಹೇಮಾ ಮಾಲಿನಿ, ಕಾರ್ಯದರ್ಶಿಯಾಗಿ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ಪ್ರತಿನಿಧಿಯಾಗಿ ಶ್ರೀಮತಿ ಸರಸ್ವತಿ K ಇವರು, ಅದರೊಂದಿಗೆ ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಲಿಖಿತ್ AB ನೇಮಕಗೊಂಡಿರ್ತಾರೆ. ಹಿರಿಯ ವಿದ್ಯಾರ್ಥಿ ಸಂಘ. ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಬೆನ್ನೆಲುಬು ಹಿರಿಯ ವಿದ್ಯಾರ್ಥಿ ಸಂಘ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿಯೂ ಹಿರಿಯ ವಿದ್ಯಾರ್ಥಿ ಸಂಘವನ್ನು ಸ್ಥಾಪಿಸಿದ್ದು 2023-24ನೇ ಶೈಕ್ಷಣಿಕ ವರ್ಷದಿಂದ ಆರಂಭಿಸಿ 3 ವರ್ಷಗಳವರೆಗೆ ಅಧ್ಯಕ್ಷರಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಸತೀಶ್ ನಾಯ್ಕ, ಉಪಾಧ್ಯಕ್ಷರಾಗಿ ಶ್ರೀ ಅಮೀರ್ ಕುಕ್ಕುಂಬಳ, ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ರೋಹಿತ್ ಕಲ್ಲುಗದ್ದೆ, ಖಜಾಂಜಿಯಾಗಿ ಶಾಲಾ ಮುಖ್ಯೋಪಾಧ್ಯಾಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನಿರ್ದೇಶಕರುಗಳಾಗಿ ಶ್ರೀ AB ತೀರ್ಥರಾಮ, ಶ್ರೀಮತಿ ವಿಜಯಲಕ್ಷ್ಮಿ, ಶ್ರೀಮತಿ ಯಶೀಲ, ಶ್ರೀ ನಾಗೇಶ್ ಕೋಣಗುಂಡಿ, ಶ್ರೀ ಅಶ್ರಫ್ ಗುಂಡಿ, ಶ್ರೀ ಗೋಪಾಲಕೃಷ್ಣ ಕಾಟೂರು, ಶ್ರೀ ಶಿವಪ್ರಸಾದ್ ಎಳ್ಪಗಜೆ, ಶ್ರೀ ಆದರ್ಶ ದೇರಾಜೆ, ಶ್ರೀ ಕಿಶೋರ್ ಕುಮಾರ್ ಕಿರ್ಲಾಯ ಇವರುಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಹಿರಿಯ ವಿದ್ಯಾರ್ಥಿಗಳನ್ನು ಶಾಲೆಯೊಂದಿಗೆ ನಿರಂತರ ಸಂಪರ್ಕ ಏರ್ಪಡಿಸುವುದರೊಂದಿಗೆ ಅವರ ಪೂರ್ಣ ಸಹಯೋಗವನ್ನು ಪಡೆಯಲು ಶಾಲಾ ವಾರ್ಷಿಕೋತ್ಸವವನ್ನು ಜಂಟಿಯಾಗಿ ನಡೆಸಿ ಹಿರಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ದಿನಾಂಕ 26/11/2023ರಂದು ಶಾಲಾ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿ ಸಂಘಟನೆಯ ಬಲವನ್ನು ಅನಾವರಣಗೊಳಿಸಿದ್ದು ನಮಗೆಲ್ಲ ಹೆಮ್ಮೆಯ ವಿಚಾರವಾಗಿದೆ. ಈ ಸಂದರ್ಭದಲ್ಲಿ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಶ್ರೀ AB ತೀರ್ಥರಾಮ ಅಡ್ಕಬಳೆ, ಶ್ರೀ ಧನಂಜಯ ಮೇರ್ಕಜೆ, ಶ್ರೀಮತಿ ರಮ್ಯಾ ಪವನ್ ಉಳುವಾರು ಹಾಗೂ ಶ್ರೀ ಗಣೇಶ್ ಮಾವಜಿ ಇವರಿಗೆ ಶಾಲೆಯು ಸದಾ ಚಿರಋಣಿಯಾಗಿರುತ್ತದೆ. ಕಾರ್ಯಕ್ರಮದ ದಿನ ಬೆಳಗಿನ ಉಪಹಾರವನ್ನು ಶ್ರೀ ಗೋಪಾಲಕೃಷ್ಣ ಬನ, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಸರಸ್ವತಿ ಅಡ್ತಲೆ, ಸಿಹಿ ಊಟವನ್ನು ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ಮಾಲಿನಿ ವಿನೋದ್ ಹಾಗೂ ತರಕಾರಿಯನ್ನು ಶ್ರೀಮತಿ ಭಾನುಮತಿ SB ಇವರು ನೀಡಿ ಸಹಕರಿಸುತ್ತಾರೆ. ಪ್ರಾಯೋಜಕರಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇದರೊಂದಿಗೆ ಸಂಘದ ಬಲವರ್ಧನೆಗಾಗಿ ನಾ ಕಲಿತ ಶಾಲೆಗೆ ನನ್ನ ಕೊಡುಗೆ ಶೀರ್ಷಿಕೆ ಅಡಿಯಲ್ಲಿ ಸದಸ್ಯತ್ವ ಅಭಿಯಾನ ಆರಂಭಿಸಲಾಗಿದೆ. ₹200 ಕೂಪನ್ ಪಡೆಯುವ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳು ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ವಿನಂತಿಸುತ್ತಿದ್ದೇವೆ. ಪ್ರಸಕ್ತ ಸಾಲಿನಲ್ಲಿ ಶಾಲೆಯಲ್ಲಿ ನಡೆಸಲಾದ ಕ್ರೀಡಾಕೂಟಗಳು 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ಇಲಾಖೆ ಸೂಚಿಸಿದ ರಾಷ್ಟ್ರೀಯ ಹಾಗೂ ಸ್ಥಳೀಯ ಆಚರಣೆಗಳನ್ನು ನಿಯಮದಂತೆ ನಡೆಸಿರುವುದಲ್ಲದೆ ತಾಲೂಕು ಮಟ್ಟದ ಥ್ರೋಬಾಲ್ ಪಂದ್ಯಾಟವನ್ನು ಪೋಷಕರ, ಹಿರಿಯ ವಿದ್ಯಾರ್ಥಿಗಳ, ಸಂಘ ಸಂಸ್ಥೆಗಳ ಹಾಗೂ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಸಲಾಯಿತು. ಇದಕ್ಕಾಗಿ ಇಲಾಖೆಯಿಂದ ಅತ್ಯಂತ ಕಡಿಮೆ ಅನುದಾನ ಇದ್ದರೂ ಸಹ ಈ ಸಂದರ್ಭದಲ್ಲಿ ನಮಗೆ 4 ಪಾರಿತೋಷಕಗಳನ್ನು ನಮ್ಮ ಶಾಲಾ ವಿದ್ಯಾರ್ಥಿ ಪೋಷಕರಾದ ಶ್ರೀಮತಿ ವಾರಿಜಾ ಸುರದೇಶ್ ಪಡ್ಪು ಬೆಂಗಳೂರು ಇವರು ಉದಾರವಾಗಿ ಒದಗಿಸಿಕೊಟ್ಟಿರುತ್ತಾರೆ. ಶ್ರೀ ಗಣೇಶ್ ಕುತ್ಯಾಡಿಯವರು ಕ್ಯಾಪ್ ವ್ಯವಸ್ಥೆ ನೀಡಿ ಸಹಕರಿಸಿರುತ್ತಾರೆ. ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ, ಪದಕಗಳನ್ನು ಅನ್ವರುಲ್ ಹುದಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅರಂತೋಡು, ಬೆಳಗಿನ ಉಪಹಾರವನ್ನು ಶ್ರೀ ರೋಹಿತ್ ಕಲ್ಲುಗದ್ದೆ, ಪುಷ್ಪಾದ್ರ ಕೊಡಂಕೇರಿ, ಶ್ರೀ ಗಿರೀಶ್ ಅಳಿಕೆ ಹಾಗೂ ರದೀಶ್ ಅರಂತೋಡು ಒದಗಿಸಿರ್ತಾರೆ. ಸಿಹಿ ತಿಂಡಿಯನ್ನು ಶ್ರೀ ಚರಣ್ ಅಡ್ಕಬಳೆ ಹಾಗೂ ಶ್ರೀ ತರುಣ್ ಉಳುವಾರು ನೀಡಿರ್ತಾರೆ.
ಇವರ ಸೇವೆಯನ್ನು ನಾವು ಸದಾ ಸ್ಮರಿಸಿ ಇಲ್ಲಿ ದಾಖಲಿಸುತ್ತಿದ್ದೇವೆ. ವಿದ್ಯಾರ್ಥಿಗಳ ಸಾಧನೆಗಳು. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ನಮ್ಮ ವಿದ್ಯಾರ್ಥಿಗಳು ಕ್ಲಸ್ಟರ್ ಹಂತದ ಹಿರಿಯರ ವಿಭಾಗದಲ್ಲಿ ದ್ವಿತೀಯ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಹೆಮ್ಮೆಯ ವಿಚಾರವಾಗಿದೆ. ಈ ಸಾಧನೆಯ ಹಿಂದೆ ಶ್ರಮಿಸಿದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಗಳು. ಅರಂತೋಡು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನಮ್ಮ ವಿದ್ಯಾರ್ಥಿಗಳು ಪ್ರಾಥಮಿಕ ವಿಭಾಗದಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತಾರೆ. ಈ ವಿಭಾಗದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ತರಬೇತಿ ನೀಡಿದ ದೈಹಿಕ ಶಿಕ್ಷಣ ಶಿಕ್ಷಕಿಯವರಿಗೆ ತುಂಬ ಹೃದಯದ ಅಭಿನಂದನೆಗಳು. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಪೈಕಿ 7ನೇ ತರಗತಿಯ ವಿದ್ಯಾರ್ಥಿ ಲಿಖಿತ್ ಎಬಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾನೆ. ಹಾಗೆಯೇ ಪ್ರತಿಭಾ ಕಾರಂಜಿಯ ಕಿರಿಯರ ವಿಭಾಗದಲ್ಲಿ 4ನೇ ತರಗತಿಯ ವಿದ್ಯಾರ್ಥಿನಿ ಹಯಾ ಮರಿಯಂ ದ್ವಿತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಇವರಿಗೆ ಅಭಿನಂದನೆಗಳು. ಪ್ರೋತ್ಸಾಹದಾಯಕ ಚಟುವಟಿಕೆಗಳು. ಶಾಲಾ ಶಿಕ್ಷಣ ಇಲಾಖೆಯ ಮೂಲಕ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ, 2 ಜೊತೆ ಉಚಿತ ಸಮವಸ್ತ್ರ, ಅಕ್ಷರ ದಾಸೋಹ ಯೋಜನೆ ಮೂಲಕ ಬಿಸಿಯೂಟ ವಿತರಣೆ, ಕ್ಷೀರಭಾಗ್ಯ ಯೋಜನೆ, ಪೌಷ್ಟಿಕಾಂಶ ಮಾತ್ರೆಗಳ ವಿತರಣೆ, ಪೌಷ್ಟಿಕ ಆಹಾರದ ಪೂರೈಕೆ, ಉಚಿತ ಪಾದರಕ್ಷೆ ವಿತರಣೆ, ವಿದ್ಯಾರ್ಥಿ ವೇತನ ಹೀಗೆ ಹಲವಾರು ಯೋಜನೆಗಳ ಮೂಲಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಿದೆ. ಜೊತೆಗೆ ಶಿಕ್ಷಕರಿಗೆ ಸೇವಾನಿರತ ತರಬೇತಿ ನೀಡುವುದರೊಂದಿಗೆ ಶೈಕ್ಷಣಿಕ ಉತ್ತೇಜನ ನೀಡುತ್ತಿದೆ. ದತ್ತಿನಿಧಿಗಳು. ನಮ್ಮ ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಸಹಪಠ್ಯ ಚಟುವಟಿಕೆಗಳ ಪ್ರೋತ್ಸಾಹಕ್ಕಾಗಿ ವಿದ್ಯಾಭಿಮಾನಿಗಳು ದತ್ತಿನಿಧಿಗಳನ್ನು ಸ್ಥಾಪಿಸಿರುತ್ತಾರೆ. ಅವುಗಳು ದಿವಂಗತ ಕುಮಾರಿ ಮಧುಶ್ರೀ ಸ್ಮರಣಾರ್ಥ ಉಳುವಾರು ತಾರಾಮಣಿ ಮತ್ತು ಸುಂದರಗೌಡ ಉಳುವಾರಿ ಅವರಿಂದ 1,000 ರೂಪಾಯಿ, ಶ್ರೀ ಮಹಾಲಿಂಗ ಪಾಟಾಳಿ ಕಳುಬೇಲಿ ಅವರಿಂದ ದತ್ತಿನಿಧಿ 30,000, ದಿವಂಗತ ಜತ್ತಪ್ಪ ಅಸ್ತರ್ ಕಲ್ಲುಗದ್ದೆ ಸ್ಮರಣಾರ್ಥ ಶ್ರೀಮತಿ ಸರೋಜಿನಿ ಕಲ್ಲುಗದ್ದೆ ಮತ್ತು ಮಕ್ಕಳಿಂದ 5,000 ರೂಪಾಯಿ, ದಿವಂಗತ ಪರಮೇಶ್ವರಗೌಡ ಕಲ್ಲಾಜೆ ಸ್ಮರಣಾರ್ಥ ರುಕ್ಮಿಣಿ ಕಲ್ಲಾಜೆ ಮತ್ತು ಮಕ್ಕಳು ಅಡಿಮರಕ್ಕ ಇವರದ್ದು 10,000 ರೂಪಾಯಿ, ಶ್ರೀಮತಿ ಗಿರಿಜಾ ಜತ್ತಪ್ಪ ಮಸ್ತರ್ ಅಳಿಕೆ 15,000 ರೂಪಾಯಿ, ಶ್ರೀಮತಿ ಸುರೇಖಾ ರೈ ಪೇರಾಲುಗುತ್ತು ಇವರ ದತ್ತಿನಿಧಿ 10,000, ದಿವಂಗತ ರುಕ್ಮಯ್ಯಗೌಡ ಕಲ್ಲುಗದ್ದೆ ಸ್ಮರಣಾರ್ಥ ಶ್ರೀಮತಿ ಚಿನ್ನಮ್ಮ ಕಲ್ಲುಗದ್ದೆ ಮಕ್ಕಳು ಇವರಿಂದ ಸುಮಾರು 5 ಲಕ್ಷ, ನಿವೃತ್ತ ಶಿಕ್ಷಕಿ ಶ್ರೀಮತಿ ಉಮಾವತಿ ಪಿ ಇವರಿಂದ ದತ್ತಿನಿಧಿ 10,000 ಹಾಗೂ ದಿವಂಗತ KM ಪುಂಡರಿಕ ಕಲ್ಲುಗದ್ದೆ ಸ್ಮರಣಾರ್ಥ ಶ್ರೀಮತಿ ಹೇಮಾವತಿ ಮತ್ತು ಮಕ್ಕಳು ಕಲ್ಲುಗದ್ದೆಯವರಿಂದ 10,000 ದತ್ತಿನಿಧಿಗಳನ್ನು ನೀಡಿ ಸಹಕರಿಸುತ್ತಾರೆ. ಇವರ ದತ್ತಿನಿಧಿಗಳನ್ನು ಪ್ರತಿ ವರ್ಷ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುತ್ತಿದೆ. ಆ ಸಂದರ್ಭದಲ್ಲಿ ಎಲ್ಲ ವಿದ್ಯಾಭಿಮಾನಿಗಳನ್ನು ಅವ್ರನ್ನ ಆಹ್ವಾನಿಸುವಂಥ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಸ್ಥಳದಾನಿಗಳು. ನಮ್ಮ ಶಾಲೆ ಇರುವ ಜಮೀನು ಕಲ್ಲುಮುಟ್ಲು ಸುಬ್ರಾಯಗೌಡ ಮತ್ತು ಕುಟುಂಬಸ್ಥರಿಂದ 92 ಸೆನ್ಸ್ ಹಾಗೂ ಅರಂತೋಡು ತೊಡಿಕಾನ ಕೃಷಿ ಪತ್ತಿನ ಸಹಕಾರ ಸಂಘದಿಂದ 22 ಸೆನ್ಸ್ ದಾನವಾಗಿ ಬಂದಿರುತ್ತದೆ. ಸುಮಾರು 1 ಎಕರೆಯಷ್ಟು ಆಟ ಮೈದಾನ ಸರ್ಕಾರದಿಂದ ಮಂಜೂರುಗೊಂಡು ಉಪಯೋಗಿಸಲಾಗುತ್ತಿದೆ. ದಾನಿಗಳು. ಈ ದಿನ ನಾವು ನಡೆಸುವ ಕಾರ್ಯಕ್ರಮ ಸಭಾವೇದಿಕೆಯನ್ನು ಶ್ರೀಮತಿ ಗೀತಾ ಶೇಖರ್ ಅವರು ಅವರ ಪತಿ ದಿವಂಗತ UD ಶೇಖರ್ ಅವರ ಸ್ಮರಣಾರ್ಥ ಶಾಲೆಗೆ ಉದಾರವಾಗಿ ನೀಡಿರುತ್ತಾರೆ. ತಮ್ಮ ಪತಿ ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ದಿವಂಗತ UD ಶೇಖರ್ ಅವರ ಹೆಸರು ಸದಾ ಜನರ ಸ್ಮರಣೆಯಲ್ಲಿ ಇರಬೇಕೆಂಬ ಉದ್ದೇಶದಿಂದ ಸುಮಾರು ರು 1.5 ಲಕ್ಷದಷ್ಟು ಆರ್ಥಿಕ ಮೊತ್ತದಲ್ಲಿ ನೀಡಿದ ಈ ಕೊಡುಗೆಯನ್ನು ನಾವು ಸದಾ ಸ್ಮರಿಸುತ್ತೇವೆ ಎಂಬುದನ್ನು ಈ ವರದಿಯಲ್ಲಿ ದಾಖಲಿಸುತ್ತಿದ್ದೇವೆ. ಶ್ರೀ ದಿವಂಗತ ದೇವಪ್ಪಗೌಡ ಅಡ್ಕಬಳೆಯವರ ಸ್ಮರಣಾರ್ಥ ಅವರು ಮಕ್ಕಳು ನೀಡಿದ ಕೊಡುಗೆ ಶಾಲಾ ಆವರಣದ ರಕ್ಷಣೆಗಾಗಿ CC ಕ್ಯಾಮರಾ ಸುಮಾರು 40,000 ದರದಲ್ಲಿ ನೀಡಿರುವ ಈ ಕೊಡುಗೆಯನ್ನು ನಾವು ಸದಾ ಸ್ಮರಿಸುತ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಮುಂದಿನ ಬೇಡಿಕೆಗಳು ಮತ್ತು ನಾವು ಏನು ಕಾರ್ಯಚಟುವಟಿಕೆಗಳನ್ನು ಮಾಡ್ತೇವೆ ಅಂತ ಈಗಾಗಲೇ ಇದರಲ್ಲಿ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ. ಈಗಾಗಲೇ ನಾವು ಆರಂಭಿಸಿರುವ LKG UKG ವಿದ್ಯಾರ್ಥಿಗಳನ್ನು ಮುಂದಿನ ವರ್ಷ 1ನೇ ಆಂಗ್ಲ ಮಾಧ್ಯಮ ಆರಂಭಿಸಿ ದಾಖಲಿಸುವ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇದರೊಂದಿಗೆ ಶಾಲೆಯು PMC ಶಾಲೆಯಾಗಿ ಆಯ್ಕೆಯಾಗುವ ಸಾಧ್ಯತೆ ಇದ್ದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 2019-20ನೇ ಶೈಕ್ಷಣಿಕ ವರ್ಷದಲ್ಲಿ ಶತಮಾನೋತ್ಸವ ಸಂದರ್ಭದಲ್ಲಿ ನಿರ್ಮಿಸಿದ ಶತಮಾನೋತ್ಸವ ಭವನ ಕಾಮಗಾರಿಗೆ ಈಗಾಗಲೇ ಸಾಲ ರೂಪದಲ್ಲಿ ಖರ್ಚು ಮಾಡಿದ ಹಣ ಸಂಗ್ರಹ ಮಾಡುವರೆ ಎಲ್ಲ ವಿದ್ಯಾಭಿಮಾನಿಗಳ, ಹಿರಿಯ ವಿದ್ಯಾರ್ಥಿಗಳ, ಸಂಘ ಸಂಸ್ಥೆಗಳ ಸಂಪೂರ್ಣ ಬೆಂಬಲವನ್ನು ಬಯಸುತ್ತೇವೆ.
ಶಾಲೆಯಿಂದ 100 ಮೀಟರ್ ದೂರದಲ್ಲಿರುವ 1 ಎಕರೆ ಆಟದ ಮೈದಾನಕ್ಕೆ ಸುಸಜ್ಜಿತವಾದ ಆವರಣ ಗೋಡೆ ರಚಿಸುವರೆ ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಕಲಿಕೋದ್ಯಾನ ರಚಿಸುವ ಬಗ್ಗೆಯೂ ಬೇಡಿಕೆ ಇದ್ದು ವಿವಿಧ ಸಂಘ ಸಂಸ್ಥೆಗಳ ಸಹಕಾರವನ್ನು ಬಯಸುತ್ತೇವೆ. ಕೃತಜ್ಞತೆಗಳು. ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ಶಾರದಾ ಕೆ ಇವರು ಶತಮಾನೋತ್ಸವ ಸಂದರ್ಭದಲ್ಲಿ ದೇಣಿಗೆಯಾಗಿರುವ 15,000ವನ್ನು ನೀಡಿದ್ದರು. ನಂತರ ಕೊರತೆಯಾದ ಮೊತ್ತದಲ್ಲಿರುವ 10,000ವನ್ನು ಸಾಲದ ರೂಪದಲ್ಲಿ ನೀಡಿದ್ದರು. ಈಗ ಅವರು ಈ ರು 10,000ವನ್ನು ವಾಪಸ್ಸು ಪಡೆಯಲು ಶಾಲೆಗೆ ನೀಡಲು ನಿರ್ಧರಿಸಿ ಒಟ್ಟು ಮೊತ್ತ 25,000ಕ್ಕೆ ಏರಿಸಿಕೊಂಡಿರ್ತಾರೆ. ಇವರ ಕೊಡುಗೆಯನ್ನು ಗುರುತಿಸಿ ಅವರ ಭಾವಚಿತ್ರವನ್ನು ಈ ಸಂದರ್ಭದಲ್ಲಿ ಶಾಲಾ ಸಭಾಂಗಣದಲ್ಲಿ ಅಳವಡಿಸಲಾಗಿದೆ. ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಸಂಪಾಜೆ ವಲಯ ಇವರು ತಮ್ಮ ತಂಡದ ಮೂಲಕ ಅರ್ಧ ದಿನದ ಶ್ರಮದಾನವನ್ನು ಮಾಡುವ ಮೂಲಕ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿರುತ್ತಾರೆ. ಇದರೊಂದಿಗೆ ಈ ದಿನ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಭಾಗವಹಿಸುವ ಮೂಲಕ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿದ್ದಾರೆ. ಇವರ ಸೇವೆಯನ್ನು ಈ ಸಂದರ್ಭದಲ್ಲಿ ದಾಖಲಿಸಿ ಗೌರವಿಸುತ್ತಿದ್ದೇವೆ. ಶ್ರೀ ದುರ್ಗಾ ಫ್ರೆಂಡ್ಸ್ ಅರಂತೋಡು ಇದರ ಸದಸ್ಯರು ಶಾಲಾ ಸೌಂದರ್ಯಕ್ಕಾಗಿ ಹೂತೋಟ ನಿರ್ಮಿಸುವರೆ ದಿನಾಂಕ 28/11/2023 ರಾತ್ರಿ 7 ಗಂಟೆಯಿಂದ 10 ಗಂಟೆಯವರೆಗೆ ಶ್ರಮದಾನ ಮಾಡುವ ಮೂಲಕ ಸಹಕರಿಸಿರುತ್ತಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ STMC ಸದಸ್ಯರು, ಪೋಷಕರು ಹಲವಾರು ದಿನಗಳ ಕಾಲ ಶಾಲಾ ಸ್ವಚ್ಛತೆಗಾಗಿ ತಂಡಗಳಲ್ಲಿ ಆಗಮಿಸಿ ಶ್ರಮದಾನ ಮಾಡಿರುತ್ತಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶತಮಾನೋತ್ಸವ ಸಂದರ್ಭದಲ್ಲಿ ನಾವು ಹೇಳಿಕೊಂಡಂತೆ 5,000ಕ್ಕಿಂತ ಮೇಲ್ಪಟ್ಟ ದಾನಿಗಳ ಹೆಸರಿನ ನಾಮಫಲಕವನ್ನು ಈ ಹಾಲ್ನಲ್ಲಿ ಅಳವಡಿಸುವುದೊಂದು ಈ ಹಿಂದೆ ತೀರ್ಮಾನವಾಗಿತ್ತು. ಆ ಒಂದು ಕೆಲಸವನ್ನು ಇವತ್ತು ಈ ಸಭೆಯಲ್ಲಿ ಮಾಡಿ ಅದನ್ನು ಅನಾವರಣವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಲ್ಲಿ ಮಾಡಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಎಲ್ಲ ಸಹಕರಿಸಿದ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅರಂತೋಡು ಇದರ ಅಧ್ಯಕ್ಷರು, ಸದಸ್ಯರು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು, ಅಧ್ಯಕ್ಷರು, ಸದಸ್ಯರು, ಪಾಪ್ಯುಲರ್ ಎಜುಕೇಷನ್ ಸೊಸೈಟಿಯ ಅರಂತೋಡು ಇದರ ಎಲ್ಲ ಪದಾಧಿಕಾರಿಗಳಿಗೂ, ಶ್ರೀ ಮಲ್ಲಿಕಾರ್ಜುನ ಭಜನಾ ಮಂಡಳಿ ಅರಂತೋಡು, ಶ್ರೀ ತೆಕ್ಕಿಲ್ ಪ್ರತಿಷ್ಠಾನ ಅರಂತೋಡು, ಬದ್ರಿಯಾ ಜುಮ್ಮಾ ಮಸೀದಿ ಅರಂತೋಡು, ದುರ್ಗಾ ಫ್ರೆಂಡ್ಸ್ ಅರಂತೋಡು, ವಾಹನ ಚಾಲಕ ಮಾಲಕರ ಸಂಘ ಅರಂತೋಡು, ಅನ್ವರಲ್ ಹುದಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅರಂತೋಡು, ತಂಬುರಾಟಿ ಭಗವತಿ ಸೇವಾ ಸಂಘ ಅರಂತೋಡು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅರಂತೋಡು, ಶ್ರೀಕೃಷ್ಣ ನಾಸಿಕ್ ಬ್ಯಾಂಡ್ ಸೆಟ್ ಬಿಳಿಯಾರು, ಹಾಲು ಉತ್ಪಾದಕರ ಸಹಕಾರಿ ಸಂಘ ಅರಂತೋಡು, ರಬ್ಬರ್ ಉತ್ಪಾದಕರ ಸಹಕಾರಿ ಸಂಘ ಅರಂತೋಡು, ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಸಂಪಾಜೆ ವಲಯ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅರಂತೋಡು, ಅಂಗನವಾಡಿ ಕೇಂದ್ರ ಅರಂತೋಡು ಇವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಸದಾ ಸ್ಮರಿಸುತ್ತಾ ನಾವು ಈ ವರದಿಯಲ್ಲಿ ದಾಖಲಿಸ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಶೈಕ್ಷಣಿಕ ವರ್ಷದ ಸಮಗ್ರ ಚಿತ್ರಣವನ್ನು ನಮ್ಮ ಮುಂದಿರಿಸಿದ ನಮ್ಮ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾದ ಗೋಪಾಲಕೃಷ್ಣ ಬನ ಸರ್, ತಮಗೆ ಪ್ರೀತಿಯ ವಂದನೆಗಳು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಈ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಸಾಕಷ್ಟು ಶ್ರಮವಹಿಸಿದ ಶ್ರೀ ಗೋಹನ್ನಪ್ಪ ಮಾಸ್ಟರ್ ಅಡ್ತಲೆ, ಹಾಗೆಯೇ ಹಿರಿಯ ಶಿಕ್ಷಕಿ ಗಂಗಮ್ಮ ಮತ್ತು ಉಮಾವತಿ ಮೇಡಮ್ ಅವರು ಈ ಹಿಂದೆ ಸೇವೆ ಸಲ್ಲಿಸಿದಂಥ ಶ್ರೀ ಗಾಂಧಿನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ತಂಡ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದೀಪ ಪ್ರಜ್ವಲನೆಯ ಮೂಲಕ ಈ ಒಂದು ಸಭಾ ಕಾರ್ಯಕ್ರಮ ಮತ್ತು ಸಭಾ ವೇದಿಕೆಯ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕಿಯಾದಂಥ ಕುಮಾರಿ ಭಾಗೀರಥಿ ಮುರಳ್ಯ ಇವರು. ಮೇಡಮ್, ತಾವು ಈ ಒಂದು ಕಾರ್ಯವನ್ನು ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದೀಪ ಪ್ರಜ್ವಲನೆಯ ಮೂಲಕ ಈ ಒಂದು ಸಭಾ ಕಾರ್ಯಕ್ರಮ ಮತ್ತು ಸಭಾ ವೇದಿಕೆಯು ವಿದ್ಯುಕ್ತವಾಗಿ ಉದ್ಘಾಟಿಸಲಿದ್ದಾರೆ ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕಿ ಭಾಗೀರಥಿ ಮುರಳ್ಯ ಇವರು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ, ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮ ಬಾಳಿನಲ್ಲಿ ಅಂಧಕಾರವ ಓಡಿಸಿ ಜ್ಞಾನದ ಬೆಳಕು ಹರಿಯಲಿ ಎಂಬ ಸದಾಶಯದೊಂದಿಗೆ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ತಾವು ಉದ್ಘಾಟಕರ ನೆಲೆಯಲ್ಲಿ ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮೇಡಮ್.
ಎಲ್ಲರಿಗೂ ನಮಸ್ಕಾರ. ಸ್ಥಳ ಸಾನ್ನಿಧ್ಯ ದೇವರಾದ ಮಲ್ಲಿಕಾರ್ಜುನ ದೇವರು ಹಾಗೂ ಇಲ್ಲಿಯ ಊರಿನ ಎಲ್ಲ ದೇವರಿಗೆ ವಂದಿಸುತ್ತಾ, ಸರ್ಕಾರಿ ಪದವಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಅರಂತೋಡು ಇದರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ವಾರ್ಷಿಕೋತ್ಸವ, ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ, ದಾನಿಗಳಿಂದ ನೀಡಲ್ಪಟ್ಟ ಸವಲತ್ತುಗಳ ಉದ್ಘಾಟನೆ ಮತ್ತು ನಿವೃತ್ತ ಶಿಕ್ಷಕಿಯವರ ಬೀಳ್ಕೊಡುಗೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಕೇಶವ ಅಡ್ತಳೆಯವರೇ, ಶ್ರೀಮತಿ ಉಮಾವತಿ ನಿವೃತ್ತ ಶಿಕ್ಷಕಿಯವರನ್ನು ಸನ್ಮಾನ ಮಾಡಲಿಕ್ಕೆ ನಮ್ಮೊಂದಿಗೆ ಇರುವಂಥ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ KR ಗಂಗಾಧರವರೇ, ಈ ಕಾರ್ಯಕ್ರಮದ ಪ್ರಧಾನ ಭಾಷಣ ಮಾಡಲಿಕ್ಕೆ ಬಂದಿರುವಂಥ ಪುರುಷೋತ್ತಮ ಕಿರ್ಲಾಯರವರೇ, ಶ್ರೀಮತಿ ಭವಾನಿಯವರೇ, ಶಿವಾನಂದ ಕುಕ್ಕುಂಬಳವರೇ, ಶ್ವೇತಾ ರವರೇ, ಶ್ರೀಮತಿ ಮಾಲಿನಿಯವರೇ, ಪುಷ್ಪಾ ಕೊಡೆಂಕಿರಿಯವರೇ, ಪುಷ್ಪಾದರ ತೀರ್ಥರಾಮಯ್ಯ, ಸಂತೋಷ್ ಕುತ್ತಮುಟ್ಟೆಯವರೇ, ಶ್ರೀಮತಿ ಮಮತಾರವರೇ, ಇವತ್ತು ನಮ್ಮೊಟ್ಟಿಗಿರುವ ಶ್ರೀಮತಿ ಪುಷ್ಪಾ ಮೇಧಪ್ರವರೇ, ಈ ಒಂದು ರಂಗಮಂದಿರದ ಸ್ಟೇಜನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಂಥ ದಿವಂಗತ UD ಶೇಖರ್ ಅವರ ಧರ್ಮಪತ್ನಿ ಶ್ರೀಮತಿ ಗೀತಾ ಶೇಖರ್ ಅವರೇ, ಶ್ರೀಮತಿ ಜಯಶ್ರೀ ಅವರೇ, ಶ್ರೀಮತಿ ಜಾನಕಿ ಮೇಧಪ್ಪರವರೇ ಹಾಗೂ ಜನಾರ್ದನ ಕಲ್ಮುಟ್ಟೆ ಹಾಗೂ ಈ ಶಾಲಾ ಮುಖ್ಯ ಗುರುಗಳಾದ ಗೋಪಾಲಕೃಷ್ಣರವರೇ, ನನ್ನ ಸಹೋದ್ಯೋಗಿಯಾಗಿದ್ದುಕೊಂಡು ಜಿಲ್ಲಾ ಪಂಚಾಯತಿಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ಯುವ ನಾಯಕ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಸತೀಶ್ ನಾಯ್ಕರವರೇ, STMC ಅಧ್ಯಕ್ಷರಾದ ಸುರೇಶ್ ರವರೇ, ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಎಲ್ಲ ಮಹನೀಯರೇ, ಮಹಿಳೆಯರೇ, ಪೋಷಕರೇ ಹಾಗೂ ವಿದ್ಯಾರ್ಥಿನಿಯರೇ, ತುಂಬ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅರಂತೋಡಲ್ಲಿ ಕಾರ್ಯಕ್ರಮ ತುಂಬ ಆಯಿತು, ಬರ್ತಾನೇ ಇದ್ದೇನೆ. ಮೊನ್ನೊಂದು ಕಾರ್ಯಕ್ರಮ ಗೀತಾ ಶೇಖರ್ ಅವರ ಕಾರ್ಯಕ್ರಮಕ್ಕೆ ಮಿಸ್ ಮಾಡಿಕೊಂಡೆ, ತುಂಬ ಬೇಜಾರು ಮಾಡಿಕೊಂಡ್ರು. ಅನಿವಾರ್ಯ ಕಾರಣ ಇದ್ದ ಕಾರಣ ನಾನು ಶುಕ್ರವಾರದ ಯಾವುದೇ ಕಾರ್ಯಕ್ರಮಕ್ಕೆ ನನಗೆ ಭಾಗವಹಿಸಲಿಕ್ಕೆ ಆಗೋದಿಲ್ಲ. ನಾನು ರಾಜ್ಯ ಸಮಿತಿಯಲ್ಲಿ ಒಂದು ಸದಸ್ಯ ಇದ್ದ ನನ್ನ ಸಮಿತಿ ಮೀಟಿಂಗ್ ಇರೋದು ಶುಕ್ರವಾರ. ಆದ ಕಾರಣ ಶುಕ್ರವಾರದ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಇವತ್ತು ಬರಲೇಬೇಕೆನ್ನೋ ನಿಟ್ಟಿನಲ್ಲಿ ಮಧ್ಯಾಹ್ನದವರೆಗೆ, ಮಧ್ಯಾಹ್ನ ನಂತರ ಯಾವುದೇ ಕಾರ್ಯಕ್ರಮ ಇಟ್ಟುಕೊಳ್ಳದೆ ಇದಕ್ಕೆಂತಲೇ ಸಮಯವನ್ನು ಕಾದಿರಿಸಿಕೊಂಡು ಬಂದಿದ್ದೇನೆ. ಅದರ ಅರ್ಧ ಗಂಟೆ ವೇಸ್ಟ್ ಆಯಿತು ಟೈಮ್. ಅಲ್ಲಿ ಲಗೋರಿ ಕಾರ್ಯಕ್ರಮದ ಮೀಟಿಂಗ್ ಇದ್ದ ಕಾರಣ ಅರ್ಧ ಗಂಟೆ ವ್ಯತ್ಯಾಸ ಆಯಿತು. ಅದನ್ನು ಮುಗಿಸ್ಕೊಂಡು ಬಂದಿದ್ದೇನೆ. ಅರಂತೋಡು ಅಂತ ಹೇಳಿದರೆ ಒಂದು ವಿವಿಧ ಕಲೆಗಳಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಎನ್ನುವ ರೀತಿಯಲ್ಲಿ ಎಲ್ಲ ಜನ, ಸಮುದಾಯ, ಸಂಘ ಸಂಸ್ಥೆಯವರು ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ. ಯಾವಾಗ ನೋಡಿದರೂ ವಿವಿಧ ರೀತಿಯ ಕಾರ್ಯಕ್ರಮಗಳು ಆಗ್ತಾನೇ ಇದೆ. ಅಧ್ಯಕ್ಷರು, ಪಂಚಾಯತ್ನ ಅಧ್ಯಕ್ಷರು ಕೂಡ ಯುವಕರಾಗೆ ಇದ್ದಾರೆ, ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೂ ನಮ್ಮ ಪ್ರಾಂಶುಪಾಲರಿಗಿಂತ ನೀವು ಯುವಕರು ಅಂತ, ಅವರು ರಿಟೈರ್ಮೆಂಟ್ ಆದವರು ಹಾಗೆ ಹೇಳಿದ್ದು. ಅದೇ ರೀತಿ ನಮ್ಮ VSS ಬ್ಯಾಂಕಿನ ಅಧ್ಯಕ್ಷರು ಸಂತೋಷಣ್ಣ ಕುತ್ತಮುಟ್ಟೆ, ಇವರಿಬ್ಬರು ಒಟ್ಟಿಗೆ ಸೇರಿದರೆ ಒಂದು ಕಾರ್ಯಕ್ರಮ ಯಶಸ್ವಿ ಅಂತಲೇ ಲೆಕ್ಕ. ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿ ಆಗ್ತಾಯಿದೆ. ಶಿಕ್ಷಣದ ಜೊತೆಯಲ್ಲಿ ಸಾಂಸ್ಕೃತಿಕ ಲೋಕದಲ್ಲಿ ಅವರಲ್ಲಿರುವ ಪ್ರತಿಭೆಗಳನ್ನು, ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಹೊರಹೊಮ್ಮಲಿಕ್ಕೋಸ್ಕರ ವರ್ಷದ ಕಡೆಯ ದಿನ ಒಂದು ತಿಂಗಳಲ್ಲಿ ಈ ಒಂದು ವಾರ್ಷಿಕೋತ್ಸವವನ್ನು ಇಟ್ಟುಕೊಂಡಿದೆ. ಒಂದು ವರ್ಷದ ಅವಧಿಯಲ್ಲಿ ಮಕ್ಕಳೊಟ್ಟಿಗೆ ಶಿಕ್ಷಕರು ಮಾತ್ರ ಇರ್ತಾರೆ. ಅವರ ಬೋಧನೆ, ಬೋಧಕೇತರ ವಿಷಯಗಳಲ್ಲಿ ಅವರು ಶಿಕ್ಷಕರು ಮತ್ತು ಮಕ್ಕಳು ಮಾತ್ರ ಅಲ್ಲಿ ಅವರೊಟ್ಟಿಗೆ ಚರ್ಚೆ ಮಾಡಿಕೊಂಡು ಅವರ ಪರೀಕ್ಷೆಗಳನ್ನು ನೋಡ್ತಾ ಇರ್ತಾರೆ. ಆದರೆ ಆ ವರ್ಷದಲ್ಲಿ ಬರೇ ಶಿಕ್ಷಣದ ಮಾತ್ರ ಅಲ್ಲ, ಇತರ ಚಟುವಟಿಕೆಯಲ್ಲಿ ನನ್ನ ಮಕ್ಕಳು ಎಷ್ಟು ಸಾಧನೆ ಗಳಿಸಿದ್ದಾರೆ, ನನ್ನ ಮಗು ಇತರರಿಗಿಂತ ಹೇಗೆ ವಿಭಿನ್ನನಾಗಿದ್ದಾನ ಅಥವಾ ಹೇಗಿದ್ದಾನೆ ಎನ್ನುವುದಕ್ಕೆ ಪರೀಕ್ಷೆ ಮಾಡಿದೋರಕ್ಕೋಸ್ಕರನೇ ಈ ವಾರ್ಷಿಕೋತ್ಸವ ಸಮಾರಂಭ.
ಇವತ್ತು ಮನೆಯ ಅಪ್ಪ ಅಮ್ಮ ಮಕ್ಕಳ ಪೋಷಕರು ಕೂತು ಜಡ್ಜ್ ಮಾಡುವಂಥದ್ದು. ನನ್ನ ಮಗ ಹೇಗೆ ಡ್ಯಾನ್ಸ್ ಮಾಡಿದ್ದಾನೆ, ಮತ್ತೆ ಹೋಗಿ ಬೈಲಿಕ್ಕೆ ಉಂಟು, ನೋಡು ಅವನು ಅಷ್ಟು ಚಂದ ಕೋಲು ಮಾಡಿದ್ದ, ನೀನು ಯಾಕೆ ತಪ್ಪು ಮಾಡಿದ್ದು, ಹಾಗೆ ನಿನಗೆ ನಾಳೆ ಟೀಚರ್ ಬೈತಾರೆ ನೋಡು ಅಂತ ಮನೆಯಲ್ಲಿ ಹೇಳಲಿಕ್ಕೆ ಉಂಟು. ಅದಕ್ಕೋಸ್ಕರ ಇವತ್ತು ನೀವೇ ಜಡ್ಜ್ ಮಾಡಬೇಕು ನಿಮ್ಮ ಮಕ್ಕಳು ಹೇಗಿದ್ದಾರೆ ಅಂತೇಳಿ. ಟೀಚರ್ ಹೇಳಿದರೆ ಒಂದು ಸುಳ್ಳು ಹೇಳ್ಬೋದು, ಒಂದು ಸತ್ಯ ಹೇಳ್ಬೋದು, ಅಥವಾ ಅವರ ಮಕ್ಕಳಿದ್ರೆ ಅವರಿಗೆ ಜಾಸ್ತಿ ಮಾರ್ಕ್ ಹಾಕಿರ್ಬೋದು, ಅಥವಾ ನನ್ನ ಮಕ್ಕಳಿಗೆ ಕಡಿಮೆ ಆಗಿರ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು. ಅವರು ಮಾಡೋದಿಲ್ಲ. ಆ ಭಾವನೆಗಳೆಲ್ಲ ಹೋಗಬೇಕು. ಅದರ ಜೊತೆಗೆ ಆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ನೀವು ಆಹ್ಲಾದಿಸಬೇಕು, ಅಂದರೆ ಅದನ್ನು ನೀವು ಆನಂದಿಸಬೇಕು. ಅದರೊಟ್ಟಿಗೆ ಅವರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ನೀವು ಕೂಡ ಕಂಡುಕೊಂಡು ಮುಂದೆ ಅವನಿಗೆ ಯಾವ ರೀತಿಯ ಟ್ರೈನಿಂಗ್ ಕೊಡಿಸಬೇಕು, ಯಾರಲ್ಲಿ ಕೊಡಿಸಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಮೂಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಾರ್ಷಿಕೋತ್ಸವ. ಇದರಲ್ಲಿ ಮಕ್ಕಳು ಮಾತ್ರ ಅಲ್ಲ, ಹೆತ್ತವರು ಕೂಡ ಮಕ್ಕಳಾಗೆ ಅಲಂಕಾರವಾಗಿ ಬಂದಿದ್ದಾರೆ. ಸುಂದರವಾದ ಡ್ರೆಸ್ ಹಾಕಿ, ಸುಂದರವಾಗಿ ಮೇಕಪ್ ಮಾಡಿಕೊಂಡು ಎಲ್ಲ ಚಂದವಾಗಿ ಬಂದಿದ್ದಾರೆ. ನನ್ನ ಮಗ ಅಲ್ಲಿ ಹೋಗುವಾಗ ನನ್ನ ಅಮ್ಮ, ನೀನು ಚಂದ ಸ್ಯಾರಿ ಉಟ್ಟುಕೊಂಡು ಬರಬೇಕು, ಅಲ್ಲೆಲ್ಲ ಚಂದ ಉಟ್ಟುಕೊಂಡು ಬರ್ತಾರೆ, ನೀನು ಹಳೆಯ ಸ್ಯಾರಿ ಉಟ್ಟುಕೊಂಡು ಬರಬೇಡಿ ಅಂತ ಹೇಳಿರ್ತಾರೆ ಕೆಲವು ಮಕ್ಕಳು. ಅದಕ್ಕೆ ಅವರು ಕೂಡ ಇವತ್ತು ಮಕ್ಕಳಿಗಿಂತ ಅವರು ಸುಂದರವಾಗಿ ಕಾಣ್ತಾರೆ. ಆ ಮಕ್ಕಳಿಗೂ ಅದು ಖುಷಿ, ನನ್ನಮ್ಮ ಬರ್ತಾರೆ, ನನ್ನ ಪಪ್ಪ ಬರ್ತಾರೆ. ಇವತ್ತು ಬಾರದಿದ್ದರೆ ಜಗಳ ಮಾಡ್ತಾರೆ, ನನ್ನ ಸ್ಕೂಲಿಗೆ ಎಲ್ಲರ ಅಪ್ಪ ಅಮ್ಮ ಬಂದು ನೀನು ಮಾತ್ರ ಬರಲಿಲ್ಲ ಅಂತೇಳಿ ಜಗಳ ಮಾಡುವಂಥ. ಅದಕ್ಕೋಸ್ಕರ ಇವತ್ತೊಂದು ರೀತಿಯ ಸಮ್ಮಿಲನ ಅಂತ ಕೊಟ್ಟಿದ್ದಾರೆ. ಅದನ್ನೇ ಹೇಳೋದು, ಮಕ್ಕಳು, ಪೋಷಕರು, ಶಿಕ್ಷಕರು, ಊರಿನ ಎಲ್ಲ ಸಂಘ ಸಂಸ್ಥೆಯವರು, ಹಿರಿಯರೆಲ್ಲರೂ ಸೇರಿ ಒಂದು ರೀತಿಯ ಸಮ್ಮಿಲನ ಮಾಡುವಂಥದ್ದು, ಸೇರಿ ಒಂದು ಖುಷಿ ಪಡುವಂಥ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ. ಒಂದು ಮಗುವಿನ ಬಗ್ಗೆ ನಾವು ಒಂದು ಪ್ರಾಥಮಿಕ ಹಂತದಲ್ಲಿ ಅವನನ್ನು ಜಡ್ಜ್ ಮಾಡ್ಬೋದು. ಪ್ರಾಥಮಿಕ ಹಂತ ಅಂತ ಹೇಳಿದರೆ ಒಂದು ಫೌಂಡೇಶನ್, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಿದ್ರೆ ಅದರ ತಳಮಟ್ಟದ ಫೌಂಡೇಶನ್ ಎಷ್ಟು ಗಟ್ಟಿ ಇದೆಯಾ ಅದರ ಆಧಾರದಲ್ಲಿ ಅದರ ಮೇಲೆ ಎಷ್ಟು ಮಾಳಿಗೆಗಳನ್ನು ಕಟ್ಟಬೋದು. ಅದಕ್ಕೆ ಹಾಕುವ ಸಿಮೆಂಟ್ ಇರ್ಬೋದು, ಜಲ್ಲಿ ಇರ್ಬೋದು, ಇನ್ನು ನೀರಿರ್ಬೋದು, ಯಾವುದಿದ್ರೂ ಕೂಡ, ಹೊಯ್ಗೆ ಕಲ್ಲು ಯಾವುದಿದ್ರೂ ಕೂಡ ಅದು ಸಮಾನತೆಯಿಂದ ಅದಕ್ಕೆ ಎಲ್ಲ ರೀತಿಯಲ್ಲಿ ಸರಿಯಾಗಿದ್ದರೆ ಆ ಫೌಂಡೇಶನ್ ಗಟ್ಟಿದ್ರೆ ಅದರ ಮೇಲೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಬೋದು, ಅದು ಎಷ್ಟು ವರ್ಷ ಕೂಡ ಬಾಳಿಕೆ ಬರ್ಬೋದು. ಅಂಥ ಫೌಂಡೇಶನ್ ಇರುವಂಥ ಕ್ಷೇತ್ರ ಅಂತೇಳಿದರೆ ಪ್ರಾಥಮಿಕ ಹಂತದ ಶಿಕ್ಷಣ. ಆ ಶಿಕ್ಷಣ ಒಳ್ಳೆಯ ಶಿಕ್ಷಣ ಆದರೆ ಮುಂದೆ ಆ ವ್ಯಕ್ತಿ, ಆ ವಿದ್ಯಾರ್ಥಿ ಯಾವ ಸಾಧನೆ ಮಾಡಲಿಕ್ಕೂ ತಯಾರಿರ್ತಾನೆ, ಯಾವ ಸಾಧನೆಯೂ ಕೂಡ ಮಾಡ್ಯಾನು. ಒಂದು ಶಾಲೆಯಲ್ಲಿ ಕಲಿತ ಪರೀಕ್ಷೆಯಲ್ಲಿ ಒಂದೊಂದು ದಿವಸ ಏನಾಗ್ತದೆ ಅಂತೇಳಿ ಒಂದು ಮಗುವಿಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕಷ್ಟ ಇರ್ತದೆ, ಒಂದು ಸಬ್ಜೆಕ್ಟ್ ಸುಲಭ ಇರ್ತದೆ. ಕೆಲವು ಮಕ್ಕಳಿಗೆ ಎಲ್ಲ ಸಬ್ಜೆಕ್ಟ್ ಸುಲಭ ಇರ್ತದೆ, ಕೆಲವರಿಗೆ ಕಷ್ಟ ಇರ್ತದೆ. ಅವರು ಆಟದಲ್ಲಿ ಫಸ್ಟ್ ಇರ್ಬೋದು, ಅಥವಾ ಊಟದಲ್ಲಿ ಫಸ್ಟ್ ಇರ್ಬೋದು, ಓಟದಲ್ಲಿ ಫಸ್ಟ್ ಇರ್ಬೋದು, ಪಾಠದಲ್ಲಿ ಸ್ವಲ್ಪ ಹಿಂದೆ ಇರ್ಬೋದು. ಅಂದರೆ ಅವರಲ್ಲಿರುವ ಟ್ಯಾಲೆಂಟನ್ನು ನಾವು ಪರಿಗಣಿಸಿ ಅವರಿಗೆ ಒಂದು ಮಾನ್ಯತೆಯನ್ನು ಕೊಡಬೇಕು, ಅವರನ್ನು ಪ್ರಶಂಸೆ ಮಾಡಬೇಕು, ಆಗ ಅವರಿಗೆ ಖುಷಿಯಾಗ್ತದೆ. ಅದಕ್ಕೋಸ್ಕರ ಈ ಪರೀಕ್ಷೆ ಮಾಡಿದಾಗ ಪರೀಕ್ಷೆಯಲ್ಲಿ ಫೇಲ್ ಆದರೆ ಏನು ಹೇಳ್ತಾರೆ ಮಕ್ಕಳ ಮನೆಯವರು, ನನ್ನ ಮಗನ ಫೇಲ್ ಆಗಿದ್ದಾನ, ಅವನು ಫಸ್ಟ್ ಇದ್ದ, ಏನೋ ಒಂದು ಟೀಚರ್ ಸ್ವಲ್ಪ ಮಾರ್ಕ್ ಕಡಿಮೆ ಹಾಕಿದ್ದಾರೆ, ಅವ್ರದ್ದು ಪಾಠ ಏನೋ ಅರ್ಥ ಆಗೋದಿಲ್ಲ ಅವನಿಗೆ, ಅದಕ್ಕೆ ಅವನು ಫೇಲ್ ಆಗಿದ್ದಾನೆ. ಪಾಸ್ ಆದರೆ ನನ್ನ ಮಗ ಹುಷಾರು, ಅವನು ಕಲಿದರೆ ಎಲ್ಲದರಲ್ಲಿ ಹುಷಾರು, ಟೀಚರ್ಸ್ಗಿಂತಲೂ ಅವನು ಹೇಳಿಕೊಡ್ಬೇಕಂತಾರೆ, ನಾವು ಕೂಡ ಹೇಳಿಕೊಡೋದಿಲ್ಲ, ಅವನೇ ಹುಷಾರಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಒಂದು ಬದಲಾವಣೆ, ಅವನು ಪಾಸ್ ಆದರೆ ಅವನಷ್ಟಕ್ಕೆ ಪಾಸಾದ್ದು, ಫೇಲ್ ಆದರೆ ಅದಕ್ಕೆ ಯಾರೋದೊಬ್ಬರು ಕಾರಣ ಅಂತೇಳಿ ಒಂದು ರೀತಿಯ ಭಾವನೆಗಳು ನಮ್ಮಲ್ಲಿರ್ತದೆ, ಅದೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ದಿವಸ ಇವತ್ತು ಕನಕ ಜಯಂತಿಯ ಶುಭಾಶಯ ನಿಮಗೆ ಹೇಳ್ತಿದ್ದೇನೆ. ಕನಕದಾಸರನ್ನು ಎಲ್ಲ ಮಕ್ಕಳಿಗಿಂತ ಅವರು ಫಸ್ಟ್ ಅಂತೆ, ಯಾವಾಗಲೂ ಕ್ಲಾಸಿನಲ್ಲಿ ಎಲ್ಲ ವಿಚಾರದಲ್ಲಿ ಕನಕದಾಸರು ಫಸ್ಟ್ ಬರ್ತಿದ್ರಂತೆ. ಆಗ ಕೆಲವು ಮಕ್ಕಳಿಗೆ ಮತ್ಸರಾಗ್ತಿದೆ, ಯಾವಾಗ ನೋಡಿದ್ರು ಆ ಟೀಚರ್ ಅವನನ್ನೇ ಕರೆಸಿ ಮಾತನಾಡೋದು, ಅವನಿಗೆ ಯಾವ ಕ್ವಶನ್ ಕೇಳಲಿಕ್ಕಿಲ್ಲ, ಅಥವಾ ಅವನಲ್ಲೇ ಎಲ್ಲ ಉತ್ತರ, ಅವನಿಗೆ ಫಸ್ಟ್ ಮಾರ್ಕ್ ಬರ್ತದೆ ಅಂತೇಳಿ ಮತ್ಸರ ಪಡ್ತಿದ್ರು. ನೀವಲ್ಲ, ಹಿಂದಿನ ಕಾಲದ ಮಕ್ಕಳು. ಆಗ ಒಂದು ದಿವಸ ಎಲ್ಲರನ್ನು ಕರೆಸಿ ಗುರುಗಳು ಏನು ಮಾಡಿದ್ರು ಅಂತೇಳಿ, ಗುರುಕುಲದಲ್ಲಿ ಆಗ ಪಾಠ ಆಗ್ತಿದ್ದದ್ದು, ಎಲ್ಲರಿಗೂ ಒಂದೊಂದು ಲಾಡು ಕೊಟ್ಟರಂತೆ. ನೀವೆಲ್ಲ ಈ ಲಾಡನ್ನು ಯಾರು ಕಾಣದಲ್ಲಿ ಹೋಗಿ ತಿಂದು ಬರ್ಬೇಕು, ಯಾರು ನಿಮ್ಮನ್ನು ನೋಡಬಾರ್ದು ನೀವು ತಿನ್ನುವಾಗ ಅಂತೇಳಿ ಕೊಟ್ಟರಂತೆ. ಎಲ್ಲ ಮಕ್ಕಳು ಇಟ್ಕೊಂಡು ಹೋದರು, ಶಾಲೆ ಹಿಂದೆ ಹೋದರು, ಶೌಚಾಲಯ ಹಿಂದೆ ಹೋದರು, ಇಲ್ಲಿ ಅಂಗಡಿ ಪಕ್ಕ ಇದ್ದರೆ ಅದರ ಹಿಂದೆ ಹೋದರು, ನಮ್ಮ ಸಂತೋಷಣ್ಣನ ಸೊಸೈಟಿ ಉಂಟು ಅದರೊಳಗೆ ಕೆಲವು ಹೋಗಿ ನುಗ್ಗಿ ತಿಂದರು, ಕೇಶವಣ್ಣನ ಪಂಚಾಯತ್ರೊಳಗೆ ಹೋಗಿ ತಿಂದರು. ಇವು ಮಾತ್ರ ಎಲ್ಲ ತಿಂದು ಆರಾಮಾಗಿ ಬಂದ್ರಂತೆ. ಎಲ್ಲ ಮಕ್ಕಳು ಬಂದರು. ಬರುವಾಗ ಒಬ್ಬನ ಕೈಯಲ್ಲಿ ಒಂದು ಲಾಡಿತ್ತು, ಅದು ಕನಕದಾಸರ ಕೈಯಲ್ಲಿ. ಆಗ ಕನಕದಾಸರಲ್ಲೇ ಹೇಳ್ತಾನಂತೆ ಗುರುಗಳು, ಯಾಕೆ ತಿನ್ನಲಿಲ್ಲ ನೀನು, ಎಲ್ಲ ಮಕ್ಕಳು ತಿಂದು ಬಂದಿದ್ದೀರಿ, ನೀವು ತಿಂದಿದ್ದೀರಲ್ಲ, ನೀವು ತಿಂದು ನೋಡಿದ್ದಾರೆ, ಯಾರೂ ನೋಡಲಿಲ್ಲ, ನಾನು ಅಲ್ಲಿ ಹೋಗಿ ತಿಂದೆ, ಇಲ್ಲಿ ಹೋಗಿ ತಿಂದೆ ಅಂತ ಹೇಳ್ತಾರೆ. ಆಗ ಅವ ಮಾತ್ರ ಲಾಡಿ ಇಟ್ಕೊಂಡು ಬರ್ರಿ, ನೀನು ಯಾಕೆ ತಿನ್ನಲಿಲ್ಲ, ಯಾರೂ ನೋಡದ ಜಾಗ ಎಲ್ಲಿ ಇಲ್ಲ, ನನ್ನನ್ನು ಎಲ್ಲೆಲ್ಲಿ ನೋಡ್ತಿರುವ ಒಬ್ಬ ಇದ್ದಾನೆ, ಅಲ್ಲಿ ನನ್ನನ್ನು ದೇವರು, ಅವನ ದೇವರ ಧ್ಯಾನ ಮಾಡೋದು ಜಾಸ್ತಿ, ಅವನು ನನ್ನನ್ನು ನೋಡ್ತಾ ಇದ್ದ, ಅದಕ್ಕೆ ನಾನು ತಿನ್ನಲಿಲ್ಲ ಅಂತ.
ಅದು ಅವನಲ್ಲಿರುವ. ಆಗ ಮಕ್ಕಳಿಗೆ ಗೊತ್ತಾಯಿತು, ಓ ಇವನನ್ನು ಹೀಗೆ ಪ್ರೀತಿಸುವಂಥದ್ದು, ಇವನಲ್ಲಿ ಫಸ್ಟ್ ಬರುವಂಥ ಏನು ಅವನಲ್ಲಿ ಒಂದು ಮನೋಭಾವ ಇದೆ ಅನ್ನೋದು ಆ ಮಕ್ಕಳಿಗೆ ಗೊತ್ತಾಯಿತು. ಅದಕ್ಕೋಸ್ಕರ ಅಂದಿನಿಂದ ಅವನು ಕನಕದಾಸರಾಗಿ ಮತ್ತು ಒಂದು ರೀತಿಯ ಸಮುದಾಯದಿಂದ ಹುಟ್ಟಿ ಬಂದಂಥ ಕನಕದಾಸನಾದರೂ ಕೂಡ ಎಲ್ಲರೂ ದಬ್ಬಾಳಿಕೆಯಿಂದ ಅವನು ಹೊರದಬ್ಬಿದರೂ ಕೂಡ ದೇವರೆನ್ನುವನೊಬ್ಬ ಇದ್ದಾಗ ನಾವು ಉಡುಪಿಯಲ್ಲಿ ನೋಡ್ತೇವೆ. ಶ್ರೀಕೃಷ್ಣನ ಮಠದಲ್ಲಿ ಕಣಕಣ ಕಿಂಡಿ ಅಂತಲೇ ಒಂದು ಹೆಸರಿದೆ. ದೇವರೇ ತಿರುಗಿ ನಿಂತು ಅವನಿಗೆ ದರ್ಶನವನ್ನು ಕೊಡ್ತಾರೆ. ಅಂದರೆ ಆ ರೀತಿಯ ಒಂದು ಭಕ್ತಿ ಅವನಲ್ಲಿರುವುದು. ಯಾವಾಗಲೂ ನಾವು ಯಾವುದೇ ವಿಚಾರದಲ್ಲಿ ದೇವರ ಜ್ಞಾನ ಮಾತ್ರ ಅಲ್ಲ, ಪಾಠದಲ್ಲಿ ಕೂಡ ಅಷ್ಟು ಭಕ್ತಿಯಿಂದ ಆ ಪುಸ್ತಕಕ್ಕೆ ನಮಸ್ಕಾರ ಮಾಡಿ ನಾವು ವಿದ್ಯೆ ಕಲಿತಾಗ ಅದರಲ್ಲಿ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಉಂಟು. ಆ ರೀತಿಯ ಶಿಕ್ಷಣ ಈ ಒಂದು ಕ್ಷೇತ್ರದಲ್ಲಿ ಈ ಅರಂತೋಡು ಶಾಲೆಯಲ್ಲಿ ಕೂಡ ನಿಮಗೆಲ್ಲ ಸಿಗ್ತಾ ಇದೆ. ಎಲ್ಲ ಶಿಕ್ಷಕರು ಒಳ್ಳೆಯ ಶಿಕ್ಷಕರಾಗಿ ಎಲ್ಲ ರೀತಿಯಲ್ಲಿ ನಿಮ್ಮನ್ನು ತಯಾರು ಮಾಡ್ತಿದ್ದಾರೆ. ಆ ರೀತಿಯ ಶಿಕ್ಷಣ ನಿಮಗೆಲ್ಲ ಪಡೆದು ಪೋಷಕರಿಗೆ ನೀವು ಮುಂದೆ ಆ ಪೋಷಕರನ್ನು ನೀವು ರಕ್ಷಣೆ ಮಾಡುವ ನಾಯಕರಾಗಿ ಮೂಡಿ ಬರಬೇಕು ಈ ಶಾಲೆಯ ಮಕ್ಕಳು. ಅದೇ ರೀತಿ ಇಲ್ಲಿ ಕಲಿತ ಮಕ್ಕಳು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸುವಂಥ ನಾಯಕರಾಗಿ ನೀವು ಮೂಡಿ ಬರಬೇಕು. ಇವತ್ತಿಲ್ಲಿ ಕೂತ ಅಲ್ಲಿ ಯಾರ ಅಲ್ಲಿ ಏನು ಬರೆದಿದೆ ಅಂತ ಗೊತ್ತಿಲ್ಲ. ಅವರವರ ಯೋಗ್ಯತೆ ಅವರಿಗೆ ಗೊತ್ತಿರ್ತದೆ. ಅದು ಇನ್ನೊಂದು ದಿವಸಕ್ಕೆ, ಇವತ್ತಿಗೆ ನೀನು ಬರೇ ದಡ್ಡನಾಗಿದ್ದರೂ ಇನ್ನೊಂದು ದಿವಸ ದೊಡ್ಡ ವ್ಯಕ್ತಿಯಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ಅದನ್ನು ಯಾರನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಮ್ಮಲ್ಲಿರುವ ಟ್ಯಾಲೆಂಟನ್ನು ಇವತ್ತಿಲ್ಲಿ ಕೂತವರು ಮುಂದಿನ ದಿನ ಪ್ರಧಾನಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಪೈಲಟ್ ಆಗ್ಬೋದು, ಅಥವಾ ಇನ್ಯಾವುದೇ ಇಂಜಿನಿಯರು, ಡಾಕ್ಟ್ರು ಆಗುವಂಥ ವ್ಯಕ್ತಿಗಳು ಎಲ್ಲ ಈ ಮಗುವಿನಲ್ಲಿ, ಎಲ್ಲ ಮಕ್ಕಳಲ್ಲಿ ಆ ಮುಗ್ಧತೆಯಲ್ಲಿ, ಅವರ ಭವಿಷ್ಯದಲ್ಲಿ ಎಲ್ಲರಿಗೂ ಸಮಾನವಾದ ಯೋಗ್ಯತೆಗಳಿದೆ. ಅದನ್ನೆಲ್ಲ ಬಳಸಿಕೊಂಡು ಮುಂದಿನ ಜೀವನದಲ್ಲಿ ಯಶಸ್ವಿಯಾಗಿ ಮೂಡಿ ಬರಲಿ ನಿಮ್ಮ ಜೀವನ. ಅದಕ್ಕೆ ನಿಮ್ಮ ಪೋಷಕರು ಕೂಡ ಆದರ್ಶರಾಗಿರಲಿ. ನಾವು ಯಾರ್ಯಾರೋ ಫಿಲ್ಮ್ ಸ್ಟಾರ್ಗಳನ್ನ ಆದರ್ಶವಾಗಿ ಇಟ್ಟುಕೊಳ್ಳದೆ ನಮ್ಮ ಒಳ್ಳೆಯ ಗುರುಗಳ ಆದರ್ಶ ಆಗಿ, ಒಳ್ಳೆಯ ಊರಿನಲ್ಲಿ ಒಳ್ಳೆಯ ರೈತ ಅಥವಾ ಒಬ್ಬ ಒಳ್ಳೆಯ ಪ್ರಿನ್ಸಿಪಾಲ್ ಅಂತ ನಮ್ಮ ಅಂಥವರಿರ್ಬೋದು, ಅಥವಾ ಒಳ್ಳೆಯ ನಾಯಕರು, ಸಂಘಟಕರು, ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ನಾಯಕರು, ಅವರನ್ನು ಆದರ್ಶವಾಗಿಟ್ಟುಕೊಂಡು ನೀವು ಕೂಡ ಆದರ್ಶ ವ್ಯಕ್ತಿಯಾಗಿ ಮೂಡಿಬರುವಂತೆ ಆಗಲಿ. ಎಲ್ಲ ವಿಚಾರದಲ್ಲಿ ದೇವರು ಅನುಗ್ರಹವನ್ನು ಮಾಡಿಕೊಡಲಿ ನಿಮಗೆ. ಈ ಒಂದು ಕಾರ್ಯಕ್ರಮಕ್ಕೆ ಗೀತಕ್ಕನಿಗೆ ಅಭಿನಂದನೆ ಸಲ್ಲಿಸಿದರೆ ಅವರು ಉಪ್ಪಿನಂಗಡಿ ಗ್ರಾಮ ಪಂಚಾಯತಿನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ಎಲ್ಲ ಮಹಿಳೆಯರೇ ಜಾಸ್ತಿ ಇದ್ದಾರೆ. 33% ನಮ್ಮ ಮೋದಿಜಿ ಘೋಷಣೆ ಮಾಡಿದ್ದಾರೆ. ಈಗ ಎದುರು ಸ್ಟೇಜಲ್ಲೆಲ್ಲ ನಾವೆಲ್ಲ ಇಬ್ಬರನ್ನು ಬಿಟ್ಟರೆ ಮತ್ತೆಲ್ಲ ಪುರುಷರಿದ್ದರೆ, ಮುಂದಿನ ವರ್ಷದ ನಮ್ಮ ಕಾರ್ಯಕ್ರಮದಲ್ಲಿ ಫುಲ್ಲು ಮಹಿಳೆಯರಿರ್ಬೋದು. ಹಿಂದೆಲ್ಲ ಮಹಿಳೆಯರಿದ್ದಾರೆ, ಅವರೆಲ್ಲ ಮುಂದೆ ಬರ್ತಾರೆ ಅಂತ. ಅಂದರೆ ಹಾಗೆಲ್ಲ, ಈಗ ಹಿಂದೆ ಇದ್ದಾರೆ ಮುಂದೆ ಬರ್ತಾರೆ, ಹಿಂದೆ ಇದ್ದವರು ಹಿಂದೆ ಕೂತ್ಕೊಳ್ಳುವಂಥ ಸಂದರ್ಭ ಬರುವ. ಅಂದರೆ 33% ಆದರೆ ಇಲ್ಲಿ ಸೇರಿದ ಮಹಿಳೆಯರು ನೋಡಿದರೆ 33 ಅಲ್ಲ 55% ಕೊಡಬೇಕಾಗ್ಬೋದು. ಅದೆಲ್ಲ ಕಾರ್ಯಕ್ರಮಕ್ಕೆ ಅವರೇ ಬರೋದು. ಅಲ್ಲಿ ಗುಡಿಸುವಲ್ಲಿ ಅವರೇ, ಪಾತ್ರೆ ತೊಳೆಯವರಲ್ಲೇ, ದೇವಸ್ಥಾನದಲ್ಲಿ ಅವರೇ, ಯಾವ ಕಾರ್ಯಕ್ರಮ ಇದ್ದರೂ ಮಹಿಳೆಯರೇ ಜಾಸ್ತಿ ಭಾಗವಹಿಸುವಂಥದ್ದು. ಅದಕ್ಕೆ ಅವರಿಗೆ ಜವಾಬ್ದಾರಿ ಜಾಸ್ತಿ ಕೊಟ್ಟರೆ ಒಳ್ಳೆಯ ಕೆಲಸ ಆಗ್ತದೆ. ಈ ದೇಶದ ಅಭಿವೃದ್ಧಿ ಆಗಲಿ. ಪುರುಷರ ಏನು ಮಾರ್ಗದರ್ಶನದಂತೆ ಮಹಿಳೆಯರ ಒಳ್ಳೆಯ ಕೆಲಸ ಮಾಡುವಂತೆ ಆಗಲಿ. ಅದಕ್ಕೆಲ್ಲ ಸ್ಥಳ ಸಾನ್ನಿಧ್ಯದ ದೇವರುಗಳು ಆಶೀರ್ವಾದ ಮಾಡಲಿ. ಈ ಶಾಲೆಯಲ್ಲಿ ಕಲಿತ ಮಕ್ಕಳಿಗೂ ಒಳ್ಳೆಯ ಜ್ಞಾನಶಕ್ತಿ, ಬುದ್ಧಿಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಆಶಿಸುತ್ತಾ ಈ ಸಂದರ್ಭದಲ್ಲಿ ಬಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೆ ವಂದಿಸ್ತಿದ್ದೇನೆ. ಧನ್ಯವಾದಗಳು.
ನಮ್ಮ ಕರ್ತವ್ಯವಾಗಿತ್ತು. ಅದರಂತೆ ಸ್ಪರ್ಧೆಗಳಲ್ಲಿ ವಿಜೇತರಾದವರನ್ನು ಇದೀಗ ಬಹುಮಾನದ ಮೂಲಕ ನಾವು ಪ್ರೋತ್ಸಾಹಿಸಲಿದ್ದೇವೆ. ಮೊದಲಿಗೆ LKG ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶಿಕ್ಷಕಿ ಕುಮಾರಿ ಪೂರ್ಣಿಮಾ ಇವರು. ಸಂಘ ಅರಂತೋಡು ಇದರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಶಾಲಾ ವಿದ್ಯಾರ್ಥಿಗಳಿಗೆ ಹಲವಾರು ಆಟೋಟ ಸ್ಪರ್ಧೆಗಳು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರ ಹೆಸರು ಈ ಕೆಳಗಿನಂತಿವೆ. ಮೊದಲನೇದಾಗಿ LKG ವಿಭಾಗದಿಂದ ಈ ಬಹುಮಾನವನ್ನು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಕೇಶವ ಆಡ್ತಲೆ ಇವರು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಮಿನಾ ಐಜಾ ಅಭಿನಯ ಗೀತೆಯಲ್ಲಿ ಪ್ರಥಮ, ಬಾಲ್ ಪಾಸ್ ದ್ವಿತೀಯ, ಕಾಳು ಹೆಕ್ಕುವುದು ತೃತೀಯ. ಅಲಿನಾ ಅಭಿನಯ ಗೀತೆ ತೃತೀಯ, ಕಪ್ಪೆ ಜಿಗಿತ ತೃತೀಯ. ಬಾತಿಶಾ ಬಣ್ಣ ಹಚ್ಚುವುದು ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ, ಲಕ್ಕಿ ಗೇಮ್ ಪ್ರಥಮ. ಹರ್ಸ್ವಿ ಚೆಂಡೆಸೆತ ತೃತೀಯ, ಬಾಲ್ ಪಾಸ್ ತೃತೀಯ, ಲಿಂಬೆ ಚಮಚ ಓಟ ತೃತೀಯ. ಕನಿಷ್ಕಾ ಬಣ್ಣ ಹಚ್ಚುವುದು ದ್ವಿತೀಯ, ಅಭಿನಯ ಗೀತೆ ದ್ವಿತೀಯ, ಚೆಂಡೆಸೆತ ದ್ವಿತೀಯ. ಸಾನ್ವಿ ಕಾಳು ಹೆಕ್ಕುವುದು ದ್ವಿತೀಯ, ಲಿಂಬೆ ಚಮಚ ಓಟ ದ್ವಿತೀಯ. ಸೃಜನ್ ಕಾಳು ಹೆಕ್ಕುವುದು ಪ್ರಥಮ, ಕಪ್ಪೆ ಜಿಗಿತ ಪ್ರಥಮ, ಬಣ್ಣ ಹಚ್ಚುವುದು ತೃತೀಯ. ಗಣೇಶ್ಕಾ ಲಕ್ಕಿ ಗೇಮ್ ತೃತೀಯ. ಮುಂದೆ UKG ವಿಭಾಗದಿಂದ ಅನುಜ್ಞಾ ಚೆಂಡೆಸೆತ ತೃತೀಯ, ಲಿಂಬೆ ಚಮಚ ಓಟ ತೃತೀಯ. ಚಿರಾಯು ಲಕ್ಕಿ ಗೇಮ್ ದ್ವಿತೀಯ, ಬಾಲ್ ಪಾಸ್ ಪ್ರಥಮ. ಧನ್ವಿ ಚೆಂಡೆಸೆತ ಪ್ರಥಮ, ಕಾಳು ಹೆಕ್ಕುವುದು ದ್ವಿತೀಯ, ಲಕ್ಕಿ ಗೇಮ್ ದ್ವಿತೀಯ, ಲಿಂಬೆ ಚಮಚ ಓಟ ಪ್ರಥಮ. ದಿಯಾ ಕಾಳು ಹೆಕ್ಕುವುದು ತೃತೀಯ, ಕೈ ಬರಹ ತೃತೀಯ, ಬಾಲ್ ಪಾಸ್ ತೃತೀಯ. ಧನ್ವಿತಾ ಲಕ್ಕಿ ಗೇಮ್ ಪ್ರಥಮ, ಅಭಿನಯ ಗೀತೆ ತೃತೀಯ. ಕನ್ವಿಕಾ ಕಪ್ಪೆ ಜಿಗಿತ ತೃತೀಯ, ಲಕ್ಕಿ ಗೇಮ್ ತೃತೀಯ, ಚೆಂಡೆಸೆತ ದ್ವಿತೀಯ. ಕುಲ್ದೀಪ್ ಕಾಳು ಹೆಕ್ಕುವುದು ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ, ಕೈ ಬರಹ ದ್ವಿತೀಯ, ಅಭಿನಯ ಗೀತೆ ದ್ವಿತೀಯ. ಲಿಖಿನ್ ಕಪ್ಪೆ ಜಿಗಿತ ಪ್ರಥಮ, ಕೈ ಬರಹ ಪ್ರಥಮ, ಲಕ್ಕಿ ಗೇಮ್ ಪ್ರಥಮ. ಋಷಿಕಾ 50 ಮೀಟರ್ ಓಟ ಪ್ರಥಮ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ನಮ್ಮ ನೆಚ್ಚಿನ ನಾಯಕಿ ಕುಮಾರಿ ಭಾಗೀರಥಿ ಮುರುಳಿಯ ಇವರು ನೆರವೇರಿಸಿಕೊಡಬೇಕು ಅಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ರಿತ್ವಿನ್ ಚೆಂಡೆಸೆತ ದ್ವಿತೀಯ, ಕೈ ಬರಹ ತೃತೀಯ, ಅಭಿನಯ ಗೀತೆ ಪ್ರಥಮ, ಲಕ್ಕಿ ಗೇಮ್ ದ್ವಿತೀಯ. ರಶ್ಮಿಕಾ
ಅಭಿನಯ ಗೀತೆ ದ್ವಿತೀಯ, ಕೈಬರಹ ಪ್ರಥಮ, ಬಾಲ್ ಪಾಸ್ ಪ್ರಥಮ, ಲಿಂಬೆ ಚಮಚ ಓಟ ದ್ವಿತೀಯ. ರಜೀನ್ ಕಪ್ಪೆ ಜಿಗಿತ ತೃತೀಯ, ಚೆಂಡೆಸೆತ ಪ್ರಥಮ. ಶಮೀಕ್ ಲಿಂಬೆ ಚಮಚ ಓಟ ಪ್ರಥಮ, ಕಾಳು ಹೆಕ್ಕುವುದು ತೃತೀಯ, ಅಭಿನಯ ಗೀತೆ ತೃತೀಯ, ಬಾಲ್ ಪಾಸ್ ದ್ವಿತೀಯ. ಶ್ರೀರೂಪ್ ವಿದ್ವತ್ ಲಕ್ಕಿ ಗೇಮ್ ತೃತೀಯ, ಬಾಲ್ ಪಾಸ್ ಪ್ರಥಮ. ಯಾದ್ವಿ ಕಾಳು ಹೆಕ್ಕುವುದು ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ. ಯೋಸ್ನಿ ಕಪ್ಪೆ ಜಿಗಿತ ಪ್ರಥಮ, ಕೈಬರಹ ದ್ವಿತೀಯ, ಬಾಲ್ ಪಾಸ್ ದ್ವಿತೀಯ, ರೈಮ್ಸ್ ಪ್ರಥಮ. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನ 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇದೀಗ ಬಹುಮಾನದ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದಾರೆ ಹಿರಿಯ ಶಿಕ್ಷಕಿ ಶ್ರೀಮತಿ ಶಾರದಾ ಇವರು. ಬಹುಮಾನ ವಿತರಣೆಯನ್ನು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಪುರುಷೋತ್ತಮ್ ಕಿರ್ಲಾಯ ಇವರು ನೆರವೇರಿಸಿಕೊಡಬೇಕು ಅಂತ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. 1ನೇ ತರಗತಿ ಆಯುಷಿ ಸ್ಮರಣಶಕ್ತಿ ಪ್ರಥಮ, ಅಭಿನಯ ಗೀತೆ ದ್ವಿತೀಯ, 50 ಮೀಟರ್ ಓಟ ಪ್ರಥಮ, ಚೆಂಡೆಸೆತ ಪ್ರಥಮ. ಸುಷ್ಮಿತಾ ಯುಜೆ ಚಿತ್ರಕಲೆ ತೃತೀಯ, 50 ಮೀಟರ್ ಓಟ ದ್ವಿತೀಯ, ಚೆಂಡೆಸೆತ ದ್ವಿತೀಯ. ಹಜೀಮಾ ಅಬುಬಕರ್ ಸ್ಮರಣಶಕ್ತಿ ತೃತೀಯ, ಅಭಿನಯ ಗೀತೆ ತೃತೀಯ, 50 ಮೀಟರ್ ಓಟ ಪ್ರಥಮ, ಚೆಂಡೆಸೆತ ಪ್ರಥಮ. ಹಸೀಮ್ ಅಬುಬಕರ್ ಸ್ಮರಣಶಕ್ತಿ ತೃತೀಯ, ಅಭಿನಯ ಗೀತೆ ತೃತೀಯ, 50 ಮೀಟರ್ ಓಟ ಪ್ರಥಮ, ಚೆಂಡೆಸೆತ ಪ್ರಥಮ. ಮೊಹಮ್ಮದ್ ಫಾಜಿಲ್ ಸ್ಮರಣಶಕ್ತಿ ದ್ವಿತೀಯ, ಚಿತ್ರಕಲೆ ದ್ವಿತೀಯ, 50 ಮೀಟರ್ ಓಟ ದ್ವಿತೀಯ, ಚೆಂಡೆಸೆತ ದ್ವಿತೀಯ. ಶಮಂತ್ ಅಭಿನಯ ಗೀತೆ ಪ್ರಥಮ, ಚಿತ್ರಕಲೆ ಪ್ರಥಮ, 50 ಮೀಟರ್ ಓಟ ತೃತೀಯ, ಚೆಂಡೆಸೆತ ತೃತೀಯ. 2ನೇ ತರಗತಿ ಹವ್ಯ ಯುಟಿ ಚಿತ್ರಕಲೆ ಪ್ರಥಮ, ಸ್ಮರಣಶಕ್ತಿ ತೃತೀಯ, 50 ಮೀಟರ್ ಓಟ ತೃತೀಯ, ಒಂಟಿಕಾಲ್ ಓಟ ಪ್ರಥಮ. ಲಿಖಿತಾ ಕೆಬಿ ಒಂಟಿಕಾಲ್ ಓಟ ತೃತೀಯ, ಚೆಂಡೆಸೆತ ತೃತೀಯ. ಮೋಕ್ಷಿತ್ ಪಿಎನ್ ಸ್ಮರಣಶಕ್ತಿ ದ್ವಿತೀಯ, ಅಭಿನಯ ಗೀತೆ ತೃತೀಯ, 50 ಮೀಟರ್ ಓಟ ದ್ವಿತೀಯ, ಒಂಟಿಕಾಲು ಪ್ರಥಮ. ಸನ್ಮಿತಾ ಚೆಂಡೆಸೆತ ಪ್ರಥಮ. ಯಶ್ವಿತ್ ಪಿ ಅಭಿನಯ ಗೀತೆ ಪ್ರಥಮ, ಕತೆ ಹೇಳುವುದು ದ್ವಿತೀಯ, 50 ಮೀಟರ್ ಓಟ ಪ್ರಥಮ, ಒಂಟಿಕಾಲು ಓಟ ತೃತೀಯ. ಯೋಗಿತ್ ಬಿಎಲ್ 50 ಮೀಟರ್ ಓಟ ತೃತೀಯ, ಒಂಟಿಕಾಲು ಓಟ ದ್ವಿತೀಯ. ಆರಾಧನಾ ಅಭಿನಯ ಗೀತೆ ದ್ವಿತೀಯ, ಚಿತ್ರಕಲೆ ತೃತೀಯ, ಚೆಂಡೆಸೆತ ದ್ವಿತೀಯ. ಧನುಷ್ ಚೆಂಡೆಸೆತ ದ್ವಿತೀಯ, ಕತೆ ಹೇಳೋದು ಪ್ರಥಮ. ಮೌಲ್ಯ ಯುಎಂ ಸ್ಮರಣಶಕ್ತಿ ಪ್ರಥಮ, ಕತೆ ಹೇಳುವುದು ತೃತೀಯ, 50 ಮೀಟರ್ ಓಟ ಪ್ರಥಮ, ಒಂಟಿಕಾಲು ಓಟ ದ್ವಿತೀಯ. ಬಹುಮಾನ ವಿತರಿಸಿದ ಸರ್ ತಮಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ನಮ್ಮ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಭವಾನಿ ಸಿ ಇವರು ನೆರವೇರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಾನ್ವಿ ಯುಎಸ್ ಚಿತ್ರಕಲೆ ದ್ವಿತೀಯ, 50 ಮೀಟರ್ ಓಟ ದ್ವಿತೀಯ. ಸಜೀಶ್ ಎಎಸ್ ಬಕೆಟಿಗೆ ಚೆಂಡು ಹಾಕೋದು ಪ್ರಥಮ. ಅಬ್ದುಲ್ ನಿಹಾಲ್ 50 ಮೀಟರ್ ಓಟ ದ್ವಿತೀಯ, ಒಂಟುಕಾಲು ಓಟ ತೃತೀಯ. ದಿಯಾ ಮರಿಯಾ 50 ಮೀಟರ್ ಓಟ ತೃತೀಯ. ಲೇಖನ ಯುಜಿ ಲಕ್ಕಿ ಗೇಮ್ ಆಯಿಷಾ ನದಾ ಒಂಟಿಕಾಲು ಓಟ ತೃತೀಯ. ಲೇಖನ್ ಯುಜಿ ಲಕ್ಕಿ ಗೇಮ್ ದ್ವಿತೀಯ. ಮನ್ವಿ ಎನ್ವೈ ಚಿತ್ರಕಲೆ ದ್ವಿತೀಯ, ಒಂಟಿಕಾಲು ಓಟ ದ್ವಿತೀಯ. ಪ್ರತೀಕ್ ಎನ್ಎ
50 ಮೀಟರ್ ಓಟ ಪ್ರಥಮ, ಒಂಟಿಕಾಲು ಓಟ ಪ್ರಥಮ. ಶಾನ್ವಿ MC ಸ್ಮರಣಶಕ್ತಿ ಪ್ರಥಮ, ಕತೆ ಹೇಳೋದು ಪ್ರಥಮ, 50 ಮೀಟರ್ ಓಟ ಪ್ರಥಮ, ಒಂಟಿಕಾಲು ಓಟ ಪ್ರಥಮ. ಸುಶ್ರೀ USA ಅಭಿನಯ ಗೀತೆ ಪ್ರಥಮ, ಚಿತ್ರಕಲೆ ತೃತೀಯ, ಚಂಡಸೆತ ದ್ವಿತೀಯ, ಲಕ್ಕಿ ಗೇಮ್ ತೃತೀಯ. ತನುಷ್ಕೆ ಚಂಡಸೆತ ಪ್ರಥಮ, ಲಕ್ಕಿ ಗೇಮ್ ತೃತೀಯ. ಧನ್ಯವಾದಗಳು ಮೇಡಮ್. ತೃತೀಯ. ಮುಂದಿನ ಬಹುಮಾನವನ್ನು ಗ್ರಾಮ ಪಂಚಾಯತಿನ ಸದಸ್ಯರಾದ ಶ್ರೀ ಶಿವಾನಂದ ಕುಕ್ಕುಂಬಳ ಇವರು ನೆರವೇರಿಸಿಕೊಡಬೇಕು ಅಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ತರುಣಕ್ಕೆ ಚಂಡಸೆತ ತೃತೀಯ. ತ್ರಿಶೂಲ್ UL ಲಕ್ಕಿ ಗೇಮ್ ತೃತೀಯ. ವೇದಿತಾ US ಚಿತ್ರಕಲೆ ಪ್ರಥಮ, ಬಕೆಟಿಗೆ ಚೆಂಡ ಹಾಕುವುದು ಪ್ರಥಮ. ಅನುಶ್ರೀ P ಸ್ಮರಣಶಕ್ತಿ ದ್ವಿತೀಯ, ಲಕ್ಕಿ ಗೇಮ್ ಪ್ರಥಮ. ದಿಶಾನಿ NP ಕತೆ ಹೇಳುವುದು ದ್ವಿತೀಯ, ಬಕೆಟಿಗೆ ಚೆಂಡ ಹಾಕುವುದು ತೃತೀಯ. ಪಾತ್ಮೆತ್ತುರಿಲ ಬಕೆಟಿಗೆ ಚೆಂಡು ಹಾಕುವುದು ತೃತೀಯ. ಮೊಹಮ್ಮದ್ ಅನಸ್ ಬಕೆಟಿಗೆ ಚೆಂಡು ಹಾಕುವುದು ದ್ವಿತೀಯ. ಪ್ರಣವಿ NY ಕತೆ ಹೇಳುವುದು ತೃತೀಯ, ಬಕೆಟಿಗೆ ಚೆಂಡು ಹಾಕುವುದು ದ್ವಿತೀಯ. ಪುಣ್ಯ AS ಸ್ಮರಣಶಕ್ತಿ ತೃತೀಯ, ಲಕ್ಕಿ ಗೇಮ್ ದ್ವಿತೀಯ. ರಿಕ್ತಾ KL ಚಂಡಸೆತ ತೃತೀಯ, ಅಭಿನಯ ಗೀತೆ ದ್ವಿತೀಯ. ಋತ್ವಿ AN ಅಭಿನಯ ಗೀತೆ ತೃತೀಯ, 50 ಮೀಟರ್ ಓಟ ದ್ವಿತೀಯ, ಚಂಡಸೆತ ಪ್ರಥಮ. ಶಬೀರ್ AS 50 ಮೀಟರ್ ಓಟ ತೃತೀಯ, ಒಂಟಿಕಾಲು ಓಟ ದ್ವಿತೀಯ. ಸಿಂಚನ್ BT ಚಂಡಸೆತ ದ್ವಿತೀಯ, ಲಕ್ಕಿ ಗೇಮ್ ಪ್ರಥಮ. ಉನ್ನತಿ AA ಲಕ್ಕಿ ಗೇಮ್ ತೃತೀಯ. ನಮ್ಮ ಈ ಕಾರ್ಯಕ್ರಮದ CCTV ದಾನಿಗಳಾದಂಥ ಶ್ರೀಮತಿ ಜಾನಕಿ ದೇವಪ್ಪಗೌಡ ಅಡಕಬಳೆ ಇದೀಗ ಆಗಮಿಸಿದ್ದಾರೆ. ಅವರನ್ನು ಶಾಲಾ ಪರವಾಗಿ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಅಂತ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿ ಅಂತ ಶ್ರೀಮತಿ ಸರಸ್ವತಿ ಮೇಡಮ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಾನಕಿ ದೇವಪ್ಪಗೌಡ ಅಡಕಬಳೆ CCTV ದಾನಿಗಳು. ಬಹುಮಾನವನ್ನು ವಿತರಿಸಿದಂಥ ಶ್ರೀ ಶಿವಾನಂದ ಕುಕ್ಕುಂಬಳ ಸರ್ ತಮಗೆ ಪ್ರೀತಿಯ ವಂದನೆಗಳು. ಮುಂದೆ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಇದನ್ನು ಶ್ರೀ ತೀರ್ಥರಾಮ HB ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಸುಳ್ಯ ತಾಲೂಕು ಸರ್ ತಾವು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆಕಾಶ್ AK 50 ಮೀಟರ್ ಓಟ ಪ್ರಥಮ, ಒಂಟಿಕಾಲು ಓಟ ಪ್ರಥಮ, ಉದ್ದ ಜಿಗಿತ ದ್ವಿತೀಯ. ಭೂಮಿಕಾ UV ಕ್ವೀಜ್ ದ್ವಿತೀಯ, ಉದ್ದ ಜಿಗಿತ ದ್ವಿತೀಯ, 50 ಮೀಟರ್ ಓಟ ದ್ವಿತೀಯ, ಒಂಟಿಕಾಲು ಓಟ ದ್ವಿತೀಯ. ಚಿಂತನ್ 50 ಮೀಟರ್ ಓಟ ದ್ವಿತೀಯ, ಚಂಡಸೆತ ದ್ವಿತೀಯ, ಉದ್ದ ಜಿಗಿತ ಪ್ರಥಮ. ದಿಶಾನ್ OG ಉದ್ದ ಜಿಗಿತ ತೃತೀಯ, ಚಿತ್ರಕಲೆ ದ್ವಿತೀಯ, 50 ಮೀಟರ್ ಓಟ ತೃತೀಯ, ಒಂಟಿಕಾಲು ಓಟ ತೃತೀಯ. ಹಯಮರಿಯ ಲಕ್ಕಿ ಗೇಮ್ ದ್ವಿತೀಯ, ಕ್ವೀಜ್ ಪ್ರಥಮ, ಚಿತ್ರಕಲೆ ಪ್ರಥಮ. ಮಾನ್ವಿ ಒಂಟಿಕಾಲು ಓಟ ತೃತೀಯ, ಚಂಡಸೆತ ಪ್ರಥಮ, ಉದ್ದ ಜಿಗಿತ ಪ್ರಥಮ. ಮಾನ್ವಿ SP ಚಿತ್ರಕಲೆ ತೃತೀಯ, ಆಶುಭಾಷಣ ದ್ವಿತೀಯ, ಚಂಡಸೆತ ದ್ವಿತೀಯ.
ಪ್ರಾಪ್ತಿ KL ದೇಶಭಕ್ತಿ ಗೀತೆ ಪ್ರಥಮ, ಆಶುಭಾಷಣ ತೃತೀಯ, ಲಕ್ಕಿ ಗೇಮ್ ಪ್ರಥಮ. ರಿಶಾಂಕ್ KC ಒಂಟಿಕಾಲು ಓಟ ದ್ವಿತೀಯ, ಕ್ವೀಜ್ ತೃತೀಯ, ಚೆಂಡೆಸೆತ ಪ್ರಥಮ, ದೇಶಭಕ್ತಿ ಗೀತೆ ದ್ವಿತೀಯ. ಶಾವಿಕಾ UM ಲಕ್ಕಿ ಗೇಮ್ ತೃತೀಯ. ಸುಷ್ಮಾ BP ಆಶುಭಾಷಣ ಪ್ರಥಮ, 50 ಮೀಟರ್ ಓಟ ತೃತೀಯ, ಉದ್ದ ಜಿಗಿತ ತೃತೀಯ. ತ್ರಿಷಾ MJ 50 ಮೀಟರ್ ಓಟ ಪ್ರಥಮ, ಒಂಟಿಕಾಲು ಓಟ ಪ್ರಥಮ. ವಿಸ್ಮಿತಾ MP ಚೆಂಡೆಸೆತ ತೃತೀಯ. ಐದನೇ ತರಗತಿ ದುಷ್ಯಂತ್ ಚಿತ್ರಕಲೆ ತೃತೀಯ, ಗುಂಡೆಸೆತ ಪ್ರಥಮ, 100 ಮೀಟರ್ ಓಟ ತೃತೀಯ. ದುಷ್ಯಂತ್. ಬಿಪಿನ್ UP 100 ಮೀಟರ್ ಓಟ ಪ್ರಥಮ. ದೀಪಿಕಾ KS ಪ್ರಬಂಧ ಪ್ರಥಮ, ಚೆಂಡೆಸೆತ ಪ್ರಥಮ. ಬಹುಮಾನ ವಿತರಿಸಿದ ಶ್ರೀ ತೀರ್ಥರಾಮ HB ಸರ್ ತಮಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ಶ್ರೀ ಸಂತೋಷ್ ಕುತ್ತಮಟೆ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅರಂತೋಡು ಸಾವು ವಿತರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸರ್. ಫಾತಿಮತ್ ಅಪ್ರೀನಾ ಲಕ್ಕಿ ಗೇಮ್ ಪ್ರಥಮ, ಚಿತ್ರಕಲೆ ಪ್ರಥಮ, ಆಶುಭಾಷಣ ದ್ವಿತೀಯ. ಫಾತಿಮತ್ ಜಾಹಿರಾ ಕ್ವಿಜ್ ಪ್ರಥಮ, ಲಕ್ಕಿ ಗೇಮ್ ತೃತೀಯ, ಉದ್ದ ಜಿಗಿತ ತೃತೀಯ. ಗೌರವ್ AD ಉದ್ದ ಜಿಗಿತ ಪ್ರಥಮ, 100 ಮೀಟರ್ ಓಟ ಪ್ರಥಮ. ಜಾನ್ವಿ KM ಉದ್ದ ಜಿಗಿತ ಪ್ರಥಮ, ಆಶುಭಾಷಣ ಪ್ರಥಮ, ದೇಶಭಕ್ತಿ ಗೀತೆ ದ್ವಿತೀಯ, 100 ಮೀಟರ್ ಓಟ ತೃತೀಯ. ಜನ್ಯ AY ಕ್ವಿಜ್ ತೃತೀಯ, ಆಶುಭಾಷಣ ತೃತೀಯ, ಚೆಂಡೆಸೆತ ದ್ವಿತೀಯ. ಲಿತಿನ್ PG ಪ್ರಬಂಧ ದ್ವಿತೀಯ, ಉದ್ದ ಜಿಗಿತ ತೃತೀಯ, ಗುಂಡೆಸೆತ ತೃತೀಯ. ರಕ್ಷಿತ್ ಗುಂಡೆಸೆತ ದ್ವಿತೀಯ. ರಶ್ಮಿ 100 ಮೀಟರ್ ಓಟ ದ್ವಿತೀಯ, ಲಕ್ಕಿ ಗೇಮ್ ದ್ವಿತೀಯ, ಪ್ರಬಂಧ ತೃತೀಯ. ಶಮಿಕಾ KC 100 ಮೀಟರ್ ಓಟ ಪ್ರಥಮ, ಉದ್ದ ಜಿಗಿತ ದ್ವಿತೀಯ. ತ್ರಿಶಾಲಿ NP ದೇಶಭಕ್ತಿ ಗೀತೆ ಪ್ರಥಮ, ಕ್ವಿಜ್ ದ್ವಿತೀಯ, ಚೆಂಡೆಸೆತ ತೃತೀಯ. ತುಷಾರ್ UK ಚಿತ್ರಕಲೆ ದ್ವಿತೀಯ, ಉದ್ದ ಜಿಗಿತ ದ್ವಿತೀಯ, 100 ಮೀಟರ್ ಓಟ ದ್ವಿತೀಯ. ವಂದನೆಗಳು ಸರ. ಮುಂದಿನ 6 ಮತ್ತು 7ನೇ ತರಗತಿಯ ಬಹುಮಾನವನ್ನು ವಾಚಿಸಲಿದ್ದಾರೆ ಈ ಶಾಲೆಯ GPT ಆಂಗ್ಲ ಭಾಷಾ ಶಿಕ್ಷಕಿ ಅಂತ ರೇಷ್ಮೆ ಇವರು. ಬಹುಮಾನ ವಿತರಿಸ ತಮಗೂ ವಂದನೆಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀಮತಿ ನಳಿನಿ ಶಿಕ್ಷಣ ಸಂಯೋಜಕರು ಮೇಡಮ್ ತಾವು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 6ನೇ ತರಗತಿ ಮೌನವಿ NB ದೇಶಭಕ್ತಿ ಗೀತೆ ದ್ವಿತೀಯ, ಕ್ವಿಜ್ ಪ್ರಥಮ, ಉದ್ದ ಜಿಗಿತ ಪ್ರಥಮ, ಚಕ್ರ ಎಸೆತ ದ್ವಿತೀಯ. AG ಮಂಥನ್ ಉದ್ದ ಜಿಗಿತ ಪ್ರಥಮ, 100 ಮೀಟರ್ ಓಟ ಪ್ರಥಮ. ಅರ್ಪಿತಾ KB ಬ್ಯಾಲೆನ್ಸ್ ಓಟ ತೃತೀಯ. ಆಯಿಷಾ ತಮ್ಶಿಯಾ ಉದ್ದ ಜಿಗಿತ ತೃತೀಯ, ಚಕ್ರ ಎಸೆತ ಪ್ರಥಮ. ಭವಿಷ್ಯ UP ಆಶುಭಾಷಣ ದ್ವಿತೀಯ, ಚಕ್ರ ಎಸೆತ ತೃತೀಯ. ಚರಿತಾ US ಆಶುಭಾಷಣ ಪ್ರಥಮ, ಲಕ್ಕಿ ಗೇಮ್ ದ್ವಿತೀಯ. ಚಿರಾಗ್ UV ಕ್ವಿಜ್ ದ್ವಿತೀಯ, ಉದ್ದ ಜಿಗಿತ ತೃತೀಯ, ಪ್ರಬಂಧ ತೃತೀಯ. ದೀಕ್ಷಾ CS ಬ್ಯಾಲೆನ್ಸ್ ಓಟ ಪ್ರಥಮ. ದೀಕ್ಷಾ NY ಕ್ವಿಜ್ ತೃತೀಯ, ಲಕ್ಕಿ ಗೇಮ್ ತೃತೀಯ, ಪ್ರಬಂಧ ಪ್ರಥಮ. ಧನ್ವಿ Y ಥ್ರೋಬಾಲ್ ಎಸೆತ ತೃತೀಯ. ದಿಗಂತ್ B ಗುಂಡೆಸೆತ ಪ್ರಥಮ. ಡಿಂಪಲ್ P 100 ಮೀಟರ್ ಓಟ ತೃತೀಯ. ಡಿವಿನ್ UJ ಬ್ಯಾಲೆನ್ಸ್ ಓಟ ಪ್ರಥಮ. ವಂದನೆಗಳು ಮೇಡಮ್. ಮುಂದಿನ ಬಹುಮಾನ ವಿತರಣೆಯನ್ನು ಕುಮಾರಿ ಶ್ವೇತಾ ಅರೆಮನೆಗಯ ಸದಸ್ಯರು ಗ್ರಾಮ ಪಂಚಾಯತ್ ಅರಂತೋಡು ತಾವು ನಿರ್ವಹಿಸಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿ ಮೇಡಮ್. ಡಿವಿನ್ UJ ಬ್ಯಾಲೆನ್ಸ್ ಓಟ ಪ್ರಥಮ. ಧ್ರುವ BS ಲಕ್ಕಿ ಗೇಮ್ ತೃತೀಯ. ಫಾತಿಮತ್ ಲುಬಾಬಾ KB ಒಂಟಿಕಾಲು ಓಟ ತೃತೀಯ. ಫಾತಿಮತ್ ರಿಫಾನಾ DS ಬ್ಯಾಲೆನ್ಸ್ ಓಟ ತೃತೀಯ. ಫಾಯಿಜಾ SN ಥ್ರೋಬಾಲ್ ಎಸೆತ ಪ್ರಥಮ. ಕೃತಿಕಾ AK ಉದ್ದ ಜಿಗಿತ ದ್ವಿತೀಯ, ಗುಂಡೆಸೆತ ಪ್ರಥಮ. ಲಿತೀಶ್ ಕುಮಾರ್ ಉದ್ದ ಜಿಗಿತ ದ್ವಿತೀಯ, 100 ಮೀಟರ್ ಓಟ ತೃತೀಯ. ಮೊಹಮ್ಮದ್ ಆದಿಲ್ ಚಿತ್ರಕಲೆ ದ್ವಿತೀಯ, ಗುಂಡೆಸೆತ ತೃತೀಯ. ಮಾನ್ವಿ BR ಲಕ್ಕಿ ಗೇಮ್ ಪ್ರಥಮ, ಗುಂಡೆಸೆತ ದ್ವಿತೀಯ. ಮನ್ವಿತಾ MU ಒಂಟಿಕಾಲ್ ಓಟ ದ್ವಿತೀಯ.
ಮೌಲ್ಯ SS ಒಂಟಿಕಾಲು ಓಟ ಪ್ರಥಮ, ನೆಲ್ಸನ್ MD ಚಿತ್ರಕಲೆ ಪ್ರಥಮ, ಬ್ಯಾಲೆನ್ಸ್ ಓಟ ತೃತೀಯ, ಪ್ರತೀಕ್ಷಾ BC 100 ಮೀಟರ್ ಓಟ ದ್ವಿತೀಯ, ರಿತೇಶ್ BS ದೇಶಭಕ್ತಿ ಗೀತೆ ತೃತೀಯ, ಗುಂಡೆಸೆತ ದ್ವಿತೀಯ, ಚಕ್ರ ಎಸೆತ ತೃತೀಯ, ಸಂದೇಶ್ PY ಆಶುಭಾಷಣ ತೃತೀಯ, ಬ್ಯಾಲೆನ್ಸ್ ಓಟ ದ್ವಿತೀಯ, ಶೈಲಿಕಾ A ಗುಂಡೆಸೆತ ತೃತೀಯ, 100 ಮೀಟರ್ ಓಟ ಪ್ರಥಮ, ಪ್ರಬಂಧ ದ್ವಿತೀಯ. ವಂದನೆಗಳು ಮೇಡಮ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಮಾಲಿನಿ ವಿನೋದ್ ಸದಸ್ಯರು ಗ್ರಾಮ ಪಂಚಾಯತ್ ಅರಂತೋಡು ತಾವು ವಿತರಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಶಾಕಿರ್ AS ಚಕ್ರ ಎಸೆತ ದ್ವಿತೀಯ, ಶ್ರವಣ್ ಯು ಚಿತ್ರಕಲೆ ತೃತೀಯ, 100 ಮೀಟರ್ ಓಟ ದ್ವಿತೀಯ, ಸಿಂಚನ ಥ್ರೋಬಾಲ್ ಎಸೆತ ದ್ವಿತೀಯ, ಸಿಂಚನ PS ದೇಶಭಕ್ತಿ ಗೀತೆ ಪ್ರಥಮ, ಕ್ವಿಜ್ ತೃತೀಯ, ಸ್ವರೂಪ್ BS ಲಕ್ಕಿ ಗೇಮ್ ತೃತೀಯ, ವಿನಯ್ ಕುಮಾರ್ ಲಕ್ಕಿ ಗೇಮ್ ಪ್ರಥಮ, ವಿಶ್ವಾಸ್ BJ ಚಕ್ರ ಎಸೆತ ಪ್ರಥಮ. ಮುಂದೆ 7ನೇ ತರಗತಿಯ ವಿದ್ಯಾರ್ಥಿಗಳು. AN ನಜಾ ಫಾತಿಮಾ ಗುಂಡೆಸೆತ ದ್ವಿತೀಯ, ಚಕ್ರ ಎಸೆತ ತೃತೀಯ, ಭೂಷಿತಾ BM ಪ್ರಬಂಧ ಪ್ರಥಮ, ಕ್ವಿಜ್ ತೃತೀಯ, ಲಕ್ಕಿ ಗೇಮ್ ತೃತೀಯ, ಚವನ್ AD ಗುಂಡೆಸೆತ ಪ್ರಥಮ, ಚಕ್ರ ಎಸೆತ ಪ್ರಥಮ, ಚಿಂತನ್ UA ಪ್ರಬಂಧ ದ್ವಿತೀಯ, ಆಶುಭಾಷಣ ಪ್ರಥಮ, ಉದ್ದಜಿಗಿತ ದ್ವಿತೀಯ, ಗುಂಡೆಸೆತ ದ್ವಿತೀಯ. ಬಹುಮಾನ ವಿತರಿಸಿದ ಶ್ರೀಮತಿ ಮಾಲಿನಿ ವಿನೋದ್ ತಮಗೆ ವಂದನೆಗಳು ಮೇಡಮ್. ಮುಂದಿನ ಬಹುಮಾನವನ್ನು ಶ್ರೀ ಪುಷ್ಪಾದರ ಕೊಡಂಕೇರಿ ಸದಸ್ಯರು ಗ್ರಾಮ ಪಂಚಾಯತ್ ಅರಂತೋಡು ತಾವು ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಗಣ್ಯ ಇದ್ದೇನೆ. AS ಆಶುಭಾಷಣ ತೃತೀಯ, ಉದ್ದಜಿಗಿತ ತೃತೀಯ, ಗ್ರೀಷ್ಮಾ BP ಉದ್ದಜಿಗಿತ ದ್ವಿತೀಯ, ಚಕ್ರ ಎಸೆತ ಪ್ರಥಮ, ಜೀವನ್ BT ಚಿತ್ರಕಲೆ ದ್ವಿತೀಯ, ಪ್ರಬಂಧ ತೃತೀಯ, KS ಲೀಕ್ಷಿತ್ ಲಕ್ಕಿ ಗೇಮ್ ತೃತೀಯ, ಕಿಶನ್ DS ಗುಂಡೆಸೆತ ತೃತೀಯ, ಚಕ್ರ ಎಸೆತ ದ್ವಿತೀಯ, ಕಿಶನ್ KS ಚಕ್ರ ಎಸೆತ ತೃತೀಯ, KS ಕಿಶೋರ 100 ಮೀಟರ್ ಓಟ ತೃತೀಯ, ಲಿಖಿತ್ AB ಕ್ವಿಜ್ ಪ್ರಥಮ, ಚಿತ್ರಕಲೆ ಪ್ರಥಮ, ಉದ್ದಜಿಗಿತ ಪ್ರಥಮ, 100 ಮೀಟರ್ ಓಟ ಪ್ರಥಮ, ಮೋನಿಶಾ K ಲಕ್ಕಿ ಗೇಮ್ ಪ್ರಥಮ, ನವ್ಯ PG ಕ್ವಿಜ್ ದ್ವಿತೀಯ, ಗುಂಡೆಸೆತ ಪ್ರಥಮ, ನೇಹಾ KD ದೇಶಭಕ್ತಿ ಗೀತೆ ತೃತೀಯ, ಲಕ್ಕಿ ಗೇಮ್ ದ್ವಿತೀಯ, 100 ಮೀಟರ್ ಓಟ ಪ್ರಥಮ, ಪೃಥ್ವಿರಾಜ್ DH ಲಕ್ಕಿ ಗೇಮ್ ದ್ವಿತೀಯ, ಪುನೀತ್ BC ಬ್ಯಾಲೆನ್ಸ್ ಓಟ ದ್ವಿತೀಯ. ಬಹುಮಾನವನ್ನು ವಿತರಿಸಿದ ಪುಷ್ಪಾದರ ಕೊಡಕೆರೆ ತಮಗೆ ವಂದನೆಗಳು ಸರ್. ಮುಂದಿನ ಬಹುಮಾನವನ್ನು ನಮ್ಮ CRP ಆಗಿರುವಂಥ ಶ್ರೀಮತಿ ಮಮತಾ ಮೇಡಮ್ ತಾವು ವಿತರಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ರಶ್ಮಿ ದೇಶಭಕ್ತಿ ಗೀತೆ ಪ್ರಥಮ, ಚಕ್ರ ಎಸೆತ ದ್ವಿತೀಯ, ಸಾನ್ವಿ K ದೇಶಭಕ್ತಿ ಗೀತೆ ದ್ವಿತೀಯ, ಉದ್ದಜಿಗಿತ ಪ್ರಥಮ, 100 ಮೀಟರ್ ಓಟ ತೃತೀಯ, ಸಿಂಚನ್ ಆಶುಭಾಷಣ ದ್ವಿತೀಯ, ಉದ್ದಜಿಗಿತ ತೃತೀಯ, 100 ಮೀಟರ್ ಓಟ ದ್ವಿತೀಯ, ಸುಚೇಂದ್ರ KG ಬ್ಯಾಲೆನ್ಸ್ ಓಟ ಪ್ರಥಮ, ವರ್ಷಿಣಿ B ಗುಂಡೆಸೆತ ತೃತೀಯ, 100 ಮೀಟರ್ ಓಟ ದ್ವಿತೀಯ, ಯಶ್ವಿತ್ BV ಲಕ್ಕಿ ಗೇಮ್ ಪ್ರಥಮ, ಯಶ್ವಿತ್ UB ಚಿತ್ರಕಲೆ ತೃತೀಯ, ಯಶ್ವಿತ್ UB ಚಿತ್ರಕಲೆ ತೃತೀಯ. ಇಲ್ಲಿಗೆ ಎಲ್ಲ ವಿದ್ಯಾರ್ಥಿಗಳ ಬಹುಮಾನಗಳು ಮುಕ್ತಾಯಗೊಂಡವು. ಮುಂದೆ ಪ್ರೋತ್ಸಾಹಕ ಬಹುಮಾನ 1ನೇ ತರಗತಿಯ ವಿದ್ಯಾರ್ಥಿನಿ ಘಾನಿ KL
ಈ ವಿದ್ಯಾರ್ಥಿನಿ ಗೃಹಾಧಾರಿತ ವಿದ್ಯಾರ್ಥಿನಿ, ಪ್ರೋತ್ಸಾಹಕವಾಗಿ ಬಹುಮಾನವನ್ನು ವಿತರಿಸ್ತಾ ಇದ್ದೇವೆ. ಈ ಬಹುಮಾನವನ್ನು ಶ್ರೀಮತಿ ಪುಷ್ಪಾ ಮೇದಪ್ಪ, ಮಾಜಿ ಉಪಾಧ್ಯಕ್ಷರು ತಾಲೂಕು ಪಂಚ ಸುಳ್ಯ, ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾಲ್ಕನೇ ತರಗತಿಯ ಹಯಾ ಮರಿಯಂ, ಈ ವಿದ್ಯಾರ್ಥಿನಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಇಂಗ್ಲಿಷ್ ಕಂಠಪಾಠ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂಥ ಉತ್ತಮ ವಿದ್ಯಾರ್ಥಿನಿ. ಅದೇ ರೀತಿ 7ನೇ ತರಗತಿಯ ಲಿಖಿತ್ AB, ಕ್ರೀಡಾ ವಿಭಾಗದಲ್ಲಿ ಹರ್ಡಲ್ಸ್ನಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿ. ಶಿಕ್ಷಕರಿಗೆ ನಡೆಸಿದಂತಹ ಲಕ್ಕಿ ಗೇಮ್, ಇದರಲ್ಲಿ ಪ್ರಥಮ ಬಹುಮಾನ ಭಾನುಮತಿ SB, ದ್ವಿತೀಯ ಪ್ರಶಾಂತ್ MK, ತೃತೀಯ ಸರಸ್ವತಿ K. ಬಹುಮಾನ ವಿತರಿಸಿದ ತಮಗೆ ಧನ್ಯವಾದಗಳು ಮೇಡಮ್. ಮುಂದಿನ ದತ್ತಿ ನಿಧಿಯ ಪುರಸ್ಕೃತರ ಪಟ್ಟಿಯನ್ನು ಓದಲಿಕ್ಕಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಭಾನುಮತಿಯವರು. UKGಯ ಮಗು ಫಾಜಿಲ್ ತನ್ನ ಬಹುಮಾನವನ್ನು ವೇದಿಕೆಗೆ ಬಂದು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಬಹುಮಾನವನ್ನು ಶ್ರೀ KR ಗಂಗಾಧರ ಇವರು ನೀಡಬೇಕು ಅಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಎರಡು 2023-24 ದತ್ತಿ ನಿಧಿ ಪುರಸ್ಕೃತರು ದಿವಂಗತ ಕುಮಾರಿ ಮಧುಶ್ರೀ US ಸ್ಮರಣಾರ್ಥ ದತ್ತಿ ನಿಧಿ ಪುರಸ್ಕೃತರು ಆಯ್ಕೆ ಅಂತಿದೆ. ಕಳೆದ ವರ್ಷದ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಓರ್ವ ವಿದ್ಯಾರ್ಥಿ ಆಯ್ಕೆ. ಈ ದತ್ತಿ ನಿಧಿಗೆ ಭಾಜನರಾದವರು ಕೌಶಿಕ್ AK, ಪ್ರಸ್ತುತ NMPಯಲ್ಲಿ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಶ್ರೀ ಮಹಾಲಿಂಗ ಪಾಟಾಳಿ ಮಂಗಳೂರು ಇವರ ದತ್ತಿ ನಿಧಿ ಪುರಸ್ಕೃತರು. ಆಯ್ಕೆಯ ನಿಯಮ: ಕಳೆದ ಶೈಕ್ಷಣಿಕ ವರ್ಷದಲ್ಲಿ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರು. ಪ್ರಥಮ ಸ್ಥಾನ ಸಿಂಚನಾ KS, ಪ್ರಸ್ತುತ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ದ್ವಿತೀಯ ಮಿಥಿಲೇಶ್, ಪ್ರಥಮ ಸಿಂಚನಾ KS, ದ್ವಿತೀಯ ಮಿಥಿಲೇಶ್. ದಿವಂಗತ ಜತ್ತಪ್ಪ ಮಾಸ್ತರ್ ಕಲ್ಲುಗದ್ದೆ ಸ್ಮರಣಾರ್ಥ ದತ್ತಿ ನಿಧಿ ಪುರಸ್ಕೃತರು ಆಯ್ಕೆ. ಈ ಶೈಕ್ಷಣಿಕ ವರ್ಷದ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡ 5 ವಿದ್ಯಾರ್ಥಿನಿಯರು: ಲಿಖಿತ್ AB, ರಶ್ಮಿ, ಚಿಂತನ್ UA, ಜೀವನ್ BT, ಗಣ್ಯ AS. ಲಿಖಿತ್ AB, ರಶ್ಮಿ, ಚಿಂತನ್ UA, ಜೀವನ್ BT, ಚಿಂತನ್ UA, ಜೀವನ್ BT, ಗಣ್ಯ AS. ದಿವಂಗತ ಪರಮೇಶ್ವರಗೌಡ ಕಲ್ಲಾಜೆ ಅಡಿಮಡ್ಕ ಇವರ ದತ್ತಿ ನಿಧಿ ಪುರಸ್ಕೃತರು ಆಯ್ಕೆ. ಈ ಶೈಕ್ಷಣಿಕ ವರ್ಷದಲ್ಲಿ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದರು. ಪ್ರಥಮ ಚಿಂತನ್ UA, ದ್ವಿತೀಯ ಗಣ್ಯ AS, ತೃತೀಯ ಲಿಖಿತ್ AB. ಪ್ರಥಮ ಸ್ಥಾನವನ್ನು ಚಿಂತನ್ UA, ದ್ವಿತೀಯ ಸ್ಥಾನ ಗಣ್ಯ AS, ತೃತೀಯ ಸ್ಥಾನ ಲಿಖಿತ್ AB. ನಿವೃತ್ತ ಶಿಕ್ಷಕಿ ಶ್ರೀಮತಿ ಗಿರಿಜಾ ಜತ್ತಪ್ಪ ಮಾಸ್ತರ್ ಅಳಿಕೆ ಇವರ ದತ್ತಿ ನಿಧಿ ಪುರಸ್ಕೃತರು.
ಈ ಶೈಕ್ಷಣಿಕ ವರ್ಷದ 5, 6, 7ನೇ ತರಗತಿಯಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಪಡೆದವರು 5ನೇ ತರಗತಿ ಪ್ರಥಮ ಜಾನ್ವಿ KM, ದ್ವಿತೀಯ ಫಾತಿಮತ್ ಜಾಹಿರಾ, 6ನೇ ತರಗತಿ ಪ್ರಥಮ ದೀಕ್ಷಾ NY, ದ್ವಿತೀಯ ಮೌನವಿ NB, 7ನೇ ತರಗತಿ ಪ್ರಥಮ ಚಿಂತನ್ UA, ದ್ವಿತೀಯ ಗಣ್ಯ AS. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಗೀತಾ ಶೇಖರ್ ಉಳುವಾರು ಇವರು ನೆರವೇರಿಸಿಕೊಡಬೇಕು ಅಂತ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ಸುರೇಖಾ ರೈ ಪೇರಾಲ್ಗುತ್ತು ದತ್ತಿನಿಧಿ ಪುರಸ್ಕೃತರು. ಈ ಶೈಕ್ಷಣಿಕ ವರ್ಷದಲ್ಲಿ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರು ಪ್ರಥಮ ಚಿಂತನ್ UA, ದ್ವಿತೀಯ ಗಣ್ಯ AS. ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರು ಪ್ರಥಮ ಚಿಂತನ್ UA, ದ್ವಿತೀಯ ಲಿಖಿತ್ AB. ದಿವಂಗತ ರುಕ್ಮಯ್ಯಗೌಡ ಕಲ್ಲುಗದ್ದೆ ಸ್ಮರಣಾರ್ಥ ದತ್ತಿನಿಧಿ ಪುರಸ್ಕೃತರು. ಈ ಶೈಕ್ಷಣಿಕ ವರ್ಷದಲ್ಲಿ 5, 6 ಮತ್ತು 7ನೇ ತರಗತಿಯ ಅತಿ ಹೆಚ್ಚು ಅಂಕ ಗಳಿಸಿದ ತಲಾ 2 ವ್ಯಕ್ತಿಗಳು. 5ನೇ ತರಗತಿ ಜಾನ್ವಿ KM, ರು 5,000 ಪ್ರಥಮ ಮೌಲ್ಯವನ್ನು ಪಡ್ಕೊಂಡಿದ್ದಾಳೆ. ದ್ವಿತೀಯ 3,330 ಫಾತಿಮತ್ ಜಾಹಿರಾ. 6ನೇ ತರಗತಿ ಪ್ರಥಮ ದೀಕ್ಷಾ NY, ದ್ವಿತೀಯ ಮೌನವಿ NB. 7ನೇ ತರಗತಿ ಚಿಂತನ್ UA, ಗಣ್ಯ AS. ಗಣ್ಯ AS. ದತ್ತಿನಿಧಿ ವಿತರಿಸಿದಂಥ ಎಲ್ಲ ಗಣ್ಯರಿಗೆ ವಂದನೆಗಳು. ಮುಂದೆ ಗೌರವ ಸಮರ್ಪಣೆ. ಈ ವೇದಿಕೆಯಲ್ಲಿ ಹಸಿದ ಮಕ್ಕಳಿಗೆ ಹೊತ್ತೊತ್ತಿಗೆ ಸರಿಯಾಗಿ ಉಣಬಡಿಸಿದಂತಹ ನಮ್ಮ ಈ ಶಾಲೆಯ ಅಡುಗೆ ಮಾತೆಯರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅಡುಗೆಯರಾದಂಥ ಶ್ರೀಮತಿ ಹರಿಣಾಕ್ಷಿ ಸಣ್ಣಮನೆ, ಹಾಗೆ ದಿವ್ಯಾ ಮಾವಜಿ, ನಮ್ಮ ಮುಖ್ಯ ಅಡುಗೆಯರಾಗಿ ಸಹಕರಿಸಿರುವಂತಹ ಶ್ರೀಮತಿ ಹರಿಣಾಕ್ಷಿ ಸಣ್ಣಮನೆ ಇವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವರಿಗೆ ನಮ್ಮ ನೆಚ್ಚಿನ ಶಾಸಕಿಯವರಾದ ಕುಮಾರಿ ಭಾಗೀರಥಿ ಮುರುಳ್ಯ ಇವರು ಬಹುಮಾನವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಹಾಯಕ ಅಡುಗೆಯರಾಗಿ ದಿವ್ಯಾ ಮಾವಜಿ, ರೇವತಿ ಬಳ್ಳೂರು, ಮತ್ತೊಮ್ಮೆ ಎಲ್ಲ ಈ ಶಾಲೆಯ ಪುಟಾಣಿಗಳ ಪರವಾಗಿ ಪ್ರೀತಿಯ ವಂದನೆಯನ್ನು ನಿಮಗೆ ಸಲ್ಲಿಸ್ತಾ ಇದ್ದೇವೆ ಮೇಡಮ್. ಗೌರವ ಶಿಕ್ಷಕಿಗೆ ಗೌರವಾರ್ಪಣೆ. ಈ ವೇದಿಕೆಯಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದ ಮೊದಲ ಸೆಮಿಸ್ಟರ್ ಅವಧಿಯಲ್ಲಿ ಗೌರವ ಶಿಕ್ಷಕಿಯಾಗಿ ಯಾವುದೇ ಸಂಭಾವನೆಯನ್ನು ಸ್ವೀಕರಿಸದೆ ತನ್ನ ಕರ್ತವ್ಯವನ್ನು ನಿರ್ವಹಿಸಿದಂತಹ ಶಿಕ್ಷಕಿ ಶ್ರೀಮತಿ ಮಧುಶ್ರೀ ಕಲ್ಲುಗದ್ದೆ ಮೇಡಮ್ ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ತಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ವಂದನೆಗಳು ಮೇಡಮ್. ಮುಂದೆ ಈ ಶಾಲೆಯಲ್ಲಿ ಹಲವಾರು ವರ್ಷಗಳಿಂದ ಗೌರವ ಶಿಕ್ಷಕರಾಗಿ
ಕರ್ತವ್ಯ ನಿರ್ವಹಿಸಿರುವಂಥ ಪ್ರಶಾಂತ್ MK ತಾವು ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್. ವಂದನೆಗಳು. ಮುಂದಿನ ಬಹುಮಾನವನ್ನು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾದಂತಹ ಶ್ರೀಮತಿ ಭವಾನಿ CA ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. LKG ಮತ್ತು UKG ಶಿಕ್ಷಕರಿಗೆ ಗೌರವಾರ್ಪಣೆ. LKG ಮತ್ತು UKG ಶಿಕ್ಷಕರಂತ ಕುಮಾರಿ ಪೂರ್ಣಿಮಾ ತಾವು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕುಮಾರಿ ಪೂರ್ಣಿಮಾ LKG ಮತ್ತು UKG ಶಿಕ್ಷಕ. ಇನ್ನೊಬ್ಬ LKG ಮತ್ತು UKG ಶಿಕ್ಷಕಿ ಕುಮಾರಿ ಅಜ್ಮೀನಾ. ಹಾಗೆ ಸಹಾಯಕರಾದಂಥ ಶ್ರೀಮತಿ ಸರೋಜಾ ಬಂದು ಈ ಗೌರವವನ್ನು ಸ್ವೀಕರಿಸಿಕೊಳ್ಬೇಕು. ಶ್ರೀಮತಿ ಸರೋಜಾ LKG UKG ಮಕ್ಕಳ ಸಹಾಯಕರು. ಇಲ್ಲಿಗೆ ನಮ್ಮ ಶಾಲಾ ಮಟ್ಟದ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿದಿರುತ್ತದೆ. ಮುಂದೆ ಹಿರಿಯ ವಿದ್ಯಾರ್ಥಿಗಳ ಬಹುಮಾನ ವಿತರಣೆಯನ್ನು ಮುಂದಿನ ರಂಗಮಂದಿರದಲ್ಲಿ ನೀಡಲಾಗುವುದು. ವಂದನೆಗಳು. ಬಹುಮಾನವನ್ನು ವಿತರಿಸಿದ ಮತ್ತು ಸ್ವೀಕರಿಸಿದ ಎಲ್ಲ ಗಣ್ಯರಿಗೂ ಪ್ರೀತಿಪೂರ್ವಕ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದೆ ಸನ್ಮಾನ ಕಾರ್ಯಕ್ರಮ. ನಮ್ಮ ಶಾಲೆಯಿಂದ ನಿವೃತ್ತಿಗೊಳ್ಳುತ್ತಿರುವಂತಹ ಶಿಕ್ಷಕಿ ಶ್ರೀಮತಿ ಉಮಾವತಿಯವರಿಗೆ. ಬದುಕು ಎಂದರೆ ನದಿಯ ಹಾಗೆ, ಕೊನೆಯಿಲ್ಲದ ಪಯಣ. ಯಾವುದೂ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಮಧುರ ನೆನಪುಗಳಿಂದ ಶ್ರೇಷ್ಠ ವೃತ್ತಿಯಾದ ಶಿಕ್ಷಕ ವೃತ್ತಿಯಿಂದ ಇಂದು ನಿವೃತ್ತಿಗೊಳ್ಳುತ್ತಿರುವಂಥ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಉಮಾವತಿ ಇವರಿಗೆ ಇದೀಗ ಶಾಲಾ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸನ್ಮಾನವನ್ನು ನೀಡಲಿಕ್ಕಿದ್ದೇವೆ. ಇವರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ ಶ್ರೀ KR ಗಂಗಾಧರ, ರಾಷ್ಟ್ರಪತಿ ಪುರಸ್ಕೃತ ನಿವೃತ್ತ ಪ್ರಾಂಶುಪಾಲರು ಇವರು. ಹಾಗೂ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಸರಸ್ವತಿ K ಇವರು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಸಭೆಯ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರೇ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಅರಂತೋಡು ಶ್ರೀಮತಿ ಉಮಾವತಿ ಇವರಿಗೆ ಸನ್ಮಾನ ಪತ್ರ. ಮಾನ್ಯರೇ, ಸುಳ್ಯ ತಾಲೂಕು ಏನೆಕಲ್ಲು ಗ್ರಾಮದ ಸುಂದರಗೌಡ P ಮತ್ತು ದೇವಮ್ಮ ದಂಪತಿಗಳ 6ನೇ ಮಗಳಾಗಿ ಜನಿಸಿದ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಏನೆಕಲ್ಲು, ಪ್ರೌಢ ಹಾಗೂ ಪದವಿ ಶಿಕ್ಷಣವನ್ನು ಶ್ರೀ ಸುಬ್ರಹ್ಮಣ್ಯೇಶ್ವರ ಜೂನಿಯರ್ ಕಾಲೇಜ್ ಸುಬ್ರಹ್ಮಣ್ಯದಲ್ಲಿ ಪೂರೈಸಿ ಏಪ್ರಿಲ್ 1987ರಲ್ಲಿ TCH ಶಿಕ್ಷಣವನ್ನು ಸರ್ವೋದಯ ಮಹಿಳೆಯರ ಉಪಾಧ್ಯಾಯ ಶಿಕ್ಷಣ ತರಬೇತಿ ವಿದ್ಯಾಲಯ ವಿರಾಜಪೇಟೆ ಕೊಡಗು ಜಿಲ್ಲೆಯಲ್ಲಿ ಪೂರೈಸಿರುತ್ತೀರಿ. ದಿನಾಂಕ 7/6/1989ರಿಂದ 10/1/1996ರವರೆಗೆ ಏನೆಕಲ್ಲು ಅಂಚೆ ಕಚೇರಿಯಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿದ ತಾವು 12/1/1996ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರಿಕ್ಕಳದಲ್ಲಿ ಸಹ ಶಿಕ್ಷಕಿಯಾಗಿ ನೇಮಕಗೊಂಡಿರುತ್ತೀರಿ. ನಂತರ ವರ್ಗಾವಣೆಗೊಂಡು 1/7/2003ರಿಂದ 7/10/2015ರವರೆಗೆ ಗಾಂಧಿನಗರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತೀರಿ. ದಿನಾಂಕ 8/10/2015ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು ಇಲ್ಲಿ ಸೇರ್ಪಡೆಗೊಂಡು 30/11/2023ರವರೆಗೆ 8 ವರ್ಷ 1 ತಿಂಗಳ ಕಾಲ ಅತ್ಯಂತ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ಶಾಲೆ ಅಭಿವೃದ್ಧಿಗೆ ನಿರಂತರ ಶ್ರಮಿಸಿ ನಿವೃತ್ತಿ ಹೊಂದಿರುತ್ತೀರಿ. ತಮ್ಮ ನಿವೃತ್ತ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ದಿನಾಂಕ 30/11/2023ರಂದು ನಡೆದ ಶಾಲಾ ವಾರ್ಷಿಕೋತ್ಸವ, ಹಿರಿಯ ವಿದ್ಯಾರ್ಥಿಗಳ ಸಮ್ಮೇಳನ, ದಾನಿಗಳಿಂದ ನೀಡಲ್ಪಟ್ಟ ಸವಲತ್ತುಗಳ ಉದ್ಘಾಟನೆ ಹಾಗೂ ನಿವೃತ್ತ ಶಿಕ್ಷಕಿಯರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಈ ಸನ್ಮಾನ ಪತ್ರವನ್ನು ಗೌರವಿಸಿ ಅರ್ಪಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಸುರೇಶ UK ಅಧ್ಯಕ್ಷರು ಮತ್ತು ಸದಸ್ಯರು SMC ಅರಂತೋಡು, ಸತೀಶ್ ನಾಯ್ಕ ಅಧ್ಯಕ್ಷರು ಮತ್ತು ಸದಸ್ಯರು ಹಿರಿಯ ವಿದ್ಯಾರ್ಥಿ ಸಂಘ ಅರಂತೋಡು, ಗೋಪಾಲಕೃಷ್ಣ ಬನ್ನ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದ, ಪೋಷಕರು, ಅಕ್ಷರದಾಸೋಹ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿ ವೃಂದ, ಧನ್ಯವಾದಗಳು.
ಇವರಿಗೆ ಹಾರಾರ್ಪಣೆಯನ್ನು ಮಾಡಿ ಗೌರವಿಸಿದ್ದಾರೆ ಕುಮಾರಿ ಭಾಗೀರಥಿ ಮುರಳ್ಳಿ ಇವರು. ಮುಂದೆ ಶಾಲಾ ವಾರ್ಷಿಕೋತ್ಸವ ಸಮಿತಿಯ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕಿ ಅಂತ ಕುಮಾರಿ ಭಾಗೀರಥಿ ಇವರು. ಫಲ ಪುಷ್ಪ ತಾಂಬೂಲದೊಂದಿಗೆ ಗೌರವಾರ್ಪಣೆ ಶ್ರೀ KRG ಇವರಿಂದ ಸನ್ಮಾನ ಪತ್ರವನ್ನು ನೀಡಿ ಮತ್ತೊಮ್ಮೆ ಬೀಳ್ಕೊಡಲಿದ್ದಾರೆ ಶ್ರೀಯುತ KRG ಸರ್ ಇವರು. ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ KRG ಮತ್ತು ಶ್ರೀ ಕುಮಾರಿ ಭಾಗೀರಥಿ ಮುರಳ್ಳಿ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಮುಂದಿನ ನಿವೃತ್ತಿ ಜೀವನವು ಸುಖ ಶಾಂತಿಯಿಂದ ಕೂಡಿರಲಿ. ವೃತ್ತಿಯಲ್ಲಿ ನಿವೃತ್ತಿಯಾದರೂ ಪ್ರವೃತ್ತಿಯಲ್ಲಿ ಸಮಾಜದ ಇದೀಗ ಸಾರ್ವಜನಿಕ ಗೌರವಾರ್ಪಣೆಗೆ ಅವಕಾಶ. ಉಮಾವತಿ ಮೇಡಮ್ ಅವರ ಈ ಹಿಂದಿನ ಕರ್ತವ್ಯ ನಿರ್ವಹಿಸಿದ ಶಾಲೆಯ ಶಿಕ್ಷಕ ವೃಂದದವರು ಪ್ರೀತಿಯ ಗೌರವವನ್ನು ನೀಡಿದರೆ ವಂದನೆಗಳು ಮೇಡಮ್. ಹಾಗೆ ನಮ್ಮ ಅರಂತೋಡ್ ಕ್ಲಸ್ಟರ್ನ CRP ಆಗಿರುವಂಥ ಶ್ರೀಮತಿ ಮಮತಾ ಮೇಡಮ್ ತಮಗೂ ವಂದನೆಗಳು. ಹಿರಿಯ ಶಿಕ್ಷಕಿ ಅಂತ ಶ್ರೀಮತಿ ಗಂಗಮ್ಮ ಮೇಡಮ್ ಇವರಿಂದ ಗೌರವಾರ್ಪಣೆ. ಇದೀಗ ಬೀಳ್ಕೊಡುವ ಒಂದು ಬಲ್ಲೆ ಬಲ್ಲೆ ಇಂದು ಮನ ತುಂಬಿ ನಾವಿಂದು ಶುಭವನ್ನು ಕೋರುತ್ತಾ ನಿಮಗೆ ಬೀಳ್ಕೊಡುವೆವು ನಾವಿಂದು ಬೀಳ್ಕೊಡುವೆವು ನಾವಿಂದು ಹರಸುವೆವು ನಿಮಗಿಂದು ಮನ ತುಂಬಿ ನಾವಿಂದು ಶುಭವನ್ನು ಕೋರುತ್ತಾ ನಿಮಗೆ ಬೀಳ್ಕೊಡುವೆವು ನಾವಿಂದು ಬೀಳ್ಕೊಡುವೆವು ನಾವಿಂದು ಸರಳತೆಯು ನಿಮ್ಮ ಗುಣ ತಾಳ್ಮೆಯೂ ನಿಮ್ಮ ಗಣ ಸೌಜನ್ಯದ ಮೂರ್ತಿ ನೀವು ಔದಾರ್ಯದ ಗಣಿಯು ನೀವು ಔದಾರ್ಯದ ಗಣಿಯು ನೀವು ಬಾಳಿನಲ್ಲಿ ಬೆಳಕಿರಲಿ ಎಂದೆಂದೂ ನಗುವಿರಲಿ ಸುಖ ಶಾಂತಿ ನಿಮ್ಮದಾಗಲಿ ದೇವರ ಅನುಗ್ರಹವಿರಲಿ ದೇವರ ಅನುಗ್ರಹವಿರಲಿ ಹರಸುವೆವು ನಿಮಗಿಂದು ಮನ ತುಂಬಿ ನಾವಿಂದು ಶುಭವನ್ನು ಕೋರುತ್ತಾ ನಿಮಗೆ ಬೀಳ್ಕೊಡುವೆವು ನಾವಿಂದು ಬೀಳ್ಕೊಡುವೆವು ನಾವಿಂದು ಕಾಯಕವೇ ಬದುಕು ಎಂದು ಸೇವೆಯನ್ನು ಬಿಡದೆ ಎಂದು ದೀರ್ಘಕಾಲ ಸೇವೆ ಮಾಡಿದಿರಿ ನಿಮ್ಮ ಸೇವೆ ಮರೆಯಲಾರೆವು ನಿಮ್ಮ ಸೇವೆ ಮರೆಯಲಾರೆವು ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿಕೊಟ್ಟ ಪುಣ್ಯಕಾಯ ನಿಮ್ಮದಾಯಿತು
ಭಿಕ್ಷಾ ಭಾಗ್ಯ ನಮ್ಮದಾಯಿತು, ಭಿಕ್ಷಾ ಭಾಗ್ಯ ನಮ್ಮದ. ಆರ್ ಗಂಗಾಧರ ಸರ್ ತಾವು ನೆರವೇರಿಸಿಕೊಡಬೇಕು. ಫಲಪುಷ್ಪ ಸ್ಮರಣಿಕೆಯೊಂದಿಗೆ ಶ್ರೀ ಸಂತೋಷ್ ಕುತ್ತಮಟ್ಟೆ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅರಂತೋಡು ಇವರು ನೆರವೇರಿಸಿದ್ದಾರೆ, ಸ್ಮರಣಿಕೆಯನ್ನು ನೀಡಿದ್ದಾರೆ. ತಮಗೆ ಈ ಅರಂತೋಡು ಶಾಲೆಯ ಪರವಾಗಿ ಪ್ರೀತಿಯ ಗೌರವಾರ್ಪಣೆ. ಬಾಲ್ಯದ ಸಂಸ್ಕಾರ ಬದುಕನ್ನು ಸನ್ಮಾನ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಶ್ರೀಮತಿ ಜಾನಕಿ ದೇವಪ್ಪಗೌಡ ಅಡಕಬಳೆ ಇವರ CCT ದಾನಿಗಳು. ಇದನ್ನು ಶ್ರೀ ಪುರುಷೋತ್ತಮ ಕಿರ್ಲಾಯ ಸರ್ ತಾವು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶೋಭಾ ಶೇಖರ್, ಕುಮಾರಿ ಭಾಗೀರಥಿ ಮುರಳ್ಯ ಇವರು ಹಾರಾರ್ಪಣೆಯ ಮೂಲಕ ಗೌರವ ಸಲ್ಲಿಸಿದ್ದಾರೆ. ಹಾಗೆಯೇ ಶ್ರೀ ಪುರುಷೋತ್ತಮ ಕಿರ್ಲಾಯ ಇವರು ಫಲಪುಷ್ಪ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ.
ಮುಂದಿನ ಸನ್ಮಾನ ಕಾರ್ಯವನ್ನು ಶ್ರೀ KR ಗಂಗಾಧರ ಸರ್ ತಾವು ಶಾಲು ಹೊದಿಸುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಹಾಗೆಯೇ ಶಾಸಕಿ ಕುಮಾರಿ ಭಾಗೀರಥಿ ಮುರಳ್ಯ ಹಾರಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಫಲಪುಷ್ಪ ತಾಂಬೂಲದೊಂದಿಗೆ ಕೇಶವ ಅಡ್ತಲೆ ಇವರು ಗೌರವಿಸ್ತಿದ್ದಾರೆ. ತಮ್ಮ ಈ ಪುಟ್ಟ ಗೌರವವನ್ನು ಸ್ವೀಕರಿಸಿದ ಶ್ರೀ ಜಾನಕಿ ದೇವಪ್ಪಗೌಡ ಅಡಕಬಳೆ ಹಾಗೂ ಶ್ರೀಮತಿ ಗೀತಾ ಶೇಖರ್ ತಮಗೆ ಎಲ್ಲರ ಪರವಾಗಿ ಪ್ರೀತಿಯ ವಂದನೆಗಳು. ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಸನ್ಮಾನ ಸ್ವೀಕರಿಸಿದವರ ಬಗ್ಗೆ ರಾಷ್ಟ್ರ ಪ್ರಶಸ್ತಿ ಅಲ್ಲಿ ವಿದ್ಯಾರ್ಥಿಗಳು ಕೂತುಕೊಳ್ಳೋರು ಸರಿ ಕೂತ್ಕೊಳ್ಳಿ, ಇಲ್ಲ ಇದ್ರೆ ಹೋಗಿ ಅಲ್ಲಿಂದ. ಸರಿ ಕೂತ್ಕೊಳ್ಬೇಕು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು
ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಅರಂತೋಡು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂಥ ನನ್ನ ಮಾತೃ ಸಂಸ್ಥೆ ಅರಂತೋಡು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದರ ಈ ವಾರ್ಷಿಕೋತ್ಸವ ಮತ್ತು ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೇಶವ ಅಡ್ತಲೆ ಅವರೇ, ಈ ದಿನ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ವಿದ್ಯುಕ್ತ ಚಾಲನೆಯನ್ನು ನೀಡಿದ ನಮ್ಮ ಊರಿನ ಕ್ರಿಯಾಶೀಲ ಶಾಸಕಿಯರಾದ ಭಾಗೀರಥಿ ಮುರುಳ್ಳ್ಯಾರವರೇ, ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ಪ್ರೀತಿಪೂರ್ವಕ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಈ ದಿನ ಸನ್ಮಾನಗೊಂಡಿರುವಂತಹ 3 ಮುಖ್ಯ ಪ್ರಮುಖರ ಬಗ್ಗೆ ನಾನು ಒಂದೆರಡು ಮಾತುಗಳಿಂದ ನನ್ನ ಅನಿಸಿಕೆಗಳನ್ನು ಬಿಚ್ಚಿಡ್ತಾ ಇದ್ದೇನೆ. ಆ ಬ್ಯಾಂಡ್ ಹೊಡೆದಿದ್ದರೆ ಒಳ್ಳೆಯದು ಅಂತ ಕಾಣ್ತದೆ. ಸಂಘಟಕರು ಸ್ವಲ್ಪ ರೈಟ್. ಶ್ರೀಮತಿ ಉಮಾವತಿಯವರು ಎಲೆಮರೆಯ ಕಾಯಿಯಂತೆ ಸದ್ದಿಲ್ಲದೆ ಯಾವುದೇ ಹೆಚ್ಚಿನ ಪ್ರಚಾರವನ್ನು ಬಯಸದೆ ಭಾಳ ನಿಶ್ಶಬ್ದವಾಗಿ ಕ್ರಿಯಾಶೀಲವಾಗಿ ತನ್ನ ವೃತ್ತಿಯನ್ನು ಮುನ್ನಡೆಸಿದವರು. ನಾನು ಕಳೆದ ಕೆಲವು ವರ್ಷಗಳಿಂದ ಅರಂತೋಡಿನಲ್ಲಿ ಅವರನ್ನು ಗಮನಿಸಿದ್ದೇನೆ. ಇವರು 89ರಿಂದ 96ರವರೆಗೆ 7 ವರ್ಷಗಳ ಕಾಲ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದವರು. ಇದು ಗಮನಿಸಬೇಕು. ಈ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದರಿಂದ ಇವರಿಗೆ ಒಂದು ಖಂಡಿತ ಬೆನಿಫಿಟ್ ಆಗಿರ್ಬೋದು. ಕಾರಣ, ನಮ್ಮ ಇಡೀ ದೇಶದಲ್ಲಿ ಅತ್ಯಂತ ವ್ಯವಸ್ಥಿತವಾದ ದಾಖಲೆಗಳನ್ನು ನಿರ್ವಹಿಸ್ತಿರುವಂಥ ಒಂದು ಇಲಾಖೆ ಇದ್ದರೆ ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್. ಅಲ್ಲಿ ಒಂದು ಚೂರು ಆಚೆ ಈಚೆ ಏನಾಗುವುದು ಅಷ್ಟು ನಿಯತ್ತಿನಿಂದ. ಮೇ ಬಿ ಮುಂದೆ ಅಧ್ಯಾಪನ ಹುದ್ದೆಗೆ ಬಂದಾಗ ಆ ನಿಯತ್ತು, ಆ ದಾಖಲೆಗಳನ್ನು ನಿರ್ವಹಿಸುವಂಥ ಒಂದು ನಿಯತ್ತು ಖಂಡಿತ ಅವರಲ್ಲಿ ಇದ್ದದ್ದನ್ನು ನಾವು ಗಮನಿಸಬೇಕು. ಇವತ್ತು ಶಿಕ್ಷಣ ವ್ಯವಸ್ಥೆ ಏನಾಗಿದೆ ಅಂದರೆ, ನಾನು ಅಧ್ಯಾಪಕನಾಗಿ ಇದ್ದಾಗ ಇರುವಾಗಿಲ್ಲ. ಎಲ್ಲ ದಾಖಲೆಗಳನ್ನು ಇಟ್ಟುಕೊಳ್ಳುವುದೇ ಅದೊಂದು ದೊಡ್ಡ ಕೆಲಸ ಆಗ್ತದೆ. ಕ್ಷಮಿಸಿ, ಶಿಕ್ಷಣ ಇಲಾಖೆಯವರು ನನ್ನನ್ನು ಕ್ಷಮಿಸಬೇಕು. ದಾಖಲೆಗಳನ್ನು ಇರಿಸೋದು ಟೀಚರ್ಸ್ ಎಲ್ಲ ಏನಾಗಿದೆ ಅಂದರೆ, ದೇ ಹ್ಯಾವ್ ಬಿನ್ ಕನ್ವರ್ಟೆಡ್ ಇಂಟು ಕ್ಲರ್ಕ್ಸ್. ಒಂದಷ್ಟು ದಾಖಲೆಗಳನ್ನು ಕೊಡಬೇಕು ನಾವು. ಆ ಕ್ಲರ್ಕ್ ಇದ್ದರೆ ಸಹ ಪ್ರತಿಯೊಬ್ಬ ಅಧ್ಯಾಪಕನೂ ಒಂದು 10 ದಾಖಲೆಗಳನ್ನು ಮೇಂಟೈನ್ ಮಾಡಬೇಕವ. ಅದರಿಂದ ಈ ದಿನಗಳಲ್ಲಿ ಮೇ ಬಿ ಅವರಿಗೆ ಪಾಪ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದು ಖಂಡಿತ ಅವರಿಗೆ ದಾಖಲೆಗಳನ್ನು ಇರಿಸಲಿಕ್ಕೆ ಹೆಲ್ಪ್ ಆಗಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಮತ್ತು 96ರಿಂದ 2023 ತನಕ 27 ವರ್ಷ ಅವರು ಅಧ್ಯಾಪಿಕೆಯಾಗಿ ತನ್ನ ಸೇವೆಯನ್ನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಸವಿಸಿದ್ದಾರೆ. ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ಕೆಲಸ ಮಾಡಿದರು. ತನಗೆ ನಿಗದಿಗೊಳಿಸಿದ ಕೆಲಸವನ್ನು ನಾನು ಅವರ ಬಗ್ಗೆ ಕೇಳಿ ತಿಳ್ಕೊಂಡಿದ್ದೇನೆ. ತನಗೆ ನಿಗದಿಗೊಳಿಸಿದಂಥ ಕೆಲಸವನ್ನು ಅತ್ಯಂತ ತೃಪ್ತಿಕರವಾಗಿ ನಿರ್ವಹಿಸಿದವರು ಉಮಾವತಿ ಟೀಚರ್. ನಮ್ಮಲ್ಲಿ ಒಂದು ರೀತಿಯಲ್ಲಿ ನಾನು ಒಂದು 50 ವರ್ಷದಿಂದ ಕಂಡುಕೊಂಡ ಹಾಗೆ ಈ ಅಧ್ಯಾಪಕರಲ್ಲಿ ಒಂದು 4 ವರ್ಗ ಇದೆ. ಕ್ಷಮಿಸಬೇಕು, ನಾನು ಸೇರಿ. ಒಂದು ವರ್ಗ ಅತೃಪ್ತರು. ಅವರಿಗೆ ತೃಪ್ತಿಯೇ ಇಲ್ಲ. ಅವರು ಏನು ಮಾಡಿದರೂ ಅವರಿಗೆ ವೃತ್ತಿಯಲ್ಲಿ ತೃಪ್ತಿ ಸಿಗದವರು. ನಾನು ಉದಾಹರಣೆ ಕೊಡೋದಿಲ್ಲ, ಅದನ್ನು ಅನಲೈಸ್ ಕೂಡ ಮಾಡೋದಿಲ್ಲ. ಇನ್ನೊಂದು ವರ್ಗ ಇದೆ ನಿರ್ಲಿಪ್ತರು. ಆದಾಗೆ ಆಗ್ತದೆ, ಹೋದಾಗೆ ಹೋಗ್ತದೆ, ನನಗೆ ತಲೆ ಬಿಸಿ ಇಲ್ಲ, ನಾನು ಅದರ ಬಗ್ಗೆ ಟೆನ್ಷನ್ ಇಲ್ಲ ಅಂತ ಮಾಡುವವರು ಇನ್ನೊಂದು ಗುಂಪು. ಇನ್ನೊಂದು ಗುಂಪು ಇದೆ ಅಲ್ಪತೃಪ್ತರು. ಸಂಬಳ ಬರ್ತದೆ ಅಷ್ಟಕ್ಕೆ ಕೆಲಸ ಮಾಡೋದು. ಇನ್ನೊಂದು ಗುಂಪು ತೃಪ್ತರು. ನನಗೆ ಸಂಬಳ ಬಂದಕ್ಕೆ ನಾನು ದುಡಿಬೇಕು, ಕೆಲಸ ಮಾಡಬೇಕು. ಆ ವಿದ್ಯಾರ್ಥಿಗಳ ಪೋಷಕರು ನಮ್ಮನ್ನು ನಂಬಿ ಶಾಲೆಗೆ ಕಳಿಸಿದ್ದಾರೆ. ಆ ಮಕ್ಕಳ ಬೆಳವಣಿಗೆಯನ್ನು ನಾವು ಸಾಧಿಸಬೇಕು, ಆ ಕೆಲಸವನ್ನು ನಾವು ಮಾಡಬೇಕು ಎಂದು ಕೆಲಸದಲ್ಲಿ ತೃಪ್ತಿಯನ್ನು ಕಾಣುವವರಿದ್ದಾರಲ್ಲ,
ಅವರು ನಮ್ಮಲ್ಲಿ ಇದ್ದಾರೆ ಸಾಕಷ್ಟು. ಮೇ ಬಿ ಉಮಾವತಿ ಟೀಚರು ಆ ತೃಪ್ತರ ಗುಂಪಿಗೆ ಸೇರಿದವರು. ಮೇಡಮ್ಮ, ನಿಮ್ಮನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಇವರು ಪ್ರಚಾರ ಪ್ರಿಯ ಅಲ್ಲ, ರೆಕಗ್ನಿಷನ್ ಹಂಗರ್ ಏನು ಇವರಿಗೆ ಇರಲಿಲ್ಲ. ನಮ್ಮ ಹಾಗೆ ಪ್ರಶಸ್ತಿಗಾಗಿ ಹಾತೊರೆಯಲಿಲ್ಲ ಇವರು. ಅದೆಲ್ಲ ಬಾರದಿದ್ದರೂ ಕೂಡ ಇವರು ಕೆಲಸ ಮಾಡಿದ್ದಾರೆ. ತುಂಬ ಸರಳ ವ್ಯಕ್ತಿತ್ವ, ಆಡಂಬರಕ್ಕೆ ಮಾರು ಹೋದವರಲ್ಲ, ಗಮನಿಸಿರ್ಬೋದು ನೀವು. ಭಾಳ ಸರಳವಾಗಿ, ಆಡಂಬರ ಜೀವಿ ಅಲ್ಲ ಇವರು. ಅಂದರೆ ರೇಷ್ಮೆ ಸೀರೆ ಆಭರಣಗಳನ್ನೆಲ್ಲ ಹಾಕಿ ಮೆರೆದಾಡಿದವರಲ್ಲ. ವಿದ್ಯಾರ್ಥಿಗಳ ಪ್ರೀತಿಯ ಶಿಕ್ಷಕಿ. ಆ ಪದ್ಯ ಇವತ್ತು ಕೇಳಿದರೆ ಸಾಕು, ಅಲ್ಲಿ ಹೇಗೆ ಅವರು ತಮ್ಮ ಭಾವನೆಗಳನ್ನು ಆ ಮಕ್ಕಳು ವ್ಯಕ್ತಪಡಿಸಿರುವಂಥ ತುಂಬ ಪ್ರೀತಿಯ ಶಿಕ್ಷಕಿ. ಅದು ದೊಡ್ಡ ಆ ಹಾಡು ಉಂಟಲ್ಲ, ಮೇ ಬಿ ದಟ್ಸ್ ಎ ಗ್ರೇಟೆಸ್ಟ್ ಕಾಂಪ್ಲಿಮೆಂಟ್. ಉಮಾವತಿ ಟೀಚರಿಗೆ ಒಳ್ಳೆ ಕಾಂಪ್ಲಿಮೆಂಟ್ ಅದು. ಅಷ್ಟು ಚೆನ್ನಾಗಿ ಅದರ ಭಾವನೆಗಳನ್ನು ಮಕ್ಕಳು ಹೇಳಿದ್ದಾರೆ. ಮಹಿಳೆಗೆ ಈ ಅಧ್ಯಾಪನ ವೃತ್ತಿ ಪುರುಷರಿಗಿಂತ ಮಹಿಳೆಯರಿಗೆ ಅತ್ಯಂತ ಸೂಕ್ತವಾದಂಥ ವೃತ್ತಿ ಅಂತೆ. ಕ್ಷಮಿಸಿ, ನೀವು MLA ಆಗಿದ್ದೀರಿ. ಅದರ ಅಧ್ಯಾಪನ ವೃತ್ತಿ ಅಂದರೆ ಮಹಿಳೆಯರಿಗೆ ಅವರು ಮಕ್ಕಳ ಮೇಲೆ ತೋರಬಹುದಾದಂಥ ಪ್ರೀತಿ, ಮಮತೆ, ವಾತ್ಸಲ್ಯ ಇದೆಲ್ಲ ಉಂಟಲ್ಲ, ಅದನ್ನು ಪುರುಷರಿಗೆ ಕಷ್ಟ ಆಗ್ತದೆ ತೋರಲಿಕ್ಕೆ. ನಾವು ಸ್ವಲ್ಪ ಮುಂಗೋಪಿಗಳಿರ್ತೇವೆ, ಬೇಗ ಸಿಟ್ಟು ಬರ್ತದೆ. ಇದೆಲ್ಲ ಕಾರಣಗಳಿಂದಾಗಿ ಮಕ್ಕಳ ಮೇಲಿನ ಆ ಪ್ರೀತಿ ಮಮತೆಯನ್ನು ಧಾರೆ ಎರೀಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಗಂಡಸರಿಗೆ. ಹೆಂಗಸರು ಇದನ್ನು ಚೆನ್ನಾಗಿ ನಿರ್ವಹಿಸಬಲ್ಲರು. ಅದರಿಂದ ಈ ಅಧ್ಯಾಪನ ವೃತ್ತಿ ಅದು ಮಹಿಳೆಯರಿಗೆ ಅತ್ಯಂತ ಸೂಕ್ತ ಅಂತ ನನ್ನ ಅನಿಸಿಕೆ. ಆ ತಾಯಿಯ ಒಂದು ಮಮತೆಯನ್ನು ಮನೆಯಲ್ಲಿ ಮಾತ್ರ ಅಲ್ಲ, ಶಾಲೆಯಲ್ಲಿ ಕೂಡ ನೀಡಲಿಕ್ಕೆ ಒಬ್ಬ ಮಹಿಳೆಗೆ ಸಾಧ್ಯ ಆಗ್ತದೆ ಅಂತ. ಇತ್ತೀಚಿನ ದಿನಗಳಲ್ಲಂತೂ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಾಗ್ತಿದ್ದಾರೆ ಮೇಡಮ್. ನಾನು ಮೊದಲು ಇಲ್ಲಿಗೆ ಟೀಚರ್ಸ್ ಸೆಂಟರಿಗೆ ಬರ್ತಿದ್ದೆ, ಆಗ 50-50 ಇದ್ದರು, ಅರ್ಧ ಅಂಶ ಮಾಸ್ಟ್ರು ಅರ್ಧ ಅಂಶ ಟೀಚರ್ಗಳಿದ್ದರು. ಈಗ ಹಾಗಲ್ಲ, ಮ್ಯಾಕ್ಸಿಮಮ್ ಲೇಡಿ ಟೀಚರ್ಸೇ ಜಾಸ್ತಿ ಇರ್ತಾರೆ, ಗಂಡಸರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕೆಲವು ಶಾಲೆಗಳಲ್ಲಿ 1-2 ಮಾಸ್ಟ್ರು 6-7 ಟೀಚರ್ಗಳು. ಅದು ನಮ್ಮ ಹೈಸ್ಕೂಲ್ನಲ್ಲಿ ಕೂಡ ಹಾಗೆ ಆಗ್ತಾ ಉಂಟು. ಕೆಲವು ಕಡೆಗಳಲ್ಲಂತೂ ಹೊರಗಡೆ ಕಳಿಸಲಿಕ್ಕೆ ಜನ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಸೊ ಈ ಒಂದು ದಿಸೆಯಲ್ಲಿ ಇವರು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ. ಒಂದು ಹೇಳ್ತಾರೆ, ವ್ಯಾಲ್ಯೂ ಆಫ್ ಎಜುಕೇಷನ್ ಡಿಪೆಂಡ್ಸ್ ಅಪಾನ್ ದ ಕ್ಯಾರೆಕ್ಟರ್ ಆ್ಯಂಡ್ ದ ಕಾಂಪಿಟೆನ್ಸ್ ಆಫ್ ದ ಟೀಚರ್ ಹೂ ಇಂಪಾರ್ಟ್ಸ್ ಇಟ್ ಅಂತ. ಆ ಟೀಚರ್ನ ಕ್ಯಾರೆಕ್ಟರ್ ಮತ್ತು ಕಾಂಪಿಟೆನ್ಸ್, ಆ ಟೀಚರ್ನ ಚಾರಿತ್ರ್ಯ ಮತ್ತು ಆ ಟೀಚರ್ನ ವರ್ತನೆ, ಅವರ ಬಿಹೇವಿಯರ್ ಮತ್ತು ಅವರ ಸಾಮರ್ಥ್ಯ ಎರಡರ ಮೇಲೆ ನಿಂತಿದೆ ಅಂತ. ಮೇ ಬಿ ಉಮಾವತಿ ಟೀಚರ್ ಇದಕ್ಕೆ ಸೂಕ್ತ ಉದಾಹರಣೆ. ಅವರ ಚಾರಿತ್ರ್ಯ, ಅವರ ಕ್ಯಾರೆಕ್ಟರ್, ಅವರ ಸೌಜನ್ಯತೆ, ಅವರ ವಿನಯಪೂರ್ಣ ಸಜ್ಜನಿಕೆ ಇದೆಲ್ಲ ಅವರಲ್ಲಿತ್ತು. ಜೊತೆಗೆ ಬೋಧನಾ ಸಾಮರ್ಥ್ಯವಿದ್ದರಿಂದ ಈ ವೃತ್ತಿಗೆ ಅವರು ಮೆರುಗನ್ನು ನೀಡಿದ್ದಾರೆ. ಸೇವಾ ಅವಧಿಯಲ್ಲಿ ನನಗೆ ಗೊತ್ತಿದ್ದಾಗೆ ಅವರು ಯಾವುದೇ ಮೆಮೋ ಗಿಮೋ, ನಮ್ಮ ತೀರ್ಥರಾಮರಿಗೆ ಗೊತ್ತಿರ್ಬೋದು, ಯಾವುದೋ ಮೆಮೋ, ವಾರ್ನಿಂಗು, ಸಸ್ಪೆನ್ಷನ್ನು ಯಾವುದಿಲ್ಲದೆ, ಈ ದಿನಗಳಲ್ಲಿ ಅದು ಇಲ್ಲದೆ ಒಬ್ಬ ರಿಟೈರ್ ಆಗೋದಂದರೆ ಅದು ದೊಡ್ಡ ಸಾಧನೆ. ಸರ್ಕಾರಿ ಸೇವೆಯಲ್ಲಿ ವಾರ್ನಿಂಗ್, ಮೆಮೋ, ಸಸ್ಪೆನ್ಷನ್ ಇಲ್ಲದೆ, ಆದರೆ ಇದು ಯಾವುದಿಲ್ಲದೆ ಅವರು ತಮ್ಮ ವೃತ್ತಿ ಜೀವನವನ್ನು ಮುಗಿಸಿದ್ದಾರೆ. ಈ ವೃತ್ತಿಯಲ್ಲಿ ಒಂದು ಬದ್ಧತೆ, ಒಂದು ಕಮಿಟ್ಮೆಂಟನ್ನು ಅವರು ಕಾಪಾಡಿಕೊಂಡಿದ್ದಾರೆ. 60 ವರ್ಷಗಳಲ್ಲಿ ನಿವೃತ್ತಿಯಾಗಿದ್ದೀರಿ ಮೇಡಮ್. ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ಇನ್ನೂ ಸ್ಟಾರ್ಟ್ ಆಗ್ತದೆ, ಇಲ್ಲಿಗೆ ಮುಗಿಲಿಲ್ಲ. 60ರಾದರೂ ನಿಮ್ಮ ಆರೋಗ್ಯ ಚೆನ್ನಾಗಿದೆ. ನೀವು ಇನ್ನೂ ಕೂಡ ನಿಮ್ಮ ಬೋಧನಾ ಸಾಮರ್ಥ್ಯ, ವೃತ್ತಿ ಅನುಭವಗಳನ್ನು ಸಮಾಜಕ್ಕಾಗಿ ಬಳಸಿ ಸದುಪಯೋಗಪಡಿಸಿಕೊಳ್ಳಿ. ದ್ವೀಪವಾಗಬೇಡಿ ಅಂದರೆ ಅರ್ಥ ಆಗಿರ್ಬೋದು. ನೀವು, ನಿಮ್ಮ ಮನೆ, ನಿಮ್ಮ ಮಕ್ಕಳು ಇಷ್ಟಕ್ಕೆ ಸೀಮಿತವಾಗಬೇಡಿ. ನಿಮ್ಮ ಊರಿನ ಸಮಾಜಕ್ಕೂ ಕೂಡ ನಿಮ್ಮ ಈ ಅನುಭವ ಮತ್ತು ಸಾಮರ್ಥ್ಯ ಬಳಕೆಗೆ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಕೆಲವು ಸಲ ವೃತ್ತಿಯ ಒತ್ತಡದಿಂದ ತುಂಬ ಕೆಲಸಗಳು ಮಾಡಲಿಕ್ಕೆ ಬಾಕಿ ಇರ್ಬೋದು, ಅದನ್ನೆಲ್ಲ ಈ ನಿವೃತ್ತಿಯ ನಂತರ ಮಾಡ್ಬೋದು. ನನಗೂ ಅನಿಸಿತ್ತು, ನಾನು ನಿವೃತ್ತಿಯಾದ ಮೇಲೆ ಎಲ್ಲ ನೆಂಟರ ಮನೆಗೆ ಹೋಗಬೇಕು ಅಂತ. ಆಗಲಿಲ್ಲ. ಆದರೂ ನಮಗೆ ಕೆಲವು ಸಲ ವೃತ್ತಿಯ ಒತ್ತಡದಿಂದ ಆಗದೇ ಇರುವಂಥ ಕೆಲಸಗಳನ್ನು ಇನ್ನು ನಾವು ಮುಂದುವರಿಸಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಒಂದು ಸಣ್ಣ ಉದಾಹರಣೆಯನ್ನು ನೀಡಿ ಉಮಾವತಿಯವರ
ಅಭಿನಂದನೆ ಮಾತು ನಿಲ್ಲಿಸ್ತೇನೆ. ಸಿ ರಾಧಾಕೃಷ್ಣ ರಾವ್ ಅಂತ, ಅವರು ಸ್ಟ್ಯಾಟಿಸ್ಟಿಕ್ಸ್ ಪ್ರೊಫೆಸರ್ ಆಗಿದ್ದರು ಕಾಲೇಜಿನಲ್ಲಿ. ಅವರು ನಿವೃತ್ತಿ ಹೊಂದಿದರು. ರಿಟೈರ್ ಆದ ಸಂದರ್ಭದಲ್ಲಿ ಅವರ ಮಗಳು ಅಮೇರಿಕಾದಲ್ಲಿ ಉದ್ಯೋಗದಲ್ಲಿದ್ದರು. ಇವರು ಅಮೇರಿಕಕ್ಕೆ ಹೋದರು, ಮಗಳ ಮನೆಗೆ ಅಂತ ಹೋದ್ರು ರಾಧಾಕೃಷ್ಣ ರಾಯರು. ಅಲ್ಲಿ ಹೋಗಿ ಅಮೇರಿಕಾದಲ್ಲಿ ಒಂದು ದೊಡ್ಡ ಸಮಸ್ಯೆ ಇಲ್ಲಿಂದ ಹೋದವರಿಗೆ, ನಾನು ಹೋಗಲಿಲ್ಲ, ಹೇಳಿದ್ದು ಕೇಳಿದ್ದು, ಅಲ್ಲಿ ಭಾಷೆ ಇಂಗ್ಲೀಷ್ ಇವರಿಗೆ ಗೊತ್ತಿತ್ತು, ಆದರೆ ಜಾಗ ಗೊತ್ತಿಲ್ಲ, ರಸ್ತೆ ಗೊತ್ತಿಲ್ಲ, ಪರಿಚಯ ಇಲ್ಲ, ತಿರುಗಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇವರೇನು ಮಾಡಿದರು, ಪೇಪರ್ ಓದೋದು ಮನೆಯಲ್ಲಿ ಕೂತು. ಪೇಪರ್ ಓದಿದಾಗ ಒಂದು ಜಾಹೀರಾತು ಇತ್ತು, ವಾಂಟೆಡ್ ಸ್ಟ್ಯಾಟಿಸ್ಟಿಕ್ಸ್ ಟೀಚರ್ಸ್ ಬೇಕು. ಇವರು ಅರ್ಜಿ ಹಾಕಿದರು, ಉದ್ಯೋಗಕ್ಕೆ ಸೇರಿಕೊಂಡ್ರು. ಏನು ಉದ್ಯೋಗ? ತನ್ನ 62ನೇ ವಯಸ್ಸಿನಲ್ಲಿ ಇವರು ಹಿ ಬಿಕೇಮ್ ದ ಪ್ರೊಫೆಸರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಟ್ ಯೂನಿವರ್ಸಿಟಿ ಆಫ್ ಪಿಟ್ಸ್ಬರ್ಗ್ ಯೂನಿವರ್ಸಿಟಿಯಲ್ಲಿ 62ನೇ ವರ್ಷದಲ್ಲಿ ಪ್ರೊಫೆಸರ್ ಆದರು. ಅದು ಅಮೇರಿಕಾದಲ್ಲಿ ಸಾಧ್ಯ, ಇಂಡಿಯಾದಲ್ಲಿ ಆಗೋದಿಲ್ಲ. ಗೆರಾಲ್ಡ್ ಫೋರ್ಡ್ ಅಮೇರಿಕನ್ ಪ್ರೆಸಿಡೆಂಟ್ ಆಗಿ ರಿಟೈರ್ ಆಗುವಾಗ 17 ಯೂನಿವರ್ಸಿಟಿಯಿಂದ ಅವರಿಗೆ ಆಫರ್ ಇತ್ತಂತೆ, ನಮ್ಮಲ್ಲಿಗೆ ಬನ್ನಿ ಅಂತ. ಅಲ್ಲಿ ಅಮೇರಿಕನ್ ಪ್ರೆಸಿಡೆಂಟ್ ಬೇರೆ ಯಾವ ಕೆಲಸವೂ ಮಾಡುವಾಗಿಲ್ಲ, ಪ್ರೊಫೆಸರ್ ಆಗಬಹುದು ರಿಟೈರ್ ಆದ ಮೇಲೆ. ನಮ್ಮ ಇಂಡಿಯಾದಲ್ಲಿ ಕೂಡ ಹಾಗೆ ಇದೆ. ಹೌದು. ಹಾಗೆ ಇವರು 62ರಲ್ಲಿ ಪ್ರೊಫೆಸರ್ ಆದರು. 70ರಲ್ಲಿ ಹಿ ಬಿಕೇಮ್ ದ HOD ಆಫ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ. ಮೊದಲು ನಾನು ಇವರ ಪತಿ UD ಶೇಖರ್ ಬಗ್ಗೆ 4 ಮಾತು ಹೇಳಲೇಬೇಕು. ಅದು ನನ್ನ ಒಂದು ಕರ್ತವ್ಯ ಆಗ್ತದೆ. ಉಳುವಾರು ದೇವಪ್ಪಗೌಡರ ಒಬ್ಬನೇ ಮಗ UD ಶೇಖರ್. 55 ವರ್ಷ ಜೀವನ ನಡೆಸಿ ಪಂಚಾಯತ್ ವಿಸ್ತರಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ 3/11/22 ಅವರು ದೈವಾಧೀನರಾದರು. ಆತನ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಅರಂತೋಡು ಗ್ರಾಮಕ್ಕೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ UD ಶೇಖರ್ ನಿಧನ ಒಂದು ದೊಡ್ಡ ನಷ್ಟ. ಯಾಕೆ ನಷ್ಟ ಅಂದರೆ, ಒಂದು ಭಾಳ ಪ್ರಾಮಾಣಿಕವಾದಂಥ ಬದ್ಧತೆ ಇದ್ದಂಥ ಅಧಿಕಾರಿ. ಪಂಚಾಯತ್ ವಿಚಾರಗಳಲ್ಲಿ, ಪಂಚಾಯತ್ ಕಾಯ್ದೆಗಳಲ್ಲಿ ಅಥವಾ ಒಂದು ಊರಿನ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳಲ್ಲಿ, ಭೌತಿಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಒಂದು ರೀತಿ ಶೇಖರ್ ಒಂದು ಮಾಹಿತಿಯ ಕಣಜ ಆಗಿದ್ದ. ಯಾವ ಫೀಲ್ಡಲ್ಲಿ ಕೇಳಿದರೂ ಕೂಡ ಶೇಖರ್ ಅದಕ್ಕೆ ಉತ್ತರ ಕೊಡ್ತಿದ್ದ. ತುಂಬ ಪಂಚಾಯತ್ನ ಈ ವಿಸ್ತರಣಾಧಿಕಾರಿಗಳು ಅಥವಾ ಸೆಕ್ರೆಟರಿಗಳು ಅವರು ಪಂಚಾಯತ್ನಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅವರು ಶೇಖರ್ನನ್ನು ಸಂಪರ್ಕಿಸ್ತಾ ಇದ್ದರು. ಶೇಖರ್ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಿದ್ದಂತೆ, ನೀವು ಹೀಗೆ ಮಾಡಿ ಅಂತ. ತುಂಬ ಒಂದೆರಡು ಸಂದರ್ಭಗಳಲ್ಲಿ
ಇದು ನನಗೆ ಶೇಖರೇ ಹೇಳಿ ಗೊತ್ತು. ಒಂದೆರಡು ಪಂಚಾಯತ್ ಎಕ್ಸ್ಟೆನ್ಷನ್ ಆಫೀಸರ್ಸು ಸಸ್ಪೆನ್ಷನ್ ಆಗುವುದನ್ನು ಶೇಖರ್ ತಪ್ಪಿಸಿದ್ದಾನೆ. ಏಕೆಂದರೆ ಕಾನೂನಿನ ಒಂದು ಮಾಹಿತಿಯನ್ನು ಕೊಟ್ಟು ತಪ್ಪಿಸಿದ ಘಟನೆಗಳು ಇದೆ. ಹಾಗೆ ಶೇಖರಿಗೆ ನಾನು ಕೂಡ ಶೇಖರ್ನ ಜೊತೆಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚಿಸಿ ಅನುಭವಗಳನ್ನು ಕಿರಿಯನಾದರೂ ಕೂಡ ಪಡೆದದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಊರಿನಲ್ಲಿ ಕೂಡ ಇಷ್ಟು ಮಾತ್ರ ಅಲ್ಲ, ಅವ ಎಲ್ಲರ ಜೊತೆ ಬೆರೆತು ಒಂದು ಸಜ್ಜನ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆಯಂತಿದ್ದ ಯು ಡಿ ಶೇಖರ್. ನೀವು ಭಾಗವಹಿಸಿದ್ದರ ಗೊತ್ತಿಲ್ಲ. ಇದಕ್ಕೆ ಉದಾಹರಣೆ, ಶೇಖರ್ ನಿಧನ ಹೊಂದಿದ್ದ ದಿವಸ ಸಾವಿರ ಸಂಖ್ಯೆಯಲ್ಲಿ ಜನರು, ಅದು ಸುಳ್ಯದಿಂದ ಹೊರಟು ಇಲ್ಲಿ ಬೆಳ್ಳಾರೆ ಸುಬ್ರಹ್ಮಣ್ಯಕ್ಕಾಗಿ ಅವನ ಶವಯಾತ್ರೆ ಬಂದು ಅರಂತೋಡಿಗೆ ಬಂದ ಈ ಆನ್ ದ ಹೋಲ್ ಇದರಲ್ಲಿ ಸಾವಿರ ಸಂಖ್ಯೆಯಲ್ಲಿ ಜನ ನೆರೆದು ಆತನಿಗೆ ಅಶ್ರುತರ್ಪಣವನ್ನು ಸಲ್ಲಿಸಿದ್ದಾರೆ. ಇದು ಆತನ ಜನಪ್ರಿಯತೆಗೆ ಸಾಕ್ಷಿ ಅಂತ ನಾನು ಹೇಳ್ತಾ ಇದ್ದೇನೆ. ಇಂಥ ಶೇಖರ್ನ ಒಂದು ನೆನಪಿಗಾಗಿ ಅವರ ಶ್ರೀಮತಿಯವರು ಈ ಒಂದು ವೇದಿಕೆಯನ್ನು ಈ ಶಾಲೆಗೆ, ಶೇಖರ್ ಓದಿದಂಥ ಈ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ಗೀತಾ ಶೇಖರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ನಾವು ಎರಡು ಗಮನಿಸಬೇಕು. ಒಂದು ತನ್ನ ಪತಿಯ ಮೇಲಿನ ಗೌರವ ಭಾವನೆ, ಮತ್ತೊಂದು ಪತಿಯ ಮೇಲಿನ ಆರಾಧನಾ ಮನೋಭಾವನೆ. ಈ ಎರಡು ಕಾರಣಗಳಿಗಾಗಿ ಶೇಖರ್ನ ಹೆಸರಿನಲ್ಲಿ, ಶೇಖರ್ನ ನೆನಪಿಗಾಗಿ ಈ ವೇದಿಕೆಯನ್ನು ಈ ಶಾಲೆಗೆ ಕೊಟ್ಟಿದ್ದಾರೆ. ಇಲ್ಲಿ ನೂರಾರು ಮಕ್ಕಳು ಈ ವೇದಿಕೆಯ ಸದುಪಯೋಗವನ್ನು ಪಡೀಲಿ, ಆ ಮೂಲಕ ಶೇಖರ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದು ಅವರ ಯೋಚನೆ ಆಗಿರ್ಬೋದು. ಶೇಖರ್ನ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ಸದಾ ನೀಡುತ್ತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಅದರ ಕೊಡುಗೆಯನ್ನು ನೀಡಿದಂತಹ ಅವರ ಶ್ರೀಮತಿಯವರಿಗೆ ಈ ಸಂದರ್ಭದಲ್ಲಿ ನಾನು ಈ ಊರಿನ ಪರವಾಗಿ, ಈ ಶಾಲೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಮ್ಮ ಅಂತ ಹೇಳಿ ಶೇಖರ್ ಬಗ್ಗೆ ನನ್ನ 4 ಅನಿಸಿಕೆಗಳನ್ನು ನಿಲ್ಲಿಸ್ತೇನೆ. ಇನ್ನೊಂದು ಕೊಡುಗೆ, ನಮ್ಮ ಶಾಲೆಗೆ CCTV ಕೊಟ್ಟಂತಹ ಅಡಕಬಳೆ ದೇವಪ್ಪಗೌಡರ ಕುಟುಂಬದವರು. ದೇವಪ್ಪಗೌಡರು ಇಂದು ನಮ್ಮೊಂದಿಗಿಲ್ಲ. ದೇವಪ್ಪಗೌಡರನ್ನ ನೆನೆಯುವಾಗ ನನಗೆ ಮೊದಲು ನೆನಪಿಗೆ ಬರೋದು ಅವರೊಬ್ಬ ಭಾಳ ಶ್ರಮಜೀವಿ ಕೃಷಿಕ. ಮೇ ಬಿ ಅರಂತೋಡಿನಲ್ಲಿ 1,000 ತೆಂಗಿನ ಗಿಡಗಳನ್ನು ನೆಟ್ಟು ತೆಂಗು ಕೃಷಿ ಮಾಡಿದ ಮೊದಲ ಒಬ್ಬ ಕೃಷಿಕ ಇದ್ದರೆ ಅದು ದೇವಪ್ಪಗೌಡರು. ಅಲ್ಲಿ ಆ ಹೊಳೆ ಬದಿಯಲ್ಲಿ ಹೋದರೆ ಈಚೆ ದೇರಾಜೆಗೆ ತಿರುಗುವಲ್ಲಿಂದ ಹಿಡಿದು ಆ ಮೂಲೆಯವರೆಗೆ, ಬಿಳಿಯವರು ಕೇಪಣ್ಣಗೌಡರ ಮನೆಯವರೆಗೆ ಇಡೀ ತೆಂಗಿನ ತೋಟವನ್ನು ಅವರು ಮಾಡಿದರು. ಲಾರಿಗಟ್ಟಲೆ ಅವರಲ್ಲಿ ತೆಂಗಿನಕಾಯಿ ಸುಲಿಯುವ ಒಬ್ಬ ಹೇಳ್ತಾನೆ, ಒಬ್ಬ ಗೂನಡ್ಕದ ಒಬ್ಬ ವ್ಯಕ್ತಿ ಅವರು ಹೇಳೋದು, ನಾನು ಎಲ್ಲಿ ಕೆಲಸ ಎಲ್ಲ ಇದ್ದರೆ ಅಡಕಬಳೆಗೆ ಹೋಗೋದು ತೆಂಗಿನಕಾಯಿ ಸುಲಿ, ಅಲ್ಲಿ ಯಾವಾಗಲೂ ತೆಂಗಿನಕಾಯಿ ಸುಲಿಲಿಕ್ಕೆ ಇರ್ತದೆ ಅಂತ. ಅಷ್ಟು ತೆಂಗಿನ ಕೃಷಿಯನ್ನು, ಜೊತೆಗೆ ಅಡಿಕೆ ಕೃಷಿ ಮಾಡಿದ್ದಾರೆ, ರಬ್ಬರ್ ಕೃಷಿ ಮಾಡಿದ್ದಾರೆ, ಮತ್ತು ಸ್ವತಃ ಕೆಲಸ ಮಾಡಿ ಸ್ವತಃ ಬೆವರು ಸುರಿಸಿ ಆ ತೋಟವನ್ನು ಅವರು ಮಾಡಿದ್ದಾರೆ. ಇದನ್ನು ನಾನು ಗಮನಿಸ್ತೀನಿ. ಜೊತೆಗೆ ಊರಿನ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸ್ತಿದ್ದರು. ಒಳ್ಳೆಯ ಕೊಡುಗೈ ದಾನಿ ಕೂಡ ಆಗಿದ್ದರು. ನಮ್ಮ ಪದವಿ ಪೂರ್ವ ಕಾಲೇಜು ಕೂಡ ಒಳ್ಳೆಯ ಮೊತ್ತವನ್ನು ದಾನ ಮಾಡಿ ನಮ್ಮ ಎಜುಕೇಷನ್ ಸೊಸೈಟಿಯ ಸದಸ್ಯರಾಗಿದ್ದರು. ಅವರಿಗೆ 3 ಗಂಡು ಮಕ್ಕಳು. ಯಶೋಧರ್ ಈಗ ಮಣ್ಣಿನ ಮಗನಾಗಿ ಅವರ ಕೃಷಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನೊಬ್ಬ ಚಂದ್ರಕುಮಾರ್ ಅಂತ ಪಿರಿಯಾಪಟ್ಟಣದಲ್ಲಿ ಪುರಸಭಾ ಅಧಿಕಾರಿಯಾಗಿ, ಚಂದ್ರಕುಮಾರ್ ಅಲ್ಲ, ವಿರಾಜಪೇಟೆಯಲ್ಲಿ ಪುರಸಭಾ ಅಧಿಕಾರಿಯಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಮೇಲೆ 3ನೇವರು ದಿನೇಶ್, KVG ಮೆಡಿಕಲ್ ಕಾಲೇಜಲ್ಲಿ ಆಫೀಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಎಲ್ಲ ಸೇರಿ ತಮ್ಮ ತಂದೆಯ ಹೆಸರಿನಲ್ಲಿ ಇವರು ಈ ಒಂದು ಕೊಡುಗೆಯನ್ನು ಅವರು ಓದಿದಂಥ ಈ ಶಾಲೆಗೆ ನೀಡಿದ್ದಾರೆ. ದೇವಪ್ಪಗೌಡರ ಆತ್ಮಕ್ಕೂ ಕೂಡ ಸದ್ಗತಿಯನ್ನು ನಿರಂತರವಾಗಿ ಆ ಭಗವಂತ ಕೊಡ್ತಾ ಇರಲಿ ಅಂತ ಪ್ರಾರ್ಥಿಸಿ,
ದೇವಪ್ಪಗೌಡರ ಕುಟುಂಬದವರಿಗೂ ಅವರ ಶ್ರೀಮತಿಯವರು ಇದು ಇವತ್ತು ನಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ಅವರಿಗೂ ಅವರ ಮಕ್ಕಳಿಗೆಲ್ಲ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ಈ ದಿನದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾಡುವ ಈ ಒಂದು ಪುಣ್ಯ ಕಾರ್ಯವನ್ನು ನನಗೆ ನೀಡಿದ ಸಂಘಟಕರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ನಮಸ್ಕಾರ. ವಿರಮಿಸ್ತಾ ಇದ್ದಾರೆ ನಮ್ಮ ತಾಲೂಕಿನ ಶಾಸಕಿ ಅಂತ ಕುಮಾರಿ ಭಾಗೀರಥಿ ಮುರಳಿಯವರು. ಇವರಿಗೆ ಈ ಅರಂತೋಡು ಗ್ರಾಮದ ಪರವಾಗಿ, ಶಾಲೆಯ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮೇಡಮ್. ಸಭೆಯನ್ನು ಮುಂದುವರಿಸ್ತಾ ಮೂವರನ್ನು ಸನ್ಮಾನಿಸಿ ಸನ್ಮಾನಿತರ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಸರ್, ತಮಗೆ ವಂದನೆಗಳು. ಇದೀಗ ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಉಮಾವತಿ ಮೇಡಮ್ ತಮ್ಮ ಮನದಾಳದ ಮಾತಿನೊಂದಿಗೆ. ಹಾಗೂ ವೇದಿಕೆಯ ಮುಂದಿರುವ ಎಲ್ಲ ವಿದ್ಯಾಭಿಮಾನಿಗಳೇ, ನನ್ನ ಬೀಳ್ಕೊಡುಗೆ ಸಮಾರಂಭದ ಈ ಸಂದರ್ಭದಲ್ಲಿ ನಾನು ನನ್ನ ವೃತ್ತಿ ಜೀವನದ ಕೆಲವು ಅನುಭವಗಳನ್ನು ನಿಮ್ಮ ಮುಂದಿಡಲು ಬಯಸ್ತೇನೆ. ಮೊದಲನೆಯದಾಗಿ ನಾನು ಶ್ರೀ KR ಗಂಗಾಧರ ಸರ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಇವರಿಂದ ಗೌರವವನ್ನು ಸ್ವೀಕರಿಸಿದ್ದು ನನ್ನ ಸೌಭಾಗ್ಯ ಎಂದು ನಾನು ಭಾವಿಸ್ತೇನೆ. ಆದರೆ ಅವರ ಹೊಗಳಿಕೆಗೆ ನಾನು ಅಷ್ಟು ಅರ್ಹಳಲ್ಲ ಎಂದು ನನ್ನ ಭಾವನೆ. ನಾನು ಕರಿಕಳ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ 12/1/1996 ಉದ್ಯೋಗಕ್ಕೆ ಸೇರಿದೆ. ಆಗ ಆ ಶಾಲೆಯಲ್ಲಿ ಧರ್ಮಾವತಿ ಮೇಡಮ್ ನಿಯುಕ್ತಿಯಲ್ಲಿದ್ದರು ಮತ್ತು ಶೋಭಾವತಿ ಮೇಡಮ್ ಗೌರವ ಶಿಕ್ಷಕಿಯಾಗಿದ್ದರು. ಮರುವರ್ಷ ಮುತ್ತಪ್ಪ ಮಾಸ್ಟರ್ ಮತ್ತು ಪ್ರಕಾಶ ಮಾಸ್ಟರ್ ಅಲ್ಲಿಗೆ ಬಂದರು. ನಂತರ ಅಲ್ಲಿಗೆ ಸ್ನೇಹಲತಾ ಮೇಡಮ್, ಪಾರ್ವತಿ ಮೇಡಮ್, ಮೀನಾಕುಮಾರಿ ಮೇಡಮ್ರವರು ವರ್ಗಾವಣೆಗೊಂಡು ಬಂದರು. ನಾನು ಕರಿಕಳೆಯಿಂದ ಕೂಡಲೇ ಮೊದಲು ನೆನಪಿಸಿಕೊಳ್ಳಬೇಕಾದ್ದು ಅಳ್ಪೆ ಕೆಂಚಪ್ಪಗೌಡರನ್ನು. ನನ್ನ ತಂದೆಯಂತೆ ಪೂಜ್ಯರಾದ ಹಿರಿಯರಾದ ಇವರು ನನ್ನ ತಂದೆಯ ಆತ್ಮೀಯ ಸ್ನೇಹಿತರಾಗಿದ್ದರು. ಇವರು ನನ್ನ ಬಗೆಗೆ ತಂದೆಯಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದರು. ನಾನು ಸಂಜೆ ಮನೆಗೆ ಹೋಗುವಾಗ ಬಸ್ಸು ಬರಲು ತಡವಾಗಿ ರಾತ್ರಿ ಆದರೆ ಅವರು ಅಷ್ಟೂ ಹೊತ್ತು ಬಸ್ ಸ್ಟ್ಯಾಂಡಿನಲ್ಲೇ ನಿಂತಿದ್ದು ನಾನು ಬಸ್ಸಿಗೆ ಹತ್ತಿದ ನಂತರವೇ ಅವರು ಮನೆಗೆ ಹಿಂತಿರುಗುತ್ತಿದ್ದರು. ಇನ್ನು ಕರಿಕಳ ಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ವಿಧೇಯರಾಗಿದ್ದು ಚೆನ್ನಾಗಿ ಕಲಿಯುತ್ತಿದ್ದರು. ಇದರಿಂದ ತುಂಬ ಸಂತೋಷವಾಗುತ್ತಿತ್ತು. ಆ ಊರಿನ ಜನರು ಕೂಡ ತುಂಬ ಒಳ್ಳೆಯವರಾಗಿದ್ದು ಶಿಕ್ಷಕರ ಕರ್ತವ್ಯ ನಿರ್ವಹಣೆಗೆ ಯಾವುದೇ ತೊಂದರೆಯುಂಟು ಮಾಡುತ್ತಿರಲಿಲ್ಲ. ಇನ್ನು ನಾನು ಕಂಡ ಅತ್ಯುತ್ತಮ ಮುಖ್ಯೋಪಾಧ್ಯಾಯರೆಂದರೆ ಸ್ನೇಹಲತಾ ಮೇಡಮ್. ಇವರು ಶಾಲೆಯಲ್ಲಿ ಬರುವ ಸಮಸ್ಯೆಗಳನ್ನು ಮಾತ್ರವಲ್ಲದೆ ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಕೂಡ ಪರಿಹರಿಸಲು ಪ್ರಯತ್ನಿಸುತ್ತಿದ್ದರು. ತಮ್ಮ ಜೊತೆ ಕೆಲಸ ಮಾಡುವ ಶಿಕ್ಷಕಿಯರನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ನಾನು ಆ ಶಾಲೆಯನ್ನು ಬಿಟ್ಟು ಗಾಂಧಿನಗರ ಶಾಲೆಗೆ ಬಂದಾಗ ಕೂಡ ಗಾಂಧಿನಗರ ಶಾಲೆಯ ಮುಖ್ಯ ಗುರುಗಳಲ್ಲಿ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದರು. ನಾನು ಬೇರೆ ಶಾಲೆಯಲ್ಲಿ ಕೂಡ ಸುಖವಾಗಿರಲಿ ಎಂಬ ಅವರ ಆಶಯಕ್ಕೆ ನಾನು ಎಂದೆಂದಿಗೂ ಅವರಿಗೆ ಚಿರಋಣಿ. ನಾನು ಕರಿಕಳದಲ್ಲಿದ್ದಾಗ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿದ್ದ ತೀರ್ಥರಾಮರು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದರು. ನನಗೆ ಮದುವೆಯಾದ ನಂತರ ಕರಿಕಳಕ್ಕೆ ಹೋಗಲು ತುಂಬ ದೂರ ಇದ್ದ ಕಾರಣ ಮನಸ್ಸಿಲ್ಲದಿದ್ದರೂ ನಾನು ಕರಿಕಳದಿಂದ ವರ್ಗಾವಣೆ ಪಡೆದುಕೊಳ್ಳಲೇಬೇಕಾಯಿತು. ನಾನು ಕೆಲಸಕ್ಕೆ ಸೇರಿದಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿಯಲ್ಲಿ ಈಶ್ವರ್ ಭಟ್ ಅವರು AU ಆಗಿದ್ದರು. ನಾನು ಆಫೀಸಿಗೆ ಕೆಲಸದ ನಿಮಿತ್ತ ಹೋದಾಗ ಅವರ ಆಫೀಸಿನ ಕ್ಲರ್ಕ್ರವರಲ್ಲಿ ಅವರ ಕೆಲಸವನ್ನು ಬೇಗನೆ ಮುಗಿಸಿಕೊಡಿ, ಹೆಣ್ಣು ಮಕ್ಕಳಲ್ವಾ, ಆದಷ್ಟು ಬೇಗನೆ ಮನೆ ಸೇರಿಕೊಳ್ಳಲಿ ಎಂದರು. ಅವರ ಕೈ ಕೆಳಗೆ ಕೆಲಸ ಮಾಡುವವರ ಬಗ್ಗೆ ಅವರಿಗೆ ಇರುವ ಕಾಳಜಿಗೆ ನಾನು ಎಂದೆಂದೂ ಅವರಿಗೆ ಕೃತಜ್ಞಳಾಗಿರುತ್ತೇನೆ. ನಂತರ ನಾನು 2/7/2003 ಗಾಂಧಿನಗರ ಶಾಲೆಗೆ ಬಂದೆ. ಅಲ್ಲಿ 14 ಜನ ಶಿಕ್ಷಕರಿದ್ದರು, 880 ಮಂದಿ ವಿದ್ಯಾರ್ಥಿಗಳಿದ್ದರು. ಅಲ್ಲಿ ಎಲ್ಲ ರೀತಿಯಿಂದಲೂ ಪ್ರತಿಕೂಲ ವಾತಾವರಣ ಇತ್ತು. ಅಲ್ಲಿ ನಾನು 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಈ ಅವಧಿಯಲ್ಲಿ ಅಲ್ಲಿ ಒಟ್ಟು 4 ಜನರು ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದ್ದರು. ಅಲ್ಲಿ ಕಲಿಕೆಯಲ್ಲಿ ಆಸಕ್ತಿ ಇದ್ದ ಮಕ್ಕಳು ಕೇವಲ ಬೆರಳೆಣಿಕೆಯಲ್ಲಿದ್ದರು. ಅವರು ಕಲಿಯದ ಕಾರಣ ಶಾಲಾ ತಪಾಸಣೆಗೆ ಬಂದಾಗ ಶಿಕ್ಷಕರು ಬೈಗುಳುಗಳನ್ನು ಕೇಳಬೇಕಾಗುತ್ತಿತ್ತು. ಮಕ್ಕಳ ಪೋಷಕರು ಸಹ ಇಲ್ಲಸಲ್ಲದ ಕಾರಣಗಳನ್ನು ಮಾಡಿಕೊಂಡು ಶಿಕ್ಷಕರಲ್ಲಿ ಜಗಳ ಕಾಯಲು ಬರುತ್ತಿದ್ದರು. ಆ ಶಾಲೆಯಲ್ಲಿ ಶಿಕ್ಷಕಿಯರಾದ ಪೂರ್ಣಿಮಾ, ಸುಶೀಲಾ, ದಮಯಂತಿ, ಸರಸ್ವತಿ, ಜಯಶ್ರೀ, ದೇವಮ್ಮ, ಲೋಲಾಕ್ಷಿ, ಜಲಜಾಕ್ಷಿ
ಮುಂತಾದ ಮೇಡಮ್ನವರೆಲ್ಲರೂ ನನಗೆ ಆತ್ಮೀಯರಾಗಿದ್ದರು. ಶಿಕ್ಷಕ ವೃಂದದವರೆಲ್ಲರೂ ಪರಸ್ಪರ ಗೌರವದಿಂದ ಸಮಾನತೆಯಿಂದ ಇರುತ್ತಿದ್ದರು. ಅವರಲ್ಲಿ ನನಗೆ ಹೆಚ್ಚು ಆತ್ಮೀಯರಾಗಿದ್ದವರು ಪೂರ್ಣಿಮಾ ಮೇಡಮ್ ಮತ್ತು ದಮಯಂತಿ ಮೇಡಮ್. ದಮಯಂತಿ ಮೇಡಮ್ ನನಗೆ ತುಂಬ ಸಹಾಯ ಮಾಡುತ್ತಿದ್ದರು. ಅದಕ್ಕಾಗಿ ಕೆಲವೊಮ್ಮೆ ಅವರು ಬೈಗುಳ ಕೇಳಬೇಕಾದ ಪ್ರಸಂಗ ಬರುತ್ತಿತ್ತು. ಅವರು ಮಾಡಿದ ಉಪಕಾರವನ್ನು ನಾನಿಂದಿಗೂ ಮರೆಯಲಾರೆ. ಜಲಜಾಕ್ಷಿ ಮೇಡಮ್ ಸಹ ಬೇರೆ ಶಾಲೆಗೆ ಹೋದರು. ನಾನು ಕೇಳಿದಾಗಲೆಲ್ಲ ಸಹಾಯ ಮಾಡುತ್ತಿದ್ದರು. ಆ ಶಾಲೆಯ ಉಸಿರುಗಟ್ಟಿಸುವ ವಾತಾವರಣದಿಂದ ನಾನು ಬೇರೆ ಶಾಲೆಗೆ ಹೋಗಬೇಕೆಂದು ತುಂಬ ಪ್ರಯತ್ನಪಟ್ಟೆ. ನಂತರ ನಾನು 8/10/2015 ವರ್ಗಾವಣೆಗೊಂಡು ಅರಂತೋಡು ಶಾಲೆಗೆ ಬಂದೆ. ಆಗ ಚಾರ್ಜಿನಲ್ಲಿದ್ದ ಗಿರಿಜಾ ಮೇಡಮ್ರವರು ನಗುತ್ತಾ ಸ್ವಾಗತಿಸಿದರು. ಆಗ ಶಾಲೆಯಲ್ಲಿ ಸರಸ್ವತಿ ಮೇಡಮ್, ಗಿರಿಜಾ ಮೇಡಮ್, ಶಾರದಾ ಮೇಡಮ್, ಭಾನುಮತಿ ಮೇಡಮ್, ಸುರೇಖಾ ಮೇಡಮ್, ಗೌರವ ಶಿಕ್ಷಕಿ ಶ್ವೇತಾ ಮೇಡಮ್ ಮತ್ತು ದಿನೇಶ್ ಸರ್ ಇದ್ದರು. ಗಿರಿಜಾ ಮೇಡಮ್ ಬಹಳ ಜವಾಬ್ದಾರಿಯಿಂದ ಶಾಲೆಯ ಕೆಲಸಗಳನ್ನು ನಿರ್ವಹಿಸುತ್ತಿದ್ದರು. ಅವರು ಅಂದವಾಗಿ ತಪ್ಪಿಲ್ಲದೆ ಶಾಲೆಯ ದಾಖಲೆಗಳನ್ನು ಬರೆಯುತ್ತಿದ್ದರು. ಶಾರದಾ ಮೇಡಮ್ ಶಾಲೆಯ ಸ್ವಚ್ಛತೆಯ ಬಗ್ಗೆ, ಮಕ್ಕಳ ಸುರಕ್ಷತೆಯ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದರು. ಕೆಲವೊಮ್ಮೆ ನನಗೆ ಬರೆದುಕೊಟ್ಟು ಸಹಾಯ ಮಾಡುತ್ತಿದ್ದರು. ಭಾನುಮತಿ ಮೇಡಮ್ ಪ್ರತಿಭಾವಂತ ವ್ಯಕ್ತಿ. ಅವರು ಪ್ರತಿಭಾ ಕಾರಂಜಿಗೆ ಮಕ್ಕಳನ್ನು ಬಹಳ ಶ್ರಮವಹಿಸಿ ಸಿದ್ಧಗೊಳಿಸುತ್ತಿದ್ದರು. ಸರಸ್ವತಿ ಮೇಡಮ್ ಪ್ರಭಾರ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ಪ್ರೀತಿಯಿಂದ ಎಲ್ಲರಿಗೂ ಅವರ ಮನೆಯಲ್ಲಿದ್ದ ತರಕಾರಿ, ಹಣ್ಣು, ಹೂಗಿಡಗಳು, ಮಜ್ಜಿಗೆ, ತಿಂಡಿ ಇತ್ಯಾದಿಗಳನ್ನು ತಂದುಕೊಡುತ್ತಿದ್ದರು. ತುಂಬ ಸಹಾಯ ಮಾಡುತ್ತಿದ್ದರು. ಏನಾದರೂ ಸಮಸ್ಯೆಗಳು ಬಂದರೆ ತಮ್ಮ ಜಾಳ್ಮೆಯ ಮಾತಿನಿಂದ ಅದನ್ನು ಪರಿಹರಿಸುತ್ತಿದ್ದರು. ನಂತರ ಮುಖ್ಯೋಪಾಧ್ಯಾಯರಾಗಿ ಇಂದ್ರನಾಥ ಸರ್ ಅವರು ಬಂದರು. ಅವರು ಶಾಲೆಯ ಎಲ್ಲ ದಾಖಲೆಗಳನ್ನು ಸ್ವತಃ ತಾವೇ ನಿರ್ವಹಿಸುತ್ತಿದ್ದರು. ಇದರಿಂದ ನಮಗೆ ಪಾಠ ಮಾಡಲು ಹೆಚ್ಚು ಸಮಯ ದೊರಕುತ್ತಿತ್ತು. ಅವರು ತಮ್ಮ ಆರೋಗ್ಯಕರ ಹಾಸ್ಯ ಚಟಾಕಿಗಳಿಂದ ಎಲ್ಲರೂ ನಗುವಂತೆ ಮಾಡಿ ಎಲ್ಲರ ಮನಸ್ಸಿಗೂ ಸಂತೋಷ ಉಂಟು ಮಾಡುತ್ತಿದ್ದರು. ನಂತರ ರೇಷ್ಮಾ ಮೇಡಮ್, ಗೋಪಾಲಕೃಷ್ಣ ಬನಸರ್ ಇವರು ವರ್ಗಾವಣೆಗೊಂಡು ನಮ್ಮ ಶಾಲೆಗೆ ಬಂದರು. ರೇಷ್ಮಾ ಮೇಡಮ್ ಬಹುಮುಖ ಪ್ರತಿಭಾವಂತ ವ್ಯಕ್ತಿ. ಇವರು ನನಗೆ ಸ್ಮಾರ್ಟ್ ಫೋನ್ ಬಳಸಲು ಕಲಿಸಿದರು. ನಂತರ ಮುಖ್ಯೋಪಾಧ್ಯಾಯರಾದ ಗೋಪಾಲಕೃಷ್ಣ ಸರ್ ಇವರು ಎಲ್ಲರ ಜೊತೆಯೂ ಭೇದ ಭಾವವಿಲ್ಲದೆ ಒಳ್ಳೆಯ ರೀತಿಯಿಂದ ವರ್ತಿಸುತ್ತಿದ್ದರು. ಇಲಾಖೆಯ ಕೆಲಸಗಳ ಒತ್ತಡ ನಡುವೆಯೂ ಸ್ವಲ್ಪವೂ ವಿಚಲಿತರಾಗದೆ ಸ್ಥಿತಪ್ರಜ್ಞರಂತೆ ಇರುತ್ತಿದ್ದರು. ಇಲ್ಲಿಗೆ ನಿಯೋಜನೆಗೊಂಡು ಬಂದ ಅಶ್ವಿನಿ ಮೇಡಮ್ರವರು ಚಟುವಟಿಕೆಗಳ ಹಾಳೆಗಳನ್ನು ಹುಡುಕಿ ಜೆರಾಕ್ಸ್ ಮಾಡಿ ನನಗೆ ಕೊಡುತ್ತಿದ್ದರು. ಇನ್ನು LKG UKG ಮೇಡಮ್ರವರು ಆತ್ಮೀಯತೆಯಿಂದ ಇದ್ದರು. ಈ ಶಾಲೆಯ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿಯುತ್ತಿದ್ದರು. ಕಲಿಸಿದ್ದಕ್ಕೆ ಸಾರ್ಥಕ ಎನಿಸುತ್ತಿತ್ತು. ಅಕ್ಷರದಾಸೋಹ ಸಿಬ್ಬಂದಿಯವರು ರುಚಿಕರವಾಗಿ ಅಡುಗೆ ಮಾಡಿ ಬಡಿಸ್ತಿದ್ದರು. ಈ ಊರಿನ ಜನರು ಕೂಡ ಕರಿಕಳದ ಅವರಂತೆ ತುಂಬ ಒಳ್ಳೆಯವರು. ಶಿಕ್ಷಕರ ಕರ್ತವ್ಯ ನಿರ್ವಹಣೆಯಲ್ಲಿ ಯಾವುದೇ ತೊಂದರೆ ಕೊಡುತ್ತಿರಲಿಲ್ಲ. ಈ ಶಾಲೆಯ STMC ಅವರು ಮತ್ತು ಹಿರಿಯ ವಿದ್ಯಾರ್ಥಿ ಸಂಘದವರು ಶಾಲೆಯ ಅಭಿವೃದ್ಧಿಗಾಗಿ ಬಹಳ ಶ್ರಮಿಸುತ್ತಿದ್ದರು. ಹೀಗೆ ನಾನು ಒಟ್ಟು 27 ವರ್ಷ 10 ತಿಂಗಳು ಸೇವೆಯನ್ನು ಸಲ್ಲಿಸಿದ್ದೇನೆ. ನಾನು ಉದ್ಯೋಗಕ್ಕೆ ಸೇರಿದಾಗ ಕಲಿಸಲು ತುಂಬ ಅನುಕೂಲವಾದ ವಾತಾವರಣವಿತ್ತು. ಆದರೆ 2010 ನಂತರ ಸರ್ವಶಿಕ್ಷಾ ಅಭಿಯಾನ ಪ್ರಾರಂಭವಾದಾಗ ದಾಖಲೆಗಳನ್ನು ನಿರ್ವಹಿಸಲು ಹೆಚ್ಚು ಸಮಯ ಬೇಕಾಗುತ್ತಿತ್ತು. ಮಕ್ಕಳಿಗೆ ಕಲಿಸಲು ಸಮಯ ಕಡಿಮೆ ಸಿಗುತ್ತಿತ್ತು. ನಂತರ ಕೆಲಸದ ಒತ್ತಡ ಹೆಚ್ಚುತ್ತಾ ಹೋಗಿ ಉದ್ಯೋಗ ಬಹಳ ಕಷ್ಟಕರವೆನಿಸುತ್ತಿತ್ತು. ನನ್ನ ವೃತ್ತಿ ಜೀವನದಲ್ಲಿ ನಾನು ನನ್ನಿಂದ ಸಾಧ್ಯವಾದಷ್ಟು ಮಕ್ಕಳಿಗೆ ಕಲಿಸಿದ್ದೇನೆ ಎಂಬ ತೃಪ್ತಿ ಇದೆ. ಈ ಉದ್ಯೋಗದಲ್ಲಿ ನನ್ನ ಪತಿಯವರು ಕೂಡ ನನಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ನನ್ನ ವೃತ್ತಿಯಲ್ಲಿ ಸಂತೋಷದ ಕ್ಷಣಗಳು ಯಾವುವೆಂದರೆ, ನಾನು ಕರಿಕಳ ಶಾಲೆಯಲ್ಲಿದ್ದಾಗ ಅಬೂಬಕರ್ ಸಿದ್ದಿಕ್ ಎಂಬ ವಿದ್ಯಾರ್ಥಿ 3ನೇ ತರಗತಿಯಲ್ಲಿ ಕಲಿಯುತ್ತಿದ್ದ. ನಂತರ ಅವನು ಸುಳ್ಯ ಶಾಲೆಗೆ ಬಂದು ಸೇರಿದ. ನಾನು ಗಾಂಧಿನಗರ ಶಾಲೆಗೆ ಬಂದಾಗ ಗಾಂಧಿನಗರ ಹೈಸ್ಕೂಲ್ನಲ್ಲಿ ಕಲಿಯುತ್ತಿದ್ದ ಅವನು ಮಧ್ಯಾಹ್ನ ಊಟದ ವಿರಾಮದ ಸಮಯದಲ್ಲಿ ವಾರಕ್ಕೆ 2 ಸಲವಾದರೂ ಬಂದು ನನ್ನಲ್ಲಿ ಮಾತಾಡಿಕೊಂಡು ಹೋಗುತ್ತಿದ್ದ. ಗಾಂಧಿನಗರ ಶಾಲೆಯಲ್ಲಿ ಕಲಿಯುತ್ತಿದ್ದ ರಾಬಿಯಾ ಎಂಬ ವಿದ್ಯಾರ್ಥಿನಿ ನಾನು ಅರಂತೋಡು ಶಾಲೆಗೆ ಬಂದ 2 ವರ್ಷಗಳ ನಂತರ ಬಸ್ ಸ್ಟ್ಯಾಂಡಿನಲ್ಲಿ ಸಿಕ್ಕಿ, ಮೇಡಮ್ ನಿಮ್ಮನ್ನು ನೋಡಬೇಕೆಂದು ನಾನು ತುಂಬ ಸಲ ಬಸ್ ಸ್ಟ್ಯಾಂಡಿಗೆ ಬರುತ್ತಿದ್ದೆ, ಆದರೆ ನೀವು ಇಷ್ಟು ದಿವಸ ಸಿಗಲೇ ಇಲ್ಲ ಎಂದು ಬೇಸರಿಸಿಕೊಂಡಿದ್ದಳು. ಗಾಂಧಿನಗರ ಶಾಲೆಯ ವಿದ್ಯಾರ್ಥಿಯಾಗಿದ್ದ ದೇವಿಪ್ರಸಾದನು, ಮೇಡಮ್ ನನ್ನ ಫೇವರೇಟ್ ಟೀಚರ್ ನೀವೇ ಎಂದು ಹೇಳಿದ. ಇವೆಲ್ಲ ನನ್ನ ಜೀವನದ ಅವಿಸ್ಮರಣೀಯ ಕ್ಷಣಗಳು. ಈ ದಿವಸ ನನ್ನನ್ನು ಸನ್ಮಾನಿಸಲು ಕಾರಣಕರ್ತರಾದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ತಮ್ಮ ಮನಸ್ಸಿರುವಂಥ ಶ್ರೀ KR ಗಂಗಾಧರ್ ರಾಷ್ಟ್ರಪತಿ ಪುರಸ್ಕೃತರು ತಮಗೆ ಶಾಲಾ ಪರವಾಗಿ ವಂದನೆಗಳು ಸರ್. ಕಾರ್ಯಕ್ರಮ ಮುಂದುವರಿಯುತ್ತಾ ಶ್ರೀಮತಿ ಗೀತಾ ಶೇಖ್ ತಮ್ಮ ಮನದಾಳದ ಮಾತಿನೊಂದಿಗೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಕೇಶವ ಅಡ್ತಳೆಯವರೇ, ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈಗ ಅನಿವಾರ್ಯ ಕಾರ್ಯದಿಂದ ಈ ಕಾರ್ಯಕ್ರಮ ತೆರಳಿರುವಂಥ ನಮ್ಮ ಮಾನ್ಯ ಶಾಸಕಿಯಾಗಿರುವಂಥ ಭಾಗೀರಥಿ ಮುರಳಿಯರವರೇ, ಹಾಗೂ
ಇವತ್ತಿನ ಪ್ರಧಾನ ಭಾಷಣ ಮಾಡಲಿರುವ ಪುರುಷೋತ್ತಮ ಕಿರ್ಲಾಯ ಇವರೇ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಪ್ರಾಂಶುಪಾಲರಾದ KRG ಅವರೇ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಶ್ರೀಮಾನ್ ಸಂತೋಷ್ ಗುತ್ತಮುಟ್ಟೆಯವರೇ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಭವಾನಿ ಅಕ್ಕನವರೇ ಹಾಗೂ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರೇ ಹಾಗೂ ಸರ್ಕಾರಿ ನೌಕರಿ ಸಂಘದ ಅಧ್ಯಕ್ಷರಾಗಿರುವಂಥ ತೀರ್ಥರಾಮ್ HV ಅವರೇ ಹಾಗೂ ಎಲ್ಲ ಶಿಕ್ಷಣ ಇಲಾಖೆಯವರೇ ಹಾಗೂ ದಾನಿಗಳೇ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ ಹಾಗೂ STMs ಅಧ್ಯಕ್ಷರಾಗಿರುವಂಥ ಸುರೇಶ್ ಅಣ್ಣನವರೇ ಹಾಗೂ ಎಲ್ಲ ಗೌರವಾನ್ವಿತ ಶಿಕ್ಷಕ ವರ್ಗದವರೇ ಹಾಗೂ ನಮ್ಮ ಊರಿನ ಗೌರವಾನ್ವಿತ ಹಿರಿಯರೇ, ಕಿರಿಯರೇ, ಮಕ್ಕಳೇ, ಪುಟಾಣಿಗಳೇ, ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಇಂದು UD ಶೇಖರ್ ಅವರ ಮಾತಿಲ್ಲದೆ, ತಮಾಷೆಯ ಮಾತಿಲ್ಲದೆ, ನಗು ಇಲ್ಲದೆ ಇಂದಿಗೆ 1 ವರ್ಷ 27 ದಿನಗಳು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅನ್ನುವ ಅದರ ಮಧ್ಯ ನಮ್ಮೆಲ್ಲರ ಬದುಕು. ಈ ಕಾರಣದಿಂದಾಗಿ ನಾವೆಲ್ಲರೂ ಯಾರು ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೋಸ್ಕರ ಜೀವನವನ್ನು ಮುಂದುವರಿಸಲೇಬೇಕಾಗ್ತದೆ. ಹಾಗೆ ನಮಗೂ ಅಷ್ಟೇ, ನಮ್ಮ UD ಶೇಖರು ನಮ್ಮ ಮನೆ ಒಂದು ಆಧಾರ ಸ್ತಂಭವಾಗಿದ್ದರು, ಬೆಳಕಾಗಿದ್ದರು, ಎಲ್ಲ ಅವರೇ ನಮಗೆ. ಅಂದರೆ ಜವಾಬ್ದಾರಿ ಅನ್ನೋದು ನಾನು ಯಾವುದೇ ಜವಾಬ್ದಾರಿಯನ್ನು ನಿಭಾಯಿಸಿದವಳಲ್ಲ, ಎಲ್ಲ ಜವಾಬ್ದಾರಿಯನ್ನು ಅವರೇ ನಿಭಾಯಿಸ್ತಿದ್ರು. ನಾವು ಅಷ್ಟೇ, ನಾವು ಸಭೆ ಸಮಾರಂಭ ಮದುವೆ ಫಂಕ್ಷನ್ ಇಷ್ಟೇ ನಮ್ಮ ಜೀವನ. ಅದಕ್ಕಿಂತ ಮುಂದೆ ಒಂದು ಬ್ಯಾಂಕ್ ಆಗ್ಬೋದು, ಒಂದು ಯಾವುದೇ ಒಂದು ವ್ಯವಹಾರಗಳನ್ನು ನಾನು ಮಾಡಿದವಳಲ್ಲ. ಹಾಗೆ ಮುಂದೆ ನಾನು ನನ್ನ ಈ ಒಂದು ಜವಾಬ್ದಾರಿಯನ್ನು ಮುಂದುವರಿಸಲಿಕ್ಕಾಗಿ ಉದ್ಯೋಗವನ್ನು ಮಾಡಲೇಬೇಕಾದ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನಾನು UD ಶೇಖರ್ ಅವರು ಕೆಲಸ ನಿರ್ವಹಿಸಿದಂಥ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳಿಗೆ ಎಲ್ಲ ಕಡೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ UD ಶೇಖರ್ ಅವರ ಬಗ್ಗೆ ಮಾತಾಡಿದ ಮಾತುಗಳು, ಜಿಲ್ಲಾ ಪಂಚಾಯತಿಗೆ ಹೋಗಿರುವಂಥ ಸಂದರ್ಭದಲ್ಲಿ ಆಗದ CO ಆಗಿರುವಂಥ ಕುಮಾರ್ ಅವರು ಹೇಳಿದರು, ನನಗೆ ಒಂದು ಕ್ಷಣ UD ಶೇಖರ್ ಇಲ್ಲ ಅಂತ ಹೇಳುವಾಗ ನಮಗೆ ನಂಬಲಿಕ್ಕೇ ಸಾಧ್ಯ ಆಗಲಿಲ್ಲ. 2-3 ದಿನಗಳ ಹಿಂದಷ್ಟೇ ನನ್ನ ಜೊತೆ ಮಾತಾಡಿದರು. ಅದನ್ನು ನನಗೇನೆ ಅರಗಿಸಿಕೊಳ್ಳಿಕ್ಕಾಗ್ತಿಲ್ಲ, ನಿಮಗೆ ತುಂಬಾ ಕಷ್ಟ ಆಗ್ಬೋದು, ಆದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಜೀವನವನ್ನು ರೂಪಿಸಲೇಬೇಕು, ಉದ್ಯೋಗವನ್ನು ನೀವು ಪಡೀಲೇಬೇಕು. ನೀವು ಆದಷ್ಟು ಬೇಗ ಎಲ್ಲ ಡಾಕ್ಯುಮೆಂಟನ್ನು ತಂದುಕೊಡಿ, ನಿಮಗೆ ಆದಷ್ಟು ಬೇಗ ಉದ್ಯೋಗವನ್ನು ಮಾಡಿಸಿಕೊಡೋ ಜವಾಬ್ದಾರಿ ನನ್ನದು ಅಂತ ಹೇಳಿದರು. ಇಡೀ ಪಂಚಾಯತ್ ರಾಜ್ ಆ್ಯಕ್ಟಿನ ಎಲ್ಲ ವಿಷಯ ಏನು ಕೇಳಿದರೂ ಅವರಿಗೆ ಗೊತ್ತಿಲ್ಲ ಅಂತ ಇರಲಿಲ್ಲ, ಅದನ್ನು ಅರೆದು ಕುಡಿದು ಬಿಟ್ಟಿದ್ದಾರೆ ಅವರು. ನಮ್ಮಲ್ಲಿ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಅವರೇ ಸಾಲ್ವ್ ಮಾಡ್ತಿದ್ರು, ಅಂಥ ಒಂದು ವ್ಯಕ್ತಿ. ಹಾಗೆ ಇನ್ನೊಂದು ಸಂದರ್ಭವನ್ನು ನೆನೆಸಲೇಬೇಕು. ಅವತ್ತು ಸುಬ್ರಹ್ಮಣ್ಯದಲ್ಲಿ ನೇರೆ ಬಂದಿರುವಂಥ ಸಂದರ್ಭದಲ್ಲಿ 3 ದಿನಗಳ ಕಾಲ ಅವರು ಆರೋಗ್ಯದಲ್ಲಿ ತೊಂದರೆ ಇದ್ದರೂ ಕೂಡ ಮಾತ್ರೆ ಕೂಡ ತಗೊಂಡೋಗಿರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಕಾಲ್ ಮಾಡಿ ಬನ್ನಿ ಅಂದರೂ ಕೂಡ 3 ದಿನಗಳು ಕೂಡ ಅವ್ರು ಬರಲೇ ಇಲ್ಲ. 3 ದಿನ ತನ್ನ ಕಾರಲ್ಲಿ ಎಷ್ಟು ಜನ ಅಪಾಯದಲ್ಲಿದ್ದರು ಅವರನ್ನೆಲ್ಲ ಕರ್ಕೊಂಡು ಬಂದು ಸೇವ್ ಮಾಡಿ ನನಗೇನಾದರೂ ತೊಂದರೆ ಇಲ್ಲ ಅಂತ ಹೇಳ್ತಾನೆ ಇದ್ದರು. ಮತ್ತು ನಾವು ಬಸ್ಸಲ್ಲಿ ಅವರಿಗೆ ಮಾತ್ರೆಯನ್ನೆಲ್ಲ ಕಳಿಸುವಂಥ ಸಂದರ್ಭ 3 ದಿನಗಳು ಅಲ್ಲೇ ಇದ್ದು, ಅದನ್ನು ಕೂಡ DC ಕೂಡ ನನ್ನ ಪ್ರಸ್ತಾವನೆ ಮಾಡಿದರು. ಮತ್ತು CO ಕೂಡ ಹೇಳಿದರು, ಅಂಥ ಒಂದು ಅಭಿವೃದ್ಧಿ ಅಧಿಕಾರಿಯನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕಾಣಲಿಲ್ಲ. ಅಷ್ಟೆಲ್ಲ ಕರ್ತವ್ಯ ಬೇರೆಯವರಿಗೋಸ್ಕರನೇ ದುಡಿತಾ ಇದ್ದರು. ತನಗೇನಾದರೂ ಪರವಾಗಿಲ್ಲ, ಇನ್ನೊಬ್ಬರಿಗೋಸ್ಕರವೇ ತನ್ನ ಜೀವನ ಎಂದು ತನ್ನ ಜೀವನವನ್ನು ಸವಿಸ್ತಾ ಇದ್ದರು. ಕಾನೂನು ಪಂಚಾಯತಲ್ಲಿ ಇರ್ಬೋದು, ಕೆಲವೊಂದು ಕಾನೂನಿಗೆ ಮೀರಿದ ಕೆಲವರಿಗೆ ಪಾಪದವರಿಗೆ ಕಷ್ಟದವರಿಗೆ ಕೆಲವು ಕಾನೂನು ಮೀರಿ ಸಹಾಯವನ್ನು ಮಾಡಿದಂಥ ಸಂದರ್ಭಗಳು ತುಂಬಾ ಇದೆ. ಅಂಥವರು ನಮ್ಮೊಂದಿಗಿಲ್ಲದೆ ನಮಗೆ ಅಂದರೆ ತುಂಬ ಕಷ್ಟ ಈಗ ಆಗ್ತಿದೆ, ಅದನ್ನು ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಜವಾಬ್ದಾರಿಯಾಗಿ ನನಗೆ 2 ಮಕ್ಕಳಿದ್ದಾರೆ, ಅವರ ಜವಾಬ್ದಾರಿಯನ್ನು ನಿಭಾಯಿಸಲೇಬೇಕಾದ ಸಂದರ್ಭದಲ್ಲಿ ಅವರ ಜವಾಬ್ದಾರಿಗೋಸ್ಕರ ಉದ್ಯೋಗವನ್ನು ಮಾಡ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಕೆಲವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ
ಅವರು ಇಲ್ಲದ ಆ ಸಂದರ್ಭದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಅವರ ಕಾರ್ಯದಲ್ಲೆಲ್ಲ ಭಾಗವಹಿಸಿದಂಥ ನಮ್ಮ ಉಳುವಾರಿನೆಲ್ಲ ಸದಸ್ಯರು ಮತ್ತು ಎಲ್ಲರಿಗೂ ಹುಡುಗರಿಗೆಲ್ಲರಿಗೂ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಅವರು ಅಲ್ಲಿ ಇಲ್ಲದ ಸಂದರ್ಭದಿಂದ ಅವರ ಒಂದು ಕಾರ್ಯದ ತನಕ ಅವರ ಮೆರವಣಿಗೆ ಪ್ರತಿಯೊಂದರಲ್ಲಿ ಭಾಗವಹಿಸಿದಂಥ ಸಂತೋಷನ ಮತ್ತು ದಯಣ್ಣನಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನನ್ನ ಉದ್ಯೋಗದ ಸಂದರ್ಭದಲ್ಲಿ ನನಗೆ ಉದ್ಯೋಗ ಮಾಡಲಿಕ್ಕೇ ಬೇಡ ಅಂತ ನಾನು ಕೂತಿದ್ದೆ. ಆ ಸಂದರ್ಭದಲ್ಲಿ ನನಗೆ ಧೈರ್ಯ ತುಂಬಿ ಉದ್ಯೋಗ ಮಾಡಬೇಕು, UD ಶೇಖರ್ ಅವರ ಪ್ರತಿರೂಪವಾಗಿ ನಿಮ್ಮೆರಡು ಮಕ್ಕಳು ಅವರನ್ನು ಮುಂದೆ ತರಬೇಕು, ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳನ್ನಾಗಿ ಮಾಡಬೇಕು, ಅವರಿಗೋಸ್ಕರ ಬದುಕಿ ಅವರಲ್ಲಿ UD ಶೇಖರವನ್ನು ಕಾಣಿದ ಧೈರ್ಯ ತುಂಬಿ ನನ್ನ ಉದ್ಯೋಗದ ಪ್ರತಿಯೊಂದು ಕೆಲಸದಲ್ಲೂ ನನಗೆ ಏನೂ ಗೊತ್ತಿರಲಿಲ್ಲ. ಅದರ ಬಗ್ಗೆಲ್ಲ ನನ್ನ ಪ್ರತಿಯೊಂದು ಡಾಕ್ಯುಮೆಂಟನ್ನು ಕರ್ಕೊಂಡು ಹೋಗಬೇಕಾದ್ರೆ ಅದಕ್ಕೆ ಪ್ರತಿ ಸಲ ನನಗೆ ಮಗಳಿಗೆ ಕಾಲ್ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ತಿದ್ದದ್ದು ಕೇಶವನ್ ಆಡ್ತಾಳೆಯವರು. ಅವರು ಪ್ರತಿಯೊಂದು ಎಲ್ಲಿ ಒಂದು 10 ಸಲ ಕೂಡ ಹೋಗಿರ್ಬೋದು ನಾವು ಒಂದೊಂದು ಕೆಲಸ ಆಗಬೇಕಾದ್ರೆ. ಅಷ್ಟು ಸತಾಯಿಸ್ತಿದ್ರು ಕೆಲವೊಂದು ಕಡೆ, ಅದು ತನ್ನಿ ಇದು ತನ್ನಿ ಏನೆಲ್ಲ ಅದನ್ನು ಹೇಳಲಿಕ್ಕಾಗೋದಿಲ್ಲ. ನಾವು ಒಂದೊಂದು ಕೆಲಸ ಕಾರ್ಯಗಳು 10 ಸಲ ಓದ್ದು ಕೂಡ ಉಂಟು. ಹಾಗೆ ಅವರು ನನಗೆ ಒಂದು ಸಹೋದರನಾಗಿ ಒಂದು ರಕ್ತ ಹಂಚಿ ಹುಟ್ಟಿದರೆ ಮಾತ್ರ ಅಣ್ಣ ತಮ್ಮಂದಿರಲ್ಲ. ಹಾಗೆ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡು, ಧೈರ್ಯ ತುಂಬಿ ನನ್ನ ಉದ್ಯೋಗದಲ್ಲಿ ಇರುವಾಗೆ ಒಂದು ಪ್ರೋತ್ಸಾಹ ಕೊಟ್ಟದ ಕೇಶವ ನನಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನ್ನ ತಂಗಿಯ ಗಂಡ ಮತ್ತು ತಂಗಿ ಅವರು ಕೂಡ ಅಷ್ಟೇ, ಅವರು 1 ವಾರ ಇದ್ದು ನನಗೆ ಎಲ್ಲ ರೀತಿ ಸಹಕಾರ ನೀಡಿ ನನಗೆ ಆರ್ಥಿಕವಾಗಿ ನನ್ನ ತೊಂದರೆಯಲ್ಲಿರೋರು ಸಹಾಯ ಮಾಡಿದಂಥ ನನ್ನ ತಂಗಿ ಲತಾ ಮತ್ತು ಹರೀಶ್ ಅಂತ ತಂಗಿಯ ಗಂಡ, ಅವರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೇನೆ. ಹಾಗೂ ನಮ್ಮ ಎಲ್ಲ ಅಕ್ಕ ತಂಗಿಯರು ಅಣ್ಣಂದಿರು ಎಲ್ಲರಿಗೂ ಕೃತಜ್ಞತೆಯನ್ನು ಹೇಳುತ್ತಾ, ಹಾಗೆ ನನಗೆ ಈಗ ಮನೆಯಲ್ಲಿ ಇರುವಾಗ ಪ್ರಫುಲ್ ಆಗ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಮನೆಗೆ ಏನಾದರೂ ವಸ್ತುಗಳು ಬೇಕಾದರೆ ಹುಷಾರಿಲ್ಲ ಅಂದರೆ ನಮ್ಮನ್ನು ಕರ್ಕೊಂಡು ಹೋಗೋದೆಲ್ಲ ನಿತೀಶ್ ಅರಂತೋಡ್ ಅವನು ಮಾಡ್ತಿದ್ದ, ಅವನಿಗೂ ತುಂಬ ಹೃದಯ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳುತ್ತಾ ಥ್ಯಾಂಕ್ ಯು. ಪ್ರತಿನಿಧಿಯನ್ನು ಇರಿಸಿ ಅದನ್ನು ಈ ವೇದಿಕೆಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಹಾಗೂ STMC ಅಧ್ಯಕ್ಷರಿಗೆ ಹಸ್ತಾಂತರಿಸಿದ್ದಾರೆ. ಅವರನ್ನು ಹೂವು ನೀಡಿ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ 7ನೇ ತರಗತಿಯಲ್ಲಿ ಕ್ರೀಡಾ ಸಾಧನೆಗೈವ ತಲಾ 2 ವಿದ್ಯಾರ್ಥಿನಿಯರನ್ನು ಈ ಪ್ರಶಸ್ತಿಗೆ ಅಥವಾ ದತ್ತಿನಿಧಿಗೆ ಭಾಜನರಾಗಿರುತ್ತಾರೆ. ಶ್ರೀಮತಿ ಉಮಾವತಿ ಇವರು ಶಾಲಾ ಮುಖ್ಯೋಪಾಧ್ಯಾಯರಿಗೆ ದತ್ತಿನಿಧಿಯನ್ನು ಹಸ್ತಾಂತರಿಸ್ತಾ ಇದ್ದಾರೆ. ವಂದನೆಗಳು ಮೇಡಮ್. ಇನ್ನೋರ್ವ ದತ್ತಿನಿಧಿ ದಾನಿಗಳು ಶ್ರೀಮತಿ ಹೇಮಾವತಿ ಪುಂಡರೀಕ ಕಲ್ಲುಗದ್ದೆ. ಗಾನ ಕೋಗಿಲೆಯಂತಹ ಕಂಠಸಿರಿಯನ್ನು ಹೊಂದಿದ್ದು ಕಲಾರಂಗದಲ್ಲಿ ಮಿಂಚುತ್ತಿದ್ದಂತಹ ದಿವಂಗತ ಪುಂಡರೀಕ KM ಕಲ್ಲುಗದ್ದೆ ಇವರ ಸ್ಮರಣಾರ್ಥ ರು 10,000 ದತ್ತಿನಿಧಿಯನ್ನು ಅವರ ಧರ್ಮಪತ್ನಿ ಶ್ರೀಮತಿ ಹೇಮಾವತಿ ಕಲ್ಲುಗದ್ದೆ ವೇದಿಕೆಗೆ ಬಂದು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ಮುಖ್ಯೋಪಾಧ್ಯಾಯರು ಅವರಿಗೆ ಹೂವು ನೀಡಿ ಸ್ವಾಗತಿಸಬೇಕು. ಮುಂದಿನ ಶೈಕ್ಷಣಿಕ ವರ್ಷದಿಂದ 7ನೇ ತರಗತಿಯಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ತೋರಿದಂಥ 2 ವಿದ್ಯಾರ್ಥಿನಿಯರನ್ನು ಈ ದತ್ತಿನಿಧಿಗೆ ಆಯ್ಕೆ ಮಾಡಲಾಗ್ತದೆ. ದತ್ತಿನಿಧಿ ಇರಿಸಿದ ತಮಗೆ ಶಾಲಾ ಪರವಾಗಿ ವಂದನೆಗಳು. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ವಿದ್ಯಾರ್ಥಿಗಳ ಸಾಧನೆಗೆ ಪ್ರೇರಣೆಯಾಗಲಿ. ಹಾಗೆಯೇ ಇನ್ನೋರ್ವರು ಗೌರವ ಸ್ವೀಕರಿಸುವವರು ಈ ಶಾಲೆಯ ಶಿಕ್ಷಕಿ ಶ್ರೀಮತಿ ಶಾರದಾ ಇವರು. ಶಾಲಾ ಶತಮಾನೋತ್ಸವ ಸಂದರ್ಭದಲ್ಲಿ ರು 15,000 ದೇಣಿಗೆ ಕೊಟ್ಟು ಶತಮಾನೋತ್ಸವದ ಬಜೆಟ್ನಲ್ಲಿ ಕೊರತೆಯಾದಾಗ ಮತ್ತೆ ರು 10,000 ಸಾಲ ರೂಪವಾಗಿ ನೀಡಿದ್ದು, ಇದೀಗ ಈ ಸಂದರ್ಭದಲ್ಲಿ ರು 10,000 ಪುನಃ ಪಡೆದುಕೊಳ್ಳದೆ ತನ್ನ ದೇಣಿಗೆಯನ್ನು ರು 25,000ಕ್ಕೆ ಏರಿಸಿಕೊಂಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೂ ಅವರ ಕುಟುಂಬದವರಿಗೂ ದೇವರು ಆಯುರಾರೋಗ್ಯವನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಸರ್ವರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮೇಡಮ್. ವಂದನೆಗಳು ಮೇಡಮ್ ಹಾಗೂ ಸರ್. ತಮಗೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಿದ್ದೇವೆ. ಶ್ರೀ ಪುರುಷೋತ್ತಮ ಕಿರ್ಲಾಯ ನಿವೃತ್ತ ಮುಖ್ಯಗುರುಗಳು ಜ್ಯೋತಿ ಪ್ರೌಢಶಾಲೆ ಪೆರಾಜೆ ಇವರು ಈ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ.
ಶ್ರೀಯುತ ಪುರುಷೋತ್ತಮ್ ಕಿರ್ಲಾಯ, ನಿವೃತ್ತ ಮುಖ್ಯ ಶಿಕ್ಷಕರು, ಜ್ಯೋತಿ ಪ್ರೌಢಶಾಲೆ ಪರಾಜೆ. ಸಭಾ ಶಿಷ್ಟಾಚಾರದಂತೆ ಕಿರು ಪರಿಚಯ. ಅರಂತೋಡು ಗ್ರಾಮದ ಕಿರ್ಲಾಯ ದಿವಂಗತ ದೇವಣ್ಣಗೌಡರ ಸುಪುತ್ರರಂಥ ಶ್ರೀ ಪುರುಷೋತ್ತಮ ಕೆ ಇವರು ಪ್ರತಿಷ್ಠಿತ ಜ್ಯೋತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾಗಿರುತ್ತಾರೆ. ಕೊಡಗು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವ ಇವರು ಸಂಘಟನಾ ಚತುರರು, ಉತ್ತಮ ಆಡಳಿತಗಾರರು, ಸಂಪನ್ಮೂಲ ವ್ಯಕ್ತಿಗಳೂ ಆಗಿರುತ್ತಾರೆ. ಸುಳ್ಯ ಅರಭಾಷೆ ಅಕಾಡೆಮಿಯ ಸದಸ್ಯರಾಗಿ ಆಗಿರುವ ಇವರು ಉತ್ತಮ ಬರಹಗಾರರು, ವಾಗ್ಮಿಗಳು, ಯಕ್ಷಗಾನ ಪ್ರೇಮಿಗಳು. ನಿವೃತ್ತಿಯ ಬಳಿಕ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಪತ್ನಿ ಶ್ರೀಮತಿ ನಳಿನಿಕೆ ಸುಳ್ಯ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಶಿಕ್ಷಣ ಸಂಯೋಜಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಸುಳ್ಯದಲ್ಲಿ ವಾಸವಾಗಿರುವ ಇವರು ಇದೀಗ ಪ್ರಧಾನ ಭಾಷಣದಲ್ಲಿ ಶ್ರೀ ಪುರುಷೋತ್ತಮ್ ಕಿರ್ಲಾಯ ಸರ್ವೇದಿಕೆ ತಮಗಾಗಿ. ಎಲ್ಲರಿಗೂ ನಮಸ್ಕಾರಗಳು. ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು ಇದರ ವಾರ್ಷಿಕೋತ್ಸವದ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಆತ್ಮೀಯರಾದ ಅರಂತೋಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಯುತ ಸನ್ಮಾನ್ಯರಾದ ಕೇಶವ ಅಡ್ತಲೆಯವರೇ, ಈಗಾಗಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೆರಳಿದ ನಮ್ಮೆಲ್ಲರ ನಾಯಕಿ ಕುಮಾರಿ ಭಾಗೀರಥಿ ಮುರಳಿಯರವರೇ, ಅಭಿನಂದನಾ ಭಾಷಣ ಮಾಡಿ ಅನಿವಾರ್ಯ ಕಾರಣಗಳಿಂದಾಗಿ ತೆರಳಿದ ನನ್ನ ಗುರುಗಳಾದ KR ಗಂಗಾಧರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರೇ, ಎದುರು ಕುಳಿತಂತಹ ಎಲ್ಲ ವಿದ್ಯಾಭಿಮಾನಿಗಳೇ, SDMCಯ ಅಧ್ಯಕ್ಷರಾದ ಸುರೇಶರವರೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಸತೀಶ ನಾಯ್ಕ ಇವರೇ, ಮುಖ್ಯೋಪಾಧ್ಯಾಯರಾದ ಶ್ರೀ ಗೋಪಾಲಕೃಷ್ಣ ಹಾಗೂ ಎಲ್ಲ ಅಧ್ಯಾಪಕ ಬಂಧುಗಳೇ, ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರೇ, SDMCನ ಎಲ್ಲ ಸದಸ್ಯರೇ, ವಿದ್ಯಾಭಿಮಾನಿಗಳೇ ಮತ್ತು ದಾನಿಗಳೇ, ಒಂದು ಈ ಶಾಲೆಯಲ್ಲಿ 1969ರಿಂದ 1972 ತನಕ ಅಂದರೆ 3 ವರ್ಷ 5, 6, 7ನೇ ತರಗತಿಯಲ್ಲಿ ಈ ಶಾಲೆಯಲ್ಲಿ ಅಭ್ಯಾಸ ಮಾಡಿದ ನನ್ನನ್ನು ಇಲ್ಲಿ ಕರೆದು ಪ್ರಧಾನ ಭಾಷಣ ಮಾಡಬೇಕು ಎಂಬುದಾಗಿ ಕೇಳಿಕೊಂಡ್ರು. ಈಗ ಪ್ರಧಾನ ಭಾಷಣ ಏನು ಮಾಡುವುದಿಲ್ಲ, ಸ್ವಲ್ಪ ಹಾಗೆ ಮಾತುಕತೆ ಮಾತ್ರ. ವೇದಿಕೆಯಲ್ಲಿ ಇದ್ದವರು ಖಂಡಿತವಾಗಿ ಇನ್ನೂ ಹೇಳುವುದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರಂತೂ ಅಷ್ಟು ಜನ ಇದ್ದಾರೆ. ಇಲ್ಲಿ ಮಕ್ಕಳ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಹೆಚ್ಚಿನವರು ತೆರಳಿದ್ದಾರೆ. ಆದರೂ ಕೂಡ ಶಿಷ್ಟಾಚಾರಕ್ಕಾಗಿ ಒಂದು ಅಷ್ಟು ಮಾತುಗಳನ್ನು ಮಾತಾಡಬೇಕು. ಈ ವಿದ್ಯಾದೇಗುಲ ಇದು ನಾನು ಈ ವಿದ್ಯಾದೇಗುಲಕ್ಕೆ, ಈ ಮಣ್ಣಿಗೆ ಮೊದಲನೇದಾಗಿ ನಮಸ್ಕರಿಸ್ತಾ ಇದ್ದೇನೆ. ಹಾಗೆ ನಮಗೆ ಮಾರ್ಗದರ್ಶನವನ್ನು ಮಾಡಿದ ಈ ಶಾಲೆಯಲ್ಲಿ ನನಗೆ ಕಲಿಸಿದಂತಹ ಎಲ್ಲ ಗುರುಗಳು ಮಾತ್ರ ಅಲ್ಲದೆ ಒಟ್ಟು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಗುರುಗಳನ್ನು ಒಮ್ಮೆ ನೆನಪಿಸುತ್ತಾ, ಈಗಾಗಲೇ ನಮ್ಮನ್ನು ಅಗಲಿದ ಯಾವುದೇ ಹಿರಿಯ ಚೇತನಗಳು ಅವರಿಗೆಲ್ಲ ಪರಮಾತ್ಮ ಒಳ್ಳೆಯ ಸದ್ಗತಿಯನ್ನು ಕರುಣಿಸಲಿ ಎಂಬುದಾಗಿ ಹೇಳುತ್ತಾ, ಹಿರಿಯರಾದ ಕೆಲವರು ತುಂಬ ಪ್ರಬುದ್ಧರಾದ ವ್ಯಕ್ತಿಗಳ ಗುರುಗಳ ಆರೋಗ್ಯವು ಕೂಡ ಒಳ್ಳೆಯದಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನನ್ನ 5, 6, 7ನೇ ತರಗತಿ ನಾನು ಕಿರ್ಲಾಯ ಶಾಲೆಯಲ್ಲಿ ಓದಿದ್ದು. ತದನಂತರ ಈ ಶಾಲೆ ನಮಗೆ ಅನಿವಾರ್ಯ. ಈ ಶಾಲೆಗೆ ಬಂದಾಗ ನನ್ನ ಇಂದಿನ ಈ ಪ್ರಧಾನ ಭಾಷಣಕ್ಕಾಗಿ ಕರೆದದ್ದರಿಂದ ಒಮ್ಮೆ ಸ್ಮೃತಿ ಪಟಲದಲ್ಲಿ ನನ್ನ ವಿದ್ಯಾರ್ಥಿ ಜೀವನದ ಒಮ್ಮೆ ನೆನಪು ಮರುಕಳಿಸಿದೆ. ಆಗ ವಿದ್ಯಾರ್ಥಿ ಜೀವನ ಅಂದರೆ ಶಾಲೆಗೆ ಬರುವುದು, ಸಾಯಂಕಾಲ ಹೋಗುವುದಷ್ಟೇ ಹೊರತು ಈಗಿನ ಹಾಗೆ ಒತ್ತಡಗಳು ನನಗೆ ಗೊತ್ತೇ ಇಲ್ಲ. ಇಲ್ಲಿ ಕುಳಿತವರು ಕೆಲವರಿಗಾದರೂ ಗೊತ್ತಿರ್ಬೋದು ಈಗಿನ ಒತ್ತಡಗಳೇನು, ಆಗಿನ ವಿದ್ಯಾರ್ಥಿ ಜೀವನ ಏನು. ಶಾಲೆಗೆ ಬರುವುದು, ಆರಾಮದಲ್ಲಿ ಹೋಗುವುದು, ಒಂದಷ್ಟು ಕಾಪಿ ಬರೆದೇವೆ, ಇಲ್ಲೇ ಇಲ್ಲೇ ಬಂದು ಬರೆಯೋದು. ಅದು ಬಿಟ್ಟು ಈಗ ತಂದೆ ತಾಯಿಯೂ ಕೂಡ ಬ್ಯುಸಿ, ಮಕ್ಕಳು ಬ್ಯುಸಿ, ಎಲ್ಲರೂ ಬ್ಯುಸಿ. ಒಟ್ಟಿನಲ್ಲಿ ಹೇಗಿರ್ತದೆ ಅಂದರೆ ನಮ್ಮದೀಗ ಬಹಳ ಧಾವಂತದ ಬದುಕಾಗಿದೆ. ಯಾರಿಗೆ ಸಮಯವಿಲ್ಲ, ಪುರುಸೊತ್ತೇ ಇಲ್ಲ. ಏನು ಅಂತೇಳಿದರೆ ಫೋನ್ ಮಾಡಿ ಯಾರಲ್ಲಾದರೂ ಮಾತನಾಡಬೇಕು ಅಂತಾದರೂ ಕೂಡ ನಾವು ಏನು ಕೇಳ್ತೇವೆ, ಸಂತೋಷಣ್ಣ ಸ್ವಲ್ಪ ಬ್ಯುಸಿಯಾ ಅಂತ ಕೇಳ್ತೇವೆ. ಯಾಕೆ ಮಾತಾಡಬೇಕು ಅಂತಾರೆ, ಅವರು ಯಾವಾಗಲೂ ಬ್ಯುಸಿಯಲ್ಲಿ ಇರ್ತಾರೆ. ಅಥವಾ ಇನ್ನೊಬ್ಬರನ್ನು ಕೇಳಿದರೆ ಹಾಗೆ
ಹೇಗೆ ಬ್ಯುಸಿಯಲ್ಲಿದ್ದೀರಾ ಎಂಬುದಾಗಿ. ಮಾತುಕತೆ ಕಡಿಮೆ. ಇಲ್ಲಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಇಲ್ಲಿ ಈಗ ನಾನು ನೋಡಿಕೊಂಡ ಹಾಗೆ ಎಲ್ಲರೂ ಮಾತುಕತೆ ಮಾಡಿಕೊಂಡು ಒಂದು ಸೌಹಾರ್ದದ ಸಮ್ಮಿಲನ ಇಲ್ಲಿ ನಡೆದಿದೆ. ಅದು ಸಂತೋಷ. ಇಲ್ಲದಿದ್ದರೆ ಮನೆಯಲ್ಲಿ 4 ಮಂದಿ ಇದ್ದರೆ 4 ಜನರಲ್ಲಿ 4 ಮೊಬೈಲು ರೂಮಲ್ಲಿ ಅವರಷ್ಟಕ್ಕೆ. ನಮ್ಮ ಮಕ್ಕಳಿಗೆ ಒಂದಷ್ಟು ಪೇರೆಂಟ್ಸ್ ಇಲ್ಲಿ ಇದ್ದಾರೆ. ದಯವಿಟ್ಟು ಒಂದು ವಿಚಾರವನ್ನು ಗಮನಿಸಿ, ಯಾರೂ ಕೂಡ ಮೊಬೈಲು ಅಥವಾ ಇನ್ನಿತರ ವಿಚಾರಗಳನ್ನು ನೋಡಿದರೆ ಎಲ್ಲರ ಸಮ್ಮುಖದಲ್ಲಿ ನೋಡಬೇಕು. ರೂಮಲ್ಲಿ ಕುಳಿತುಕೊಂಡು ಅದನ್ನು ನೋಡೋದರಿಂದ ಏನಾಗ್ತದೆ ಅಂದರೆ ಅವರು ಏನನ್ನು ನೋಡ್ತಾರೆ, ಏನು ಮಾಡ್ತಾರೆ ಎಂಬುದನ್ನು ಗಮನಿಸುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ನಮ್ಮ ಮಕ್ಕಳು ಏನು ಮಾಡುವುದಿದ್ರೆ ಅವರಿಗೆ ಸಂಪೂರ್ಣ ಪ್ರೋತ್ಸಾಹವನ್ನು ನೀಡಬೇಕು. ನಾವು ನಮ್ಮ ಮಕ್ಕಳನ್ನು ಯಾರಿಗೂ ಕೂಡ ಹೋಲಿಸಬಾರ್ದು. ನಮಗೊಂದು ಅಭ್ಯಾಸ ಉಂಟು, ಇವತ್ತು ಪ್ರೈಸ್ ಪಡೆದವರು ಅಥವಾ ಅಂಕ ಗಳಿಸಿದವರಿಗೆ ಒಂದು ಅಭ್ಯಾಸ ಉಂಟು. ಏನೆಂದರೆ ಯಾವುದೇ ಕಾರಣಕ್ಕೆ ಇನ್ನೊಬ್ಬನಿಗೆ ಹೋಲಿಸುವುದು. ಅವನಿಗೆ ನೋಡು ನಿನಗೆ ಎಷ್ಟು ಮಾರ್ಕ್ ಬಂತು, ಫಸ್ಟಿಗೆ ಬಂದ ಕೂಡಲೇ ನಾವು ಹೇಳ್ತೇವೆ, ಮಗ ಅಥವಾ ಮಗಳಾದರೆ ಎಷ್ಟು ಮಾರ್ಕ್ ಬಂತು ಮಗಳೇ, ಎಷ್ಟು ಮಾರ್ಕ್ ಬಂತು ಮಗನೇ ಅಂತ ಕೇಳ್ತೇವೆ. ಆ ಮಗು ಹೇಳ್ತದೆ ನನಗೆ ಇಷ್ಟು ಬಂತು. ಆಗ ಆಚೆ ಮನೆಯವರಿಗೆ ಎಷ್ಟು ಅಂತ ನಾವು ಮೊದಲು ಕೇಳುವುದು. ಆಚೆ ಮನೆಯವರಿಗೆ ಜಾಸ್ತಿ ಆದರೆ ನಿನಗೇನಾಯಿತು, ಆಗ ಹೀಯಾಳಿಸುವುದು, ಗದರಿಸುವುದು, ಬೆದರಿಸುವುದು, ಅವನ ಮೇಲೆ ದಮನಕಾರಿ ವಿಚಾರಗಳು ನಡೀತದೆ. ಇದು ಆಗಬಾರ್ದು. ಮಕ್ಕಳು ಇಂಡಿವಿಜುವಲ್ ಡಿಫರೆನ್ಸ್ ಎಂಬುದಾಗಿದೆ. ಪ್ರತಿ ವ್ಯಕ್ತಿ ಈ ಪ್ರಪಂಚದಲ್ಲಿ ಒಬ್ಬನ ಹಾಗೆ ಒಬ್ಬ ಪ್ರತಿ ಮಗು, ಇಂಗ್ಲಿಷಿನಲ್ಲಿ ಒಂದು ಮಾತಿದೆ, ಎವ್ರಿ ಚೈಲ್ಡ್ ಇಸ್ ಎ ಫಾದರ್ ಆಫ್ ಎ ಚೈಲ್ಡ್ ಎಂಬುದಾಗಿ. ಒಂದಲ್ಲ ಒಂದು ದಿನ ಈ ಮಗು ಮತ್ತೆ ತಂದೆ ಆಗ್ತಾನೆ, ಅವನಿಗೆ ಜವಾಬ್ದಾರಿ ಹಾಗೆ ಇರ್ತದೆ. ಆದ್ದರಿಂದ ಹೀಗೆ ಮಾಡಿದಾಗ ನಾವು ಖಂಡಿತವಾಗಿ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬಹುದು. ಮಾತ್ರವಲ್ಲದೆ ಮಾನವನಿಗೆ 2 ಯಾತ್ರೆಗಳಿವೆ. ಒಂದು ಉದ್ದದ ಯಾತ್ರೆ, ಎಷ್ಟು ವರ್ಷ ಬದುಕಿದ ಎಂಬುದಾಗಿ. ಇನ್ನೊಂದು ಎಷ್ಟು ವರ್ಷ ಎತ್ತರದ ಯಾತ್ರೆ, ಯಾವ ರೀತಿ ಬದುಕಿದ, ಸಮಾಜಕ್ಕಾಗಿ ಅವ ಏನು ಮಾಡಿದ ಎಂಬುದಾಗಿ, ಅಥವಾ ತನ್ನ ಜೀವನವನ್ನು ಹೇಗೆ ನಡೆಸಿದ ಎಂಬುದಾಗಿ. ಇಷ್ಟು ಹೇಳುತ್ತಾ ದ ರಾ ಬೇಂದ್ರೆಯವರ ಒಂದು ಮಾತು ನಿಮಗೆ ನೆನಪಾಗುವುದು. ಹುಸಿನಗುತ್ತಾ ಬಂದೇವ ನಸುನಗುತ್ತಾ ಬಾಳೋಣ, ನಸುನಗುತ್ತಾ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾಗಿ ಕೆರಳೋಣ. ದಯವಿಟ್ಟು ಯಾರೂ ಕೂಡ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಯಾವುದೇ ರಾಗ ದ್ವೇಷಗಳನ್ನು ಹೊಂದದೆ ಎಲ್ಲರೂ ಒಬ್ಬರನ್ನೊಬ್ಬರನ್ನು ಪ್ರೀತಿಸುವ, ಗೌರವಿಸುವ ಈ ಸಮಾಜದಲ್ಲಿ ಸಂಘರ್ಷ ರಹಿತ ಸಮಾಜದ ನಿರ್ಮಾಣ ಮಾಡೋಣ. ನಮ್ಮದು ಹೇಗೆ ಇಂಗ್ಲೀಷಿನಲ್ಲಿ ಒಂದು ಮಾತಿದೆ, ಎ ಸ್ಮೈಲ್ ಕ್ಯಾನ್ ವಿನ್ ಥೌಸಂಡ್ಸ್ ಆಫ್ ಹಾರ್ಟ್ಸ್ ಎಂಬುದಾಗಿ. ಒಂದು ನಗು ಮುಖ ಎಲ್ಲರಲ್ಲಿರಲಿ. ಸಿಡುಕುತನ ಯಾರಿಗೂ ಬೇಡ, ಯಾರಿಗೂ ಯಾರನ್ನು ಇಷ್ಟಪಡುವುದಿಲ್ಲ. ನಗಾಡಿದರೆ, ಸಂತೋಷಪಟ್ಟರೆ ಎಲ್ಲರೂ ನಿಮ್ಮ ಹತ್ತಿರ ಬರ್ತಾರೆ. ಅಳ್ತಿದ್ರೆ ಅಳುವನ ಹತ್ತಿರ ಯಾರೂ ಹೋಗೋದಿಲ್ಲ. ಅವರವರ ಕಷ್ಟವನ್ನು ಇನ್ನೊಬ್ಬರಲ್ಲಿ ಎಲ್ಲರಲ್ಲಿ ಹೇಳಿಕೊಂಡ್ರೆ ಇವೊಂದು ಯಾವಾಗಲೂ ರೋಗ ಇದ್ದದೆ ಅಂತ ಹೇಳ್ತಾರೆ. ಅದು ಬಿಟ್ಟು ನಾವು ನಮ್ಮ ಕಷ್ಟವನ್ನು ಹೇಳದೆ ಇನ್ನೊಬ್ಬರ ಜೊತೆ ಒಳ್ಳೆಯ ರೀತಿಯಿಂದ ಬದುಕನ್ನು ನಡೆಸಿದರೆ ಅವ ಖಂಡಿತ ಸಮಾಜದ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬಾಳ್ತಾನೆ ಎಂಬುದಾಗಿ ಹೇಳ್ತಾ, ವಸುದೈವ ಕುಟುಂಬಕಂ ಎಂಬ ದಿವ್ಯ ಸಂದೇಶವನ್ನು ಜಗತ್ತಿಗೆ ನೀಡಿ ವಿಶ್ವ ಬಂಧುತ್ವದ ಆದರ್ಶವನ್ನು ಎತ್ತಿ ತೋರಿಸಿದ ಸಂದೇಶದಂತೆ ಭಾರತದಲ್ಲಿ ಶ್ರೇಷ್ಠ ಪುರುಷರು ಹುಟ್ಟಿದ್ದಾರೆ. ಅದು ಸ್ವಾಮಿ ವಿವೇಕಾನಂದರಾಗಿರ್ಬೋದು ಅಥವಾ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಇನ್ನಿತರ ಹೀಗೆ ನಾವು ಉದಾಹರಣೆ ಹೇಳ್ತಾ ಹೋದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡ ಹಾಗೆ
ಅಬ್ದುಲ್ ಕಲಾಂ ಇರ್ಬೋದು, ಅಥವಾ ಈಗಿನ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ನಮಗೆ ಒಬ್ಬ ವಿಶ್ವದ ಶ್ರೇಷ್ಠ ಜಗತ್ತಿನ ನಾಯಕ. ಇಂಥವರನ್ನು ಹೊಂದಿದಂಥ ಈ ರಾಷ್ಟ್ರದ ಪ್ರಜೆಗಳಾಗಿ ನಾವು, ಸತ್ಪ್ರಜೆಗಳಾಗಿ ನಾವು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವ, ರಾಷ್ಟ್ರಕ್ಕಾಗಿ ನಾವು ಏನು ಮಾಡಿದೆ ಎಂಬುದಾಗಿ ಹೇಳುತ್ತಾ, ನಾವೊಂದಷ್ಟು ಕೆಲಸಗಳನ್ನು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಮಾಡಬೇಕು ಎಂಬುದಾಗಿ ಹೇಳುತ್ತಾ ಎಲ್ಲರಲ್ಲಿ ನನ್ನ ವಿನಂತಿಯನ್ನು ಮಾಡುತ್ತಾ, ಸಮಾಜ ಸೇವೆಯ ಬದುಕನ್ನು ನಾವೆಲ್ಲ ರೂಢಿಸಿಕೊಳ್ಳುವ. ವೇದಿಕೆಯ ಮೇಲೆ ತುಂಬ ಗಣ್ಯಮಾನ್ಯರಿದ್ದಾರೆ. ಅವರು ಅವರವರ ಮನೆ ಕೆಲಸಗಳಿಗಿಂತ ಜಾಸ್ತಿ ಸಮಾಜದ ಕೆಲಸಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಇದು ನಮಗೆ ಆದರ್ಶ. ಹಾಗೆ ನಾವು ಕೂಡ ಅವರಿಗೆ ಉತ್ತಮ ರೀತಿಯಲ್ಲಿ ಸಹಕರಿಸಿ ಈ ನಾಡನ್ನು ಕಟ್ಟುವ ಕೆಲಸವನ್ನು ಮಾಡುವ, ಈ ಗ್ರಾಮ, ಈ ಶಾಲೆಯನ್ನು ಒಳ್ಳೆಯದು ಮಾಡುವ. ಎಂತಹ ಒಂದು ಒಳ್ಳೆಯ ಸಭಾಂಗಣ ಇಲ್ಲಿದೆ ನೋಡಿ. ಮನಸ್ಸು ಮಾಡಿದರೆ ನಮ್ಮಲ್ಲಿ ನಮ್ಮ ಕೈ ಶುದ್ಧವಾಗಿದ್ದರೆ ಕೊಡುವ ಹಸ್ತಗಳು ಸಾಕಷ್ಟು ಇರ್ತದೆ. ನಾವು ಜೀವನದಲ್ಲಿ ಎಷ್ಟನ್ನು ಬೇಕಾದರೂ ಪಡಿಬೋದು, ಆದರೆ ನಮ್ಮಲ್ಲಿ ಯಾವುದೇ ರೀತಿಯ ಅನುಮಾನಗಳು ನಮ್ಮ ಬಗ್ಗೆ ಬರ್ಬೋದು. ಲೆಕ್ಕಾಚಾರ ಅಂದರೆ ಅಷ್ಟು ಸ್ಪಷ್ಟವಾಗಿರಬೇಕು. ಯಾರು ಕೇಳಿದ್ರು ಯಾವ ಸಂದರ್ಭದಲ್ಲಿ ಸ್ಪಷ್ಟತೆ ಇರಬೇಕು. ಆಗ ಇಂತಹ ಸಭಾಭವನಗಳು ಮಾತ್ರ ಅಲ್ಲ, ಇಂತಹ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳಿಗೆ ಕೂಡ ಜನ ತಾನಾಗಿ ಬಂದು ನೆರವನ್ನು ನೀಡ್ತಾರೆ. ಈ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಇಲ್ಲಿ ಮಾಡುವಂಥ ಕೆಲಸಗಳಿಗೆ SDMC ಅವರು ಇರ್ಬೋದು, ಹಿರಿಯ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರಿಗೂ ನಮ್ಮ ಸಹಕಾರ ಇದೆ ಎಂಬುದಾಗಿ ಹೇಳುತ್ತಾ ನನ್ನನ್ನು ಇಲ್ಲಿಗೆ ಕರೆದು ಪ್ರಧಾನ ಭಾಷಣ ಮಾಡಬೇಕು ಎಂಬುದಾಗಿ ಹೇಳಿದರೂ ಕೂಡ ಪ್ರಮುಖ ಭಾಷಣ ಮಾಡದೆ 1-2 ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾನೆ. ಶಾಂತಚಿತ್ತರಾಗಿ ಕೇಳಿದರೆ, ಯಾಕೆಂದರೆ ಅಲ್ಲಿ ಆಸುಪಾಸಿನಲ್ಲಿ ಮಾತನಾಡಲಿಕ್ಕೆ ಪಕ್ಕದಲ್ಲಿ ಯಾರು ಜನ ಇಲ್ಲ. ಹಾಗೆ ಆದ್ದರಿಂದ ಅವರಿಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ವಂದನೆಗಳು ಸರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು ಮತ್ತು ಹಿರಿಯ ವಿದ್ಯಾರ್ಥಿಗಳ ಈ ಪೂಜಾ ನೃತ್ಯ ವಿಘ್ನೇಶನ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ.
ख्वाब मेरा साकार होते रुका ख्वाब मेरा मेरे अधूरे कर दे तू पूरे आज सानी दा पानी दा पमगा सगबनी नमस्ते नमो 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 नमस्ते नमो 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 नमस्ते नमो 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 नमस्ते जलता हर एक पल गला हो हे गणराय भबकता दिया हूँ है बुझने लगा हौसला कदम रुक न जाए कहीं झुक न जाए ये सर जो कभी ना झुका पानी दा पमगा सगबनी ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ LKG ವಿದ್ಯಾರ್ಥಿಗಳಿಂದ ರೋಲಿ ರೋಲಿ ಆಕ್ಷನ್ ಸಾಂಗ್. ನೃತ್ಯದಲ್ಲಿ ಭಾಗವಹಿಸುತ್ತಿರುವಂತಹ ಮಕ್ಕಳು ಅಮೀನಾ ಐಜಾ, ಅಲೀನಾ, ಬಾತಿಶಾ, ದಿಶಾನ್, ಹರ್ಶ್ವಿ, ಗನಿಷ್ಕಾ, ಪನಿಷ್ಕಾ, ಸಾನ್ವಿ, ಸೃಜನ್ ಮತ್ತು ಮರಿಯಂ ಜುಲ್ಫಾ. ಇದೀಗ LKG ವಿದ್ಯಾರ್ಥಿಗಳಿಂದ ರೋಲಿ ರೋಲಿ ಹಾಡಿಗೆ ನೃತ್ಯ ನಿಮ್ಮ ಮುಂದೆ. Roly, roly, out, out. Roly, 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 roly,
hand, children? Very good. And your right hand? That's good. And let's do roly-poly. Roly-poly to your left side. Roly-poly to your right side. Everybody, roly-poly to your left side. Roly-poly to your right side. బేబీ నాకు సరగన పిల్ల నువ్వే కిక్కంటారే లారీలకి వచ్చేతారే నువ్వంటే చచ్చిపోతారే అల్లో నేరేడు అల్లో నేరేడు అల్లో నేరేడు పళ్ళే అచ్చం నా కళ్ళు నన్నే చూస్తే కోరికలన్నీ అవుతాయి గుర్రాను డియో డియో డిసక 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 డియో డియో డిసక 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 డి చూపుల కోరేటు ఆటల కోరేటు నవ్వుల కోరేటు నడుము కోరేటు కంపా గుత్తక కావాలంటే ఇస్తాను రిపెట్టు డియో డియో డిసక 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 డియో డియో డిసక 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 డి ఉప్పు సొప్పుల్సే జస్ట్ సంపుల్సే గడి దాటుకొస్తే చూపిస్తాను చాలా యాంగిల్సే డియో 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 డిసక 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 డియో డియో డిసక 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 ವಂದನೆಗಳು ಪುಟಾಣಿಗಳಿಗೆ. ಮುಂದೆ ಇದೇ ವೇದಿಕೆಯಲ್ಲಿ ಕನ್ನಡಾಭಿಮಾನವನ್ನು ಹೆಚ್ಚಿಸುವಂತಹ ಕನ್ನಡ ರೋಮಾಂಚನವೇ ಕನ್ನಡ ಎಂಬ ಹಾಡಿಗೆ ಹೆಜ್ಜೆಯನ್ನು ಹಾಕಲಿದ್ದಾರೆ ಭೂಷಿತಾ ಮತ್ತು ತಂಡ. ಭಾಗವಹಿಸುವ ವಿದ್ಯಾರ್ಥಿನಿಯರು ರಶ್ಮಿ, ವರ್ಷಿಣಿ, ಗಣ್ಯ, ಸಾನ್ವಿ, ನೇಹ, ಗ್ರೀಷ್ಮ ಮತ್ತು ನವ್ಯ 7ನೇ ತರಗತಿಯ ವಿದ್ಯಾರ್ಥಿನಿಯರು. ರೋಮಾಂಚನವೇ ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ನೀನಿರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದೂ ನೀ ಕನ್ನಡವಾಗಿರು ಕನ್ನಡ ಗೋವಿಂದವೋ ಮುದ್ದಿನ ಕರು ಕನ್ನಡ ಬಂದಿದ್ದರೆ ನೀ ನಮಗೆ ಕಲ್ಪತರು ಶಿವ ಕರ್ನಾಟಕ ಹೃದಯ ಶಿವ ಕರ್ನಾಟಕ ಹೃದಯ ಶಿವ ಕನ್ನಡ ಕನ್ನಡ ಕವಿ ಕನ್ನಡ 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 ಕವಿ ಕನ್ನಡ ಕನ್ನಡ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು ಅಳಿದರೂ ಕನ್ನಡ ಉಳಿದರೂ ಕನ್ನಡ ಎದೆಯನೇ ಸೀಳು ನೀ ಹರಿವುದು ಕನ್ನಡ ಹೋಗರೆವುದು ಕನ್ನಡ
ಕನ್ನಡ ನನದೆಂದೋನೆ ನಮ್ಮನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು. ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಕನ್ನಡದ ಕಟ್ಟಾಡು ಸಿಡಿದೆದ್ದರೆ ಸಲಿಗೂನು ಕೆಡಬಹುದು ಕಡುನಿದ್ದಿರೆ. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನದೆಂದೋನೆ ನಮ್ಮನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಯನ್ನ ಸ್ಮರಿಸುತ್ತಾ ಅದ್ಭುತ ನೃತ್ಯವನ್ನ ಪ್ರದರ್ಶಿಸಿದ ಭೂಷಿತ ತಂಡದವರಿಗೆ ವಂದನೆಗಳು. ಇದೀಗ ಅಭಿನಯ ಗೀತೆ ಯಶ್ವಿತ್ ಮತ್ತು ತಂಡ 1 ಮತ್ತು 2ನೇ ತರಗತಿ ಭಾಗವಹಿಸುವಂತಹ ವಿದ್ಯಾರ್ಥಿನಿಯರು ಮೌಲ್ಯ, ಆರಾಧನಾ, ಹವ್ಯ, ಸಾನ್ವಿ, ಯೋಗಿ, ಲಿಖಿತಾ, ಶಮನ್, ಮೋಕ್ಷಿತ್, ಆಯುಷಿ, ಸುಷ್ಮಿತಾ, ಹಜೀಮ್ ಅಬುಬಕರ್, ಫಾಜಿಲ್, ಅಜೀಮ್, ಸನ್ಮಿತಾ. ಪಾಠಶಾಲಾ ಎಂಬ ಹಾಡಿಗೆ ಅಭಿನಯವನ್ನ ಮಾಡಲಿದ್ದಾರೆ ನಮ್ಮ ನಲಿಕಲಿ ಪುಟಾಣಿಗಳು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ. ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ನೋಡು ಕೀಳಿಲ್ಲ. ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ.
ಪುಟಾಣಿಗಳ ಬಾಳಿನಲ್ಲಿ ಮುಂದೆ ಗುರಿ ಇರಬೇಕು, ಅವರ ಹಿಂದೆ ಗುರುವಿರಬೇಕು ಎನ್ನುವ ಹಾಡಿಗೆ ಅಭಿನಯವನ್ನು ಮಾಡಿದಂತಹ ಪುಟಾಣಿಗಳಿಗೆ ವಂದನೆಗಳು. ಮುಂದೆ ಜನಪದ ಶೈಲಿಯ ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ ಋತ್ವಿ ಮತ್ತು ತಂಡ 3ನೇ ತರಗತಿಯವರು. ನಿಂಬಿಯ ಬನಾದ ಮ್ಯಾಗಲ, ನಿಂಬಿಯ ಬನಾದ ಮ್ಯಾಗಲ ಈ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಋತ್ವಿ ಮತ್ತು ತಂಡ. ಭಾಗವಹಿಸುವಂತಹ ಪುಟಾಣಿಗಳು ರಿಕ್ತಾ, ಉನ್ನತಿ, ಪ್ರತೀಕ್, ಲೇಖನ್, ಶಾನ್ವಿ, ತನುಷ್, ಆಯಿಷನದ, ಶಬೀರ್, ದಿಶಾನ್, ಅಬ್ದುಲ್ ನಿಹಾಲ್. ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ಇರುವೋಳೆ ಓಲ್ಗಾದ ಸತ್ತಿಗೆ ಒದಗೋಳೆ ಒದಗೋಳೆ, ಓಲ್ಗಾದ ಸತ್ತಿಗೆ ಒದಗೋಳೆ ಸರಸ್ವತಿಗೆ, ನಮ್ಮ ನಾಲಿಗೆ ತೊಡರ ನೀ ಕವ್ವ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ. ಅದ್ಭುತವಾಗಿ ನೃತ್ಯ ಪ್ರದರ್ಶಿಸಿದ ಪುಟಾಣಿಗಳಿಗೆ ವಂದನೆಗಳು. ಮುಂದೆ ಇದೇ ವೇದಿಕೆಯಲ್ಲಿ ನಮ್ಮನ್ನೆಲ್ಲ ರಂಜಿಸಲು ಬರುತ್ತಿದ್ದಾರೆ ನಮ್ಮ UKG ಪುಟಾಣಿಗಳು ಡಿಂಗಿರಿ ಪಟಾಲ.
ಇದೊಂದು ಬದಲಾವಣೆ. ಇದೀಗ ಈ ವೇದಿಕೆಯಲ್ಲಿ ರಿಮಿಕ್ಸ್ ಮಂಥನ್ ಮತ್ತು ತಂಡ ಇವರಿಂದ ಮಂಥನ್ ಮತ್ತು ತಂಡ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ವಿಶ್ವಾಸ್, ರಿತೇಶ್, ದಿಗಂತ್, ಶ್ರವಣ್, ಸಂದೇಶ್, ಚಿರಾಗ್, ಶಾಕಿರ್. ಇದೀಗ ವೇದಿಕೆಯಲ್ಲಿ ಮಂಥನ್ ಮತ್ತು ತಂಡ ರಿಮಿಕ್ಸ್ ಹಾಡು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳ ಹೊಡಿರೋ ಇವರ ಎಂಟ್ರಿಗೆ. ಏನ್ ಡೆಲ್ಲಿ ಇಲ್ಲ, ಮುಂಬೈ ಇಲ್ಲ, ಕರ್ನಾಟಕ, ಉತ್ತರ ಕರ್ನಾಟಕ ನಮ್ದಾವ. ಕಣ್ಮುಚ್ಕೊಳ್ಳಿ ಮೆಮ್ಮಿ ಮೆಮ್ಮಿ. ನನ್ನೊಮ್ಮೆ ನೋಡಿದರೆ ಭಾಗ್ಯ ಬೆಳಗುತ್ತೆ. ಸೈಕಲ್ ಸೈಕಲ್ ಮಾರಿ ಸೋನಾನಿ ಸೈಕಲ್ ಸೈಕಲ್ पर बसी नमी तसियो तरंवा. ಏನಣ್ಣ? Where is the pen drive? ನಮ್ಮ ಹತ್ರ ಹೆಣ್ ಡ್ರೈವರ್ಸ್ ಇರಲ್ಲ, 3 ಜನ ಬರೀ ಗನ್ ಡ್ರೈವರ್ಸೇ. ಮುಂದೆ ಬರ್ರ. I want like this. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಲ್ಲಿ ನೋಡು ಆಂಟಿ ಬರ್ತಾವಳೆ, ನೈಂಟಿ ಹಾಕೊಂಡು. ಉತ್ತರ ಕರ್ನಾಟಕದ ಸಾಂಗ್ ಹಾಕ್ಲಿ. ಏನ ಹುಡುಗಿ ಚುಟು ಚುಟು ಎಲ್ಲ ಚುಟು ಚುಟು ಚುರು ಚುರು ಮಾಡ್ತೈತೆ. ಚುಟು ಚುಟು ಬಂತೈತೆ ಚುರು ಚುರು ಮಾಡ್ತೈತೆ. ನೀ ನನ್ನ ಜೀವ. ಡೆಂಗ್ಯೂ ಬರ್ಬೋದು ನಂಗು ನಿಂಗು. ಡೆಂಗ್ಯೂ ಡೆಂಗ್ಯೂ DJ rotu DJ. ಹೋಗಿ ಬರಲಿ ಯಾಕೆ
ಮನೆಯ ಕಣ್ಣು ಎಂದು ತಿಳಿದ ರೌಡಿ ರಾಮನ ಗೋಲ್ಡ್ ಚೈನ್ ಮುಚ್ಚಿದಂತೆ ಫ್ರೆಂಡ್ ಸೂಪರು, ನನ್ನ ಫ್ರೆಂಡ್ ಮೈಯ ಮುಟ್ಟಿದರೆ ಕಿವಿಯು ಪಂಚರು. ಆ ಗೋಲ್ಡ್ ಚೈನ್ ಮುಚ್ಚಿದಂತೆ ಫ್ರೆಂಡ್ ಸೂಪರು, ನನ್ನ ಫ್ರೆಂಡ್ ಮೈಯ ಮುಟ್ಟಿದರೆ ಮೂತಿ ಫ್ರಾಕ್ಚರು. ಆ ಗೆಳೆಯನಿಗೆ ಕುಡಿಯ ಕಟ್ಟು, ಆ ಕಟ್ಟು ಕಟ್ಟು ಹೋಗೋದಿಲ್ಲ ನಿನ್ನ ಬಿಟ್ಟು. ಹೇಳ್ತಿಲ್ಲು ಗುರು ಸುಂದಿನ ಮಾತು ಮಾತು, ನನ್ನ ಫ್ರೆಂಡ್ಸ್ ಅಂದ್ರೆ ರಘುನ ಮುಟ್ಟು. अरे ओ कालिया, कितने आदमी है रे? सरकार 4 आदमी है सरकार। बसंती, इन कुत्तों के सामने मत नाचना बसंती, इन कुत्तों के सामने मत नाचो। ಕೊಂಗ್ನ ಸುತ್ತಿ ಮೈಲಾರಕ್ಕೆ ಬಂದೆ ನಾನು, ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು, ಅರ್ಜೆಂಟಾಗಿ ಹುಟ್ಟಿರುವೆ ಸೀರೆಯನ್ನು. ಫೇಲ್ ಆದವನೇ ಪಾಸ್ ಆಗೋದು ಹೊಡೆಯೊಂಬ, ಇದನ್ನ ತಿಳ್ಕೊಂಡವನೇ ಮೇಷ್ಟ್ರ ಆಗೋದು ಹೊಡೆಯೊಂಬ 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 ಹೊಡೆಯೊಂಬ. ಜಿಮ್ಮಿ ಹೊಂಟಾನಿ, ನನ್ ಚೆಸ್ಟ್ ಮುಂದ್ ಬರ್ಬೇಕು, ಏನ್ರ ಮಾಡ. ಏನ್ ಹೇಳಿ ತಮ್ಮ, ಅವ್ರ ಬಾಡಿ ಚಲೋ ಐತಲ್ಲ ನಿಂದು. राणेबेन्नूर का राजा ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದೀಗ ಡಿಂಗರಿ ಪಟಾಲಂ ಎಂಬ ಹಾಡಿಗೆ ಯುಕೆಜಿ ವಿದ್ಯಾರ್ಥಿಗಳಿಂದ ನೃತ್ಯ. ಅನುಜ್ಞಾ, ಚಿರಾಯು, ಧನ್ವಿ, ದಿಯಾ, ಧನ್ವಿತಾ, ಫಾಜಿಲ್, ಕನ್ವಿಕಾ, ಕುಲ್ದೀಪ್, ಲಿಖಿನ್, ಋಷಿಕಾ, ಋತ್ವಿನ್, ರಶ್ಮಿಕಾ, ರಜೀನ್, ಶಮಿಕ್, ಶ್ರೀರೂಪ್, ವಿದ್ವತ್, ಯಾದ್ವಿ, ಯೋಶ್ನಿ ಇವರಿಂದ ಡಿಂಗ್ರಿ ಪಟಾಲಂ ಎಂಬ ಹಾಡಿಗೆ ನೃತ್ಯ ಇದೀಗ. ವೇದಿಕೆಯನ್ನೀಗ ಬಹುಮಾನ ವಿತರಣೆಗಾಗಿ ಬಳಸಿಕೊಳ್ತಾ ಇದ್ದೇವೆ. ಮೊನ್ನೆ ತಾನೇ ನಡೆದಂತಹ ಹಿರಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ವಿಜೇತರಾದವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಬಹುಮಾನವನ್ನ ನಮ್ಮ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಸಹ ಶಿಕ್ಷಕರಾದ ಕಿಶೋರ್ ಸರ್ ಇವರು ನೆರವೇರಿಸಿಕೊಡಬೇಕು. ಇದೀಗ ವೇದಿಕೆಯಲ್ಲಿ ಡಿಂಗಿರಿ ಪಟಾಲಂ ನೃತ್ಯ ಯುಕೆಜಿ ಪುಟಾಣಿಗಳಿಂದ, ಯುಕೆಜಿ ಪುಟಾಣಿಯವರಿಂದ ಡಿಂಗಿರಿ ಪಟಾಲಂ ನೃತ್ಯ. ಮುಂದೆ ಇದೇ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದೀಗ ಯುಕೆಜಿ ಪುಟಾಣಿ ಅವರಿಂದ ಡಿಂಗಿರಿ ಪಟಾಲಂ ಅಭಿನಯ ಗೀತೆ. ಡಿಂಗಿರಿ
baby, come on and tell me that you feel it too. I wanna live my life for you, baby. You gotta tell me that you feel it too. ಅದ್ಭುತವಾದಂತಹ ನೃತ್ಯ ಪ್ರದರ್ಶನ ಮಾಡಿದ ನಮ್ಮ UKG ಪುಟಾಣಿಗಳಿಗೆ ವಂದನೆಗಳು. ಇದೀಗ ಈ ವೇದಿಕೆಯಲ್ಲಿ ಹಿರಿಯರ ಕ್ರೀಡಾಕೂಟದ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಬಹುಮಾನವನ್ನು ವಿತರಿಸಲಿದ್ದಾರೆ ಶ್ರೀ ಕಿಶೋರ್ ಕುಮಾರ್ ಕಿರ್ಲಾಯ, ಅಧ್ಯಾಪಕರು NMPU ಅರಂತೋಡು ಸರ್. ತಾವು ದಯವಿಟ್ಟು ವೇದಿಕೆಗೆ ಬಂದು ಈ ಬಹುಮಾನವನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮೈಲ್ ರೇಸ್ ಪ್ರಥಮ ವರ್ಷನ್ ಪುರುಷರ ವಿಭಾಗದ ಮೈಲ್ ರೇಸ್ ಪ್ರಥಮ ಸ್ಥಾನವನ್ನು ವರ್ಷನ್ ಇವರು ಪಡ್ಕೊಂಡಿದ್ದಾರೆ. ಅವರ ಮನೆಯವರು ಬಂದಿದ್ರೆ ದಯವಿಟ್ಟು ಈ ಬಹುಮಾನವನ್ನು ಪಡ್ಕೊಳ್ಳಿ. ವರ್ಷನ್ KG, ದ್ವಿತೀಯ ಸ್ಥಾನ ಮೊಹಮ್ಮದ್ ಇಕ್ಬಾಲ್ ಅರಂತೋಡು. ದ್ವಿತೀಯ ಸ್ಥಾನ ಮೊಹಮ್ಮದ್ ಇಕ್ಬಾಲ್ ಅರಂತೋಡು. ವರ್ಷನ್ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಮೊಹಮ್ಮದ್ ಇಕ್ಬಾಲ್ ಅರಂತೋಡು. ತೃತೀಯ ಸ್ಥಾನ ಸಂಜನ್ ಪಂಜಾಬ್. ಸಂಜನ್ ತೃತೀಯ ಸ್ಥಾನವನ್ನು ಸಂಜನ್ ಪಂಜಾಬ್ ಪಡ್ಕೊಂಡಿದ್ದಾರೆ. ಹಾಗೆಯೇ ಅವರ ಅನುಪಸ್ಥಿತಿಯಲ್ಲಿ ಮನೆಯವರು ಬಂದಿದ್ದರೆ ಪಡ್ಕೊಳ್ಳಿ. ಸಂಜನ್ ಪಂಜಾ, ದಯವಿಟ್ಟು ಬಹುಮಾನ ವಿಜೇತರು ಆದಷ್ಟು ಬೇಗ ಈ ಬಹುಮಾನವನ್ನು ಪಡ್ಕೊಳ್ಬೇಕು. ಚತುರ್ಥ ಸ್ಥಾನ ಪ್ರಕಾಶ್ ಕೊಯನಾಡು. ಚತುರ್ಥ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಪ್ರಕಾಶ್ ಕೊಯನಾಡು. ಸಮಾಧಾನಕರ ಬಹುಮಾನ ಧನುರುತ್ವಿನ್ ಅಡ್ಯಡ್ಕ. ಧನುರುತ್ವಿನ್ ಅಡ್ಯಡ್ಕ. ಹಿತೇಶ್ ಅಡ್ಕಬಳೆ. ಹಿತೇಶ್ ಅಡ್ಕಬಳೆ. ನೌಫಲ್ K ಅರಂತೋಡು. ಚಂದನ್ ಭುವನೇಶ್ವರ. ತಾವು ಬಂದಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನುರುತ್ವಿನ್ ಅಡ್ಯಡ್ಕ, ಹಿತೇಶ್ ಅಡ್ಕಬಳೆ, ನೌಫಲ್ K ಅರಂತೋಡು, ಚಂದನ್ ಭುವನೇಶ್ವರ. ಮುಂದಿನ ಬಹುಮಾನವನ್ನು ವಿತರಿಸಲಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂತ ಹರೀಶ್ ಕಂಚಿಪಿಳಿ ಇವರು. ಸರ್, ತಾವು ದಯವಿಟ್ಟು ವೇದಿಕೆಗೆ ಬಂದು ಈ ಬಹುಮಾನ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಗುಂಡೆಸತ ಪ್ರಥಮ ಸ್ಥಾನ ಪವನ್ BR. ಪ್ರಥಮ ಸ್ಥಾನ ಪವನ್ BR. ದ್ವಿತೀಯ ಅನೋಜ್. ದ್ವಿತೀಯ ಸ್ಥಾನ ಅನೋಜ್. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅನೋಜ್. ಪ್ರಥಮ ಸ್ಥಾನ ಪವನ್ BR. ತೃತೀಯ ಪಾವನ ಉಳುವಾರು. ಪಾವನ ಉಳುವಾರು. ಬಹುಮಾನ ವಿತರಿಸಿದಂತ ಹರೀಶ್ ಕಂಜಿಪಿಳಿ ಅವರಿಗೆ ವಂದನೆಗಳು. ಮುಂದೆ ಕಬಡ್ಡಿ ಪಂದ್ಯಾಟದ ಬಹುಮಾನವನ್ನು ವಿತರಿಸಲಿದ್ದಾರೆ ಈ ಶಾಲೆಯ ಅಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾದಂತಹ ಗಂಗಮ್ಮ ಇವರು.
ಹಗ್ಗ ಜಗ್ಗಾಟ ಪ್ರಥಮ ಸ್ಥಾನ ಸ್ಟಾರ್ ತಂಡ. ಹಗ್ಗ ಜಗ್ಗಾಟ 7 ಸ್ಟಾರ್ ತಂಡ 7 ಸ್ಟಾರ್ ತಂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಆ ತಂಡದ ಸದಸ್ಯರು ಬಂದು ಈ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನವನ್ನು ಮಲ್ಲಿಕಾ ತಂಡ ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಮಲ್ಲಿಕಾ ತಂಡ ಪಡ್ಕೊಂಡಿದ್ದಾರೆ. ಆ ತಂಡದ ಸದಸ್ಯರು ಬಂದು ಈ ಬಹುಮಾನವನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಹುಮಾನವನ್ನು ವಿತರಿಸಿದಂತ ಶ್ರೀ ಹರೀಶ್ ಕಂಜಿಪಿಳಿ ಇವರಿಗೆ ವಂದನೆಗಳು ಸರ್. ಮುಂದಿನ ಬಹುಮಾನವನ್ನ ನಿವೃತ್ತ ಶಿಕ್ಷಕಿ ಅಂತ ಶ್ರೀಮತಿ ಗಂಗಮ್ಮ ಇವರು ನೆರವೇರಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪರಶುರಾಮ ತಂಡ. ಪರಶುರಾಮ ತಂಡ ಇದೀಗ ಹಗ್ಗ ಜಗ್ಗಾಟ ದ್ವಿತೀಯ ಸ್ಥಾನವನ್ನು ಮಲ್ಲಿಕಾ ತಂಡ ಪಡ್ಕೊಂಡಿದೆ. ಹಾಗೆಯೇ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪರಶುರಾಮ ತಂಡ. ದಯವಿಟ್ಟು ಆದಷ್ಟು ಬೇಗ ಈ ಬಹುಮಾನವನ್ನು ಪಡ್ಕೊಳ್ಳಿ ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಬಹುಮಾನವನ್ನ ನಿವೃತ್ತ ಶಿಕ್ಷಕಿ ಅಂತ ಶ್ರೀಮತಿ ಗಂಗಮ್ಮ ಮೇಡಮ್ ಇವರು ವಿತರಿಸಬೇಕು. ದ್ವಿತೀಯ ಸ್ಥಾನವನ್ನ ಶಾಸ್ತಾವು ತಂಡ ಇವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನ ಶಾಸ್ತಾವು ತಂಡ ಪಡ್ಕೊಂಡಿದೆ. ಶಾಸ್ತಾವು ತಂಡದ ಸದಸ್ಯರು ಈ ಬಹುಮಾನವನ್ನ ಪಡ್ಕೊಳ್ಬೇಕು. ಹಾಗೆಯೇ ಮಹಿಳಾ ವಿಭಾಗದಲ್ಲಿ ವಿಜೇತರಾದವರು ಮೈಲ್ ರೇಸ್ ಕಬಡ್ಡಿ ದ್ವಿತೀಯ ಶಾಸ್ತಾವು ತಂಡ. ಮಹಿಳಾ ವಿಭಾಗದ ವಿಜೇತರು ಮೈಲ್ ರೇಸ್ ಪ್ರಥಮ ಬಿಂದುಶ್ರೀ ಯುಬಿ ಇವರಿಗೆ ಇವತ್ತಿನ CCTV ದಾನಿಗಳ ಸುಪುತ್ರರು ಶ್ರೀ ಚಂದ್ರಕುಮಾರ ಇವರು ಬಹುಮಾನವನ್ನು ನೀಡಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಚಂದ್ರಕುಮಾರ್ ಅಡಕಬಳೆ. ನಮ್ಮ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಂತ ಸತೀಶ್ ನಾಯ್ಕ ಈ ಬಹುಮಾನವನ್ನು ನೀಡಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೈಲ್ ರೇಸ್ನಲ್ಲಿ ಪ್ರಥಮ ಸ್ಥಾನ ಬಿಂದುಶ್ರೀ ಯುಬಿ. ದ್ವಿತೀಯ ಸ್ಥಾನ ಪೂರ್ವಿ ಕಲ್ಲುಗದ್ದೆ. ತೃತೀಯ ಸ್ಥಾನ ಜನನಿ PY. ಚತುರ್ಥ ಸ್ಥಾನ ಲಿಖಿತಾ UG. ತೃತೀಯ ಸ್ಥಾನ ಜನನಿ PY. ಚತುರ್ಥ ಸ್ಥಾನ ಲಿಖಿತಾ UG. ಸಮಾಧಾನಕರ ಬಹುಮಾನ ಶಾಲಿನಿ ಗಿರೀಶ್ ಅಳಿಕೆ. ಚತುರ್ಥ ಸ್ಥಾನವನ್ನ ಲಿಖಿತ್ UG ಹಾಗೆ ಸಮಾಧಾನಕರ ಬಹುಮಾನ ಶಾಲಿನಿ ಗಿರೀಶ್ ಇವರು ಪಡ್ಕೊಂಡಿದ್ದಾರೆ. ವಂದನೆಗಳು ಸರ್. ಮುಂದಿನ ಬಹುಮಾನವನ್ನ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗುಂಡೆಸತಲ್ಲಿ ಪ್ರಥಮ ಸ್ಥಾನ ಸಾತ್ವಿ MV. ಗುಂಡೆಸತಲ್ಲಿ ಪ್ರಥಮ ಸ್ಥಾನ ಸಾತ್ವಿ MV ಪಡ್ಕೊಂಡಾಳೆ. ದ್ವಿತೀಯ ಸ್ಥಾನವನ್ನ ಪ್ರೀತಿ ಪೆಳ್ತಡ್ಕ ಇವರು ಪಡ್ಕೊಂಡಿದ್ದಾರೆ. ಹಾಗೆಯೇ ತೃತೀಯ ಸ್ಥಾನವನ್ನ ಕುಮಾರಿ ಅಂಬೇಕಲ್ಲು ಇವರು ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನ ಪ್ರೀತಿ P. ತೃತೀಯ ಸ್ಥಾನವನ್ನ ಕುಮಾರಿ ಅಂಬೇಕಲ್ಲು ಅವರ ಪರವಾಗಿ ಮಗ ಚವನ್ ಪಡ್ಕೊಂಡಿದ್ದಾನೆ. ವಂದನೆಗಳು ಸರ್. ಮುಂದಿನ ಬಹುಮಾನವನ್ನ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ತೀರ್ಥರಾಮ ಅಡಕಬಳೆ ಇವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸರ್ ದಯಮಾಡಿ ವೇದಿಕೆಗೆ ಬಂದು ಈ ಬಹುಮಾನವನ್ನು ವಿತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ರೋಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪ್ರಜ್ಞಾನ್ ತಂಡ ಸ್ವಾತಿ ಬಳಗ. ಪ್ರಜ್ಞಾನ್ ತಂಡ ಪಡ್ಕೊಂಡಿದೆ ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನವನ್ನು ದುರ್ಗಾಮಾತಾ ತಂಡ ಹೇಮಾವತಿ ತಂಡ ಇವರು ಪಡ್ಕೊಂಡಿದ್ದಾರೆ. ಥ್ರೋಬಾಲ್ ಪಂದ್ಯಾಟದ ಪ್ರಥಮ ಸ್ಥಾನವನ್ನು ಪ್ರಜ್ಞಾನ್ ತಂಡ ಇವರು ಪಡ್ಕೊಂಡಿದೆ. ದ್ವಿತೀಯ ಸ್ಥಾನವನ್ನು ದುರ್ಗಾಮಾತಾ ತಂಡ ಪಡ್ಕೊಂಡಿದ್ದಾರೆ. ಹಾಗೆ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನವನ್ನು ದುರ್ಗಾಮಾತಾ ತಂಡ ಪಡ್ಕೊಂಡಿದೆ. ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನವನ್ನು ದುರ್ಗಾಮಾತಾ ತಂಡ ಪಡೆದುಕೊಂಡಿದೆ.
ದ್ವಿತೀಯ ಸ್ಥಾನವನ್ನು ಅನ್ನಪೂರ್ಣ ತಂಡ ಪಡೆದುಕೊಂಡಿದೆ. ದ್ವಿತೀಯ ಸ್ಥಾನವನ್ನು ಅನ್ನಪೂರ್ಣ ತಂಡ, ಪ್ರಥಮ ಸ್ಥಾನವನ್ನು ದುರ್ಗಾಮಾತಾ ತಂಡ ಪಡೆದುಕೊಂಡಿದೆ. ದ್ವಿತೀಯ ಸ್ಥಾನ ಅನ್ನಪೂರ್ಣ ತಂಡ. ಇನ್ನೊಂದು ಈ ವೇದಿಕೆಯಲ್ಲಿ ಗೌರವಾರ್ಪಣೆ. ಹಿರಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟ ದಿನದಂದು ತೀರ್ಪುಗಾರರಾಗಿ ಸಹಕರಿಸಿದ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಗೌರವಾರ್ಪಣೆ. ಮೊದಲಿಗೆ ಶ್ರೀ ತೀರ್ಥರಾಮ ಎವಿ ಇವರನ್ನ ನಮ್ಮ STMC ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀ ಧನಂಜಯ ಮೇರ್ಕಜೆ, ಶ್ರೀಮತಿ ರಮ್ಯಾ ಪಾವನ ಉಳುವಾರು ತಾವು ಎಲ್ಲಿದ್ರು ದಯವಿಟ್ಟು ವೇದಿಕೆ ಬಂದು ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಧನಂಜಯ ಮೇರ್ಕಜೆ, ಶ್ರೀಮತಿ ರಮ್ಯಾ ಪಾವನ ಉಳುವಾರು. ಮುಂದೆ ಈ ವೇದಿಕೆಯಲ್ಲಿ ಗೌರವಿಸಲ್ಪಡುವವರು ನಿಸ್ವಾರ್ಥ ಸೇವೆಗಾಗಿ ಶ್ರೀ ತಾಜುದ್ದೀನ್ ಅರಂತೋಡು ಶಾಲೆಯ ಪ್ರತಿಯೊಂದು ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಮೈಕ್ ಆಪರೇಟರ್ ಆಗಿ ನಮಗೆ ಸಹಕಾರವನ್ನು ನೀಡುತ್ತಿರುವವರು ಶ್ರೀ ತಾಜುದ್ದೀನ್ ಅರಂತೋಡು. ಇವರಿಗೆ ಒಂದು ಪ್ರೀತಿಯ ಸ್ಮರಣಿಕೆ. ತಾಜುದ್ದೀನ್ ಅರಂತೋಡು ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲಿಯೂ ನಮಗೆ ಮೈಕ್ ಆಪರೇಟರ್ ಆಗಿ ಸಹಕರಿಸಿರುವಂತಹ ಶ್ರೀ ತಾಜುದ್ದೀನ್ ಅರಂತೋಡು. ಶ್ರೀ ಬಶೀರ್ ಕುಕ್ಕುಂಬಳ ಹಿರಿಯ ವಿದ್ಯಾರ್ಥಿ ಕ್ರೀಡಾಕೂಟದ ಉದ್ಘೋಷಕರಾಗಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಶ್ರೀ ಬಶೀರ್ ಕುಕ್ಕುಂಬಳ ಸರ್, ತಾವು ವೇದಿಕೆಯನ್ನ ಏರಿ ಈ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕು. ಹಾಗೆ ವಾರ್ಷಿಕೋತ್ಸವಕ್ಕಾಗಿ ಅನೇಕ ಶ್ರಮದಾನದಲ್ಲಿ ಭಾಗವಹಿಸಿದಂತಹ ಶ್ರೀ ದುರ್ಗಾ ಫ್ರೆಂಡ್ಸ್ ಅರಂತೋಡು ಇದೆಯ ಅಧ್ಯಕ್ಷರು ಅಥವಾ ಸದಸ್ಯರು ಈ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಶ್ರೀ ದುರ್ಗಾ ಫ್ರೆಂಡ್ಸ್ ಅರಂತೋಡು ಇಲ್ಲಿಯ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳು ಇದ್ದಲ್ಲಿ ದಯವಿಟ್ಟು ಈ ಪ್ರೀತಿಯ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಶ್ರೀ ದುರ್ಗಾ ಫ್ರೆಂಡ್ಸ್ ಇದರ ಅಧ್ಯಕ್ಷರು ಅಥವಾ ಸದಸ್ಯರು ಇದ್ದಲ್ಲಿ ದಯವಿಟ್ಟು ವೇದಿಕೆಯಿಂದ ಈ ಸ್ಮರಣಿಕೆಯನ್ನು ಪಡ್ಕೊಳ್ಳಿ. ತಮ್ಮ ನಿಸ್ವಾರ್ಥ ಸೇವೆಯನ್ನ ಗುರುತಿಸಿ ಈ ಸ್ಮರಣಿಕೆಯನ್ನ ನೀಡ್ತಾ ಇದ್ದೇವೆ. ಹಾಗೆಯೇ ನಮ್ಮೊಂದಿಗೆ ಸಹಕರಿಸಿರುವ ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಸಂಪಾಜ ವಲಯ, ಈ ತಂಡದ ಎಲ್ಲ ಸದಸ್ಯರು ಬಂದು ಈ ಸ್ಮರಣಿಕೆಯನ್ನ ಸ್ವೀಕರಿಸಿ. ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಸಂಪಾಜ ವಲಯ ಇದರ ಎಲ್ಲ ಸದಸ್ಯರು ಬಂದು ದಯವಿಟ್ಟು ಈ ನಮ್ಮ ಪ್ರೀತಿಯ ಕಾಣಿಕೆಯನ್ನ ಸ್ವೀಕರಿಸಿ. ಶೌರ್ಯ ವಿಪತ್ತು ನಿರ್ವಹಣಾ ತಂಡ ಸಂಪಾಜ ವಲಯ. ಸಹಕರಿಸೋರು ಸರ್, ದಯವಿಟ್ಟು ಈ ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ಶ್ರೀ ಗೋಪಾಲ್ ಕಾಟೂರು ನಾಸಿಕ್ ಬ್ಯಾಂಡ್ ಸೆಟ್ನೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ರಂಜಿಸಿದಿರ ತಮ್ಮನ್ನ ಈ ವೇದಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ. ಶ್ರೀ ಗೋಪಾಲ್ ಕಾಟೂರು ನಾಸಿಕ್ ಬ್ಯಾಂಡ್ನ ನಾಯಕರು ಸರ್, ತಮಗೆ ಪ್ರೀತಿಯ ಸ್ಮರಣಿಕೆ. ಈ ಸ್ಮರಣಿಕೆಯನ್ನು ಹಾಗೂ ಬಹುಮಾನವನ್ನು ವಿತರಿಸಿದಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ ಮತ್ತೊಮ್ಮೆ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಈ ವೇದಿಕೆಯಲ್ಲಿ ಅಲೀನಾ ಮತ್ತು ತಂಡದವರಿಂದ ಇಂದು ಬಾನಿಗೆಲ್ಲ ಹಬ್ಬ ಎಂಬ ಕಾರ್ಯಕ್ರಮ.
ಇದೀಗ ಈ ವೇದಿಕೆಯಲ್ಲಿ ಮುಸ್ತಫಾ ಇವರ ಒಂದು ಪ್ರಾಯೋಜಕತ್ವದಲ್ಲಿ ಕಬಡ್ಡಿಯ ಬೆಸ್ಟ್ ಆಲ್ರೌಂಡರ್ ಆಗಿ ನಗದನ್ನ ನೀಡ್ತಾ ಇದ್ದಾರೆ. ಮುಸ್ತಫಾ ಇವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬೆಸ್ಟ್ ಆಲ್ರೌಂಡರ್ ಆಗಿ ಕಬಡ್ಡಿಯಲ್ಲಿ ರೈಡರ್ ಹಿತೇಶ್ ಅಡ್ಕಬಳೆ ದಯವಿಟ್ಟು ಬಂದು ಈ ನಗದನ್ನ ಪಡ್ಕೊಳ್ಬೇಕು. ಇದು ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಪ್ರೋತ್ಸಾಹ ಎನ್ನುವಂತೆ ಹಿತೇಶ್ ಅಡ್ಕಬಳೆ ಎಲ್ಲಿದ್ರೂ ಕೂಡ ಬಂದು ಈ ನಗದನ್ನ ಸ್ವೀಕರಿಸಬೇಕು. ಮುಸ್ತಫಾ ಅವರು ಘೋಷಿಸಿದಂತ ಈ ನಗದನ್ನ ಹಿತೇಶ್ ಅಡ್ಕಬಳೆ ಬೆಸ್ಟ್ ಆಲ್ರೌಂಡರ್. ಬೆಸ್ಟ್ ಕ್ಯಾಚರ್ ಹರಿಪ್ರಸಾದ್ ಕಲ್ಲುಗದ್ದೆ. ಬೆಸ್ಟ್ ಕ್ಯಾಚರ್ ಹರಿಪ್ರಸಾದ್ ಕಲ್ಲುಗದ್ದೆ ತಾವು ವೇದಿಕೆಗೆ ಬಂದು ಈ ನಗದನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹರಿಪ್ರಸಾದ್ ಕಲ್ಲುಗದ್ದೆ. ಹಿತೇಶ್ ಅಡ್ಕಬಳೆ ಬೆಸ್ಟ್ ಕ್ಯಾಚರ್ ಆಗಿ ಹರಿಪ್ರಸಾದ್ ಕಲ್ಲುಗದ್ದೆ. ಹಾಗೆಯೇ ಬೆಸ್ಟ್ ರೈಡರ್ ಆಗಿ ಹಿತೇಶ್ ಅಡ್ಕಬಳೆಯ ಪರವಾಗಿ ಅವರ ಪೋಷಕರು ಈ ನಗದನ್ನ ಪಡ್ಕೊಳ್ತಾ ಇದ್ದಾರೆ. ಆಲ್ರೌಂಡರ್ ಆಗಿ ಪವನ್ ಅಮಚೂರು ಇವರು ಆಲ್ರೌಂಡರ್ ನಗದನ್ನ ಪಡ್ಕೊಂಡಿದ್ದಾರೆ. ಪವನ್ ಅಮೆಚೂರು ಈ ಒಂದು ನಗದನ್ನ ನೀಡಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡಿದಂತಹ ಮುಸ್ತಫಾ ಪಿ ವ್ಯಾಪಾರಸ್ಥರು ಅರಂತೋಡು ಸರ್ ತಮಗೆ ಹೃದಯ ತುಂಬಿದ ಕೃತಜ್ಞತೆಗಳು. ಹಾಗೆ ಈ ನಗದನ್ನು ನೀಡಿದಂತಹ ವಿತರಿಸಿದಂತಹ ಅತಿಥಿಗಳಿಗೂ ವಂದನೆಗಳು. ಕಾರ್ಯಕ್ರಮ ಮುಂದುವರಿಸುತ್ತಾ ಇದೀಗ ಈ ವೇದಿಕೆಯಲ್ಲಿ ಲಿಖಿತ್ ತಂಡದವರಿಂದ ಕಂಸಾಳೆ ಎನ್ನುವಂಥದ್ದು ಒಂದು ಜನಪದ ಕಂಸಾಳೆ ಎಂಬುದು ಒಂದು ಜನಪದ ಕಲೆ. ಅದನ್ನ ಇಲ್ಲಿ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಲಿಖಿತ್ ತಂಡ. ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಚವನ್, ಜೀವನ್, ದೀಕ್ಷಿತ್, ಸಿಂಚನ್, ಯಶ್ವಿತ, ಕಿಶನ್, ಚಿಂತನ್. ಗಕ್ಕೆ ಹೂವಿ ಒಲಿದ ಕವಲು ನಾಮ ಕೊಲಿದ, ಗಕ್ಕೆ ಹೂವಿ ಒಲಿದ ಕವಲು ನಾಮ ಕೊಲಿದ, ಸೋಲಿಗರ ಬಾಲೆ ಒಲಿದ ರಂಗಧಾಮ ತಂದನ್ನ ನಾರಾಯಣ ತಂದೇನ. ಆಧಾರವಾಗೋ ದೊರೆಯೇ ಆದಿನಾರಾಯಣನೇ, ಆಧಾರವಾಗೋ ದೊರೆಯೇ ಆದಿನಾರಾಯಣನೇ, ವೇದನಗಿರಿ ವೆಂಕಟರಮಣ ಎಡಗಾಡೆ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೂದೇವಿ, ಎಡಗಾಡೆ ತೋಳು ಸಮ್ಮ ಬಲಗಾಡೆ ಲಕ್ಷ್ಮೂದೇವಿ, ನಟ್ಟ ನಡುವೇಲಿ ಗೋವಿಂದ ತಂದನ್ನ ನಾರಾಯಣ ತಂದೇನ. ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ, ಎಡದಲ್ಲೋ ಬಾಳ ಕಾಟ ಬಲದಲ್ಲೋ ಬಾಳ ಕಾಟ, ಇವರಿಬ್ಬರ ಮ್ಯಾಲೆ ಸುಳೆ ರಂಗಿನಾಟ ತಂದ
ರೂಪದಲ್ಲಿ ಬರುತ್ತಾನೆ ತಂದನ್ನ ನಾರಾಯಣ ತಂದೇನ ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆ ಮುಗಿಸಿದ ಎಲ್ಲ ಆರ್ಕೊಳಗ ಅಕ್ಕಿಯನ್ನ ಅರಗಳಿಗೆ ಮುಗಿಸಿದ ಎಲ್ಲ ಮೂಗೋಳ್ ಬೆಳೆ ಸಾರ ಮಾಡವಳೆ ತಂದನ್ನ ನಾರಾಯಣ ತಂದೇನ ಇಕ್ಕಾಗ ಇಕ್ಬಿಟ್ಟು ಹಿಂಕಾರ ಮಾಡಿದ ಎಲ್ಲ ಇಕ್ಕಾಗ ಇಕ್ಬಿಟ್ಟು ಹಿಂಕಾರ ಮಾಡಿದ ಎಲ್ಲ ಬಡ್ಡಿ ನಿನ್ ಮನೆ ನುಣ್ಣರ್ ಬುದ್ಧಿ ಇಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅಫ್ರೀನಾ ಮತ್ತು ತಂಡದಿಂದ ಡೆನನ ಡೆನನ ಎಂಬ ಹಾಡಿಗೆ ನೃತ್ಯ ಮಾಡಿದಂತಹ ವಿದ್ಯಾರ್ಥಿಗಳೆಲ್ಲರೂ ಕಾಸ್ಟ್ಯೂಮ್ ಅನ್ನು ವೇಷಭೂಷಣದ ಕೊಠಡಿಗೆ ಹೋಗಿ ಅಲ್ಲಿ ಕಳಚಿಟ್ಟು ನಂತರ ಮುಂದಿನ ಕಾರ್ಯಕ್ರಮಕ್ಕೆ ಬರಬೇಕು. ಸಭಾಂಗಣದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಈಗಾಗಲೇ ಡ್ಯಾನ್ಸ್ ಮುಗಿಸಿದಂಥ ವಿದ್ಯಾರ್ಥಿಗಳು ತಮ್ಮ ವೇಷಭೂಷಣವನ್ನು ಕಾಸ್ಟ್ಯೂಮ್ ರೂಮಿಗೆ ಹೋಗಿ ಅಲ್ಲಿ ಕಳಚಿಟ್ಟು ನಂತರ ಬಂದು ಕುಳಿತುಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಮುಂದಿನ ನೃತ್ಯ ಅಫ್ರೀನಾ ಮತ್ತು ತಂಡದಿಂದ ಜಾನ್ವಿ, ದೀಪಿಕಾ, ಶಮಿಕಾ, ಜಾಯಿರಾ, ತ್ರಿಶಾಲಿ, ರಶ್ಮಿ ಮತ್ತು ಜನ್ಯ ಇದೀಗ ಡೆನನ ಡೆನ ಎಂಬ ಹಾಡಿಗೆ ನೃತ್ಯ ಮಾಡಲಿಕ್ಕಿದ್ದಾರೆ. ಡೆನ್ನನ 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 ಡೆನ್ನನಾಯೇ 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 ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕುಡಿಯಡಿಟ್ಟು ತುಳುವನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಟ್ಟು ಸಿಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಓಕೊನುಡು ಮಾಯುಡೆ ಸಿರಿ ಸಿಂಗಾರ ಸಿಂಗಾರ ಮಲ್ಕೊಂದು ಜೋಗೊಡು ಓಕೊನುಡು ಮಾಯೊಡೆ ಸಿರಿ ಡೆನ್ನನ 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 ಡೆನ್ನನಾಯೇ 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 ಕಂಬುಲ ನಾಗತಂಬಿಲ
ಅಂಕ ಆಯನದ ಬೂಡು ಕೋಲ ಕಂಬಳ ನಾಗ ತಂಬಿಲ ಅಂಕಾಯನದ ಬೂಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ನಾಯೇ ಪಚ್ಚೆ ಪಜಿರ್ಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಚ್ಚೆ ಪಜಿರಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಚ್ಚೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಪಚ್ಚೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ 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 ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಆ ಕುಡಿಯಡಿಡು ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಡು ಸಿಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಓಕೊನುಡು ಮಾಯುಡೆ ಸಿರಿ ಸಿಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಓಕೊನುಡು ಮಾಯೊಡೆ ಸಿರಿ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ 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 ಡೆನ್ನ ನಡೆನ್ನ ನಡೆನ್ನ ನಾಯೇ ಡೆನ್ನ ನಡೆನ್ನ ನಡೆನ್ನ ನಾಯೇ. ವಂದನೆಗಳು ಪುಟಾಣಿಗಳಿಗೆ. ಈ ವೇದಿಕೆಯಲ್ಲಿ ಮತ್ತೊಮ್ಮೆ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ LKG ಮತ್ತು UKG ವಿದ್ಯಾರ್ಥಿನಿಯರು ಅಲಿನಾ ಮತ್ತು ತಂಡ. ಭಾಗವಹಿಸುವಂತಹ ವಿದ್ಯಾರ್ಥಿನಿಯರು ಅಮಿನಾ, ಐಜಾ, ಬಾತಿಶಾ, ದಿಶಾನ್, ಹರ್ಷ್ವಿ, ಗನಿಷ್ಕಾ, ಪನಿಷ್ಕಾ, ಸಾನ್ವಿ, ಸೃಜನ್, ಮರಿಯಂ, ಜುಲ್ಫಾ, ಅನುಜ್ಞಾ, ಚಿರಾಯು, ಧನ್ವಿ, ದಿಯಾ, ಧನ್ವಿತಾ, ಫಾಜಿಲ್, ಕನ್ವಿಕಾ, ಕುಲದೀಪ್, ಲಿಖಿಲ್, ಋಷಿಕಾ, ಋತ್ವಿನ್, ರಶ್ಮಿಕಾ, ರಜೀವ್, ಶಮಿಕಾ, ಶ್ರೀರೂಪ್, ವಿದ್ವತ್, ಯದ್ವಿ, ಯೋಶ್ನಿ. ಇಂದು ಬಾನಿಗೆಲ್ಲ ಹಬ್ಬ. ಈ ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ LKG ಮತ್ತು UKG ಪುಟಾಣಿಗಳು. ನಮ್ಮ ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ ಶ್ರೀ ಮಂಗಳ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ರಾಜಶ್ರೀ ಕಾಂಪ್ಲೆಕ್ಸ್, ದ್ವಾರಕಾ ಹೋಟೆಲ್ ಬಳಿ, ಮುಖ್ಯ ರಸ್ತೆ, ಸುಳ್ಯ, ಹೈವೇ ಕಾರ್ ವಾಶ್, ರೂಪೇಶ್ ಫೋಟೋಗ್ರಫಿ. ತಮಗೆ ಶಾಲಾ ಪರವಾಗಿ ಪೂರ್ವಕ ಕೃತಜ್ಞತೆಗಳು. ಇದೀಗ ವೇದಿಕೆಯಲ್ಲಿ LKG UKG ಪುಟಾಣಿಗಳು ಇಂದು ಬಾನಿಗೆಲ್ಲ ಹಬ್ಬ ಎನ್ನುವ ಹಾಡಿಗೆ ಅಭಿನಯವನ್ನು ಮಾಡಲಿದ್ದಾರೆ.
ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ, ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಭುವನವೆಲ್ಲ ಅಚ್ಚರಿಗಳ ರಾಶಿ, ಅಲ್ಲಿದೆ ಮಳೆ ಹನಿ, ಇಲ್ಲಿದೆ ಬಿಸಿಲ ಬಿಸಿ, ಹೃದಯ ಬಯಸುವ ಸುಖದ ಚಿತ್ರಕ್ಕೆ, ಹೃದಯ ಬಯಸುವ ಸುಖದ ಚಿತ್ರಕ್ಕೆ ಕಣ್ಗಳೇ ಗಾಜಿನ ಪರದೆಯು, ಇಂದು ಉಸಿರಿಗೆ ಹಬ್ಬ, ಉಪ್ಪು ಬೆದೆಗೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ, ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ, ಇಂದು ಕಡಲಿಗೆ ಹಬ್ಬ, ಅಪ್ಪು ಅಲೆಗೂ ಹಬ್ಬ. ಧನ್ಯವಾದಗಳು ಪುಟಾಣಿಗಳೇ. ಮುಂದಿನ ಕಾರ್ಯಕ್ರಮ ಸುಶ್ರೀ ಮತ್ತು ತಂಡ 3ನೇ ತರಗತಿಯವರಿಂದ ಉಡಿ ಉಡಿ ಜಾ ಎಂಬ ಹಾಡಿಗೆ ಭಾಗವಹಿಸುತ್ತಿರುವಂತಹ ವಿದ್ಯಾರ್ಥಿನಿಯರು ವೇದಿತಾ, ಮನ್ವಿ, ಪುಣ್ಯ, ಪ್ರನ್ವಿ, ತರುಣ್, ಸಜೀಶ್, ದಿಯಾ ಮರಿಯಾ, ಅನುಶ್ರೀ. 3ನೇ ತರಗತಿಯ ವಿದ್ಯಾರ್ಥಿನಿಯರು ಸುಶ್ರೀ ಮತ್ತು ತಂಡದಿಂದ ಉಡಿ ಉಡಿ ಜಾ ಎಂಬ ಹಾಡಿಗೆ ನೃತ್ಯ ಇದೀಗ. ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಶುಭ ಹಾರೈಸ್ತಾ ಇದ್ದಾರೆ ಶ್ರೀ ಪೂಮಾಣಿ ಆಟೋ ವರ್ಕ್ಸ್, ಯುಬಿ ಸಿಟಿ ಕಾಂಪ್ಲೆಕ್ಸ್ ಅರಂತೋಡು, ಮಾಲಕರು ಶಿವಪ್ರಸಾದ್ ಕೆ ಕುಕ್ಕಂದೂರು, ಸಮೃದ್ಧಿ ಅರ್ಥ ಮೂವರ್ಸ್ ಪೂಜಾರಿ ಮನೆ ಬಿಳಿಯಾರು, ಮಾಲಕರು ಸಂಪ್ರೀತ್ ಪೂಜಾರಿ ಮನೆ. ನಿಮಗೆ ಶಾಲಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಇದೀಗ ಸುಶ್ರೀ ಮತ್ತು ತಂಡದಿಂದ ನೃತ್ಯ ಉಡಿ ಉಡಿ ಜಾ ಎಂಬ ಹಾಡಿಗೆ. अरे उड़ी 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 जा उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए। कहने को तो खेल है ये तेरा मेरा साझा, पर मेरा दिल है पतंग और तेरी नजर मांझा, मांझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए। दो दिल उड़े ऊंचे आसमान
पता इसका, तेरे प्रेम का एक तारा मन में यूं पल पल बाजेगा। मुझे कब थी खबर इसकी, मेरे मन के सिंहासन पर तू सदा को यूं बिराजेगा। कोई भी कठिनाई हो या कोई हो मजबूरी, तेरी मेरी एक भी पल होवे नहीं दूरी। माथे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए। ವಂದನೆಗಳು ಪುಟಾಣಿಗಳಿಗೆ. ಮುಂದೆ ಇದೀಗ ಈ ವೇದಿಕೆಯಲ್ಲಿ ಭೂಷಿತಾ ಇವಳಿಂದ ರಿಂಗ್ ಡಾನ್ಸ್. ಕುಮಾರಿ ಭೂಷಿತಾ 7ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದು ರಂಗಮಯೂರಿ ಕಲಾಶಾಲೆಯಲ್ಲಿ ನೃತ್ಯವನ್ನು ಅಭ್ಯಾಸ ಮಾಡಿ ರಾಜ್ಯದ ವಿವಿಧ ಭಾಗಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡ್ತಾ ಇದ್ದಾಳೆ. ಇವಳ ಮುಂದಿನ ಜೀವನ ಉತ್ತಮವಾಗಲಿ. ಇದೀಗ ಭೂಷಿತಾ ಇವಳಿಂದ ರಿಂಗ್ ಡಾನ್ಸ್. मुझ पे सुरूर है, असर तेरा ये जरूर है, तेरी नजर का कसूर है। पास तू क्यों दूर है, ये इश्क का जो फितूर है, नशे में दिल तेरे चूर है। अब तो होश ना खबर है, ये कैसा असर है, होश ना खबर है, ये कैसा असर है, तुमसे मिलने के बाद दिल भर, तुमसे मिलने के बाद दिल भर, 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 Mash them. ऐसे तू चल पहेली का इस निकालो कोई हल, हुस्न का पिटारा खिलता कमल, करूंगा सबर क्योंकि मीठा है फल। तू मेरा ख्वाब है, तू मेरे दिल का करार, देख ले जाने मन, देख ले बस एक बार। चैन खो गया है, कुछ तो हो गया है, चैन खो गया है, कुछ तो हो गया है, तुमसे मिलने के बाद दिल भर, तुमसे मिलने के बाद दिल भर। ಭೂಷಿತಾ ಇವಳಿಗೆ ಧನ್ಯವಾದಗಳು. ಇದೀಗ ಮುಂದೆ ಪ್ರಾಪ್ತಿ ಮತ್ತು ತಂಡದಿಂದ ಹಿಂದಿ ಹಾಡಿಗೆ ನೃತ್ಯ ಯಹಾ ಕದಂ ಕದಂ ಪರ್ ಎಂಬ ದೇಶಭಕ್ತಿ ಗೀತೆಗೆ ನೃತ್ಯ ಮಾಡಲಿದ್ದಾರೆ ಪ್ರಾಪ್ತಿ ಮತ್ತು ತಂಡದವರು. ಭಾಗವಹಿಸುತ್ತಿರುವಂತಹ ವಿದ್ಯಾರ್ಥಿನಿಯರು ಮಾನ್ವಿ ಎಸ್ಪಿ, ಮಾನ್ವಿ, ಭೂಮಿಕಾ, ಸುಷ್ಮಾ, ಹಯಾ ಮರಿಯಂ, ವಿಸ್ಮಿತಾ, ಶ್ರಾವಿಕಾ ಮತ್ತು ತ್ರಿಷಾ. ಇವರಿಂದ ಇದೀಗ ಹರ್ ಕದಂ 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 ಪರ್ ಎಂಬ ಹಿಂದಿ ಹಾಡಿಗೆ ನೃತ್ಯ.
रंगीला देश मेरा रंगीला देश रंगीला रंगीला देश मेरा रंगीला यहाँ हर कदम कदम पे धरती बदले रंग यहाँ की बोली में रंगोली सात रंग धानी पगड़ी पहने मौसम है नीली चादर तारे अंबर है नदी सुनहरी हरा समंदर है देश गीला देश रंगीला रंगीला देश मेरा रंगीला देश रंगीला रंगीला देश मेरा रंगीला 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 देश मेरा रंगीला देश रंगीला रंगीला देश मेरा रंगीला देश रंगीला रंगीला देश मेरा रंगीला देश रंगीला रंगीला देश मेरा रंगीला ವಂದನೆಗಳು ಪುಟಾಣಿಗಳಿಗೆ. ಮುಂದೆ ಈ ವೇದಿಕೆಯಲ್ಲಿ ಗೌರವ ಶಿಕ್ಷಕರಾದ ಪ್ರಶಾಂತ್ ಎಂಕೆ ಇವರಿಗೊಂದು ಅವಕಾಶ. ಭಾವಗೀತೆಯನ್ನು ಹಾಡುವುದರೊಂದಿಗೆ ಈ ವೇದಿಕೆಯನ್ನು ಬಳಸಿಕೊಳ್ತಾ ಇದ್ದಾರೆ ಪ್ರಶಾಂತ್ ಎಂಕೆ. ಒಂದು ಪ್ರಕಟಣೆ. ಶ್ರೀ ಕುಸುಮಾಧರ ಉಳುವಾರು ತಾವು ಎಲ್ಲಿದ್ರೂ ವೇದಿಕೆಗೆ ಬಂದು ನಮಗೆ ಅಡುಗೆಯಾಗಿ ಸಹಕರಿಸಿದ್ದಕ್ಕೆ ವಾರ್ಷಿಕೋತ್ಸವ ಸಮಿತಿಯ ಪರವಾಗಿ ಸ್ಮರಣಿಕೆಯನ್ನ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿಯವರಿಂದ ಪಡ್ಕೊಳ್ಬೇಕು. ಶ್ರೀ ಕುಸುಮಾಧರ ಉಳುವಾರು ಮೊನ್ನೆಯ ಹಿರಿಯ ಕ್ರೀಡಾಕೂಟ ದಿನದಂದು ನಮಗೆ ಅಡುಗೆಗೆ ಸಹಾಯಕರಾಗಿ ಸಹಕರಿಸಿದ ತಮ್ಮ ಸೇವೆಯನ್ನ ಗುರುತಿಸಿ ವಾರ್ಷಿಕೋತ್ಸವದ ಈ ದಿನದಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀ ಕುಸುಮಾಧರ ಉಳುವಾರು. ನಮ್ಮ ವಾರ್ಷಿಕೋತ್ಸವಕ್ಕೆ ಆ್ಯಡ್ ನೀಡಿ ಸಹಕರಿಸಿದರೆ ಹೋಟೆಲ್ ಅತಿಥಿ, ಮೇನ್ ರೋಡ್ ಅರಂತೋಡು, ಶ್ರೀ ಮಹಾಲಿಂಗೇಶ್ವರ ಟ್ರಾನ್ಸ್ಪೋರ್ಟ್ ಇವರಿಗೆ ಶಾಲಾ ಪರವಾಗಿ ಕೃತಜ್ಞತೆಗಳು. ಶ್ರೀ ಕುಸುಮಾಧರ ಉಳುವಾರು ಸರ್ ತಮಗೆ ಶಾಲಾ ಪರವಾಗಿ ಪ್ರೀತಿಯ ವಂದನೆಗಳು. ಕಾರ್ಯಕ್ರಮ ಮುಂದುವರಿಸ ಇದೀಗ ವೇದಿಕೆಯಲ್ಲಿ ಪ್ರಶಾಂತ್ ಎಂಕೆ ಈ ಶಾಲೆಯ ಗೌರವ ಶಿಕ್ಷಕರು. ವಾರ್ಷಿಕೋತ್ಸವಕ್ಕೆ ಆ್ಯಡ್ ಕೊಟ್ಟು ಸಹಕರಿಸಿದವರು ವನಿತಾ ಫ್ಯಾನ್ಸಿ ತೆಕ್ಕಿಲ್ ಕಾಂಪ್ಲೆಕ್ಸ್ ಅರಂತೋಡು, ರಾಮದೇವಿ ಫ್ಯೂಯಲ್ ಸ್ಟೇಷನ್ ಬಿಳಿಯಾರು ಹೊದ್ದೆಟ್ಟಿ ಅರಂತೋಡು, ಪರಶಿನಿ ಎಂಟರ್ಪ್ರೈಸಸ್ ತೆಕ್ಕಿಲ್ ಕಾಂಪ್ಲೆಕ್ಸ್ ಅರಂತೋಡು, ಶ್ರೀ ವಿಷ್ಣು ಅರ್ತ್ ಮೂವರ್ಸ್ ತಮಗೆ ಮತ್ತೊಮ್ಮೆ ಶಾಲಾ ಪರವಾಗಿ ಕೃತಜ್ಞತೆಗಳು. ಆ್ಯಡ್ನೊಂದಿಗೆ ಸಹಕರಿಸಿದರೆ ಅಡ್ಕಬಳೆ ಕನ್ಸ್ಟ್ರಕ್ಷನ್ ಅರಂತೋಡು, ನಮ್ಯ ಫ್ಯಾಷನ್ ಅಂಡ್ ಫುಟ್ವೇರ್ ನಾಲ್ಕೋಡು ಕಾಂಪ್ಲೆಕ್ಸ್ ಮೇನ್ ರೋಡ್ ಅರಂತೋಡು, ಕೃಷ್ಣ ಮೆಡಿಕಲ್ಸ್ ಕಲ್ಯಾಣ ನಕ್ಷತ್ರ ಕಾಂಪ್ಲೆಕ್ಸ್ ಮೇನ್ ರೋಡ್ ಅರಂತೋಡು, ಬೆಂಗಳೂರು ಅಯ್ಯಂಗಾರ್ ಬೇಕರಿ ಮತ್ತು ಸ್ವೀಟ್ಸ್ ಕಲ್ಯಾಣ ನಕ್ಷತ್ರ ಕಾಂಪ್ಲೆಕ್ಸ್ ಮೇನ್ ರೋಡ್ ಅರಂತೋಡು ತಮಗೆ ಶಾಲಾ ಪರವಾಗಿ ಪ್ರೀತಿಯ ಕೃತಜ್ಞತೆಗಳು. ಮುನಿಸುತ್ತರವೇ ಮಗುರೇ ಹಿತವಾಗಿ ನಗಲು ಬಾರದೆ.
ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ 100 ಕನಸು ನನಸಾಗಿದೆ ಜೀವನದ 100 ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮುನಿಸುತ್ತಿರುವುದೇ ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ವಾಗರ್ಧದಂತೆ ನಮ್ಮ ಈ ಮೈಮನ ವಾಗರ್ಧದಂತೆ ನಮ್ಮ ಈ ಮೈಮನ ಜತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಮುನಿಸುತ್ತರವೇ ಗುರೇ ಹಿತವಾಗಿ ನಗಲು ಬಾರದೆ ಧನ್ಯವಾದ ವಂದನೆಗಳು ಸರ್. ನಿಮ್ಮ ಗಾಯನ ಪ್ರತಿಭೆಯನ್ನು ವೇದಿಕೆ ಸಿಕ್ಕಾಗ ಬಳಸಿಕೊಳ್ಳಿ. ಆ ಕಲಾ ಮಾತೆಯು ಸದಾ ಒಲಿಯಲಿ ಎಂಬ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಜನಪದ ಕಲೆಗಳಲ್ಲಿ ಒಂದಾದ ಕೋಲಾಟವನ್ನು ಪ್ರಸ್ತುತಪಡಿಸಲಿದ್ದಾರೆ ಮೌನವಿ ಮತ್ತು ತಂಡದವರು. ಭಾಗವಹಿಸುವಂತಹ ವಿದ್ಯಾರ್ಥಿನಿಯರು ಭವಿಷ್ಯ, ಚರಿತಾ, ಧನ್ವಿ, ಕೃತಿಕಾ, ದೀಕ್ಷಾ, ಡಿಂಪಲ್ ಮತ್ತು ಶೈಲಿಕಾ. ಇದೀಗ ನಮ್ಮ ವೇದಿಕೆಯಲ್ಲಿ ಕೋಲಾಟ ಹಾಡುವವರು ಹಿನ್ನೆಲೆ ಗಾಯಕರಾಗಿ ಸಹಕರಿಸ್ತಾ ಇದ್ದಾರೆ. ರಶ್ಮಿ, ಗ್ರೀಷ್ಮಾ,
ಹೊಲ್ 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 ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ
ವಂದನೆಗಳು ವಿದ್ಯಾರ್ಥಿನಿಯರೇ. ಇದೀಗ ಚವನ್ ಮತ್ತು ತಂಡದಿಂದ ಪ್ರಹಸನ ಭಾಗವಹಿಸಿರುವಂತಹ ವಿದ್ಯಾರ್ಥಿಗಳು ರಶ್ಮಿ, ಚವನ್, ಲಿಖಿತ್, ಚಿಂತನ್, ಜೀವನ್, ಕಿಶನ್ ಇವರಿಂದ ಇದೀಗ ಯೋಧನ ಬಗ್ಗೆ ಪ್ರಹಸನ ನಮ್ಮ ಶಾಲಾ ವೇದಿಕೆಯಲ್ಲಿ. ಶಾಲಾ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಿರುವವರು ಮಾತೃಶ್ರೀ ಚಿಕನ್ ಸೆಂಟರ್, ಪರ್ನೋಜಿ MSIL ಹತ್ತಿರ, ತೊಡಿಕಾನ ಗ್ರಾಮ ಮತ್ತು ಅಂಚೆ. ಮಾತೃಶ್ರೀ ಜನರಲ್ ಸ್ಟೋರ್ ಮಾಲಕರು ಅರ್ಜುನ್ ಕಲ್ಲಗದ್ದೆ. ಶ್ರೀ ಮಲ್ಲಿಕಾರ್ಜುನ ಇಂಡಸ್ಟ್ರೀಸ್ ಉಡುವಾರು ಅರಂತೋಡು, ಪ್ರೊಪ್ರೈಟರ್ ಚೇತನ್ ಉಡುವಾರು. ವಿನ್ಯಾಸ್ ಕನ್ಸ್ಟ್ರಕ್ಷನ್ ಅರಂತೋಡು ಸುಳ್ಯ, ಪ್ರೊಪ್ರೈಟರ್ MK ಚಂದ್ರಶೇಖರ್. ತಮಗೆ ಶಾಲಾ ಪರವಾಗಿ ಹೃತ್ಪೂರ್ವಕ ವಂದನೆಗಳು. USG ಶಾಮಿಯಾನ ಅರಂತೋಡು, ಶ್ರೀ ಮಲ್ಲಿಕಾರ್ಜುನ ಫ್ಯೂಯಲ್, ಮೇನ್ ರೋಡ್ ಅರಂತೋಡು. ಶುಚಿ ಚಿಕನ್ ಸೆಂಟರ್, ಮುಖ್ಯ ರಸ್ತೆ ಅರಂತೋಡು. ಮಲ್ಲಿಕಾ ಟ್ರೇಡರ್ಸ್, ಮುಖ್ಯ ರಸ್ತೆ ಪಾಣತಿಲ ಸಂಕೀರ್ಣ ಅರಂತೋಡು. ಹರಿಯಾಳಿ ಚಿಕನ್ ಮತ್ತು ಮಟನ್ ಸೆಂಟರ್, ಯಶಸ್ವಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ ಅರಂತೋಡು. ದಿಶಾ ಕಲೆಕ್ಷನ್, ಪುಷ್ಪಾ ಕಾಂಪ್ಲೆಕ್ಸ್ ಅರಂತೋಡು. ಮಲ್ಲಿಕಾರ್ಜುನ ಶಾಮಿಯಾನ ಅಡಕಬಳೆ ಕಾಂಪ್ಲೆಕ್ಸ್ ಅರಂತೋಡು. M&M ಇನ್ಕಾರ್ಪೊರೇಷನ್, ತೊಡಿಕಾನ ಸುಳ್ಯ. ತಮಗೆಲ್ಲರಿಗೂ ಕೂಡ ಶಾಲಾ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಬಯಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಪ್ರಹಸನ ಚವಾನ್ ಮತ್ತು ತಂಡದವರಿಂದ. ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ. ಇವರಿಗೂ ಕೂಡ ಶಾಲಾ ಪರವಾಗಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಬಿಸಿಲಲ್ಲಿ ತಂಪಾಗಿ ಬರ್ತಾಳೆ. ಇಷ್ಟೆಲ್ಲ ಆದ್ಮೇಲೆ ನಾನು ಜೀವಂತವಾಗಿರೋ ಅವಳೇ ಕಾರಣ. ಇದರಲ್ಲಿ ಸರ್ಪ್ರೈಸ್ ಬೇರೆ ಇದೆ. ಇನ್ನೊಂದು 2 ತಿಂಗಳು ನಿನ್ನ ಬಿಟ್ಟೆಲ್ಲೋಗಲ್ಲ. ಹೇ ಸೂರಜ್, ನಿಂಗ್ಯಾರೋ ಬರ್ದಿದ್ದಾರೆ ಪತ್ರ? ಬರ್ದಿದ್ದಾರೆ ಕಣೋ, ನಮ್ಮಮ್ಮ ಬರ್ದಿದ್ದಾರೆ. ಏನಂತ ಬರ್ದಿದ್ದಾರೆ? ನನ್ನ ನೋಡ್ದೆ ತುಂಬಾ ದಿನ ಆಯ್ತಲ್ಲ, ಊರಿಗೆ ಬಾ ಅಂತ ಬರ್ದಿದ್ದಾರೆ ಕಣೋ. ಹೇ ಸುಮಿತ್, ನಿಂಗ್ಯಾರೋ ಬರ್ದಿದ್ದಾರೆ ಪತ್ರ? ಬರ್ದಿದ್ದಾರೆ ಕಣೋ, ನನ್ನ ತಂಗಿ ಬರ್ದಿದ್ದಾಳೆ. ಏನಂತ ಬರ್ದಿದ್ದಾಳೆ? ಅವಳ ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆಯಂತೆ, ಅದಕ್ಕೆ ನನಗೆ ಗೆಸ್ಟ್ ಆಗಿ ಬರ್ದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಕಣೋ ಊರಿಗೆ ಹೋಗೋಕೆ. ಹೇ ಯಾಕೋ, ನಾವೆಲ್ಲ ಒಂದೇ ತಾಯಿ ಮಕ್ಕಳು, ನಾವೆಲ್ಲ ಅಣ್ಣ ತಮ್ಮಂದ್ರು ಕಣ. ಹೇ ತುಷಾರ್, ನೀನು ಮದುವೆ ಆದ್ಮೇಲೆ 1 ತಿಂಗಳು ನಿನ್ನ ಹೆಂಡತಿ ಜೊತೆ ಕಾಲ ಕಳೀಲಿರೋದು. ಪಾಪ ಅವಳು ಎಷ್ಟು ಬೇಜಾರಾಗಿರ್ತಾಳೆ ಏನೋ. 1 ತಿಂಗಳು ರಜೆ ತೆಗೆದ್ಬಿಟ್ಟು ಹೋಗ್ಬಿಟ್ಟು ಬಾರು. ಇಲ್ಲ ಕಣೋ, ನೀನ್ ಬೇರೆ ಅಮ್ಮ ನೋಡ್ದೆ ತುಂಬಾ ದಿನ ಆಯ್ತು. 1 ತಿಂಗಳು ರಜಾ ಹಾಕಿ ಹಾಯಾಗಿ ಊರಿಗೆ ಹೋಗಿ ಬಾ. ತುಷಾರ್, ನನಗೆ ನಮ್ಮ ತಾಯಿ ಸಮಾನನೇ ದೇಶ ಕಣೋ. ನಮ್ಮ ತಾಯಿ ಸೇವೆನ ದೇಶ ಸೇವೆಯಲ್ಲಿ ಕಾಣ್ತೀನಿ ಕಣೋ. ನೀನು ಹೋಗ್ಬಿಟ್ಟು ಬಾರೋ. ನೀನು ಬರೋ ತನಕ ನಮ್ಮ ದೇಶನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ ಕಣೋ. ಹೌದು ತುಷಾರ್, ಹೋಗ್ಬಿಟ್ಟು ಬಾರೋ. ಹೌದು ತುಷಾರ್, ಹೋಗ್ಬಿಟ್ಟು ಬಾರೋ. ಸರಿ, ಬನ್ನಿ ಹೋಗೋಣ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಪತ್ರದಲ್ಲಿ ಸರ್ಪ್ರೈಸ್ ಅಂದ್ಯಲ್ಲ, ಏನದು? ಓ ಅದ, ಅಂತೂ ನಮ್ಮನೆಗೆ ಪುಟ್ಟ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳು. ಅಲ್ಲ, ಇಲ್ಲ ಕಣೆ, ನಮ್ಮನೆಗೆ ಪುಟ್ಟ ಗೃಹಲಕ್ಷ್ಮಿ ಬರ್ತಾಳೆ. ಇಲ್ಲ, ಗಂಡು ಮಗುನೇ ಆಗೋದು. ಇಲ್ಲ, ಹೆಣ್ಣು ಮಗುನೇ ಆಗೋದು. ಇಲ್ಲ, ಗಂಡು ಮಗುನೇ ಆಗೋದು. ಇಲ್ಲ ಕಣೆ, ಮಹಾಲಕ್ಷ್ಮಿಯೇ ಬರೋದು. ಅವಳ ಕಾಲಿಗೆ ಸಾಕ್ಸ್ ಹಾಕಿ, ಪುಟ್ಟ ಪುಟ್ಟ ಸ್ವೆಟರ್ ಹಾಕಿ, ಪುಟ್ಟ ಫ್ರಾಕ್ ಹಾಕಿ, ಅಂಬಾರಿ ಹಾಕಿ, ರಾಣಿ ತರ ನೋಡ್ಕೊಳ್ತೀನಿ. ಇಲ್ಲ, ಗಂಡು ಮಗುನೇ ಆಗೋದು. ಅದಕ್ಕೆ ನಿಮ್ಮ ತರನೇ ಪುಟ್ಟ ಪುಟ್ಟ ಶೂಸ್ ಹಾಕಿ, ಹೆಣ್ರಿ ಡ್ರೆಸ್ ಹಾಕಿ, ನೀರ ಯೋಗ ಮಾಡಿಸ್ತೀನಿ. ಇಲ್ಲ ಕಣೆ, ನಮ್ಮನೆಗೆ ಪುಟ್ಟ ಪುಟ್ಟ ಮಹಾಲಕ್ಷ್ಮಿಯೇ ಬರೋದು. ಇಲ್ಲ, ಗಂಡು ಮಗುನೇ ಆಗೋದು. ಇಲ್ಲ, ಮಹಾಲಕ್ಷ್ಮಿಯೇ ಬರೋದು. ಇಲ್ಲ, ಹೆಣ್ಣು ಮಗುನೇ ಆಗೋದು. ಹಲೋ, ಕಮಾಂಡರ್ ಸುಮಿತ್ ಸ್ಪೀಕಿಂಗ್. ಬಾರ್ಡ್ರಲ್ಲಿ ವಾರ್ ಶುರುವಾಗಿದೆ, ನೀವು ಇಮಿಡಿಯೇಟ್ ಆಗಿ ಹೊರಟು ಬರಬೇಕು. ಶತ್ರು ದೇಶದವರು ನಮ್ಮ ನಾಡಿನ ಗಡಿ ಮೇಲೆ ಆಕ್ರಮಣ ಮಾಡಿದ್ದಾರೆ. ನಾನೀಗ ಹೋಗ್ಲೇಬೇಕು. ಈಗಷ್ಟೇ ಬಂದಿದ್ದೀರಾ, ಇಷ್ಟು ಬೇಗ ಹೋಗ್ತೀರಾ? ಈಗ ನನ್ನ ಅವಶ್ಯಕತೆ ಭಾರತ ಮಾತೆಗಿದೆ. ಈಗ ನಾನು ಹೋಗ್ಲೇಬೇಕು. ನನಗೆ ತುಂಬಾ ಕಷ್ಟ ಆಗ್ತದೆ. ನನಗೆ ಯಾಕೋ ಭಯವಾಗ್ತಿದೆ. ಮನಸ್ಸೆಲ್ಲ ತಡಮಳ
ಬರ್ತೀನಿ. Hello. Commander Sumit speaking. Ma'am, sorry to say that Major Karyappa is no more. ಶತ್ರುಗಳೇ, ನಿಮ್ಮನ್ನು ಕೊಲ್ಲಲು ಬಂದೂಕಿನ ಕೊರತೆಯಾಗಿರಬಹುದು, ಗುಂಡಿನ ಕೊರತೆಯಾಗಿರಬಹುದು, ಆದ್ರೆ ನನ್ನ ಗಂಡನಂತ ವೀರ ಯೋಧನ ಕೊರತೆ ಯಾವತ್ತೂ ಆಗೋಲ್ಲ. ಅಮ್ಮ ಭಾರತ್ ಮಾತೆ, ನನ್ನ ಗಂಡ ಶತ್ರು ಪರವಾಗಿಲ್ಲ, ಆದ್ರೆ ನಿನ್ನ ಸೇವೆಗಾಗಿ ಇನ್ನೊಬ್ಬ ವೀರ ಯೋಧ ನನ್ನ ಹೊಟ್ಟೆಯಲ್ಲಿ ಬೆಳೆದಿದ್ದಾನೆ. ಒಂದಲ್ಲ ಒಂದು ದಿನ ಅವನು ನಿನ್ನ ಸೇವೆಗಾಗಿ ಬಂದೇ ಬರ್ತಾನೆ. बोलो भारत माता की जय, बोलो भारत माता की जय, बोलो भारत माता की जय, वंदे मातरम, वंदे मातरम, वंदे मातरम. बोलो भारत माता की, बोलो भारत माता की. ನಮ್ಮ ದೇಶ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವಂತಹ ವೀರ ಸೈನಿಕರಿಗೊಂದು ಇದು ಗೌರವಾರ್ಪಣೆ. ಪ್ರಹಸನವನ್ನು ಅಭಿನಯಿಸಿದಂತಹ ಪುಟಾಣಿಗಳಿಗೆ ವಂದನೆಗಳು. ಮುಂದೆ ಈ ವೇದಿಕೆಯಲ್ಲಿ ಮೌಲ್ಯ ಮತ್ತು ತಂಡದವರಿಂದ ತುಳು ಹಾಡಿಗೆ ನೃತ್ಯ ಮಸ್ಕಿರಿ ಬುಡು. ಭಾಗವಹಿಸುತ್ತಿರುವಂತಹ ವಿದ್ಯಾರ್ಥಿನಿಯರು
ಸಿಂಚನಾ, ಮನ್ವಿತಾ, ಅರ್ಪಿತಾ, ಶಾನ್ವಿ, ರಿಫಾನಾ, ವೇದಿತಾ, ಪ್ರಣವಿ, ಪ್ರತೀಕ್ಷಾ, ಪುಣ್ಯ, ಉನ್ನತಿ, ಆಯಿಷಾ, ನದಾ, ಅನುಶ್ರೀ, ರಿಲಾ ಮತ್ತು ಮೌಲ್ಯ ಮತ್ತು ತಂಡದವರಿಂದ ತುಳು ನೃತ್ಯ. ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರ ನಮ್ಮ ಭಾಷೆ ವಂದನೆಗಳು ವಿದ್ಯಾರ್ಥಿನಿಯರೇ. ಇದೀಗ ಮುಂದಿನ ಕಾರ್ಯಕ್ರಮ ಸಿಂಚನ ಮತ್ತು ತಂಡದವರಿಂದ ರಂಗೀಲಾ ಮೇರಾ ಡೋಲ್ ಎಂಬ ಹಾಡಿಗೆ ನೃತ್ಯ. ಭಾಗವಹಿಸುತ್ತಿರುವಂತಹ ವಿದ್ಯಾರ್ಥಿನಿಯರು ಸಿಂಚನ, ದೀಕ್ಷಾ, ತಮ್ಶಿಯಾ, ಫಾಯಿಜಾ, ಮಾನ್ವಿ, ಲುಬಾಬಾ, ಮೋನಿಶಾ ಮತ್ತು ನಜಾ ಫಾತಿಮಾ. ಸಿಂಚನ ಮತ್ತು ತಂಡದವರಿಂದ ಇದೀಗ ನೃತ್ಯ. आया रे आया
ಧನ್ಯವಾದಗಳು ವಿದ್ಯಾರ್ಥಿನಿಯರೇ. ಇದೀಗ ವೇದಿಕೆಯಲ್ಲಿ ಡ್ಯಾನ್ಸ್ ತರಬೇತುದಾರರಾದ ಜಯಪ್ರಕಾಶ್ ಇವರು ಬಂದು ಶಾಲಾ ಸ್ಮರಣಿಕೆಯನ್ನು ಶಾಲಾ ಮುಖ್ಯ ಗುರುಗಳಿಂದ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಜಯಪ್ರಕಾಶ್ ಕೊಯನಾಡು ಇವರು ಶಾಲಾ ಮುಖ್ಯ ಗುರುಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜಯಪ್ರಕಾಶ್ ಕೊಯನಾಡು, ಡ್ಯಾನ್ಸ್ ತರಬೇತುದಾರರಾದ ಜಯಪ್ರಕಾಶ್ ಕೊಯನಾಡು ಆದಷ್ಟು ಬೇಗ ವೇದಿಕೆಗೆ ಬಂದು ಮುಖ್ಯ ಗುರುಗಳಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ನೃತ್ಯ ತರಬೇತುದಾರರಾದ ಶ್ರೀ ಜಯಪ್ರಕಾಶ್ ಕೊಯನಾಡು ಜೆಪಿ ಸರ್ ತಮಗೆ ಶಾಲಾ ಪರವಾಗಿ ಪ್ರೀತಿಯ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನಿಮ್ಮ ಮುಂದಿನ ಭವಿಷ್ಯವು ಕೂಡ ಉತ್ತಮವಾಗಲಿ, ಉತ್ತಮ ನೃತ್ಯ ತರಬೇತಿಯನ್ನು ನೀಡುವವರಾಗಿ ಎಂದು ಶಾಲಾ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಮುಂದೆ ತಾಜುದ್ದೀನ್ ಅರಂತೋಡು, ಪ್ರತಿಯೊಂದು ಸಂದರ್ಭದಲ್ಲಿ ಮೈಕ್ ಆಪರೇಟರ್ ಆಗಿ ಸಹಕರಿಸಿರುವಂತಹ ತಾಜುದ್ದೀನ್ ಅರಂತೋಡು ತಾವು ಕೂಡ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಂದನೆಗಳು ಸರ್. ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತಾ ಮುಂದೆ ಚಿಂತನ್ ತಂಡದವರಿಂದ ಮೈಮ್ ಶೋ, ಚಿಂತನ್ ತಂಡದವರಿಂದ ಮೈಮ್ ಶೋ. ನಾವು ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಚವನ್, ಕಿಶನ್ ಡಿಎಸ್, ಯಶ್ವೇಶ್, ಜೀವನ್, ಲಿಖಿತ್, ಸಿಂಚನ್, ಲಿಕ್ಷಿತ್. ಇದೀಗ ವೇದಿಕೆಯಲ್ಲಿ ಮೈಮ್ ಶೋ.
ಮೊಬೈಲ್ ಅವಾಂತರವನ್ನು ಮೈ ಮೂಲಕ ಪ್ರಸ್ತುತಪಡಿಸಿದಂತಹ ವಿದ್ಯಾರ್ಥಿಗಳಿಗೆ ವಂದನೆ. ಮುಂದೀಗ ಮಾನ್ವಿ ತಂಡದವರಿಂದ ಜಿಲ್ಕಾ ಜಿಲ್ಕಾರೆ ಜಿಲ್ಕಾ ಈ ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ ಅಫ್ರೀನಾ, ಹಯಾ ಮರಿಯಂ, ಮನ್ವಿತಾ, ಪ್ರಾಪ್ತಿ, ರಿಕ್ತಾ, ಋತ್ವಿ, ದೀಪಿಕಾ, ಸುಶ್ರೀ, ಶ್ರಾವಿಕಾ, ಸಿಂಚನಾ ಹಾಗೂ ಮನ್ವಿ. ಇದೀಗ ವೇದಿಕೆಯಲ್ಲಿ ಜಿಲ್ಕಾ ಜಿಲ್ಕಾರೆ ಜಿಲ್ಕಾ. झिलका झिलका रे झिलका 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 रे झिलका झिलका रे झिलका रे झिलका रे झिलका झिलका रे झिलका 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 रे झिलका झिलका रे झिलका रे झिलका रे शबनम जैसी लड़की तेरे युद्ध दिल की खिड़की ये हाडनೊಂದು ಕೇಳಿ ಶಾಮ से सुबह ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह ನಾರೆಯ ನಾದ ತುಂಬಾ ವಿನೋದ ನಲಿದಾಡೋಣ ವೇಲಾಣೆ झिलका झिलका रे झिलका 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 रे झिलका झिलका रे झिलका रे झिलका रे झिलका झिलका रे झिलका 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 रे झिलका झिलका रे झिलका रे झिलका रे नारे नारे नन्नारे 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 बरसो रे मीठा मीठा बरसो रे मीठा मीठा बरसो रे मीठा बरसो बरसो रे मीठा मीठा बरसो रे मीठा मीठा बरसो रे मीठा बरसो मीठा है कोसा है बारिश का बोसा है कोसा है कोसा है बारिश का बोसा है मीठा है कोसा है बारिश का बोसा है कोसा है कोसा है बारिश का बोसा है जल 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 बहता जल नन्नारे 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 सावर வெக்கம் ஒலிக்குது பிடிச்சா ஒரு வெப்பம் அடிக்குது வேட்டி ஒன்னு சேலைய தாங்கட்டி விட்டு சிக்கி தவிக்குது மாலை டம் டம் மஞ்சள் டம் டம் மாத்து அடிக்கும் மங்கள டம் டம் ஓல டம் டம் ஒதுக்கு டம் டம் ஓங்கி பத்திக்கும் முத்திக டம் டம் கட்டி விட்டு சிக்கி தவிக்குது ಬೂಜಿ ಮೊನೆ ತೋಜೊಂದುಂಡು ಆಜಿ ಕಣ್ಣು ತೂವೊಂದುಂಡು ಲೆತ್ತನ ಲೆತ್ತನ ಈಯನ ಲೆತ್ತಿನಿ ಇದ್ದಿಂದ ಲೆಪ್ಪುಲಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪಲ್ಲಗ வெள்ள சொல்லாம வெக்கம் கள்ள சின்ன சின்ன ஆசை உலக கீதிக்கு பேச நீல பூவாசம் கொஞ்சம் கண்ணோட வீச அகல ಬಂದನ ಪೂಜಿ ಬಿಗಲ ಬಂದನ ಪೂಜಿ ನಾ ಬಾವೆ
ಧನ್ಯವಾದಗಳು ವಿದ್ಯಾರ್ಥಿನಿಯರೇ. ಮುಂದಿನ ನೃತ್ಯ ಕೃಷನ್ DS ಮತ್ತು ತಂಡದಿಂದ ಕಾಮಿಡಿ ನೃತ್ಯ. ಕಿಶನ್ DS ಮತ್ತು ತಂಡದಿಂದ ಭಾಗವಹಿಸುವ ವಿದ್ಯಾರ್ಥಿಗಳು ಪುನೀತ್, ಸಿಂಚನ್, ಕಿಶೋರ, ಗೌರವ್, ದುಷ್ಯಂತ್, ರಕ್ಷಿತ್ ಮತ್ತು ಸುಚೇಂದ್ರ ಇವರಿಂದ ಇದೀಗ ನೃತ್ಯ. ಕಂಬಳಬರಿ ಕ್ರೀಡೆ ಅಲ್ಲ, ಅದು ನಮ್ಮ ಸಂಸ್ಕೃತಿ. ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂಜನ್ನ ಮಡದ ಎರುಕುಲು ಅಂಚನೆ ಮಾಳ ಆನಂದ್ ನೀಲಾಶೇಖರ್ ಶೆಟ್ಟರ್ನ ರಡ್ಡನ್ನ ಮಡದ ಎರುಕುಲು ಮಂಜಟ್ಟಿಗೆ ಜತ್ತೊಂದುಲ್ಲ ಅವು ಪುಣ್ಕೆ ಕೈಪುಲಣ್ಣ ಅಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಉಂತರವಲ್ಲಲ್ಪ ಒಂಚೂರು ಬಿಡಬಲ್ಲಣ್ಣ ಗಂತಿಗೆ ಬಲ್ಲಣ್ಣ ಅಲ ಕುಡಿಯರೋ ಐ ಆಮ್ ರೆಡಿ, ಯು ಆರ್ ರೆಡಿ. I can talk the dialogue. I can sleep the dialogue. Give me the dialogue, I said. ఇంగ్లీషులోన దండ పెట్టనెప్పుడు తేట తెలుగులో మీకు వందనం. ఎందుకంటే నేను పక్కా లోకల్ నేను పక్కా లోకల్. నేను వాడే గాజులు చౌకారికల్లన్నీ ఓరమాసు లెక్కల. నేను పక్కా లోకల్ నేను పక్కా లోకల్. ಕೊನೆಯ ದಾರಿ ಸಾವು ಒಂದೇ. ಆಮೇಲೆ ಏನಾಯ್ತು? ಆಮೇಲೆ ಐಶ್ವರ್ಯ ಬಂತು. ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ ಇವಳು ಯಾವೂರ ಚಲುವೇಶವ. इश्क का दरिया है बहता, डूब जा तुझसे है कहता, मेरी बाहों में आके शराबी क्या शराबी दिल में जिसके गम न हो, लुट गया समझो शराबी पास जिसके हम न हो. ओ साकी साकी रे साकी साकी, आवाज रह न जाए कोई ख्वाहिश बाकी. ओ साकी साकी रे साकी साकी, आवाज रह न जाए कोई ख्वाहिश बाकी. ಸಣ್ಣ ಕೊಚ್ಚಿದ್ದೀಲ ಒಂದ ಮಿಂಚಿ ಕಡೆದೀಲ ನೀನು ದುಂಬೆ ಮುರುದಿಲ ಬೊಕ್ಕಾಯ್ಕು ಅರ್ಗು ಪಡ್ಲ ಎಣ್ಣೆ ಬೆಚ್ಚದಿಲ್ಲ ಬೆಚ್ಚಾಡತುಲ ಕೊಂಜಂಜನೆ ಬುಡ್ಡುಲ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಜೋರಾದ ಚಂದ್ರನೀಗ, ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಅರೆ ಒಂದು ಕಕ್ಕಿದ ಬಾರಿಶ್ ಹೋಯ್ಕ್ಲ ಟೇಸ್ಟ್ ಮಲ್ತೂಕ. ಒಂದು ಕಕ್ಕಿದ್ದೇನೆ ಕೋಡೆ ಎಡೆ ಐಟಮ್ ತಿಂದದು ಪೋಡ ಅವಿ ಸ್ವೀಟ್ ಉಂಡು ಸ್ವೀಟ್ ಕಕ್ಕೆ ನಕ್ಕಿನೇಟಾಂಡ್ ಒಳ್ಳ ದೊಂಕುತನ್ನು ಬೀಸಾತು. ಕೂದಲು ತುಂಬಾ ಹೋಗಿದೆ, ಕಾಡಲನ್ನು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಹೇಳ್ತಿದ ಹಾಗೆ
ಕಾಮಿಡಿಯ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ಕಿಶಾನ್ ತಂಡದವರಿಗೆ ವಂದನೆಗಳು. ಮುಂದೆ ವೇದಿಕೆಯಲ್ಲಿ ರಿಶಾಂಕ್ ತಂಡದವರಿಂದ ರಿಮಿಕ್ಸ್ ಹಾಡಿಗೆ ನೃತ್ಯ. ರಿಶಾಂಕ್ ಮತ್ತು ತಂಡ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಆದಿಲ್, ಚಿಂತನ್, ಆಕಾಶ್, ನೆಲ್ಸನ್, ಸ್ವರೂಪ್, ಧ್ರುವ, ವಿನಯ್ ಕುಮಾರ್, ಲಿತೀಶ್ ಕುಮಾರ್, ಲಿತಿನ್, ತುಷಾರ್, ದಿವಿನ್, ದಿಶಾನ್ ಮತ್ತು ಪೃಥ್ವಿರಾಜ್. ಇದೀಗ ವೇದಿಕೆಯಲ್ಲಿ ರಿಶಾಂಕ್ ತಂಡ. ఇంతకన్నా మంచి పోలికేది నాకు తట్టలేదు గాని అమ్మో, ఈ లవ్ అనేది బబ్లు గమ్ము, అంటుకున్నదంటే పోదు నమ్ము. ముందు నుంచి అందరన్న మాటే గాని మళ్ళీ అంటున్నానే అమ్ము, ఇది చెప్పకుండా వచ్చే తుమ్ము, ప్రేమ నా పలేవు నన్ను నమ్ము. ఎటగానే ఎదురు చూపుకి తగినట్టుగా నువ్వు బదులు చెబితివే, అరి దేవుడా దీంతలో పడే పిల్లడాంట దగ్గరై నన్ను చేరదీస్తివే. బుట్టబొమ్మ బుట్టబొమ్మ నన్ను సుట్టుకుంటివే, జిందగీకే అడ్డబొమ్మై జంట కట్టుకుంటివే. బుట్టబొమ్మ బుట్టబొమ్మ నన్ను సుట్టుకుంటివే, జిందగీకే అడ్డబొమ్మై జంట కట్టుకుంటివే. మల్టీప్లెక్స్ లోని ఆడియన్స్ లాగా మౌనంకున్నా గాని అమ్ము, లోన దండనగా జరిగిందే నమ్ము, దిమ్మ తిరిగి నాదే మైండ్ సిమ్ము. కులికి తాకతి కులికి తాకత కులికి తాకతి కులికి తాకత సవలగతికి తాకతికి సవలగతికి తాకతికి సవలగతికి తాకతి సవలగతికి తాక కులికి తాక కులికి తాక కులికి తాక. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ತಂಡ ದೀಕ್ಷಾ ಮತ್ತು ತಂಡದಿಂದ ಗೀತಾಂಜಲಿ ಎಂಬ ಹಾಡಿಗೆ. ದೀಕ್ಷಾ ಮತ್ತು ತಂಡ ಇದೀಗ ರಂಗಮಂದಿರದ ಮುಂದೆ ಭೂಷಿತಾ, ನವ್ಯ, ಗಣ್ಯ, ಸಾನ್ವಿ, ಗ್ರೀಷ್ಮ, ನಜಾ, ಫಾತಿಮಾ, ಮೋನಿಶಾ, ನೇಹಾ, ರಶ್ಮಿ ಮತ್ತು ವರ್ಷಿಣಿ ಅವರಿಂದ ಇದೀಗ ಗೀತಾಂಜಲಿ ಎಂಬ ಹಾಡಿಗೆ ನೃತ್ಯ. ಗೀತಾಂಜಲಿ ಪುಷ್ಪಾಂಜಲಿ ಕನಕಾಂಬರಿಣಿ
रख जावे मेरा नखरा है तिखी तलवार वर्गा मुंडिया नु सूली उत्ते टंगी रख जावे मेरा नखरा है तिखी तलवार वर्गा नी पोना यारडी எனக்கு நீ தானே சின்ன ஜினுக்கு அடி அஞ்சர மணிக்கே ஜஞ்சர் சோடா தரவான் உனக்கு நான் பார்த்த ஒரு தல நீ தானே உன்னால தருதல நான் தானே அட நெருப்புல விழுந்த ரசம் அரிசி புழுவ நானே மங்காத்தா ராணிய பார்த்தேனே கைமாத்தா காதல கேட்டேனே இந்த கோமல வள்ளி அண்ண தொட்ட குளிக்கவே மாட்டேனே బంటూ గానికి 22 బస్తీల మస్తు కట్అవుట్ బచ్చా గాన్ల బ్యాచ్ ఉండేది వచ్చినమంటే సుట్టు కిక్కే సాలక ఓ నైటు ఎక్కి డొక్కు బుల్లెట్ సందు సందుల మందు కోసం ఎతుకుతాంటే రూటు సిల్కు షీరగట్టుకోని చెడు వీరు మెరిసినట్టు బొట్లం గట్టిన బిర్యానీకి బొట్టు బిల్ల పెట్టినట్టు బంగ్లా మీద నిలుసోనుందిరో ఓ సందమావ సుఖదాగక చక్కరొచ్చెర్రో శ్రీమందమ్మావ చిక్క లెక్క దుంకుతుంటెరో ఆ సందమావ చుంకి జారి సిక్కుకుందిరో నా దిల్లుకు మావ రాములో రాములా నన్నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో రారా రక్కమ్మ రారా రక్కమ్మ ఎక్క సక్క ఎక్క సక్క ఎక్క సక్క Baby, let me see it. I just wanna eat it. Baby, let me see it. No, I really need it. Baby, let me see it. I just wanna eat it. ਮੈਨੂੰ ਕਾਲਾ ਚਸ਼ਮਾ ਉਹ ਮੈਨੂੰ ਕਾਲਾ 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 ਉਹ ਮੈਨੂੰ ਕਾਲਾ ਚਸ਼ਮਾ ਜੱਜਦਾ सड़कों पे चले जब लड़कों के दिलों में तू आग लगा दे बेबी फायर అరే దేవుడా దీదలింకలో పడే పిల్లడాంట దగ్గరై నన్ను చేరదీస్తివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జంట కట్టుకుంటివే బుట్ట బొమ్మ నన్ను చుట్టుకుంటివే జిందగీకే అడ్డ బొమ్మై జంట కట్టుకుంటివే Come on baby, let's go on the bullet too. On the bello pad, kundam do it too. Come on baby, let's go on the bullet too. On the bello pad, kundam do it too. मेरा जिमकी कमल एंड पेन कटोंडु पोये एंड पेन ब्रांडी कुपी एंड मां कुडिच्चु तिर्ते एंड मेरा जिमकी कमल एंड पेन कटोंडु पोये एंड पेन ब्रांडी कुपी एंड मां कुडिच्चु तिर्ते ഇവിടൊരു ചാകരയും വേലകളി മൊത്തു വന്നപ്പോൾ ചിലരുടെ തോർത്തുകീറി പോയ കാര്യം ഓർത്തു പോകവേ അലകളും കാറ്റിനു നീ കാതുകുത്താൻ പാടുവിടേണ്ട സഹചര സേനാപതി വീര മടുകാമലോലുവാ എന്റെ മേള ജിമ്മി കമൽ എന്റെ പെങ്കട്ടോണ്ട് പോയേ എന്റെ പെണ്ണ് ബ്രാൻഡി കുപ്പി എന്റെ മാ കുടിച്ചു തിട്ടേ എന്റെ മേള ജിമ്മി
ಇದೀಗ ವೇದಿಕೆಯಲ್ಲಿ ಪ್ರಹಸನ. ಭಾಗವಹಿಸುವಂತಹ ವಿದ್ಯಾರ್ಥಿಗಳು ನೆಲ್ಸನ್, ಆದಿಲ್, ಪುನೀತ್, ಯಶ್ವಿತ್, ಕಿಶೋರ, ಪೃಥ್ವಿರಾಜ್, ಸುಚೇಂದ್ರ, ಕಿಶನ್. स्वामी जय जगदीश हरे, भक्त जनों के संकट, दास जनों के संकट क्षण में दूर करे। ओम जय जगदीश हरे। अल्लाहु अकबर, لا إله إلا الله. वाहे गुरु वाहे गुरु वाहे गुरु, वाहे गुरु वाहे गुरु वाहे गुरु, वाहे गुरु वाहे गुरु वाहे गुरु, वाहे गुरु वाहे गुरु वाहे गुरु. Jesus, bright as the morning star. Jesus, how can I tell you how beautiful you are to me? Jesus, bright as the morning star. Jesus, how can I tell you how beautiful you are to me? उजड़े नहीं अपना चमन, टूटे नहीं अपना वतन, गुनाह ना कर दे कोई, बर्बाद ना कर दे कोई। मंदिर यहाँ, मस्जिद यहाँ, हिंदू यहाँ, मुस्लिम यहाँ, मिलते रहे हम प्यार से हिंदुस्तानी नाम हमारा है, सबसे प्यारा देश हमारा है। हिंदुस्तानी नाम हमारा है, सबसे प्यारा देश हमारा है। जन्मभूमि है हमारी, शान से कहेंगे हम, सब ही तो भाई भाई प्यार से रहेंगे हम। हिंदुस्तानी नाम हमारा है, सबसे प्यारा देश हमारा है। आसाम से गुजरात तक, बंगाल से महाराष्ट्र तक, झूठी कहीं गुन एक है, भाषा कहीं सुर एक है। कश्मीर से मद्रास तक, कह दो सभी हम एक है, आवाज दो हम एक है, जानो।
ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ದೇಶ ಭಾರತ. ಸರ್ವ ಧರ್ಮವನ್ನು ಗೌರವಿಸೋಣ, ಪ್ರೀತಿಸೋಣ, ನಾವೆಲ್ಲರೂ ಭಾರತೀಯರು, ನಮ್ಮಲ್ಲಿ ಐಕ್ಯತೆ ಇರಲಿ ಎಂಬ ಸಾರವನ್ನು ಪ್ರಸ್ತುತಪಡಿಸಿದಂತಹ ವಿದ್ಯಾರ್ಥಿಗಳಿಗೆ ವಂದನೆಗಳು. ಇದೀಗ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಮಂಜುನಾಥನ ಮಹಿಮೆ ಎಂಬ ಪೌರಾಣಿಕ ಕಥಾಭಾಗವನ್ನು ನೃತ್ಯ ರೂಪಕವಾಗಿ ಪ್ರಸ್ತುತಪಡಿಸಲಿದ್ದಾರೆ. ಭಾಗವಹಿಸುವಂತಹ ವಿದ್ಯಾರ್ಥಿನಿಯರು ಡಿಂಪಲ್, ಧನ್ವಿ, ಭವಿಷ್ಯ, ಕೃತಿಕಾ, ಚರಿತಾ, ಮೌನವಿ, ಶೈಲಿಕಾ ಮತ್ತು ದೀಕ್ಷಾ. ಮಂಜುನಾಥನ ಮಹಿಮೆ. ಆಕಾಶವೇ ಆಕಾರ, ಭೂಮಿಯೇ ವಿಭೂತಿ, ಅಗ್ನಿಯೇ ತ್ರಿನೇತ್ರ, ವಾಯುವೇ ಚಲನ, ಜಲವೇ ಜಗವಾಳು ಮಂದಹಾಸ, ಪಂಚಭೂತಗಳಿಂದಾದ ಪ್ರಪಂಚೇಶ್ವರ, ವಿಧಾತ ವಿಶ್ವನಾಥ, ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ, ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. ಅಮೃತಕ್ಕಾಗಿ ಕ್ಷೀರಸಾಗರ ಕಡಿಯೇ ಆವಿರ್ಭವಿಸಿತು ಹಾಲಾಹಲ. ಶಂಕರನ ಶಂಖದುಳು ಶುಭಕರ ತೀರ್ಥವಾಯಿತು ವಿಷ. ಜೀವರಾಶಿಯ ರಕ್ಷಿಸಿ ಶಿವ ವಿಷಕಾದ ಅಂಕುಶ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪೂರ್ವಜರಾತ್ಮಕ್ಕೆ ಶಾಂತಿಯ ನೀಡಲು ಗಂಗೆಯ ಧರೆಗೆ ಕರೆತರಲು ತಪಸ್ಸನು ಮಾಡಿದ ಭಗೀರಥ. ಸುರಧಾರೆ ವರಧಾರೆ ಮಹಧಾರೆ ಜಲಧಾರೆ ಧುಮು ಧುಮುಕಿ ಧರೆಗಿಳಿಯ ಧಾರಿಸಿದರೆ ಅಲ್ಲೋಲ ಕಲ್ಲೋಲ ಭೂಮಿ. ಕಾಪಾಡು ಮಾರಯ್ಯ ಸ್ವಾಮಿ. ತಡೆಯಬಲ್ಲೆಯ ನೀನು ಈ ಗಂಗೆಯ, ಜಲ ಸಮಾಧಿಯು ನೀನು ಮೃತ್ಯುಂಜಯ. ಹೀಗೆ ಪಡೆದೆ ಹರಿವ ಈ ಶಕ್ತಿಯ, ಹೆಣ್ಣೆ ಅರಿವೆಯ ನೀನು ಶಿವ ನಿರ್ಣಯ. ಪಡೆವೆಯ ಕೈಲಾಸವಾಸ. ಪ್ರಿಯ ಗಂಗೆ ನಿನಗೇನು ಬೇಕು, ನಿನ್ನ ಮುಡಿ ಅರಮನೆಯಾಗಬೇಕು. ಆನಂದ ಆನಂದ ಶಿವಗಂಗೆ ಪ್ರೇಮಾನುಬಂಧ. ಬಾರೆ ಶಿವ ಶಿರಚಾರಿಣಿ. ಧನ್ಯೋಸ್ಮಿ ಧನ್ಯೋಸ್ಮಿ ಸ್ವಾಮಿ.
ಸಮ್ಮತಿ ಪ್ರಿಯೇ ಇದೇ ಸಮ್ಮತಿ. ಶಿವನು ನಾಟ್ಯ ಶಿವನು ನೃತ್ಯ ರೂಪಕದ ಮೂಲಕ ಅದ್ಭುತ ಪ್ರದರ್ಶನವನ್ನು ನೀಡಿದಂತಹ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಇದೀಗ ಈ ವೇದಿಕೆಯಲ್ಲಿ ಗೀತಾ ಸಾಹಿತ್ಯ ಸಂಭ್ರಮ ಶ್ರೀ ವಿಠಲ್ ನಾಯಕ್ ಮತ್ತು ತಂಡದವರಿಂದ ನಡೆಯಲಿದೆ. ಸುಮಾರು 2.5-3 ಗಂಟೆಗಳ ಕಾಲ ತಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಿದಂತಹ ನಮ್ಮ ಶಾಲೆಯ ಪುಟಾಣಿಗಳಿಗೆ ಶಾಲಾ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ತರಬೇತುಗೊಳಿಸಿದಂತಹ ಜಯಪ್ರಕಾಶ್ ಕೊಯನಾಡು ಮತ್ತು ಅವರ ತಂಡದವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ವೇದಿಕೆಯನ್ನು ಶ್ರೀ ವಿಠಲ್ ನಾಯಕ್ ಮತ್ತು ತಂಡದವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಆತ್ಮೀಯ ಎಲ್ಲ ವಿದ್ಯಾಭಿಮಾನಿಗಳೇ, ಊಟ ಮಾಡದವರು ದಯವಿಟ್ಟು ಊಟವನ್ನು ಮುಗಿಸಿಕೊಳ್ಳಿ. ಆದಷ್ಟು ಬೇಗ ಊಟ ಮುಗಿಸಿಕೊಳ್ಳಿ. ನಂತರ ಕೌಂಟ್ರ್ ಕ್ಲೋಸ್ ಮಾಡ್ತೀವಿ. ಹಾಗೆ ಇನ್ನು ಮುಂದೆ ನಮ್ಮ ಈ ಸಭಾ ವೇದಿಕೆಯಲ್ಲಿ ಶ್ರೀ ಗೀತಗಾಯನ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ವಿದ್ಯಾಭಿಮಾನಿಗಳು ಇದರಲ್ಲಿ ಭಾಗವಹಿಸಿ ಸಂತೋಷ ಪಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಆತ್ಮೀಯ ಎಲ್ಲ ವಿದ್ಯಾಭಿಮಾನಿಗಳೇ, ನಮ್ಮ ಶಾಲಾ ವಾರ್ಷಿಕೋತ್ಸವ, ಹಿರಿಯ ವಿದ್ಯಾರ್ಥಿಗಳ ಸಮ್ಮೇಳನ ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನಾ ಸಮಾರಂಭದಲ್ಲಿ ಅದರ ಒಂದು ಅಂಗವಾಗಿ ಇವತ್ತು ವಿಶೇಷವಾಗಿ ಒಂದು ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ. ಇದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ವಿಟ್ಲ ಪರಿಸರದಲ್ಲಿರುವಂಥ ಬಳಂತಿ ಮೊಗರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂಥ ಶ್ರೀ ವಿಠಲ್ ನಾಯಕರವರು ಹಾಗೂ ಅವರ ತಂಡದವರು. ಶ್ರೀತರು ಈಗಾಗಲೇ ಇಲ್ಲಿ ಆಗಮಿಸಿ ಸಮಯಕ್ಕೆ ಮುಂಚಿತವಾಗಿ ಇಲ್ಲಿ ಆಗಮಿಸಿ ನಮ್ಮ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅವರನ್ನು ಹಾಗೂ ಅವರ ತಂಡದವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಜಾನನಂ ಗಣಪತಿಂ ಗಜಪರ್ವತಾವಾಸಿನಂ ಗುಣರತ್ನಾಕರಂ ವಂದೇ ವಾಯುಜೇನ ಪ್ರಪೂಜಿತಂ ಗುಣರತ್ನಾಕರಂ ವಂದೇ ವಾಯುಜೇನ ಪ್ರಪೂಜಿತಂ ಕಾರ್ಯಮೇ ತ್ವಯದಾತರೆ ವಿಘ್ನಾಶ್ಚ ನಾಶಮಾಯಾಂತು ಸರ್ವೇತಾ ಗಣನಾಯಕ ವಿಘ್ನಾಶ್ಚ ನಾಶಮಾಯಾಂತು ಸರ್ವೇತಾ ಗಣನಾಯಕ ವಿಘ್ನಾಶ್ಚ ನಾಶಮಾಯಾಂತು ಸರ್ವೇತಾ ಗಣನಾಯಕ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಹೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು. ಆಸೆ ಪೂರೈಸು
ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ. ಆತ್ಮೀಯ ಸಜ್ಜನ ವಿದ್ಯಾಭಿಮಾನಿ ಬಂಧುಗಳೇ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅರಂತೋಡು ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಅರಂತೋಡು ಸಂಯುಕ್ತಾಶ್ರಯದಲ್ಲಿ ಶಾಲಾ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ 8 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗುವಂಥ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ 10 ಗಂಟೆಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶಾಲೆ ಇವತ್ತು ಮಕ್ಕಳ ವಾರ್ಷಿಕೋತ್ಸವ ನಡೀತಾ ಇದೆ. ಒಂದು ಊರಿನಲ್ಲಿ ಒಂದು ಶಾಲೆ, ಒಂದು ವಿದ್ಯಾಲಯ, ಒಂದು ವೈದ್ಯಾಲಯ, ಒಂದು ಪ್ರಾರ್ಥನಾಲಯ, ಅದು 3 ಹೇಗುಂಟು ಅದಕ್ಕೆ ಸರಿಯಾಗಿ ನಮ್ಮ ಊರಿನ ಸಂಸ್ಕಾರ ಇರ್ತದೆ. ಹಾಗಾಗಿ ಊರಿನಲ್ಲೊಂದು ಒಳ್ಳೆ ವಿದ್ಯಾಲಯ ಇರಬೇಕು. ಆರೋಗ್ಯಕ್ಕೆ ಹಾಳಾದರೆ, ತೊಂದರೆ ಆದರೆ ಸಹಕಾರ ಮಾಡಲಿಕ್ಕೆ ಒಂದು ವೈದ್ಯಾಲಯ ಇರಬೇಕು. ಬೇರೆ ಬೇರೆ ಧರ್ಮದವರು ಸೇರಿ ಪ್ರಾರ್ಥನೆ ಮಾಡಲಿಕ್ಕೆ ಒಳ್ಳೆಯ ಪ್ರಾರ್ಥನಾಲಯ ಇರಬೇಕು. ಇದು ಒಂದು ಊರಿನ ಲಕ್ಷಣ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಅರಂತೋಡು ಶಾಲೆಯವರು, ನನ್ನ ಆತ್ಮೀಯ ಮಿತ್ರರು, ಇಲ್ಲಿ ಹೆಡ್ ಮಾಸ್ಟರ್ ಗೋಪಾಲಕೃಷ್ಣರು ಅವರು ಹೇಳಿದರು, ನನ್ನಲ್ಲಿ 3 ಸರ್ತಿ ಹೇಳಿದೆ ನಾನು 8 ಗಂಟೆಗೆ ಕಾರ್ಯಕ್ರಮ ಮಾಡಬಹುದಾ ಅಂತ. ಅದು ಖಂಡಿತ 8ಕ್ಕೆ ಕೊಡುವ ಹೇಳಿದರು. ಈಗ ಗಂಟೆ 10 ಆಗಿದೆ. ಆದರೂ ಸಹ ಅರಂತೋಡಿನ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇಷ್ಟೊಂದು ಆಸಕ್ತಿಯಿಂದ ಚೆನ್ನಾಗಿ ಕೈಕಟ್ಟಿ ಬಂದು ಕೂತಿದ್ದೀರಿ ಅಂತಾದರೆ ಬಹುಶಃ ಈ ಶಾಲೆಯಲ್ಲಿ, ಈ ಊರಿನಲ್ಲಿ ಕಲೆಗೊಂದು ಬೆಲೆ ಕೊಡುವಂಥ ಸಂಸ್ಕಾರ ಉಂಟು ಅಂತ ಹೇಳಿ ನಿಮ್ಮನ್ನು ನೋಡುವಾಗ ಗೊತ್ತಾಗ್ತದೆ. ಅದಕ್ಕೋಸ್ಕರ ಇವತ್ತು ಶಾಲೆಗಳು ವಾಪಸ್ಸು ಬೊಬ್ಬೆ ಹೊಡೆದ್ರೆ ಹೋಯ್ತು ಅದು. ಮತ್ತೆ ಆನಮನೆಯ ಬೊಬ್ಬೆ ಎಲ್ಲ ಇದು 11:30 ನಂತರ ಕೇಳುವಂಥದ್ದು. ಅಂಥ ಬೊಬ್ಬೆ ಕೇಳಿದರೆ ನಮಗೆ ಹೆದರಿಕೆಯಾಗಿ ನಿಲ್ಲಿಸಬೇಕಾಗ್ತದೆ. ಯಾಕಂದರೆ ಅದಕ್ಕೆ ಪ್ರೋತ್ಸಾಹದ ಕೂಗು ಅಂತ ಹೇಳೋದಿಲ್ಲ, ಅದಕ್ಕೆ ತುಳುವಿನಲ್ಲಿ ಕಲ್ಪುಣೆ ಅಂತ ಹೇಳ್ತಾರೆ. ಅದಾಗಬಾರ್ದು. ನಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ಎಲ್ಲರೂ ಸಹ ವೀಕ್ಷಿಸಬೇಕು ಬಂಧುಗಳೇ. ಇವತ್ತು ನಿಮ್ಮ ಒಂದು ಶಾಲೆಯಲ್ಲಿ 75 ವರ್ಷ ಎಲ್ಲ ಆಗಿ ಮುಗಿದ ಮೇಲೆ ಹಿರಿಯ ವಿದ್ಯಾರ್ಥಿಗಳು ಮತ್ತು ಎಲ್ಲರೂ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀರಿ ಅಂತಾದ್ರೆ, ಹೇಗೆ ಮಾರ್ಗದಲ್ಲಿ ಒಂದು ವಾಹನ ಹೋಗಬೇಕು ಅಂತಾದ್ರೆ ಅದಕ್ಕೆ 4 ಟೈರ್ ಸರಿ ಇರಬೇಕೋ, ಅದೇ ತರ ಒಂದು ಶಾಲೆ ಚೆನ್ನಾಗಿ ನಡಿಬೇಕು ಅಂತಾದ್ರೆ ಶಾಲೆಗೆ ಒಂದು 4 ಟೈರ್ ಬೇಕಾಗ್ತದೆ. ಅದಕ್ಕೆ ಪಾಲಕ, ಮಾಲಕ, ಬಾಲಕ ಮತ್ತು ಚಾಲಕ ಅಂತ ಕರೀತಾರೆ. ಶಾಲೆಯ ಪಾಲಕರು ಒಳ್ಳೆ ರೀತಿಯಲ್ಲಿರಬೇಕು, ಶಾಲೆಯ ಮಾಲಕರು ಬೇಕಾದಂಥ ವ್ಯವಸ್ಥೆಯನ್ನು ಕೊಡಬೇಕು, ಚಾಲಕರು ಶಾಲೆಯನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಬೇಕು, ಇಲ್ಲಿರುವ ಬಾಲಕರು ಅದಕ್ಕೆ ಚೆನ್ನಾಗಿ ವಿದ್ಯೆಯನ್ನು ತೆಗೆದುಕೊಳ್ಳುವರು ಅಂತಾದ್ರೆ ಆ ಶಾಲೆ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಉಂಟು. ಆ ಯಾವುದೇ ಒಂದು ಟೈರಿಗೆ ಸ್ವಲ್ಪ ಪವರ್ ಕಡಿಮೆ ಆದಾಗ ಇರುವಂತದ್ದೇ ಹಿರಿಯ ವಿದ್ಯಾರ್ಥಿ ಸಂಘ. ಹಾಗಾಗಿ ಇಲ್ಲಿ ಸ್ಟೆಪಿನ್ ಟೈರ್ ಸಮೇತ ಎಲ್ಲವೂ ಚೆನ್ನಾಗಿದ್ದು ಇವತ್ತಿನ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ, ನನ್ನಲ್ಲಿ ಕಾರ್ಯಕ್ರಮ ಮಾಡುವಾಗ ಯಾವ ಭಾಷೆಯಲ್ಲಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ತುಳು ಮತ್ತು ಕನ್ನಡದಲ್ಲಿ ಮಿಕ್ಸ್ ಮಾಡಿ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಅಂಚ ಅದು ಒಂತೆ ತುಳುಟ್ಲ ಒಂತೆ ಕನ್ನಡಡ್ಲ ಕಾರ್ಯಕ್ರಮ ಮಿಕ್ಸ್ ಮಲ್ತೊಂದು ಇನಿತ ಕಾರ್ಯಕ್ರಮ ಪ್ರಾರಂಭ ಮಲ್ತೊಂದುಲ್ಲ ಬಂದುಲೆ. ಇನಿ ವಾರ್ಷಿಕೋತ್ಸವ ನಿಕ್ಲೆ ಪೂರ ಭಾರಿ ಸಂತೋಷ ನಿಕ್ಲ ಜೋಕಲ್ನ ಪ್ರತಿಭೆ ಪೂರ ತೂಯಾರು ತೂದು ನಿಕ್ಲೆಗ್ಲ ಮಸ್ತ್ ಸಂತೋಷ ಆತಂಡು. ಅಂಚ ಅದು ಭಾಷೆ ಕನ್ನಡ ಆವಡು, ಇಂಗ್ಲಿಷ್ ಆವಡು, ಭಾಷೆ ದಾಲ ನಂಗೆ ಭೇದ ಇಜ್ಜಿ ಕಾರಣ ದಾನೆಂದು ಬಂಡ ಕನ್ನಡ ಇನಿ ಒಂತೆ ಮನಸ್ಸದ ಭ್ರಮೆ ಉಂಡು. ಸರ್ಕಾರಿ ಶಾಲೆಲೆಡು ಜೋಕುಲ್ನ ಸಂಖ್ಯೆ ಕಮ್ಮಿ ಅತಂಡ ಇಂಗ್ಲಿಷ್ ಕಲ್ಪೋಡು ಜೋಕುಲು ಅವು ಪುರ ಮಲ್ಲಾಕ್ಲ ಒಂಜಿ ರೀತಿದ ಭ್ರಮೆ ಇತ್ತಂಡಲ್ಲ. ಸರ್ಕಾರಿ ಶಾಲೆಡು ಒವೇ ರೀತಿದ ವ್ಯವಸ್ಥೆಲು ಇತ್ತಂಡ ಕಲ್ಪನೆಕ್ ದೇವರ ದಯಟದ ಆಲ ತೊಂದರೆಜ್ಜಿ ಇನಿ ಪ್ರತಿ ಕೆಲವು ಊರುಡು ಸರ್ಕಾರಿ ಶಾಲೆ ಮುಚ್ಚುನ ಪರಿಸ್ಥಿತಿ ಬೈದಿನ್ನು ಬಂಡ ಅಲ್ಪ ಆ ಒಂಜಿ ಊರು ದಕ್ಕಲ್ನ ಒಂಜಿ ಒಗ್ಗಟ್ಟಿಡು ಆ ಕಡಿಮೆ ಆದ ಪಿರ ಮುಚ್ಚಾರನಾಗ ಪಿರ ಬಾಕಿ ದಕ್ಕಲು ಪೂರ ಊರಿಗೂ ಸೇರೊಂದು ಪಿರ ಶಾಲೆನು ಉದ್ಧಾರ ಮಲ್ಪನಂಚಿನ ಬೇಲೆನು ಮಲ್ಪುವೇರು. ಅದಕ್ಕೋಸ್ಕರ ಒಂಜಿ ಊರದ ವಿದ್ಯಾಲಯ ಮಾತ ಧರ್ಮದ ಜೋಕುಲು
ಮಾತೆರ್ಲ ಒಟ್ಟಿಗೆ ಕುಲ್ಲುದು ಕಲ್ಪುಣಂಚಿನ ಒಂಜಿ ಎಡ್ಡೆ ಅವಕಾಶ ನಮ್ಮ ಶಾಲೆಲೆಡು ಮಸ್ತುಂಡು. ಅವಳ ನಮ್ಮ ಸರ್ಕಾರಿ ಶಾಲೆಲೆಡು ಇನಿ ಬೋಡಾಪುಣಾತ್ ವ್ಯವಸ್ಥೆ ಉಂಡು. ಅಂಚಾದು ತೊಂದರೆ ಇಜ್ಜಿ ಅಂಡ ದುಂಬುದಾತ್ ಪೆಟ್ಟಿಲ್ಲ ಇಜ್ಜಿ ಎಂಕ್ಲೆಲ್ಲಿ ಪುಣಗ ಕಂಡಾವಟ್ಟೆ ಪೆಟ್ಟಿತ್ತುಂಡು. ಇಲ್ಲಿ ಮಾತಾಡಬೇಡಪ್ಪ, ಎದುರು ವಾಪಸ್ ನೀವು ಮಾತಾಡಿದ್ರೆ ನಾನು 8 ಗಂಟೆಗೆ ಬಂದು ಇನ್ನು ಯಾರ ಹತ್ರ ಮಾತಾಡುದು? ಅದಕ್ಕೋಸ್ಕರ ಇನಿ ದುಂಬು ಇತ್ತುಂಡು ಮಾತಾಜಿ ಪೆದ್ದನಾರಾಯಣ ಮಾತಾಜಿ ಪಾಲನೆ ಮಲ್ಪನಾರಾಯಣ ಪಿತಾಜಿ ವಿದ್ಯಾಡು ಶಾಲೆಡು ವಿದ್ಯಾ ಕಲ್ಪವನ ಗುರೂಜಿ ಇಂದಲೆತ್ತೊಂದಿತ್ತು. ಇತ್ತೆಲ್ಲ ಕೆಲವುದಕ್ಕೆ ಲೆಪ್ಪು ರಾಂಡ 3G 4G 5G ಬತ್ತದ ಪುಣ್ಯಂದು ಪೂರ ಇಜ್ಜಿ ಮಾತಾಜಿ ಜಿ ಪಿತಾಜಿ ಜಿ ಗುರೂಜಿ ಜಿ ಅವು ಪೂರ ದೂರ 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 ಒಂದು 3G 4G ಡೇ ನಮ್ಮ ಜೋಕುಲು ಬೂರ ಒಂದಿಲ್ಲ ಅಂದು ಹೆಚ್ಚಿನ ಇಲ್ಲದಕ್ಕಲ್ನ ಕಂಪ್ಲೇಂಟ್ ಎಂಚಿನ ಪಂಡ ಶಾಲೆಗೆ ಬತ್ತದ ಪಂಡ್ಪುಣೆ ಎಂಕ್ಲೆಡ್ದ ಆಪುಜಿ ಪೂರ ಎಂಚಿನ ತಿನ್ಲ ನಿಕ್ಲೇ ಸರಿ ಮಲ್ಪುಲೆ ಪಂಡದು ಇನಿ ಜೋಕ್ಲೆಗೆ ಬುದ್ಧಿವಂತಿಗೆ ದಾಲ ವ್ಯತ್ಯಾಸ ಇಜ್ಜಿ ಜೋಕ್ಲೆ ಎಡ್ಡೆ ಬುದ್ಧಿವಂತರಿಲ್ಲ ಓಡೆ ಮುಟ್ಟ ಬುದ್ಧಿವಂತರಾತ ಪಂಡ ಮೊರಣಿ ಗಣಿತ ಟೀಚರ್ ಒಂಜಿ ಮಾರ್ಕ್ ಕಮ್ಮಿ ಕೊರ್ಲೆಕ್ ಆಫೀಸ್ ಕೋಣೆಗೆ ಪೋದು ಗಣಿತ ಟೀಚರ್ನ ನೀರ್ದ ಬಾಟ್ಲಿಗೆ ಮಾತ್ರ ಪಾಡ್ನಾಡೆ ಮುಟ್ಟಲ್ಲ ನಮ್ಮ ಜೋಕ್ಲೆಗೆ ಎಡ್ಡೆ ಬುದ್ಧಿವಂತಿಗೆ ಬೈತು. ಅಂಡ ಈ ಬುದ್ಧಿವಂತಿಗೆ ಎಡ್ಡೆಗ ವಾ ಬೀಗದ ಗೈಟ್ ಬೀಗದ ಪುಂಡ ಅವೇ ಬೀಗದ ಗೈಟ್ ಬೀಗ ಪಾಡಿ ಅರ್ಲ ಒಂಜಿ ಊರದ ವಿದ್ಯಾಸಂಸ್ಥೆಡು ಮಾತ್ರ ಸಂಸ್ಕಾರ ಕೊರ್ರೆ ಸಾಧ್ಯ ಇಜ್ಜಿ ಐಕ್ ಇಲ್ಲ ಅಲ್ಲಡ್ದು ಇದು ಪ್ರಾರಂಭ ಆವಡು ಐಕೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಪಣ್ಪುಣಂಚಿನ ಭೇದ ನಮ್ಮ ಏಪಲ ಜೋಕ್ಲೆಗೆ ಮಲ್ಪೆರವಲ್ಲಿ ದಯಪಂಡ ಕನ್ನಡ ಮೀಡಿಯಂ ಕಲ್ಪಾಡು ಇಂಗ್ಲೀಷ್ ಮೀಡಿಯಂ ಕಲ್ಪಾಡು ವಿದ್ಯಾಭ್ಯಾಸ ಪಣ್ಪುಣ ಬೇತೆ ಜೀವನ ಪಣ್ಪುಣಂಚಿನ ಬೇತೆನೆ ಉಂಡು ಬಂದು. ಅದಕ್ಕೋಸ್ಕರ ಸರ್ಕಾರಿ ಶಾಲೆ ಪಂಡದು ಕನ್ನಡ ಮಾಧ್ಯಮ ಪಂಡದು ನಮ್ಮ ಜೋಕ್ಲೆ ಕಾವಡು ಈಡೆ ಕಡಪುಡ್ನ ಜೋಕಲ್ನ ಅಪ್ಪೆಮ್ಮ ಕಾವಡು ಏಪಲ ಸಂಕುಚಿತ ಮನೋಭಾವ ಇಪ್ಪೆರಬಲ್ಲಿ ಯಾನ ಗವರ್ಮೆಂಟ್ ಶಾಲೆ ಕಡಪುಡ್ನೆ ಯಾನ ಕನ್ನಡ ಮೀಡಿಯಂ ಕಡಪುಡ್ನೆ ಪಣ್ಪುಣಂಚಿನ ಸಂಕುಚಿತ ಭಾವನೆ ಇಜ್ಜಿ ಹೆಮ್ಮೆಡು ಬನೋಡು ಯಾನ್ಲ ಒಂಜಿ ಸರ್ಕಾರಿ ಶಾಲೆ ಕಡಪುಡೊಂದುಲ್ಲೆ ಯಾನ್ಲ ಒಂಜಿ ಕನ್ನಡ ಮೀಡಿಯಂ ಶಾಲೆಗೆ ಕಡಪುಡೊಂದುಲ್ಲೆ ಪಣ್ಪುಣಂಚಿನ ಹೆಮ್ಮೆ ನಮ್ಮ ಮಲ್ಲಕ್ಲೆಗೆ ಏಪ ಬತ್ತಂಡ ಆತನಗ ನಮ್ಮ ಜೋಕ್ಲೆಗ್ಲ ಆ ಒಂಜಿ ರೀತಿಯ ಸಂಕೋಚ ಬರ್ಪು ನಿಜ್ಜಿನ ಜೋಕುಲಲ್ಲ ಆ ವ್ಯತ್ಯಾಸಲು ಶುರು ಆಪ ಬೋಡಾಯನೆ ಇನಿ ಜೋಕ್ಲೆಗಿಂಚಿನ ಬಂಡ ಮಾನವೀಯ ಸಂಬಂಧ ಇನಿ ಮಾನವೀಯ ಸಂಬಂಧಲು ಪಣ್ಪುಣಂಚಿನ ದೂರ 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 ಒಂದು ಎಂಕ್ಲೆಲ್ಲಿ ಅಪ್ಪಣಗ ಪುರ ಸರ್ಕಾರಿ ಶಾಲೆಯಲ್ಲೂ ಮಾತ್ರ ಇತ್ತು ಅಪಗ ಎಂಕ್ಲೆಗೆ ಆಜಿ ವರ್ಷ ಮುಟ್ಟ ಅಪ್ಪೆಮ್ಮೆ ವಾಮಂಡೆ ವೆಚ್ಚೆಲ್ಲ ಕೊರದಿಜ್ಜಾಣ ಆಜಿ ವರ್ಷ ಮುಟ್ಟ ಅಪ್ಪೆಮ್ಮೆ ಬಣ್ಣ ಇಂಚಿನ ಬಂಡ ತಾರಾಯಿ ಪೆಜ್ಜೆ ಒಂದು ಬಲ್ಲ ಪಂತಿ ಬರುತಿ ಒಂದು ಬಲ್ಲ ಬಜ್ಜೆ ಪೆಜ್ಜರ ಪೋಲ ತೋಟಗು ಪೋಲ ಕಂಡಗು ಪೋಲ ಈತು ಮಾತ್ರ ಪಣ್ಣೆ ಅತ್ತಂದೆ ಇಂಜಿನ ಬಾಯಿಪಾಠ ಮಲ್ಪು ಮಗ್ಗಿ ಕಲ್ಪು ಅವು ಮಲ್ಪು ಒಂದು ದಾಲಜಿ ಬೊಗ್ಗಿಗೆ ನುಪ್ಪು ಬಾಡೊಂದು ಬಣ್ಣೆ ಅತ್ತಂದೆ ಮಗ್ಗಿ ಕಲ್ಪು ಎಂಕ್ಲೆಗೆ ಆಜಿ ವರ್ಷ ಮುಟ್ಟ ಏರ್ಲ ಬಂಡ ದಿಪ್ಪ ಆಜಿ ವರ್ಷದ ಪಕ್ಕ ಶಾಲೆಗೆ ಸೇರ್ಸಾಯರು ಶಾಲೆಗೆ ಸೇರ್ಸಾನಾಗ ಪ್ರಾಯದು ಏರಪಗ ಡೇಟ್ ಆಫ್ ಬರ್ತ್ ಅಜ್ಜಿ ಆಧಾರಳ ಅಜ್ಜಿ ಮಾಸ್ಟರ್ ಬಲತ್ತ ಕೈ ನಿಂಚ ಮಲ್ತದು ಕೆಬಿಕ್ ತಾಕಂಡ ಆಜಿ ವರ್ಷ ಅಂಡ ಮಗ ಒಂದು ಒಂಜಿನ ಕ್ಲಾಸ್ ಕುಲ್ಲ ಸುರುತ ಪಾಠ ಅಗಸ ಅಗಸ ಬಂಡ ಮಲ್ತನೇನ ಅರ್ಧಿಯರ ಬತ್ತನೆಯಿ ಆಟ ಮುಳುಗೊಬ್ಬೊಡ್ಚಿ ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ಧಾರ ಆಗ್ತದೆ ಅಂಡ ಇನಿ ಅಪಗ ಪೆಟ್ಟು ಮಾತ್ರ ಕಂಡಬಟ್ಟೆ ಎಂಕ್ಲು ಪೂರ ಕಂಡಬಟ್ಟೆ ದುಂಬುದಕ್ಲೆ ಗೊತ್ತಿತ್ತು ಕಂಡಬಟ್ಟೆ ಪೆಟ್ಟದಿಂದ ನಕ್ಲು ಇತ್ತೆ ಸಾಲಡ್ ಅವಾಗ ಎಂಕ್ಲು ಪೂರ ಓಡ್ತದೆ ಪೆಟ್ಟಿಗೆ ಗುಡ್ಡೆಡುಗಳು ಅಂತ ವಾರ ಕೊಂಚ 2 ಜನ 2 ದಿನ ಗುಡ್ಡೆಡು ಆರಾಮಡು ಕುಲ್ಲುದು ಬಯ್ಯಡು ನೇರಳೆ ಕುಂಟಲ ಪುರ ತಿಂದುದು ವಾಪಸ್ ಇಲ್ಲಾಡಿ ಇತ್ತೆ ಪ್ರೈಮರಿ ಶಾಲೆದ ಜೋಕುಲು ಇರ್ಲ ಗುಡ್ಡೆಡು ತೆಗೆದು ಗುರುಜೀರು ದಯವಂಡ ಇದ್ದ ಶಾಲೆಡ್ ಪೆಟ್ಟಿ ಇತ್ತೆ ಶಾಲೆಡ್ ಪೆಟ್ಟು ಕಮ್ಮಿ ಪೆಟ್ಟದ ಬದಲು ಕೆತ್ತಿ ಉಂಡು ಚಪ್ಪಲುಂಡು ಚಿಕ್ಕಿ ಉಂಡು ಪೇರುಂಡು ನನ್ನ ಇತ್ತೆಂದು ಶುರು ಹಾಕೊಂಡು ಇಂಚಿನ ವಿಟಮಿನ್ ಪೌಡರ್ ಬಾರ್ಲಿಯ ಇಂಚಿನ ಅವಳ ಶುರು ಹಾಕೊಂಡು ಯೂನಿಫಾರ್ಮ್ ಉಂಡು ಬೂಕ್ ಉಂಡು ಸೈಕಲ್ ಉಂಡು ಓಡೆ ಮುಟ್ಟ ಬಂಡ ಬಂಜಿದೊಲೆದ ಪುರಿನಿ ಬಿದಾಯ ಪಾಡಿನ ಸಮೇತ ಫ್ರೀಯ ವರ್ಷಕ್ಕೆ 2 ಸರ್ತಿ ಪುರಿತ ಮಾತ್ರ ಕೊಡ್ತೀವಿ ಆ ಪುರಿ ಬೋಪುಣೆಲ್ಲ ಒಂಜಿ ಸರ್ಕಾರದ ಒಂಜಿ ಜವಾಬ್ದಾರಿ ಅವಾಗ ಈತ ಪೂರ ಸರ್ಕಾರ ವ್ಯವಸ್ಥೆ ಮಾಡ್ತದೆ ನಮ್ಮ ಬಂಜಿದ ಪುರಿ ಬೋವೆ ಮನಸ್ಸಿಡು ಪುರಿ ತಿಂಜಿನಂಚಿನದಾಯ್ತಾ ಅಂತಾರ ಐಕೆ ನಡೆದ ಜೋಕ್ಲಿಗೆ ಮನಸ್ಸಿಡು ಗಟ್ಟಿಯ ಓಡಾಯ ನಂಚಿನ ಅಂಚಾದ ಪ್ರೈಮರಿ ಜೋಕುಲು ಬೋಪೇರು ಅಪ್ಪೆಮ್ಮಗ ಜೋಕುಲು ಪ್ರೈಮರಿ ಡಿಪ್ಪಣಗ ಮಂಡೆ ಬೆಚ್ಚಲಜ್ಜಿ ಇನಿ ಅಪ್ಪೆಮ್ಮಗ ಮಂಡೆ ಬೆಚ್ಚ ಶುರು ಅಪ್ಪಣ ಜೋಕುಲು ಹೈಸ್ಕೂಲ್ ಕಾಲೇಜಿಗೆ ಹೋಗೋಣಾಗ ಪೇಪರ್ ಬರ್ಪಣ ನ್ಯೂಸ್ ತೂಲೆ ಕಾಲೇಜಿನ ಜೋಡಿ ಗುಡ್ಡೆಯಲ್ಲಿ ಪತ್ತೆ ದುದಯ ಗುಡ್ಡೆಗೆ ಬಡತುಂಡು ಕೆತ್ತಿ ಕೊರಂದೆನ ಪೇರು ಕೊರಂದೆನ ಅತ್ತು ಪುರಿತ ಮಾತ್ರ ಕಮ್ಮಿ ಆದ ಅತ್ತು ಪುರಿ ಜಾಸ್ತಿ ಆದ ಕಾಲೇಜಿನ ಜೋಡಿ ಗುಡ್ಡೆಯಲ್ಲಿ ಪತ್ತೆ ಮಣದಾಣಿದುಲ್ಲೆ ಗುಡ್ಡೆಯಲ್ಲಿದ್ದ ಆಣೆಗಳು ನಾಡಿಗೆ ಆ ಆಣೆ ಪ್ರಿನ್ಸಿಪಾಲ್ ನಡೊಂದು ತಿರ್ತು ವರ್ಪಣೆ ಒಂಜಿ ವರ್ಪಣ ಆಣೆದ
ದುವೆ ಬರ್ಕೊಂಡು ಪೂರ ಹೋದ್ ಬಣ್ಕಣಮ್ಮ ಜೋಕ್ಲು ಗುಡ್ಡೆ ಇಡಲು ಅದಕ್ಕೋಸ್ಕರ ನನ್ನತ್ತ ಜೋಕ್ಲಿಗೆ ಬೋಡಾಯಿ ನೆಂಚಿನ ಅಂತ ಬಂಡ ಬಂದುಲೆ ಈತನೇಟ ಫಾಸ್ಟ್ ಕಲ್ಪು ಬೇಗ ಬೇಗ ಕೋಲ ಬೇಗ ಬೇಗ ಕಲ್ಪು ಬೇಗ ಬೇಗ ಮಾರ್ಕ್ ದಿಕ್ಕೊಡು ಬೇಗ ಬೇಗ ಬೇಲೆ ದಿಕ್ಕೊಡು ಬೇಗ ಬೇಗ ಮದ್ಮೆ ಆವಡು ಬೇಗ ಬೇಗ ಡೈವರ್ಸ್ ಆವಡು ಬೇಗ ಬೇಗ ಸೈಯುಡು ನನ್ನತ್ತ ಜೋಕ್ಲೆಗೆ ಇಂದು ಬೊಡ್ಚಿ ನನ್ನತ್ತ ಜೋಕ್ಲೆಗೆ ಮಾನವೀಯ ಸಂಬಂಧಲು ಕೊರ್ಲೆ ಐಕೋಸ್ಕರ ಒಂಜರೆ ಸಾವಿರ ಮೀಟರ್ದ ರೇಸ್ ಹತ್ ಲಿಂಬೆ ಚಮಚ ಓಟ ಕಲ್ಪಾಲೆ ಬಂಡೇರು ಬಾಯಡು ಚಮಚದಿಲ್ಲ ಮಗ ಲಿಂಬೆಂದಿಲ್ಲ ಚಮಚದ ಕೊಡಿಟ್ಟು ಲಿಂಬೆಲ್ಲ ಚಮಚಲ ರಡ್ಡಲ ತಿರ್ತು ಬೂರನ್ ಲೆಕ್ಕ ನಿನ್ನ ಜೀವನದ ದೆಪ್ಪೊಡು ಚಮಚ ಬಂಡ ನಿನ್ನ ಜೀವನದ ಸಾದಿ ಲಿಂಬೆ ಬಂಡ ಅಪ್ಪಮ್ಮನ ಮರ್ಯಾದೆ ತಿರ್ತು ಬೂರನ್ ಲೆಕ್ಕ ನಿನ್ನ ಜೀವನದ ದೆಪ್ಪೊಡು ಬಣ್ಪುಣಂಚಿನ ಲಿಂಬೆ ಚಮಚ ಓಟದ ಸಂಸ್ಕಾರ ಕಲ್ಪ ಎಂದಂಡ ಮಾತ್ರ ನನ್ನತ್ತ ಜೋಕ್ಲೆಗೆ ನಮ್ಮ ದಿಕ್ಕು ಅಂದೆ ಕೇವಲ ಬೇಗ ಬೇಗ ಕಲ್ತದು ಬೇಗ ಬೇಗ ಮಾರ್ಕ್ ದೆತ್ತದು ಬೇಗ ಬೇಗ ವಿದೇಶಕ್ಕೆ ಬೋದು ಮುರಣಿ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಅಮ್ಮೆರ ಮೂಳು ಸೈತೇರು ಮಗಳಿಗೆ ಫೋನ್ ಮಲ್ತಕ್ಕೆ ಎನ್ನಾಗ ಮಗಳ ಬಣ್ಣ ಉತ್ತರ ಇಂಚಿನ ಆ ಪುಂಡ ಸುಡ್ಲೆ ಈಜಿಂದ ದಕ್ಕಲೆ ನಮ್ಮ ಆಲೋಚನೆ ಮಲ್ತೊಂಡು ಬಂದುಲೆ ಅದಕ್ಕೋಸ್ಕರ ನನ್ನತ್ತ ಜೋಕ್ಲಿಗೆ ಕೇವಲ ಮಾರ್ಕದ ಪಿರಾವಡ ತಂದೆ ಅಕ್ಲಿಗೆ ಮಾನವೀಯ ಸಂಬಂಧದ ಪಿರಾವಡೆ ಹಣದ ಹಿಂದೆ ಓಡುವುದನ್ನು ಕಳಿಸುವುದನ್ನು ಬಿಟ್ಟು ಗುಣದ ಹಿಂದೆ ಓಡ್ಲಿಕ್ಕೆ ಕಳಿಸಿ ಗುಣತ್ತ ಬಿರವಡೆ ನಮ್ಮ ಜೋಕ್ಲಿನ ಕಲ್ಪವಡಾಯಿ ನಂಚಿನ ಅಗತ್ಯ ಉಂಟು ಐಕ್ ಎಂಕ್ಲೆಗೆ ಪೂರ ಎಲ್ಲಿ ಅಪ್ಪುನಗ ಉಜ್ಜಾನ್ ಆಜಿ ವರ್ಷ ಮುಟ್ಟ ಮಂಡೆ ವೆಚ್ಚನ ಇಜ್ಜಾನ್ ಹಿಡ್ದು ಬಕ್ಕ ಜೋಕ್ಲೆಗೆ ಇಂದು ಆಯ್ನ ಇನಿ ಸಮಸ್ಯೆ ಆಯ್ನ ಎಂಚಿನ ಅಂತ ಪಂಡ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ 50% ಜೋಕ್ಲೆಗೆ ಇನಿ ಮಾನಸಿಕ ಖಿನ್ನತೆ ಬರೋದುಂಡು ಎನ್ಮನೆ ಕ್ಲಾಸ್ ಹೊರಮನೆ ಕ್ಲಾಸ್ ಪೂರ ಡಿಪ್ರೆಷನ್ ಕಾಯಿಲೆ ಬರೋದುಂಡು ಕಾರಣ ಇಲ್ಲಿತ್ತಿನಂಚಿನ ಕಲ್ತೋ ನೋಡು ಒಂದು ಕೊರೋನಾ ಟೈಮ್ ಹಿಡಿದು ಎತ್ತು ಕೊರೋನಂಚಿನಿಟ್ಟು ಲಾಸ್ಟ್ಗೆ ಕೊರೋನಾ ಟೈಮ್ ಹಿಡಿದು ಆಲ ಇಜ್ಜಾಂಡು ಆನ್ಲೈನ್ ಕ್ಲಾಸ್ ಶುರುವಾಂಡು ಅಪ್ಪ ಮಗ ದೆತ್ತು ಕೊರಂದೆ ಗೊತ್ತಿಜ್ಜಿ ದೆತ್ತು ಕೊರ್ದಾಂಡು ಒಂಜಿ ಇಲ್ಲಲ್ಲ ಆನ್ಲೈನ್ ಕ್ಲಾಸ್ ಮಲ್ತೊಂದಿ ಪುನಗ ಒಂಜಿ ಪೊಣ್ಣು ಉಂತದನ ಇಂಚನೆ ಉಂತದು ಬಾಕಿ 4 ಗಂಟೆ ಅಪ್ಪೆಮ್ಮೆ ಪೋದು ತೂಯರು ಇಂಚ ಉಂತು ಒಂದಲ್ಲ ಹೊಸತ್ತು ತಪಸ್ಸು ಬಿನಿ ಶುರು ಮಾಡ್ತಾಳದಾಯ್ತಾ ಅಂದು ಪೋದು ಕೇಂಡಿರು ದಾದಮ್ಮ ತುನಗ ಮೊಬೈಲ್ ಭರತನಾಟ್ಯ ಕ್ಲಾಸ್ ಒಂದುಂಡು ಆನ್ಲೈನ್ ಟೀಚರ್ ಇಂಚ ಉಂತಿ ವ್ಯಕ್ತಿಗೆ ನೆಟ್ವರ್ಕ್ ಹೋತುಂಡು ಮಲ್ ಉಂತುದೇ ಬಾಕಿ ಪಂಡ ಜೋಕ್ಲೆಗೆ ಕಾರ ತಿರ್ತು ಮಾಡೋಡಂದಿಲ್ಲ ಟೀಚರ್ ಬತ್ತು ಪಂಡದವಡು ಪರಿಸ್ಥಿತಿ ಅಂಚಿನ ಸ್ವಂತಿಗೆ ಪಂಡ್ಪುಣಂಚಿನ ದೂರ 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 ಅದು ನಾನೊಂಜಿ ಶಾಲೆಗೆ ಬೋದು ಕುಳ್ಳದಿಪ್ಪುಣಗ ಅಲ್ಪದ ಹೆಡ್ ಮಾಸ್ಟರ್ ಪಂಡಿರು ಇವರು ನನ್ನ ಕ್ಲಾಸ್ಮೇಟಾ ಇವರಿಗೊಂದು ಬೊಂಡತ ಐ ಬಲ್ತಿ ಗೇಟದಾಡ ಎತ್ತನಗ ಪಂಡಿರು ಕೆತ್ತೀತ 10 ನಿಮಿಷ ಕರೀದು 10 ರಡ್ಡು ಬೇಯ್ಪಾಯಿನ ಕೆತ್ತಿಗೊರೊಂದುಲ್ಲೆ ಬೊರ್ಲುಡು ಮಸಾಲೆ ಟೀಚರ್ ಕೇಂಡಿರು ಬೊಂಡ ಎಲ್ಲುಂಟ ನೀವು ಹೇಳಿದ್ದಲ್ಲ ಕೆತ್ತೀತ ಸುರುತ್ತ ಬೊಂಡ ಪೋತು ಖಾಲಿ ಮೆಮೊರಿ ಕಾರ್ಡ್ ಮಾತ್ರ ಹತ್ತು ಬಂದುಲೆ ನನ್ನ ಬೋರ್ಡಾಯ್ನೆ ಮೆಮೊರಿ ಜೋಕ್ಲಿಗೆ ಮೆಮೊರಿ ಬೋರ್ಡ್ ಉಂದಾಂಡ ಸಹಜತೆ ಆಜಿ ವರ್ಷ ಮುಟ್ಟ ಒತ್ತಡ ಕೊರಡ್ಚಿ ಮೂಜರೆ ವರ್ಷಡೆ ಶಾಲೆಗೆ ಸೇರ್ಸಾಲೆ ಬೋಡಂಡ ಒತ್ತಡ ಕೊರಡ್ಚಿ ಈತೆ ಮಾರ್ಕ್ ದೆಪ್ಪು ಈತೆ ಕಲ್ಪು ಈತೆ ಬಾಯ್ಪಾಟ ಮಲ್ಪೊಂದು ಒತ್ತಡ ಕೊರಡ್ಚಿ ದಯಪಂಡ ಮಣ್ಣದ ಕರ ಅಂದ ನಮ್ಮ ಬಣ್ಪತ್ತ ಮಣ್ಣು ಇಪ್ಪುಂಡು ಐನ ಕರ ಮಲ್ಪುಣಂಚಿನ ಬೇಲೆ ಮಾತ್ರ ನಮ್ಮ ತಂದೆ ನಮ್ಮ ಇಜ್ಜಾಂದನ ಕರಣ ಕೊಣದು ಉಳ್ತಲ ಕೊರ್ಪುಜ ಐಕೆ ನಮ್ಮ ಆಲೋಚನೆ ಮಲ್ಪಡು ಒಂಜಿ ಇಲ್ಲದ ಜಾಲ್ಡ್ 10 ಬಟ್ಟಲ್ಡ್ ನೀರು ದೀದು 10 ಬಟ್ಟಲ್ಡ್ ತುಂಡಲ ಸೂರ್ಯ ತೋಜುಬೇ ಅಂಡ 10 ಸೂರ್ಯ ಬೇತೆಜ್ಜಿ ಸೂರ್ಯ ಒಂಜಿ ಎಪ್ಪುಣೆ ವಾ ಬಟ್ಟಲ್ದ ನೀರು ಕ್ಲೀನ್ ಇಪ್ಪುಂಡ ಆಗ ಮಾತ್ರ ಸೂರ್ಯ ತೋಜುಬೇ ಬಟ್ಟಲ್ದ ನೀರು ಇಂಚಾ ಒಂದಿತ್ತುನಂಡ ಆ ಬಾಲ್ಯ ಪಂಡ್ಪುಡು ಸೂರ್ಯ ಬಂದಾಡೊಂದುಂಡಿ ಸೂರ್ಯ ಬಂದುನೆ ಅತ್ತವು ಐಕಿನಿ ಸಮಾಜಡು ಬತ್ತನಂಚಿನ ಟಿವಿ ಆವಡು ಮೊಬೈಲ್ ಆವಡು ಐಕಿ ನಮ್ಮ ಏತು ಭೋಗ ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸದಿರಬಾರದು ಅದಕ್ಕೋಸ್ಕರ ಅಂದು ಸಂಸ್ಕಾರ ಬರಡು ಜೋಡ್ಲಿಕ್ಕೆ ಪಾಪ ಭೀತಿ ದೈವ ಪ್ರೀತಿ ಸಂಘ ನೀತಿ ಬಣ್ಪುಣಂಚಿನ ಬರಡು ಹೀಗಿದ್ರೆ ಮಾತ್ರ ನೀನು ಮಾನವ ಜಾತಿ ಇಲ್ಲದಿದ್ರೆ ಹುಚ್ಚು ಕೋತಿ ಮಾತ ನರಮಾಣ್ಯಡ ಪರಿಪುಣಂಚಿನ ನೆತ್ತೆರು ಒಂಜಿ ಎಂದು ತುಚ್ಚುನ ಉಮಿಲಿಗಾಂಡಲ ಗೊತ್ತಾತಂಡು ಇನಿ ನರಮಾಣಿ ಬಣ್ಪುಣಾಗಿ ಏನ್ ದಾಯ ಬತ್ತದೆ ಅಂದು ಗೊತ್ತಿ ಜೈಕಿ ಎಂಕ್ಲೇರಗಾಂಡ ಬಾಡಿಗೆದ ಇಲ್ಲಿ ಕೊರ್ನಾಗ ದಾನೆ ಬಣ್ಪ ಆಣಿ ಬೊಟ್ಟೊಡ್ಚಿ ವೈರಿಂಗ್ ಹಾಳು ಮಲ್ಪೊಡ್ಚಿ ಟ್ಯಾಪ್ ಹೊಟ್ಟೆ ಮಲ್ಪೊಡ್ಚಿ ಪೇಂಟ್ ಹಾಲ್ ಮಲ್ಪೊಡ್ಚಿ ಗೀಚರ ಬಲ್ಲಿ ಬಣ್ಪ ಒಂಜಿ ವೇಳಂಚ ಮಲ್ತಂದ ನೆಕ್ಸ್ಟ್ ಬಾಡಿಗೆ ನಿಕ್ಕಿ ಕೊರ್ಪೂಜಿ ನಮಲ ಈ ಭೂಮಿಗೆ ದೇವರ ಬಾಡಿಗೆದೆಲ್ಲಡೆ ಬತ್ತದ ಬಂದುಲೆ ಆಲೋಚನೆ ಮಲ್ಪುಲೆ ಈ ಬಾಡಿಗೆದೆಲ್ಲಡೆ ದೇವರ ದಾಯಗಡ ಪುಡ್ತೇರು ಬಂಡ ಎಡ್ಡೆ ಮಲ್ತು ಬಲ ಐನ ಹಾಲು ಮಲ್ತದ ಪೋಡ್ಚಿ ಹಾಲು ಮಲ್ತು ಬತ್ತ ಅಂದಾಂಡ ನಿಕ್ ನೆಕ್ಸ್ಟ್ ಬಾಡಿಗೆದ ಇಲ್ಲಿ ಹೂ ಕೊರಪೆ ಅಂತ ಇಂಕ ಗೊತ್ತಿಜ್ಜಿ ಅದಕ್ಕೋಸ್ಕರ ದೇವರ ಗೊರ್ನಂಚಿನ ಈ ಬಾಡಿಗೆದ ಇಲ್ಲಡೆ ನಮ್ಮ ಬತ್ತದ 4 ದಿನ ಇಪ್ಪುಣಗ ಎಡ್ಡೆ ಬೇಲೆ ಮಲ್ತದು ಪೊರ್ಲುದ ಒಂಜಿ ಆಪುಣ ನಾಂಡ ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕು ಬಿಟ್ಟು ಹೋಗೋದ್ರ ಮೊದಲು ಏನಾದರೂ ಕೊಟ್ಟು ಹೋಗಬೇಕು ಕೆಟ್ಟು ಹೋಗಬಾರದು ಅದಕ್ಕಾಗಿ ನಾವು
ಒಟ್ಟು ಹಾಕಬೇಕು ಪಣಪುಣ ದೃಷ್ಟಿಡು ಮಾತಾ ಅಪ್ಪೆ ಜೋಕುಲ್ಲ ಕಲ್ಪುಣಂಚಿನ ಒಂಜೇ ಸಹೋದರ ಭಾವತೆಡ್ ಕಲ್ಪುಣಂಚಿನ ಇಂಚಿನಂತಿ ಶಾಲೆದ ಒಂಜಿ ವಾರ್ಷಿಕೋತ್ಸವದ ಸಂದರ್ಭಡು ಜೋಕುಲು ಒಂಜಿ ಎಡ್ಡೆ ಸಂದೇಶ ಬತ್ತೊಂದು ಬೋಡು ನಮ್ಮ ದೇವರನ ಬಾಡಿಗೆ ಇಲ್ಲಡೆ ಬತ್ತದ ಕೊರ್ನೆನ ಹಾಳು ಮಲ್ತದ ಪೋಯಂದಾಂಡ ಬರ್ಪುಣ ಇಲ್ಲು ಓಲಾಂಡ ಎಂಕ್ಲೆಗ್ ಸೊಮಾಲಿಯಾದಂಚಿನ ಆಹಾರ ಇಜ್ಜಾಂದನ ದೇಶೋಡ ಇಸ್ರೇಲ್ ಪ್ಯಾಲೆಸ್ತೇನ್ ನಂಚಿನ ದೇಶೋಡ ಯುದ್ಧ ಆಪಣಂಚಿನ ದೇಶೋಡ ನಮಕ್ ಪಿರ ಕೊರಿಯರಂದಾಂಡ ಬೊಕ ನಮ್ಮ ವಾಜನ್ಮ ಮಲ್ತನ ಪಾಪ ಅಂದ ಪಣ್ಪುಣ ಹಿಡ್ದು ಇತ್ತಿನ ದಿನ ಆ ಜೋಕ್ಲೇನು ಮಣ್ಣದ ಕರ ಮಲ್ತ ಲೆಕ್ಕ ಪೊರ್ಲುಡೆ ಮಲ್ಲ ಮಲ್ಪಣಂಚಿನ ಒಂಜಿ ಜವಾಬ್ದಾರಿ ನಮ್ಮ ಮಾತಿರ್ಲ ಮಲ್ಪಡು ಸುರೂತ ಒಂಜಿ ಎಡ್ಡೆ ಸಾಹಿತ್ಯದೊಟ್ಟಿಗೂ ಪ್ರಾರಂಭ ಮಲ್ತೊಂದುಲ್ಲ ಒಂಜಿ ಚಪ್ಪಾಲೆಡು ಪ್ರೋತ್ಸಾಹ ಕೊಡು. ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಇರಬೇಕೆನ್ನುವ ಕಟ್ಟುಕರಾರು ಏನಿಹುದೇನೋ ಏನಿಹುದೇನೋ ಅರಿಕವರಾರು ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು ಇನ್ನೂ ಇರುವೆನು ನಾ ಬಿಡಲಾರೆನು ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತಿಕಾರ ಎಂದರೆ ನಡೆಯದು ಈ ಪ್ರತಿಕಾರ ಬಿಡಿಸುವದಿರಿಸುವುದು ಬಿಡಿಸುವದಿರಿಸುವುದು ಅವನಧಿಕಾರ ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಈಗಲೇ ಬಿಡು ಎನೆ ಬಿಡಬೇಕಷ್ಟೇ ನಾವಾಗಿಯೇ ಸಹ ಬಿಡಬಹುದಷ್ಟೇ ಈಗಲೇ ಬಿಡು ಎನೆ ಬಿಡಬೇಕಷ್ಟೇ ನಾವಾಗಿಯೇ ಸಹ ಬಿಡಬಹುದಷ್ಟೇ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು ಎನ್ನುವುದೆಲ್ಲ ಜಂಬದ ಸೊಲ್ಲು ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿ ಟೊಳ್ಳು ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಇಷ್ಟನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಇಷ್ಟನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು
ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು ಈ ನಮ್ಮಿರುವು ದೇವರ ಆಸ್ತಿ ಈ ನಮ್ಮಿರುವು ದೇವರ ಆಸ್ತಿ ಈ ಜಗವೆಲ್ಲ ದೇವರ ವಸತಿ ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಇರಬೇಕೆನ್ನುವ ಕಟ್ಟುಕರಾರು ಏನಿಹುದೇನೋ ಅರಿಕವರಾರು ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ದೇವರ ಮನೆಯಿದು ದೇವರ ಮನೆಯಿದು ದೇವರ ಮನೆಯಿದು ಈ ಜಗವೆಲ್ಲ. ಒಂಜಿ ಚಪ್ಪಾಳೆ ಕೊರ್ಲೆ ಒಂದು ಲೈಕೋಸ್ಕರ ದೇವೇರ್ನ ಇಲ್ಲಾಡೆ ನಮ್ಮ ಬತ್ತದ ಈ ದೇವೇರ್ನ ಇಲ್ಲ ಎಲ್ಲ ಪೋನಾಗ ನಮ್ಮ ಎಡ್ಡೆ ಮಲ್ತು ಬೋಡು ಬಣ್ಪುಣಂಚಿನ ಮೂಲ ಸಾಹಿತ್ಯ ನಮ್ಮ ಜೋಕ್ಲೆಗೆ ಬರೋಡು ಐಕು ಶಾಲೆಡ್ ಸಿಲೆಬಸ್ ಮಾತ್ರ ಕೊರ್ಪುಣಿ ಒಂದನೇ ಪುಳಕೇಸಿ ದಂಡೆತ್ತಿ ಬಂದಾಗ ಎರಡನೇ ಪುಳಕೇಸಿ ಕುಂಡೆತ್ತಿ ಹೋದ ಸಂಸ್ಕಾರ ಬಣ್ಪುಣ ಎಲ್ಲೇ ಬಾಲೆಗೆ ಕೊರಡು ಹಿರಿಯರಿಗೆ ಸಮಾಧಾನ ಸಿಗಬೇಕಾದ್ರೆ ದೇಗುಲ ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ ಬಂಡೇರು ಸಂಸ್ಕಾರದ ಇದು ಹೆಚ್ಚಿನ ಮಂಡ ಎಡ್ಡೆ ಶಬ್ದಗೆ ಎನ್ಪಾಲೆ ಫಸ್ಟ್ ಪುಟ್ಟಿ ಬೆಟ್ಟಗೆ ಬಾಲೆ ಓವೇ ರೀತಿದ ಬೇತೆ ಓಲ ಗುರ್ತ ಬತ್ತದ ಅಪ್ಪನ ಪಾತೆರ್ನೆತ್ತು ಎಡ್ಡೆ ಶಬ್ದ ಮಗುವಿಗೆ ಎಡ್ಡೆ ಶಬ್ದ ಕೇಳಿ ಸೀನ್ ಎಲ್ಲಿ ಪುಣಗ ಜೋಗುಳ ಬಂಡದು ಎಡ್ಡೆ ರೀತಿಡು ಆ ಜೋಕ್ಲಕ್ಕೆ ಎಡ್ಡೆ ಸಾಹಿತ್ಯ ಕಲ್ಪಾಲೆ ರಾಗದ ಸಂಗೀತ ಕಲ್ಪಾಲೆ ತಂದೆ ರೋಗದ ಸಂಗೀತ ಕಲ್ಪ ಹೊಡ್ಚಿ ದಯಪಣ್ಣದಂಡ ಆ ಅಪ್ಪನ ಸ್ವರಟ್ಟೆ ಆ ಬಾಲೆ ಮಲ್ಲಾಪುಣೆ ಐಕೆ ನಮ್ಮ ಖಾಲಿ ಶಾಲೆಡು ಸಂಸ್ಕಾರ ಬರಡು ಬಂಡ ಕೊರೋನಾ ಟೈಮ್ ಶಾಲೆಡು ಪಾರಿವಾಳ ಮಾತ್ರ ಇತ್ತೀನಿ ಬೊಗದಾಹಲಜ್ಜ ಅವಾಗ ಸಂಸ್ಕಾರ ಬತ್ತೀಜೆ ಜೋಕ್ಲಿಗೆ ಖಂಡಿತವಾದ ಬರೋಡು ಅಂಡ ಇನ್ನು ಸಮಸ್ಯೆ ಏನೆಂಚಿನ ಒಂದು ಬಂಡ ನೆಟ್ಟು ಅಲಕ್ಕ ಜೋಕುಲು ಮುರುಕುದು ಬೋದಾತುಂಡು ಐಕ್ ಬುದ್ಧಿವಂತಿಕೆ ಬಣ್ಣ ಆಜಿ ವರ್ಷ ಮುಟ್ಟ ಪ್ರಕೃತಿ ಡಾಯನಾಥ ಮಲ್ಲಾಯರ ಬಿಡ್ಲೆ ಎಡ್ಡೆ ಶಬ್ದಕ್ಕೆ ಎಣ್ಪಾಯರ ಅವಕಾಶ ಕೊರ್ಲೆ ಬಂಡೆ ಎಡ್ಡೆ ಶಬ್ದಕ್ಕೆ ಎಣ್ಣ ಜೋಕುಲು ಏತು ಹುಷಾರಿಪ್ಪು ಮೊರಡೆ ಅಪ್ಪನೊಟ್ಟಿಗೆ ಅಪ್ಪನೊಟ್ಟಿಗೆ ಬೋದು ತೋಟಕ್ಕೆ ಬೋತೆ ಅಪ್ಪ ಈತ ಪಂತಿ ಬರ್ತದೆ ಈತೇರು ನಾನು ಆತ ಪಂತಿ ಆವಡೊಂದು ಮಾಡ್ತೇರು ಹುಡುಗಿ 5ನೇ ಕ್ಲಾಸ್ ದಯೆ ಬಲ್ತೊಂದು ಬತ್ತೆ ಬಲ್ತೊಂದು ಅವ್ನ ಮೊಬೈಲ್ ನೋಡುದಪ್ಪ ಅವನ ಕೈಯಲ್ಲಿ ಫುಲ್ ಮೊಬೈಲ್ ಉಂಟಾ ಅಂತಲ್ಲ ಒಳಗಿಡ್ಬೇಕು ನಾನು ಯಾಕೆ ಅಷ್ಟು ದೂರದಿಂದ ಬಂದದ್ದು ಅವೇ ಇನ್ನಿತ ಜೋಕ್ಲಿಗೆ ಸಮಸ್ಯೆ ಮಣಿಪ್ಪಂದೆ ಕೊಳ್ಳಾಡೊಂದು ನಮ್ಮ ಏಪ ಜೋಕಲ್ನ ಕೈಗೆ ಮೊಬೈಲ್ ಜಾಸ್ತಿ ಕೊರ್ಪಣ ಅವು ಇಡೀ ಜೋಕುಲು ಜೀವಮಾನ ಅಡಿ ಮಣಿಪ್ಪಂದೆ ಕೊಳ್ಳಕ ಮಲ್ಪು ಅಂದು ನಮ್ಮ ಮಾನಸಿಕ ತಜ್ಞರು ಪಣ ಒಂದುಲ್ಲಿ ಐಕೆ ನಮ್ಮ ಜೋಕುಲು ಹಾಳಾಯ ಜೋಕುಲು ಮೊಬೈಲ್ ಹಾಳಾಯ ಬಣ್ಪಣ ಹಿಡ್ದಿಲ್ಲ ಮಲ್ಲಕಲ ಇಂಚಲ್ಲ ಅಂಚೂರು ಮುರಣಂಜಿ ಕಾರ್ಯಕ್ರಮ ಅದು ಬರ್ತದೆ ಕಂಡನಿ ಬಡದಿ ಪುರ್ಲುಡೆ ನಿದ್ರೆ ಮಲ್ತೊಂದುಲ್ಲೇರು ಬಡದಿಗೆ ಸೇಂಕುಣ ಶಬ್ದ ಕೇಳೊಂದುಂಡು ಕಂಡ ನೆನ್ಲಕ್ಕ ಅದಕ್ಕೆ ಹಿರೆಗೆ ದಾನೆ ಒಂದುಂಡು ಹಿಂಗೆ ದಿಗಲೆ ಬೇನೆ ಒಂದುಂಡು ఒక అరంతోడు కడ్లేల మణుల కండవట్టె తిందిన అంచనే అప్పుని కడ్లే మణులి పోయినవాళ్ళు కండవట్టె తిండ్రవల్లి అವು ಗ್ಯಾಸ್ ಅವು ಒಯ್ಟೆ ಪೋಯರ ಮೂಡರ ಐಟೆ ಪೋಯರ ಬುಡ್ಜಿಂದಂಡ ಅವು ಮಿತ್ತು ಬರಪುಡು ಇರಗೆ ಗ್ಯಾಸ್ಟ್ರಿಕ್ ಆತನೆ ನನಗೆ ಜೀರಿಗೆದ ಕಷಾಯ ಮಲ್ತು ಕೊರ್ಪೆ ಅಂದೆ ಕಷಾಯ ಮಲ್ತು ಕೊರಲ್ಲ ಕಮ್ಮಿ ಆಪಿ ನಾನು ತೊಂದರೆ ಆಪುಂಡು ಸೇಂಕುಣ ಜಾಸ್ತಿ ಅವನು ಬಂಡುದು ಒಂದು ಇರನಿದ್ರೆಡು ಸೇಂಕುಣ ಒಂದು ಗಂಟೆ ಇರಿಜೆ ಪುಣ ಬರ್ತಾಂಡು ಒಂದು ಸೇಂಕೊಂದುನಾಗ ಬಡದಿ ನಾನು ಡಾಕ್ಟ್ರಿಗೆ ಫೋನ್ ಮಲ್ಪೆ ಬಂಡದು ಡಾಕ್ಟರ್ನ ಫೋನ್ ನಂಬರ್ ನಟಿ ನಮ್ಮ ಡಾಕ್ಟರ್ನ ಫೋನ್ ನಂಬರ್ ಎಂಚ ಬರಪುಣೆ ಬಂಡ DRR ಇದು ಕಂಡ ನನ್ನ ಬುರ್ರು ಮಾತ್ರ ಕೇಳೋ ಕಂಡ ನಡಕೇಂಡಿರಿ ನಾನೇನು ಡಾಕ್ಟ್ರಿಗೆ ಫೋನ್ ಮಲ್ಪೆ ಎನ್ನೆಟ್ಟು ನಂಬರ್ ಈಜಿನ ಫೋನ್ ಕೊರ್ಲಿ ಬಡದಿ ಕನ್ನಡದ ಫೋನ್ ಕೊರಿ ಲಾಕ್ ಪಾಡ್ದೆ ಇಂಚ್ ಕೊರ್ಪಣೆ ಕರ್ಮ ಲಾಕ್ ದೆತ್ತು ಕೊರ್ಲಿ ಬಂಡಿ ಅದನ್ನಾಗ ಕಂಡನಿ ಬಂಡೆಗೆ ಫೋನ್ ಮಲ್ಪೊಡ್ಚಿ ದಿಗಳ ವೇಣೆ ಫೋಂಡು ಲಾಕದ ಎತ್ತುಕೊಂಡ ಬಡಿದಿಗೆ ದಿಗಳ ವೇಣೆ ಶುರು ಹಾಕೊಂಡು ವಿಷಯ ಆತುಂಡಾಯ್ತು ಫಿರಣಮ ಜೋಕುಲು ಹಾಳಾದು ಹೋಯ ಅನ್ಕೊನಿ ಅಂತೆ ಮಲ್ಲಕ್ಕೆಲ್ಲ ಕಮ್ಮಿ ಮಲ್ತೊಂದು ಬತ್ತನ ಟಾಂಕಿ ಹಿಡಿತನ ನೀರತ್ತ ಟ್ಯಾಪಡ್ ಬರ್ಬೋದು
ಐಕಿ ಒಂಚೂರು ನಮ್ಮ ಇಲ್ಲ ಜೋಕ್ಲೆಗೆ ಮಣಿಪಂದೆ ಕುಳ್ಳಾಡು ಬಣ್ಪಣೆಯನ್ನು ಕೊರ್ದು ಕಾರ್ಯಕ್ರಮಕ್ಕೆ ಪೋಂಡಲ್ಲ ಫುಲ್ಲು ಐನು ತೂವೊಂದು ಐಟೇ ಮುರುಕೊಂದಿತ್ತದು ಐಟು ಗೇಮ್ ಗೊಬ್ಬುದು ಇನಿ ಸಮಸ್ಯೆ ಆದ ನೆಕ್ಸ್ಟ್ ನಮ್ಮ ಜೋಕುಲು ನಮ್ಮ ಕೈಕ್ಕೆ ತಿಕ್ಕಂದೇ ಪುಣಗ ಮಾತ್ರ ನಮ್ಮ ಆಲೋಚನೆ ಮಲ್ತನ ಒಂದು ಎಡ್ಡೆ ಶಬ್ದಕ್ಕೆ ಮಲ್ತನ ಹುಡುಗಿ ತೋಟಗೋಗ್ಬೋದು ಅಪ್ಪನ ಕೈ ತಡೆ ಬತ್ತು ಬಂಡೆ ಅಮ್ಮಂದು ಇಂಚಿನ ಒಂದು ಯಾನ ಪಂತಿಗೆ ಬತ್ತನೆ ಭಾಷೆ ಕೆಟ್ಟನೆ ಈಗ ಬರೋಡಿಸಿ ಬಂಡೆ ನಿಡಿಗೆ ಅಂಡ್ಲ ಬತ್ತ ಹುಲ್ಲು ಆರ ಅಪ್ಪೆ ಬಂಡ್ಬಿಡು ತಿರ್ಗೊಡ್ಚಿ ನಾನು ಫುಲ್ಲು ಅವು ನಿನ್ನ ಕಾರ್ಡೊಂಜಿ ಇಂದುಂಡು ಅವು ನನ್ನ ಇಡೀ ಕಾರ್ಡೆ ಮಿತ್ತು ಬರ್ಪುಂಡು ಮಾರಾಯ ಈ ಐನು ರಟ್ಟಲ್ಲ ಬಂಡಿ ಬೇ ಐನು ಮೆಲ್ಲ ರಟ್ಟಾಯಿ ಬಾರ್ಯದ ಮುದ್ದೆ ಹೇಳ್ದು ಕುಳ್ಳಿಯೇ ಕೊಳ್ಳುದು ಪದ್ಯ ಸುರುಮಲ್ತೆ ತಾಯಿ ಬಾರಿ ಬಾರಿ ಅಜ್ಜ ಪದ್ಯ ಕೇಳಿನ ಸುರುಮಲ್ತೆ ಕಂಬೊಳ್ಳಿ ಪೂರಿ ಎನ್ನ ಬಲತ ಕಾರಕ್ಕೆ ಪಡ್ತಂಡೆ ಕಂಬೊಳ್ಳಿ ಪೂರಿ ಎನ್ನ ಬಲತ ಕಾರಕ್ಕೆ ಪಡ್ತಂಡೆ ಪಡ್ತನ ಕಂಬಳಿ ಪೂರಿ ಮಿತ್ ಮಿತ್ ಪರಪುಂಡು ಪಡ್ತನ ಕಂಬಳಿ ಪೂರಿ ಮಿತ್ ಮಿತ್ ಪರಪುಂಡು ಪರದಿನ ಜಾಗೆಡೆ ಚರ್ಮ ಗಿರ್ಮುಂಡು ಪರದಿನ ಜಾಗೆಡೆ ಚರ್ಮ ಗಿರ್ಮುಂಡು ಕಂಬಳಿ ಪೂರಿ ಕಿರ್ಮುಂಡೆ ಅಮ್ಮ ಕಂಬಳಿ ಪೂರಿ ಕಿರ್ಮುಂಡೆ ಅಮ್ಮ ಹೆಂಗ ಗೊತ್ತೇ ಜಾಂಡಮ್ಮ ಎಲ್ಲೆಡತೆ ಬೊಕ್ಕ ತೋಟಗು ಬರ್ಪುಜಮ್ಮ ನಿನ ಒಟ್ಟುಗೆನೆ ತೋಟಗು ಬರ್ಪುಜಮ್ಮ ಬಂಡಜ ಬನ್ನಗ ತೋಟೊಡು ಕಂಬಳಿ ಪುರಿ ಉಂಡುದು ಬಂಡಜ 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 ಏತು ಶೋಕದ ಪದ್ಯ ಅದು ಇತ್ತೆ ಸ್ಕೂಲ್ ಡೇಗೆ ಪುರ ಇಂಚಿನ ಕೆಲವು ಕೊಟ್ಟು ಕೊರ್ದು ಕುಣೀರಿ ಮಕ್ಕಳೇ ಬಂಡ 2 ಸರ್ ತಿಂಚ ಮಾಡ್ತು ಬರ್ತದೆ ಇಲ್ಲ ಸರ್ ಬೇಡ ಸರ್ ಇದಕ್ಕೆ ಸ್ಟೆಪ್ ಸಿಗುದಿಲ್ಲ ಅಂತ ಇತ್ತೆ ಸ್ಟೆಪ್ ಸಿಗುದು ಬಂಡ ಇತ್ತದ ಸ್ಟೆಪ್ ಇಲ್ಲ ಅಂಚನೆ పోయిన కైకారు వాపసు బత్తుండు ఇచ్చిన కేవీజీಗೆ ಅಡ್ಮಿಟ್ ಮಾಡ್ಕೊಡತ್ತೆ ಒಂಜಿ ಬುಡೇನೇ ಇಜ್ಜ ಅಂದಿರುತ್ತೆ ಈ ರಿಯಾಲಿಟಿ ಶೋಸ್ ಅಂಡದೊಕ್ಕ ತುಳೆ ವಯಾರಡ್ ಜಾತೊಂದು ವರ್ಪುಣೆಗೆ ಚಾಳಿಯ ಲೆಕ್ಕ ఒక ಪುಗೆತ್ತ ನಡೂಟು ಅಮಾಸೆ ದಾನಿ ಭದ್ರಾಡಂಟೆಗೆ ಕಳೆಯಿಲ ಬತ್ತ ಲೆಕ್ಕ ವರ್ಪುಣಿ ఒక ಒಂಜಿ ಮೆತ್ತ ಲೆಕ್ಕ ಒಂಜಿ ಒಟ್ರ ಸಿಗೋ ಕೆಲವು ಎಲ್ಲೇ ಜೋಕ್ಲೇನಂತೂ ವಾಲಿಬಾಲಿ ಅವು ಸ್ಟೇಜ್ ದಿಂಚ ಐದು ದಿಂಪೇದಾಯನಾಗೆ ಲಾಸ್ಟ್ ಅಪ್ಪೆ ನಡೆ ತೋರಿತು ಬಿಡ್ಪೀರ ಅಪ್ಪನ ಗೊತ್ತುಗಳು ಡ್ಯಾನ್ಸು ಕಲೆವು ಹೋಗ್ಲ ಗೊತ್ತಾ ಬುಜಿತ್ತೆ ಪಂಡ ಶಬ್ದ ಗುದ್ದೋಡು ಜೋಗ್ಲೆ ಗುದ್ದೋಡು ಪಂಡ ಓದೆ ಬಿಟ್ಟ ಪಂಡ ಪೊಂಡನೆ ಆಪೇದಲ್ಲ ಮದ್ರೆ ಹಿಂಗೆ ಒಂದುಂಡು ಇಪ್ಪೇದಲ್ಲ ಅಜ್ಜೇರ ಕಾಲಿ ದಯ ಪಂಡ ಆ ಗುದ್ದು ನೆಟ್ಟು ಅಜ್ಜೇರುಗಳು ನಡಿಗೆ ಬತ್ತೀರಿ ನನ್ನ ಜೋಗುಲು ದೂಪೇರ ಅಪ್ಪ ಅಮ್ಮೆ ಸೈಪೇರ ಅಂದು ಸೈತಿಜಿಂದ ಮತ್ತೆ ಹೆಂಗೆ ಇಲ್ಲೇ ತೊಂಬೋದು ಬಾಕ್ಸ್ದಾಗ ಕೈತಲ್ಲ ಬೊಕ ಬರ್ಪುಣೆ ಮೀಪಾವಣೆ ಕೊಣಪುಣ್ಯ ತಲ್ಲ ಹೆಚ್ಚು ಬೇಳೆಜ್ಜೆ ಐಕು ಇತ್ತ ಒಟ್ಟು ಈ ಡ್ಯಾನ್ಸ್ಗೆ ಜೋಕ್ಲಿಗೆ ನಳಿ ಪೋಡಂಡ ಜೋಕ್ಲು ಗುದ್ದೋಡು ಗುದ್ದದ ರೀಮಿಕ್ಸ್ ಮಾಡ್ಕೊಂಡು ರೀಮಿಕ್ಸ್ ಹಕ್ಕಿರ ಮಿಂಗೆ ಕಂಬಳಿ ಮೂರಿ ಆತಡಿಕೆ ಗಂಡ ಬಟ್ಟೆ ತಡಿಗೆ ಕುಡಿದು ಚಂಡಿಡ್ಕೊಂಡು ಮಡಿಕೆ ಖುಷಿ ಒಟ್ಟು ಗುದ್ದೋಡು ಐಕೆ ಎಲ್ಲೇ ಪುಣಗ 14 ವರ್ಷ ಮಟ್ಟ 6 ವರ್ಷ ಮಟ್ಟ ಎಡ್ಡೆ ಶಬ್ದಗೆ ಪಲ್ಯ ಉಂಟೆ ರಾಗದ ಸಂಗೀತ ರೋಗದ ಸಂಗೀತ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತಿರ್ಗಾನರ ಸಂಪಣಿ ಒರಿಯ ಗೆಡ್ಡೆ ಸಂಗೀತದ ಏಪ ಅಭಿರುಚಿ ಉಂಡ ಆ ಜೀವನ ಡೇಪಲ ತತ್ತದ ಬೋಪುಂಡ್ಲ ಅಜ್ಜಿ ಹಾಗೆ ಯುದ್ಧ ಮಲ್ಪಡುದಿಲ್ಲ ಮನಸ್ಸಿಜ್ಜಿ ಏರೋ 4 ಜನ ಮಲ್ತನಚ್ಚಿನ ಮನಸ್ಸು ಹಾಳಾದ ಬಂದುಲೆ ಓಣಸ್ಸು 1-2 ದಿನ ಹಾಳಾಣದಾಂಡ ಫುಡ್ ಪಾಯ್ಸನ್ ಆಣದಾಂಡ ಮರ್ದುಂಡು ಆ ಪ್ಯಾಲೆಸ್ತೇನ್ ಆ ನೆಟ್ಟು ಗಾಜಾ ಪಟ್ಟಿಡು ಆ ಇಸ್ರೇಲ್ ಮನಸ್ಸು ಹಾಳ ನಡೆದವರ ಏತು ಜನ ನಿರಾಶ್ರಿತರಾದ ಎಲ್ಲೆಲ್ಲೇ ಜೋಕುಲು ಸಹಿತ ಆಸ್ಪತ್ರೆಗೆ ಬಾಂಬು ಬೂರೊಂದು ಮನಸ್ಸು ಏರ್ನನ ಒಂತ ಜನತ ಮನಸ್ಸು ಹಾಳ ನಡೆದವರ ಮಾತೆರ್ಲ ಜೀವ ಕೈಟ್ಟು ಪತ್ತು ನಂಚಿನ ಪರಿಸ್ಥಿತಿ ಬರೋದು ನಾಂಡ ನನ್ನತ್ತ ಜೋಕ್ಲಿಗೆ ಮಾರ್ಕಡದ ಹೆಚ್ಚ ಅಕಲ ಮನೋಮಾಲಿನ್ಯನು ನಮ್ಮ ಎಲ್ಲೆ ಪುಣಗಳೇ ಸರಿ ಮಲ್ತೊಂದು ನನ್ನತ್ತ ಜೋಕ್ಲಿಗೆ ಬೋಡಾನೆ ಲಿಂಬ ಚಮಚ ಓಟದ ಜವಾಬ್ದಾರಿ ಬೋಡಾನೆ ಬುದ್ಧಿವಂತಿಕೆ ಮಾತೆರೆಗಳುಂಟು ಬುದ್ಧಿವಂತಿಕೆ ಇಜ್ಜನ್ನ ಏರ್ಲಜ್ಜಿ ಬುದ್ಧಿವಂತಿಕೆ ಎಡ್ಡೆಗೆ ಉಪಯೋಗ ಕೂಡ ನಂಚಿನ ಮಾತ್ರ ಬಾಕಿ ಬುದ್ಧಿವಂತಿಕೆ ಕಾಸು ಮಲ್ಪೊಳಿ ವಿಮಾನೋಡ 2 ಜನ ಬರೊಂದುಲ್ಲರಿಗೆ ವಿಜ್ಞಾನ ಇಲ್ಲ ಭಾರತದ ಇಲ್ಲ ಬರೀ ವಿಜ್ಞಾನ ಎಡ್ಡೆ ಕಲ್ಪನೆಗಳು ಒಂದೇ ಭಾರತದ ಕೃಷಿಗೆಲ್ಲಗಳು ಒಂದೇ ಒಟ್ಟಿಗೆ ಬರೊಂದಿ ಪುಣಗ ವಿಜ್ಞಾನಿಕೆ ಎಂಡೆ ಭಾರತದ ಎಡ ಈ ದಾಯ್ತ ಬೇಲೆ ಅನ್ಪುಣಿ ಯಾನೊಂಜಿ ಕೃಷಿಕಿ ಓಳಿಪುಣಿ ಯಾನು ನಮ್ಮಳು ದಕ್ಷಿಣ ಕನ್ನಡ ಜಿಲ್ಲೆ ಇಡಿಪುಣಿ ಇಂದು ನನಲ 3 ಗಂಟೆ ಉಂಟು ವಿಮಾನೋಡು ಕುಲ್ಲಿಯರ ಬೋರ್ ಹಾಕೊಂಡು ಗೊಬ್ಬು ಕಾಣ ಬೇವಂಡೆ ಇಂಕ ಚೆನ್ನೈ ಮನೆ ಗೊತ್ತುಂಟು ಹಣ ಕೊಡೋದು ಅತ್ತಿ ಈಜಾಯಿನ
ಬೊಕ್ಕ ಕಬಡ್ಡಿ ಗೊತ್ತು ಕಬಡ್ಡಿ ಗೊಬ್ಬರ ಮುಳು ಜಾಗ ಹೆಜ್ಜೆ ಅವತ್ಯ ರಸ ಪ್ರಶ್ನೆ ಗೊಬ್ಬಗ ನಮ್ಮ ಯಾನೊಂಜಿ ಪ್ರಶ್ನೆಗೆ ಏನು ಬರಿಂಡ ನಿಕ್ಕೆ ಉತ್ತರ ಗೊತ್ತಿಜ್ಜಿಂದಾಂಡ 5,000 ರೂಪಾಯಿ ಕೊರು ಯಾವ ಈ ಒಂಜಿ ಪ್ರಶ್ನೆಗೆ ಏನ್ಲ ನಿಕ್ಕೆ ಗೊತ್ತಿಜ್ಜಿಂದ 5,000 ರೂಪಾಯಿ ಅಂಡಿ ಆ ತನಕ ಭಾರತದ ನಕ್ಕೆ ಬಿಗುತ್ತಾಂಡ 5,000 ಅಣ್ಣಗ ಲೋಕ ಇಜ್ಜಿ ಯಾನ ಕೊರಡ ಏನೈತಣ್ಣ 5,000 ರೂಪಾಯಿ ಈ ರಿಂಗ್ ಕೊರ್ಪುಣಿ 5,000 ಪ್ರಶ್ನೆಗೆ ಏನ್ಲ ವಿಜ್ಞಾನಿ ಭಾರತದ ಎಡಕೆಂಡಿಗೆ ಚಂದ್ರಲೋಕ ಹೋಗ್ಲ ಭೂಮಿಗ್ಲ 8 ಕಿಲೋಮೀಟರ್ ದೂರ ಉಂಟು ಹಾಗೆ ಸಂಪಾಜಿ ಹಿಡಿದ ಅರಂತೋಡಿಗೆ ಎತ್ತು ಗೊತ್ತಿಜ್ಜಿ ಬೊಕ್ಕ ಚಂದ್ರಲೋಕ ಕೂಡಿವು 5,000 ರೂಪಾಯಿ ಎತ್ತು ಕೊರಿ ಎಂಕು ಗೊತ್ತಿಜ್ಜಿ ಇತ್ತೆ ಭಾರತದ ಈ ಪ್ರಶ್ನೆಗೆ ನೀರೆ ಭಾರತದ ಈ ಸುರುಮಲ್ತೆಗೆ 4 ಕಾರಡು ಸುಯ್ಯ ಮಿತ್ತಬಹುದು 3 ಕಾರಡು ಪುರ್ರ ತಿರ್ತು ಜಪ್ಪುಡು ಪ್ರಾಣಿ ವಿಜ್ಞಾನಿಗಳು ಲೋಕ ವಿಮಾನಡೆ ತರದಿರಿಕೆರ ಸುರುವಾಂಡ ಪಿರವರಕೇನು 4 ಕಾರಡು ಸುಯ್ಯ ಮಿತ್ತಬಹುದು 3 ಕಾರಡು ಪುರ್ರ ತಿರ್ತು ಜಪ್ಪುನ ಪ್ರಾಣಿ ಗೊತ್ತಿಜ್ಜಿ 510 ನೋಟ್ ದೆತ್ತಿ ಗೆಂಟದ ಅಟ್ಟಿ ಮಲ್ತೆ ಕೊರಿಯೆ ಭಾರತದ 5,000 ಮೆದುಯೆ ನಮರ ಗಾಂಧೀಜಿ ತೆಲ್ತಂದುಲ್ಲೆರತ್ತ ಸರಿ ಇಂದು ಗಮ್ಮಟೆ ಪಾಡ್ನ ನೋಟ ಪುಜಿ ಕರೆಕ್ಟ್ ಉಂಡು ಬಂಡದು ಗೆಂತದ ನನ್ನ ಜೆಪ್ಪುಗ ಅಂದಿಂಚ ಅಡ್ಡ ಪೂರ್ಣಗ ವಿಜ್ಞಾನ ಲಕಾಯಿಗೆ ಲಗೆ ಒತ್ತರ ಪಂಡದ ಜೆಪ್ಪು ಬಣ್ಣಗ ಎಂಬೆ ಪಿರ 50 ಇದು ಎಂಕು ಗೊತ್ತಿಜ್ಜು ಅಂಟಿ 4,000 ವರ್ಮಣದ ದಿಕ್ಕಂಡ ಬುದ್ಧಿವಂತಿಕೆ ದುಡ್ಡು ಮಲ್ಪಣದು ಬಿಡ್ತು ಎರೆರ್ನ ಮಂಡೆ ಹಾಕದ ನಮ್ಮ ದುಡ್ಡು ಮಲ್ತದ ಅಲ್ಲಿ ಕೋಟಿ ಪತ್ತೆ ಇಲ್ಲಿ ಕೋಟಿ ಪತ್ತೆ ನಮ್ಮ ಜೋಕುಲ್ಲ ದುಡ್ಡುದ ಬಿರವಡೆ ಬಲ್ತದು ಇಂಚಿಡಿದು ಮಾನವೀಯ ಸಂಬಂಧಗಳನ್ನು ಮರತೊಂದು ಪೋಯಂದಾಂಡ ನನ್ನತ್ತ ಸಮಾಜದ ಎಂಚೆ ಪೈಕಿಂದು ನಮ್ಮ ಆಲೋಚನೆ ಮಲ್ಪಡ ಭವಿಷ್ಯದ ಜೋಕುಲಿಗೆ ದುಡ್ಡು ಮಲ್ಪಣ ಮಾತ್ರ ಮಲ್ತನ ದುಡ್ಡುನು ಪೊರ್ಲುಡು ಉಪಯೋಗ ಮಲ್ತದು ಅಪ್ಪೆ ಅಮ್ಮನೊಂಜಿ ಪೊರ್ಲುಡೆ ತೂವೋಡು ಬಣ್ಪುಣಂಚಿನ ಆ ಒಂಜಿ ಸಾಮಾನ್ಯ ಜ್ಞಾನ ಮನುಷ್ಯತ್ವ ಬಂಡನೆ ನಮ್ಮ ಕಲ್ಪವಡ ನೈಕೋಸ್ಕರ ಬಣ್ಣೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಒಂದು ಭೇದ ಮಲ್ಪೊಡ್ಜಿ ಇನ್ನು ಕೆಲವೆಲ್ಲ ಇಂಗ್ಲಿಷ್ ಮೀಡಿಯಂ ಕಡ ಪುಟ್ಟು ನಡೆದ್ಬೇಕ ಇಲ್ಲೆಲ್ಲ ತುಳುಬಾ ತೆರಬಿಡ್ಬುಜಿ ಪುಚ್ಚೆ ಅಂದ್ರೆ ಲೆಪ್ಪೆರನೇ ಒತ್ತಿಜ್ಜಿ ಪುಚ್ಚೆ ಅಂದ್ರೆ ಎತ್ತನೇ ಇರ್ಪೇರು ಪುಚ್ಚೆ ಅಂದ್ರೆ ಲೆಪ್ಪೆರ ನಮ್ಗೆ 40,000 ಕಟ್ಟದಿನ ಕ್ಯಾಟ್ ಅನ್ಪ ನಾಯಿನ್ ಅನ್ಪಣ ಇದ್ದ ಮಗ ಡಾಗ್ ಅನ್ಪ ನೇರ್ನಲ್ಲ ಗೊತ್ತಾಬ್ಜಿ ಕೆಲವು ಅಮ್ಮೇರಿಗೆ ನೆಲ್ಪೆ ಯು ಆರ್ ಎಷ್ಟು ಪೇಟ್ ಬಂದು ಅಮ್ಮೇರ ಖೂಬ್ ಪಿಡ್ಬಡಿ ಚಲೋಟ ಹಿಡ್ಗುರು ಮಮ್ಮಿ ಯು ಆರ್ ರಾಸ್ಕಲ್ ಬಂದ್ಪೆ ರಸ್ಕಿಜ್ಜಮ್ಮ ನಿರ್ದೋಷ ವರ್ಷ ಅನ್ಪ ಬಣ್ಣ ನಿರ್ಣಯ ಅಂದ್ರಲ್ಲ ಗೊತ್ತಾಗ್ತಾವ ಐಕೆ ಬಣ್ಮಣಿ ಮಮ್ಮಿ ಇಂಗ್ಲಿಷ್ ಮೀಡಿಯಂ ಹೋದು ಮಮ್ಮಿಂದ ಲೆಪ್ಪುಣೆತ್ತ ಬದಲಿಗೆ ಜೋಕ್ಲೆಗೆ ಅಮ್ಮ ಅಂದಲೆ ಪೆರ ಬಣ್ಲೆ ಸುರೂಕು ದಯ ಬಂಡ ಅಮ್ಮ ಪಣ್ಪುಣ ಶಬ್ದೊಡಿಪ್ಪುಣಂಚಿನ ಕನ್ನಡದ ಭಾವನೆ ಉಂಡತ್ತ ಇನಿ ಮಮ್ಮಿ ಬೋದವು ಮಾಮ್ ಆತ ಮಾಮ್ ಆದಿತ್ತೆ ಚಿಕ್ಕಮ್ಮ ಅಂಡ ಮಿನಿಮಮ್ ದೊಡ್ಡಮ್ಮ ಅಂಡ ಮ್ಯಾಕ್ಸಿಮಮ್ ಇಂಚೆ ಐಕೆ ನಮ್ಮ ಇಲ್ಲ ತುಳು ಭಾಷೆ ನಮ್ಮ ಮಾತೃಭಾಷೆ ಹೋಗುಂಡು ಅವು ಅವೇನು ಪಾತ್ರೆ ಇಂಟರ್ನ್ಯಾಷನಲ್ ಶಾಲೆಗೆ ಜೋಕುಲು ಪೋಂಡಲ್ಲ ನಮ್ಮ ಇಲ್ಲ ನಮ್ಮ ಮಾತೃಭಾಷೆ ತುಳುವಾದಿತ್ತಿನ ನಾಣ್ಲ ವಾ ಭಾಷೆ ಇತ್ತಿನ ನಾಣ್ಲ ಐನು ಪಾತ್ರೆ ಜೋಕ್ಲಿಗೆ ವಾ ಇಲ್ಲದ ಅಪ್ಪೆ ಮೇಲೆ ಒಬ್ಜೆಕ್ಷನ್ ಒಂಜಿ ಬಗ್ಗೆ ಪಾಡ್ರ ಬಲ್ಲಿ ಕಾರಣದಾಯ ಬಂಡ ಆ ಮಾತೃಭಾಷೆದ ಜೋಕುಲು ಏತ್ ಗಟ್ಟಿಯಾಯನ ಆ ಭಾಷೆದ ಒಟ್ಟಿಗೆ ಒಂಜಿ ಸಂಸ್ಕಾರ ಎಲ್ಲ ಬರ್ಕು ಐಕೆ ಮೀಡಿಯಂದ ವಿಷಯ ಬಲ್ಪಗು ಜೋಕುಲು ಪ್ರಾರ್ಥನೆ ಮಲ್ಪು ಎಂಜಿನ ಭಾರತ ಜನನೀಯ ತನುಜಾತಿ ಜಯ ಹೇ ಕರ್ನಾಟಕ ಮಾತಿ ಭಾರತದ ಮಾತ ಜೋಕುಲೆಡು ಕರ್ನಾಟಕದ ಪಣ್ಪುಣ ಮಗಲ್ ಭಾರತ ಜನನೀಯ ತನುಜಾತಿ ಅಂಚನೆ ಭಾರತದ ಅಪ್ಪೆನ ಮಾತ ಜೋಕುಲೆಡು ನಮ್ಮ ತುಳುನಾಡುಲ ಒರುತಿ ಇಂದು ಪಂಡದು ನಮ್ಮ ಜೋಕುಲೆ ಗೊತ್ತಿಪುಡ ಐಕೋಸ್ಕರ ಬಣ್ಣಿ ನಮ್ಮ ಇಲ್ಲಲ್ಲ ತುಳು ಭಾಷೆ ಮಾತೃಭಾಷೆ ಆದಿತ್ತಿನ ದಾಂಡ ತುಳುನಾಡಿಪ್ಪುಣ ಮಾತೆರ್ಲ ಸೇರ್ದು ಅಣ್ಣೆ ಮೆಗ್ಗಿಯ ಲೆಕ್ಕ ನಮ್ಮ ಜೋಕುಲು ನನಲ ದುಂಬುಗು ಪೊರ್ಲುಡೆ ಸಾಮರಸ್ಯೋಡು ಬದುಕೋಡು ದಾಂಡ ತುಳು ಮಣ್ಣದ ತಾಕತ್ತೆಂಚಿನ ತುಳು ಮಣ್ಣಡಿತ್ತಿನ ಸಾಮರಸ್ಯ ಎಂಚಿನ ಪ್ರತಿ ಒಂಜಿ ಪರ್ಬಾಲ ಮಾತ ಧರ್ಮದಕ್ಲು ಸೇರಿದ ಆಚರಣೆ ಮಲ್ಪಣಂಚಿನ ಅಸ್ತಿತ್ವದ ಪ್ರಶ್ನೆ ಎಂಚಿನ ಅಂತ ಕಲ್ಪವಡದಾಂಡ ಭಾರತದ ಅಪ್ಪೆನ ಪಾಕ ಜೋಕುಲೆಡು ತುಳುನಾಡುಲ ಹೊರತಿ ಒಂಜಿ ಚಪ್ಪಾಲೆಡು ಪ್ರೋತ್ಸಾಹ ಕೊಡ್ಲೆ ಬಂತು ಭಾರತದಪ್ಪೆನ ಪಾಕ ಜೋಕುಲೆಡು ತುಳುನಾಡುಲ ಹೊರತಿ ಭಾರತದಪ್ಪೆನ ಪಾಕ ಜೋಕುಲೆಡು ತುಳುನಾಡುಲ ಹೊರತಿ ಆನಾಡುದ ಸಿರಿ ದೇವಿನ ಮೋನೆಗ ಆನಾಡುದ ಸಿರಿ ದೇವಿನ ಮೋನೆಗ ಮೋಕೆಡು ತೆಪ್ಪುವೆ ಆರತಿ ಮೋಕೆಡು ತೆಪ್ಪುವೆ ಆರತಿ ತುಳುನಾಡುಲ ಹೊರತಿ ತುಳುನಾಡುಲ ಹೊರತಿ
ಮೂಡಾಯಿ ಗಟ್ಟ ಪಡ್ಡಾಯಿ ಕಡಲು ನಡುತ್ತ ಪಚ್ಚೆ ಕಾಡು ಕುಡಲದ ಮಲ್ಲಿಗೆ ಕಡಲದ ಮೀನು ಗುಂಟೆ ಕುಮೆರು ತೋಡು ಮೂಡಾಯಿ ಗಟ್ಟ ಪಡ್ಡಾಯಿ ಕಡಲು ನಡುತ್ತ ಪಚ್ಚೆ ಕಾಡು ಕುಡಲದ ಮಲ್ಲಿಗೆ ಕಡಲದ ಮೀನು ಗುಂಟೆ ಕುಮೆರು ತೋಡು ಲಡಯಿ ಮಚ್ಚರ ತೆರೆಯ ದಿನಕುಲು ಕಡಲದ ಕರೆತಕುಲು ಲಡಯಿ ಮಚ್ಚರ ತೆರೆಯ ದಿನಕುಲು ಕಡಲದ ಕರೆತಕುಲು ಪಡ್ಡಾಯಿ ದಕುಲು ಪುಗರು ದಿತ್ತಿನ ಎಡ್ಡೆ ಪೊರ್ಲು ದಕುಲು ಪಡ್ಡಾಯಿ ದಕುಲು ಪುಗರು ದಿತ್ತಿನ ಎಡ್ಡೆ ಪೊರ್ಲು ದಕುಲು ಎಡ್ಡೆ ಪೊರ್ಲು ದಕುಲು ಎಡ್ಡೆ ಪೊರ್ಲು ದಕುಲು ಭಾರತದ ಪೇನ ಪಾಕ ಜೋಕುಲೆಡ್ ತುಳುನಾಡುಲ ಒರುತಿ ತುಳುನಾಡುಲ ಒರುತಿ ತುಳುನಾಡುಲ ಒರುತಿ ಮೂಲು ಪುಟ್ಟಿರ ಮಲ್ಲ ಮಲ್ಲ ಜನ ಬಾರಿ ಪುನರ್ದಕುಲು ಓಲು ಪೋಂಡಲ ಪೇರು ನೀರ್ದಲೆಕ ಸೇರ್ದ ಪೋಪು ನಕುಲು ಮೂಲು ಪುಟ್ಟಿರ ಮಲ್ಲ ಮಲ್ಲ ಜನ ಬಾರಿ ಪುನರ್ದಕುಲು ಓಲು ಪೋಂಡಲ ಪೇರು ನೀರ್ದಲೆಕ ಸೇರ್ದ ಪೋಪು ನಕುಲು ಆಳ್ವ ಬಳ್ಳಾಳೆರ ಚೌಟ ಪಂಗೇರನ ಬೀರದ ಕಳ ಒಂದುವೇ ಆಳ್ವ ಬಳ್ಳಾಳೆರ ಚೌಟ ಪಂಗೇರನ ಬೀರದ ಕಳ ಒಂದುವೇ ಉಳ್ಳಾಲ ರಾಣಿನ ಕಾರ್ಲ ಕಲ್ಕುಡನ ಕಾರ್ಬಾರಲ ಮೂಲೆ ಉಳ್ಳಾಲ ರಾಣಿನ ಕಾರ್ಲ ಕಲ್ಕುಡನ ಕಾರ್ಬಾರಲ ಮೂಲೆ ಕಾರ್ಬಾರಲ ಮೂಲೆ ಕಾರ್ಬಾರಲ ಮೂಲೆ ಭಾರತದ ಪೇನ ಪಾಕ ಜೋಕುಲೆಡ್ ತುಳುನಾಡುಲ ಒರುತಿ ಆನಾಡುದ ಸಿರಿ ದೇವಿನ ಮೋನೆಗ ಆನಾಡುದ ಸಿರಿ ದೇವಿನ ಮೋನೆಗ ಮೋಕೆಡು ದೆರ್ಪುವೆ ಆರತಿ ಮೋಕೆಡು ದೆರ್ಪುವೆ ಆರತಿ ತುಳುನಾಡುಲ ಒರುತಿ ತುಳುನಾಡುಲ ಒರುತಿ ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಜೈ ಜೈ ಭಾರತದ ಪೇನ ಪಾಕ ಜೋಕುಲೆಡ್ ತುಳುನಾಡುಲ ಒರುತಿ ತುಳುನಾಡುಲ ಒರುತಿ ತುಳುನಾಡುಲ ಒರುತಿ ತುಳುನಾಡುಲ ಒರುತಿ. ಒಂಜಿ ಚಪ್ಪಾಳೆ ಕೊರ್ಲೆ ಬಂದು ಲೈಕೋಸ್ಕರ ಇಂಚಿನ ಸಾಹಿತ್ಯಲು ಎಲ್ಲಿಯ ಪುಣಗ ಜೋಕ್ಲೆ ಎಡ್ಡೆ ಎಡ್ಡೆ ಕೇಣಂದಾಂಡ ಆಜಿ ವರ್ಷ ಮುಟ್ಟ ನಮ್ಮ ಎಡ್ಡೆ ಸಂಗೀತ ಕಲ್ಪಾವಡು ಎಡ್ಡೆ ಸಂಗೀತ ಕೇಣ್ಪಾವಡು ಆಜಿಡದ ಪಕ್ಕ ಶಿಶುರುವೇತ್ತಿ ಪಶುರುವೇತ್ತಿ ವೇತಿರ್ಗಾನ ರಸಂಪಣಿ ಸಂಗೀತಗ ಮನಸ್ಸನ್ನು ಅರಳಿಸವಣ ತಾಕತ್ತಲ ಉಂಡು ಮನಸ್ಸನ್ನು ಕೆರಳಿಸವಣ ತಾಕತ್ತಲ ಉಂಡು ಐಕೆ ಎಡ್ಡೆ ಶಬ್ದ ಗೊರ್ಲೆ ಇಲ್ಲಲು ಸಂಸ್ಕಾರ ಬಂಡವು ಬೊಕ್ಕ ಎಡ್ಡೆ ಸ್ಪರ್ಶ ಗೊರ್ಲೆ ಅಪ್ಪೆನ ಇಂಚನವತ್ತುಂಡಿಗೆ ಅಪ್ಪೆ ಬಾಲೆನು ಎಲ್ಲಿ ಅಪ್ಪಣ ಗಬು ಪೊಚ್ಚಿ ಮಗ ಗಬು ಪೊಚ್ಚಿ ಎಂಕ್ಲು ಜೋಕುಲ್ನ ಡ್ಯಾನ್ಸ್ ದು ಇಂದು ಬತ್ತನಿ ಮೇ ಮಂಜಲ್ದಾಯಿ ಬತ್ತು ಬಗಲೊಂದುಲ್ಲೆ ಮುಳು ಏತು ಬರುತ್ತು ಬಗಲು ಬೆಂದು ಗೊತ್ತಿಜ್ಜಿ ಅನ್ನವಂತೆ ಬರ್ತುಡು ಅಂತಾವೆ ಎಂದು ಇಂಚಾನೆ ಬತ್ತ ನೋಡಿಗೆ ಯಾಪಂಡ ಇನಿ ಭಾವನಾತ್ಮಕ ಸಂಬಂಧ ಪೋಯ್ ನಡೆದವರ ಏತೋ ಜೋಕುಲು ಇಲ್ಲಲ್ಲ ಬುಡ್ದು ಬೋವೊಂದುಲ್ಲ ಇಲ್ಲಿ ಬುಡ್ದು ಬಲಿತೊಂದುಲ್ಲ ಬುಕ್ಗೆ ಫೇಸ್ ಮಲ್ಪನ ಪ್ರಾಯಡು ಫೇಸ್ಬುಕ್ ಕೂಡ ಕಂಡ ಬಟ್ಟೆ ಉಳ್ಳೇರು ಅಪ್ಪಮ್ಮನ ಲೋಡ್ ಡೌನ್ ಮಲ್ಪನ ಬುಡ್ದು ಡೌನ್ಲೋಡೇ ಕಂಡ ಬಟ್ಟೆ ಮಲ್ತೊಂದುಲ್ಲೇರು ಸೆಟಪ್ ಪಾಪನ ಪ್ರಾಯಡು ಅಪ್ಸೆಟ್ ಆದ ಎನ್ಮನೆ ಹೊರಮನೆಗೆ ತಿಕ್ ಬತ್ತ ನಡೆದ ಕೈಕ ತಿಕ್ಕೊಂದಿಜ್ಜ ಕಾರಣ ಗೌರವ ಇಲ್ಲಲ್ಲಿ ಇಂಚೆ ಇಪ್ಪೋಡು ಬಣ್ಪುಣಂಚಿನ ವಿಷಯನೇ ಗೊತ್ತಿಜ್ಜ ಅಂತ ತಿಕ್ಕೊಂದಿಪ್ಪರೆ ಕಾರಣನೇ ಅಪ್ಪೆ ಒಂಜಿ ಕೊಟ್ಟು ಪೂಜೆ ಒಂದಿಪ್ಪುಣಿ ಮೊಬೈಲ್ ಅಮ್ಮೆರ ಒಂಜಿ ಕೊಟ್ಟು ಮೊಬೈಲ್ ಪೂಜೆ ಒಂದಿಪ್ಪುಣಿ ಜೋಕುಲು ಒಂಜಿ ಕೊಟ್ಟು ಪೂಜೆ ಒಂದಿಪ್ಪುಣಿ ಇಲ್ಲಲ್ಲ ಕಳ್ವೇರು ಬತ್ತು ಪೂಜಿದು ಪೋಯಿನೇಟಲ್ಲ ನಮ್ಮ ಪೂಜೆ ಒಂದೇ ಇತ್ತ ಅಂದಂಡ ಮಾನವೀಯ ಸಂಬಂಧದಲ್ಲಿ ಇಜ್ಜಿ ನಮಗೆರ್ತ ಬಂಜಿಗೆ ಹೊರಂಡ ಯಾರೊಂದು ಬಂಜಿಗೆ ನಿಲಿಕ್ಕೆ ದಿಂಜಾವಣಿ ಪುರು ಉಂಟು ದಶ ಎರಡು ಬಾಳೆ ನಡುಕು ಬಾಡದು ಬಿಡ್ಪುಣಿ ಆ ಬಾಳೆ ಬಯ್ಯ ಮುಟ್ಟ ಮಲ್ತದೆ ಬಾಯಿ ಅಂಚ ಮಲ್ತದೆ ಬಾಕಿ ಐಕೋಸ್ಕರ ಕನ್ನಡದಲ್ಲಿ ಮಾಡ್ಬೇಕಂತೆ ಸ್ವಲ್ಪ ಹಾಗಾಗಿ ಬರೇ ಸ್ಪರ್ಶ ಇದು ಮಾಡೋದಲ್ಲ ಊಟ ಮಾತ್ರ ಕೊಡೋದಲ್ಲ ಸ್ಪರ್ಶವನ್ನು ಕೊಡಬೇಕು ಹೀಗೆ ಮಕ್ಕಳನ್ನ ಹೀಗೆ ಹಿಡ್ಕೊಳ್ಬೇಕು
ಹೇಗೆ ದನ ಕರು ಹಾಕಿದ ತಕ್ಷಣ ಫಸ್ಟಿಗೆ ಕರುವನ್ನು ನೆಕ್ಕಿ ನೋಡ್ತದ, ಅದೇ ರೀತಿ ನೆಕ್ಕಿದ ಹಾಗೆ ಕರು ನೇರ ನಿಲ್ತದೆ, 10 ದನದ ಮಧ್ಯದಲ್ಲಿ ನಿಂತ ಅಮ್ಮನ ಗುರುತ ಹಿಡಿತದೆ. ಆದ್ರೆ ಮನುಷ್ಯ ಮಾತ್ರ ಸರ್ತ ನಿಂತ ಹಾಗೆ ಗುರುತ ಮರಿತಾ ಹೋಗ್ತಾನೆ. ಯಾಕೆ? ಅದಕ್ಕೋಸ್ಕರ ಒಳ್ಳೆ ಶಬ್ದ ಕೇಳಿಸಿ ಒಳ್ಳೆ ಸ್ಪರ್ಶ ಕೊಡಿ ಅಂತ ಹೇಳಿದೆ. ಅದಕ್ಕೆ ಬಾಲ್ಯ ದೇವರು ಕೊಟ್ಟದ್ದು ಯಾಕೆ? ಬಾಲಲೀಲೆ ತೋರಿಸಿ ನಿನ್ನ ಅಪ್ಪ ಅಮ್ಮನಿಗೆ ಸಂತೋಷ ಕೊಡು. 260 ಎಲುಬು ಒಮ್ಮೆಲೆ ತುಂಡಾದ ಅನುಭವ ಆಗ್ತದಂತೆ ಅಮ್ಮನಿಗೆ. ತಾಯಿಗೆ ಮಗುವನ್ನು ಹೆರುವಾಗ ಅದಕ್ಕೆ ಆ ಅಮ್ಮನಿಗೆ ಮತ್ತೆ ಸಂತೋಷ ಸಿಗುವುದು ಯಾವಾಗ? ಆ ಚಿಕ್ಕದಿರುವಾಗ ಮಗು 4 ಕಾಲಲ್ಲಿ ಹೋಗಿ ಅಮ್ಮ ಅಂತ ಕರೆಯುವಾಗ. ಅದಕ್ಕೆ ನಾವು ಬರ್ತ್ಡೇಗೆ ಬೇರೆ ಬೇರೆ ರೀತಿಯ ಎಲ್ಲ ಇದು ಫೋಟೋ ಎಲ್ಲ ತೆಗೆದು ಮಗುವಿಗೆ ಇದು ಹಾಕುದು ಯಾಕೆ ಅಂತ ಹೇಳಿದ್ರೆ, ಯಾಕಂದ್ರೆ ಅಮ್ಮನಿಗೆ ಅಪ್ಪನಿಗೆ ಸಿಕ್ಕುವ ಸಂತೋಷವೇ ಬೇರೆ. ಹಾಗಾಗಿ ಬಾಲ್ಯ ಕೊಟ್ಟದ್ದು ಬಾಲಲೀಲೆಯನ್ನು ತೋರಿಸಿ ನಿನ್ನ ತಂದೆ ತಾಯಿಗೆ ಸಂತೋಷ ಕೊಡು. ನಿನಗೆ ಯೌವನ ಕೊಟ್ಟು ಬಿಸಿ ರಕ್ತ ಕೊಟ್ಟು ಮೈಯಲ್ಲಿ ತಾಕತ್ತು ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ, ನಿನ್ನ ಬದುಕು ಕಟ್ಟಿಕೋ, ದುಡಿ, ಸಂಪಾದನೆ ಮಾಡು, ಸಂಪಾದನೆ ಮಾಡಿ ಒಳ್ಳೆಯ ಮನೆ ಕಟ್ಟು, ವಾಹನ ಒಳ್ಳೆದು ತಗೋ, ನಿನ್ನ ಅಪ್ಪ ಅಮ್ಮನನ್ನು ಮನೆಯಲ್ಲಿ ಕೂತ್ಕೊಳ್ಳಿಸಿ ಚೆನ್ನಾಗಿ ನೋಡಿ ಅವರ ಆಶೀರ್ವಾದ ತಗೋ. ತಾಕತ್ತುಂಟು ಅಂತಾದ್ರೆ ಯೌವನದಲ್ಲಿ ವೇದಿಕೆಗೆ ಕರೆದು ನಿಂತು ಮಾಲೆ ಹಾಕಿಸಿಕೊಳ್ಳುವ ಕೆಲಸ ಮಾಡಬೇಕಲ್ಲದೆ ಡ್ರಗ್ಸ್, ಗಾಂಜಾ, ಪ್ರೀತಿ ಪ್ರೇಮ, ಫೇಸ್ಬುಕ್, ಕೊಲೆ ಸುಲಿಗೆ ಅಂತ ಹೋಗಿ ಮಲಗಿದಲ್ಲಿ ಮಾಲೆ ಹಾಕಿಸುವಂತ ಕೆಲಸವನ್ನು ಯಾವ ಮನೆಯ ಯುವಕರು ಯುವತಿಯರು ಮಾಡಬಾರದು. ಅದಕ್ಕಾಗಿ ಚಿಕ್ಕಂದಿನಿಂದಲೇ ಆ ಸಂಸ್ಕಾರ ಅಂತ ಹೇಳುವಂತದ್ದನ್ನು ಕಲಿಸಬೇಕು. ತಂತ್ರಜ್ಞಾನ ಎಲ್ಲಿವರೆಗಿರ್ತದೆ? ಸ್ವಲ್ಪ ಸಮಯ ಮಾತ್ರ ನಮ್ಮೊಟ್ಟಿಗಿರ್ತದೆ. ಅದಕ್ಕೋಸ್ಕರ ಚಿಕ್ಕದಿರುವಾಗ ಒಳ್ಳೆ ಕಲೆಯನ್ನು ಕಲಿಸಿ ಹೇಳಿದ್ರು. ನೋಡಿ, ಅಂಗನವಾಡಿಯ ಮಕ್ಕಳೆಲ್ಲ ಕುಣಿಯುವಾಗ, 1ನೇ 2ನೇ ಕ್ಲಾಸಿನ ಮಕ್ಕಳು ಕುಣಿಯುವಾಗ ಅದರ ಡಬ್ಬಲ್ ಅದರ ಟೀಚರ್ ಕುಣಿತಾ ಇರ್ತಾರೆ ಆಚೆ ಬಾಜಿ. ಲಾಸ್ಟಿಗೆ ಅಪ್ಪ ಅಮ್ಮ ಎಲ್ಲ ಹಾರಿಕೊಂಡು ವಿಡಿಯೋ ಮಾಡುದು. ಮನೆಗೆ ಹೋಗಿ ನೋಡುವಾಗ ತಲೆ ಮತ್ತು ಕಾಲು ಮಾತ್ರ ಕಾಣುದು. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ಆ ಟೀಚರ್ ಕುಣಿಬೇಕು. ಮಕ್ಕಳು ಇಲ್ಲಿ ಕುಣಿಯುವಾಗ ಟೀಚರ್ ಸಹ ಮಾಡ್ತಾ ಇರ್ತಾರೆ. ಯಾಕೆಂತ ಹೇಳಿದ್ರೆ ಅದು ಖುಷಿಯ ಮಕ್ಕಳಿಗೆ. ಅಪ್ಪ ಅಮ್ಮನಿಗೆ ಆ ಮಕ್ಕಳ ಸ್ಕೂಲ್ ಡೇ ಅನ್ನು ನೋಡುವಷ್ಟು ದೊಡ್ಡ ಖುಷಿ ಯಾವುದು. ಹಾಗಾಗಿ ಖುಷಿಯಿಂದ ಆ ಸ್ಕೂಲ್ ಡೇ ಅನ್ನು ನೋಡ್ತಾ ಇರ್ತಾರೆ. ಒಳ್ಳೆ ಕಲೆ. ಇವತ್ತು ಕೆಲವು ಕಡೆ ಕಲೆ ಅಂತ ಹೇಳಿದ್ರೆ ಅದು ಹೇಳಿ ಸುಖ ಇಲ್ಲ. ಮುಂದಿನ ನೃತ್ಯ ಮಾಡೋ ಮಕ್ಕಳು ಅಂತ ಹೆಸರು ಓದಿ ಲೈಟ್ ಆಫ್ ಆಗಿ ಆನ್ ಆಗುವಾಗ ಅಪ್ಪ ಮತ್ತು ಅಮ್ಮ ನೋಡುದು, ನನ್ನ ಮಗ ಎಲ್ಲಿದ್ದಾನೆ, ನನ್ನ ಮಗಳೆಲ್ಲಿದ್ದಾಳೆ. ನೋಡ್ಲಿಕ್ಕೆ ಮುಖ ಎದುರು ಇದ್ರಲ್ವ ಕಾಣುದು. ಇಷ್ಟು ಜನ ಸೇರಿ ಕಲೆಕ್ಷನ್ ಮಾಡಿ ಸ್ಕೂಲ್ ಡೇ ಮಾಡೋದು ಇದು ನೋಡ್ಲಿಕ್ಕ ಅಲ್ಲ. ಮಕ್ಕಳನ್ನು ವೇದಿಕೆಗೆ ಕಳಿಸುದು ಹೋಗಿ ಕುಂಡೆ ತೋರಿಸಿ ಬಾ ಅಂತ ಹೇಳಿ ಆಲೋಚನೆ ಮಲ್ಪಡು ಬಂದುಲೆ. ನಮ್ಮ ಎಲ್ಯ ಪ್ರಾಯಡು ಒಂಜಿ ಬಾಲ್ಯನ ವೇದಿಕೆ ಕಡಪುಡ್ನಾಗ ಏನು ಹೇಳಬೇಕು? ಮಗು, ನಿನಗೆ ವೇದಿಕೆ ಸಿಕ್ಕಿದ್ರೆ ಅದು ನಿನ್ನ ಸಂಸ್ಕೃತಿಯ ನಿದರ್ಶನಕ್ಕೆಲ್ಲದೆ ಶರೀರದ ಪ್ರದರ್ಶನಕ್ಕೆ ಅಲ್ಲ ಅಂತ ಹೇಳಿಯೇ ಯಾವಾಗ ನಾವು ವೇದಿಕೆಗೆ ಕಳಿಸ್ತೇವೆ, ಆಗ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಅಂದ್ರೆ ಎಂತದು, ಕಲೆ ಅಂದ್ರೆ ಎಂತದು, ಸಂಸ್ಕಾರ ಅಂದ್ರೆ ಎಂತದು ಅಂತ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಬಂತು ಒಂದು ರಿಪೋರ್ಟ್, 1 ತಿಂಗಳಲ್ಲಿ 80 ಜನ ಯುವತಿಯರು ಆತ್ಮಹತ್ಯೆ. ಕಾರಣ ಏನು? ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡ್ತೇನೆಂದು ಬೆದರಿಸಿದ್ದಕ್ಕಾಗಿ. ಗಂಭೀರವಾಗಿ ಆಲೋಚನೆ ಮಾಡಬೇಕು. ನಾವು ಬರೀ ಶಾಲೆಗೆ ಕಾಲೇಜಿಗೆ ಕಳಿಸಿದ್ರೆ ಸಾಲದು. ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡಿ ಬೆದರಿಸಿದ್ದಕ್ಕಾಗಿ 80-85 ಯುವತಿಯರು ಸಾಯ್ತಾ ಇದ್ದಾರೆ ಅಂತ ಆದ್ರೆ ಅಶ್ಲೀಲ ಚಿತ್ರಗಳು ಹೋದದ್ದೆಲ್ಲಿಂದ? ಪ್ರೈಮರಿ ಶಾಲೆಯಲ್ಲಿ ನಾವು ಮಕ್ಕಳಿರುವಾಗ ಪ್ರೈಮರಿ ಅಂತ ಹೇಳಿ ನಾವು ದೊಡ್ಡ ಸಂಗತಿಯ ಮಾಡಲಿಲ್ಲ. ಈ ಹೈಸ್ಕೂಲ್ ಕಾಲೇಜಿಗೆ ಬರುವಾಗ ವಾಟ್ಸ್ಆಪ್ ಗ್ರೂಪ್ಗಳು ಶುರುವಾಯಿತು. ವಾಟ್ಸ್ಆಪ್ ಗ್ರೂಪ್ಗಳು ಶುರುವಾದ ಕೂಡಲೇ ಆ ಗ್ರೂಪಿನ ಅಡ್ಮಿನ್ ಯಾರು, ಆ ಗ್ರೂಪಿಗೆ ಮೆಸೇಜ್ ಎಲ್ಲಿಂದ ಬರ್ತಾ ಉಂಟು, ಅದಕ್ಕೆ ನೋಟ್ಸೇ ಬರ್ತಾ ಉಂಟಾ, ಎಂತ ಬರ್ತಾ ಉಂಟು ಅಂತ ನಾವು ಗೊತ್ತಿಲ್ಲದೆ ನಾವು ಕೆಲವು ಮನೆಯಲ್ಲಿ ಮಾಡಿದ ತಪ್ಪೆಂತದು, ಚಿಲ್ಕ ಹಾಕಿ ಓದು ಮಗ, ಚಿಲ್ಕ ಹಾಕಿ ಓದು ಮಗ. ಯಾಕಂದ್ರೆ ನನ್ನ ಧಾರಾವಾಹಿಗೆ ತೊಂದರೆ ಮಾಡಬೇಡ ಮಗ, ನಿನಗೆ ಅಷ್ಟು ಓದ್ಲಿಕ್ಕೆ ಉಂಟು ಮಗ. ಒಂದು ನನ್ನನ್ನು ಹೆತ್ತ ತಂದೆ ತಾಯಿ, ಮತ್ತೊಂದು ನನ್ನನ್ನು ಹೊತ್ತ ಈ ಭಾರತ ಮಾತೆ, ಮತ್ತು ನನಗೆ ಜನ್ಮ ಕೊಟ್ಟ ನನ್ನ ಧರ್ಮ, ಈ 3ಕ್ಕೂ ಸತ್ರು ನಾನು ದ್ರೋಹ ಮಾಡೋದಿಲ್ಲ ಅಂತ ಯಾವ ಮಕ್ಕಳಿಗೆ ತಲೆಯಲ್ಲಿ ಗಟ್ಟಿಯಾಗಿತ್ತ ಅವರು ಚಿಲ್ಕ ಹಾಕಿದ್ರು, ಓದಿದ್ರು, ಮಾರ್ಕ್ ತೆಗೆದ್ರು, ಒಳ್ಳೆ ಕೆಲಸಕ್ಕೆ ಸೇರಿದ್ರು, ತಂದೆ ತಾಯಿ ತಲೆ ಎತ್ತಿ ನಡೆಯುವಾಗೆ ಮಾಡಿದ್ರು. ಬೇಜವಾಬ್ದಾರಿ ಮಕ್ಕಳಿದ್ದಾರಲ್ಲ, ತಂದೆ ತಾಯಿಯನ್ನೊಂದು ATM ಮಿಷಿನ್ ಆಗಿ ಹಣ ಮಾತ್ರ ಕೇಳಲಿಕ್ಕೆ ಅವರು ಇರುವುದು ಅಂತ ಹೇಳಿದ ಬೇಜವಾಬ್ದಾರಿ ಮಕ್ಕಳು ಚಿಲ್ಕ ಹಾಕಿದ್ರು, ಫೇಸ್ಬುಕ್ಕಿನ ಫ್ರೆಂಡಿಗೆ ಫೋಟೋ ಕಳಿಸಿದ್ರು. ಅವ ಹೇಳಿದ ಇಷ್ಟು ಸಾಕು ನನಗೆ, ಇದ್ದ ಚಿನ್ನ ಎಲ್ಲ ಹಿಡ್ಕೊಂಡು ಅಪ್ಪ ಅಮ್ಮನನ್ನು ಬಿಟ್ಟು ಬಾ. ಆಲೋಚನೆ ಮಾಡಿ, ಇವತ್ತು ಎಷ್ಟು ಬರ್ತಾ ಉಂಟು ಟಿವಿಯಲ್ಲೆಲ್ಲ, ಅಪ್ಪ ಅಮ್ಮನನ್ನು ಬಿಟ್ಟು ಬಾ.
ಇಲ್ಲಾದ್ರೆ ಇಷ್ಟು ಲಕ್ಷ ಕೊಡು, ಇಲ್ಲಾದ್ರೆ ಫೋಟೋ ಅಪ್ಲೋಡ್ ಮಾಡ್ಪೆ ಅಂತ ಬಣ್ಣಾಗ ನಮ್ಮ ಇಲ್ಲಲ್ಲ ಗಿಣಿತ ಲೆಕ್ಕ ಸಾಂಕಣಂಚಿನ ನಮ್ಮ ಜೋಕುಲು ವಿಷ ಬರ್ದು ಸೈಯೊಂದುಲ್ಲ, ಗುವೆಲುಗುಲಾಗಿ ಒಂದುಲ್ಲ, ನನಂಜಿ ಕೊಟ್ಟು ಬಲ್ಲದೆ ತಂದು ಸೈತೊಂದುಲ್ಲ. ಜೋಕ್ ಅಪ್ಪೆಮ್ಮನ ಪುಣಕ್ಕು ಸೂಕೊರಡಾಯನ ಜೋಕುಲ್ನ ಪುಣಕ್ಕು ಅಪ್ಪೆಮ್ಮೆ ಸೂಕೊರ್ಪುಣಂಚಿನ ಪರಿಸ್ಥಿತಿ ಬರ್ತಾ ಉಂಟು. ಮಕ್ಕಳಿಗಿರ್ಲಿ ಅಂತ ಕಟ್ಟಿಟ್ಟ ಹಣವನ್ನು ಮಕ್ಕಳ ಪಿಂಡ ಬಿಡ್ಲಿಕ್ಕೆ ಮತ್ತು ಪ್ರೇತ ಮೋಕ್ಷಕ್ಕೆ ಖರ್ಚು ಮಾಡುವ ಪರಿಸ್ಥಿತಿ ಮಕ್ಕಳು ತಂದು ಕೊಡ್ತಾ ಇದ್ದಾರೆ ಅಂತ ಆದ್ರೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ವಿದ್ಯೆ ಅಂತ ಹೇಳಿದ್ರೆ ಎಂತದು, ಮುಂದಿನ ಮಕ್ಕಳಿಗೆ ಬೇಕಾದ್ದು ಬುದ್ಧಿವಂತಿಕೆ ಅಲ್ಲ, ಜವಾಬ್ದಾರಿ ಅಂತ ಹೇಳುವಂತದ್ದು ಗೊತ್ತಿರಬೇಕು. ಅದಕ್ಕೋಸ್ಕರ ಹೇಳಿದ್ದು, ಹಚ್ಚಿದರೆ ಸಾಕೆ ದೇವರಿಗೆ ಸಾವಿರಾರು ದೀಪ, ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ. ಅದಕ್ಕೆ ಚಿಕ್ಕದಿರುವಾಗ ಒಳ್ಳೆ ಕಲೆಯನ್ನು ಕಲಿಸಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ ನೋಡಿ ಮಕ್ಕಳು. ನಾವು ಹೇಳ್ತೇವೆ ಮಕ್ಕಳಿಗೆ ಅದು ಮಾತ್ರ ಇಷ್ಟ, ಮಕ್ಕಳಿಗೆ ಪಿಕ್ಚರ್ ಮಾತ್ರ ಇಷ್ಟ, ಅದು ಎಷ್ಟು ಚೆನ್ನಾಗಿ ಕೂತು ನಿಮ್ಮ ಅರಂತೋಡಿನ ಮಕ್ಕಳು ಈ 11 ಗಂಟೆ ರಾತ್ರಿಗೆ ಇಷ್ಟು ಚೆನ್ನಾಗಿ ಕೂಡ್ಲಿಕ್ಕೆ ಕೇಳ್ತಾ ಇದ್ದಾರೆ ಅಂತ ಆದ್ರೆ ಮಕ್ಕಳು ಸರಿ ಇಲ್ಲ ಅಂತ ಹೇಳುವುದಲ್ಲ. ನಾವು ಮಕ್ಕಳಿಗೆ ಕೊಡುವಂತ ದೃಶ್ಯಗಳು ಸರಿ ಇರಬೇಕು. ಒಂದು ಮನೆಯಲ್ಲಿ 100 ಮರದಲ್ಲಿ 100 ಕಾಗೆ ಇದ್ರೆ ಕಾಗೆ ಬಿಸಾಡ್ಲಿಕ್ಕೆ 1 ಕಲ್ಲು ಸಾಕು ಬಂಧುಗಳೇ. ಕಾಗೆ ಓಡ್ಲಿಕ್ಕೆ 100 ಕಲ್ಲು ಬಿಸಾಡಬೇಕಾಗಿಲ್ಲ. ಮಕ್ಕಳಿಗೆ ಎಷ್ಟು ಸಂಸ್ಕಾರ ಕಲಿಸಿದ್ರು ಈ ಫೇಸ್ಬುಕ್ ಈ ಇಂಥದ್ದು ಈ ಬರುವಂತಹ ಕೆಲವು ವಿಷಯಗಳಲ್ಲಿ ಒಂದು ಬೇಡದ್ದು ಬಂದ್ರೆ ನಾವು ಕಲಿಸಿದ ಅಪ್ಪ ಅಮ್ಮ ಸಂಸ್ಕಾರ ಸಂಬಂಧ ಎಲ್ಲ ದೂಡಿ ಹೋಗುವಂತ ಪರಿಸ್ಥಿತಿಯಲ್ಲಿ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಒಳ್ಳೆಯ ಬೇಲಿಯನ್ನು ಹಾಕಿಡಿ, ಒಳ್ಳೆಯ ಸಂಸ್ಕಾರವನ್ನು ಕಲಿಸಿ, ಒಳ್ಳೆಯ ಕಲೆಯನ್ನು ಕಲಿಸಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಕೊಡಗು ಉಡುಪಿಯಲ್ಲಿ ನಮ್ಮ ಕಲೆಗಿರುವಂತ ಬೆಲೆ ಬೇರೆ ಅಲ್ಲ, ತಾಕತ್ತಿನ ಕಲೆ. ಅದು ಸುಮ್ಮನೆ ಲೈಟ್ ಗುಣಿಸುವಂತ ಕಲೆ ಅಲ್ಲ, ಅದು ತಾಕತ್ತಿನ ಕಲೆ. ವಿಘ್ನದ್ವಾಂತ ನಿವಾರಣೈಕ ತರಣಿ ವಿಘ್ನಾಟವಿ ಹವ್ಯವಾಯ ವಿಘ್ನವ್ಯಾಲ ಕುಲ ಪ್ರಮಥ ಗರುಡೋ ವಿಘ್ನೇವ ಪಂಚಾನನಾಯ ವಿಘ್ನೋತ್ತುಂಗಗಿರಿ ಪ್ರಭೇದನ ಭವಿ ವಿಘ್ನಾತಿ ಕುಂಭೋದ್ಭವ ವಿಘ್ನೌಗಾಭ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ. ನೇತ್ರನ ದೇವಿ ಸುತನೇ ನಾಗಭೂಷಣ ಪ್ರಿಯನೇ ಕಡಿತಡಾಕಿದ ಕೋಮಲಾಂಗನೆ ವರ್ಣಗುಂಡಲ ಧರನೇ ನೇತ್ರನ ದೇವಿ ಸುತನೇ ನಾಗಭೂಷಣ ಪ್ರಿಯನೇ ಕಡಿದಡಾಕಿದ ಕೋಮಲಾಂಗನೆ ಕರ್ಣಗುಂಡಲ ಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೂಷಿಕವಾದ ಶರಣು ಸಿದ್ಧಿ ವಿನಾಯಕ ಶರಣು ತಿರುವಕ್ರ ಶಾಲಿವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಲಿರನ್ನ ಪೂರಿಣಿ ಶರಣು ಶರಣು ಯಕ್ಷಗಾನ ಕಲೆ ಬಣ್ಪುಣಂಚಿ ನಾವು ತಾಕತ್ತದ ಕಲೆ ಜನ ಒಳ್ಳೆರೇ ಇಚ್ಛೆ ಚಪ್ಪಾಳೆ ಗುರುಜಿದಾನೆ
ಆ ಉಳ್ಳೇರು ಅಕ್ಲೇನೆ ಅಕ್ಲಿ ಮರತ್ತಿದ್ದೀರಿ ಕಾರ್ಯಕ್ರಮದ ತನ್ಮಯ ಆತಿ ಅದಕ್ಕೋಸ್ಕರ ಎಡ್ಡೆ ಕಲೆ ಕಲ್ಪವಡು ಒಕ್ಕಡೆ ನಮ್ಮ ಮಲ್ಪಣೆತ್ತು ಜವನಾಟಿಗೆ ಉಂಡು ಪಂಡದು ಅಪ್ಪೆಮ್ಮಗ ದ್ರೋಹ ಮಲ್ತು ಬೋಪಣೆತ್ತು ದೇವಿ ಮಾತ್ಮೆಗೆ ನಮ್ಮ ಪೋಪ ಅವಳು ಜಗನ್ಮಾತೆ ಇಪ್ಪಣೆ ಒಯ್ಟು ಕದಂಬವನಟ್ಟಿತ್ತು ನಂಚಿನ ಜಗನ್ಮಾತನ ಕೈತಡೆ ಬೊಲ್ಪು ಮುಟ್ಟ ರಕ್ಕ ಸೇರಿ ವರಪು ಎಂಕೋಲಿಯೋಡು ಏರೆಗಳ ಒಲಿ ಅಂದೆ ಪೂರ ರಕ್ಕ ಸೆರಣ ಬಲಿ ಕೊರ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಬಂಡದು ನಮ್ಮ ಅಪ್ಪೆನ ಆ ದೇವತೆನ ರೂಪಡು ಪೂಜೆ ಮಲ್ಪುಣಿ ಅಂಡ ಇಲ್ಲಡೆ ಬರ್ತದೆ ಇನ್ಸ್ಟಾಗ್ರಾಮ್ಗ ಫೇಸ್ಬುಕ್ಗ ಪಾಟ್ನಂಚಿನ ಒಂಜಿ ಫೋಟೋಕ್ಕು ಯಾರ ಗುರ್ತಾಯ್ಜ ಅನ್ನಕ್ಕೆ ಲೈಕ್ ಮಲ್ತೇರು ಬಣ್ಪುಣಿ ಸುರುಗಾಯಗ ಒಲಿಪುಣಿ ಅಪ್ಪಮ್ಮನ ಬುಡ್ದು ಬಲಿಪುಣಿ ಫ್ರಿಜ್ಜಿಡು 35 ಪೀಸ್ ಆದು ಗುಳೋ ದಾನ ಪ್ರಯೋಜನ ಅದಕ್ಕೋಸ್ಕರ ಬರ್ಕತ್ರ ಮದ್ಮೆಗೆ ಹೋಗ್ಲಿಕ್ಕೆ ಮೊನ್ನೆ ವಾಟ್ಸ್ಆ್ಯಪಲ್ಲಿ ಒಂದು ನ್ಯೂಸ್ ಬಂತು. ಎಂಥದ್ದು? ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ವರ. ಇವ ಮೈಸೂರು ಪಾಕ್ ತಿನ್ನಿಸ್ತಾ ಇದ್ದಾನೆ ಮದುಮಗಳಿಗೆ. ಮೈಸೂರು ಪಾಕ್ ತಿನ್ನಿಸುವಾಗ ಅವಳು ಬಾಯಿ ಬಿಡ್ತಾ ಇಲ್ಲ. ಅವಳು ಬಾಯಿ ಬಿಡೊಂದಿಜ್ಜಾಳು ಅಲ್ಲಿಗೆ ಶುಗರ್ ಉಂಡ, ಕೂಲಿಗೆ ಕ್ಲಿಪ್ಪು ಆಡ್ದುಂಡ, ಏರಿಗೂ ಅತನ ಆಚೀಗೆನ ಮದ್ಮೇನ ಕೆಪ್ಪೆಗೊಂಜಿ ಚಾಟ ಅಲ್ಲದಿ ಅಲ್ಲ ಒಯ್ತು ಮದ್ಮೇಲದಲ್ಲ ಸಾಮಾನ್ಯ ನರಮಣ್ಯ. ಮದುಮಗ ಕೂಡ ನನ್ನಾಗಿ 6 ಪ್ಯಾಕ್ ಪುಟ್ಕೆನ ಜವಣ ಕರೆಕ್ಟ್ ಹೇಳಿದ್ರೆ ಮತ್ತೆ 11ವರೆಗೆ ₹1 ಕೊಡ್ಲಿಕ್ಕಿಲ್ಲ. ಅವ ಮದುಮಗಳನ್ನು ಬಗ್ಗಿಸಿದ ನಡು ಬೆನ್ನಿಗೊಂದು ಡೀಪ್ ಬೈಟ್. ಅದಕ್ಕೆ ಫಸ್ಟಿಗೆ ಟೈಲರ್ ಅಲ್ಲಿ ಹೇಳ್ಬೇಕು, ನಡು ಬೆನ್ನಲ್ಲಿ ಜಾಗ ಬಿಡಬೇಡಿ. ಊದುಬತ್ತಿಯಲ್ಲಿ ಹೊಡೆಯುತ್ತಿದ್ರು ಜಾಗ ಬಿಡಬಾರದು ಅಂತ ಫಸ್ಟಿಗೆ ಟೈಲರ್ ಅಲ್ಲಿ ಹೇಳ್ಬೇಕು. ಕೆಲವರ ನಡುವೆನ್ನಲ್ಲಿ ಜಾಗ ಬಿಟ್ಟದ್ದು ನೋಡಿದ್ರೆ 2 ಕುಟುಂಬದವರು ಸೇರಿ ಹೊಡಿಬಹುದು. ದೇವರದು ಭಯಂಕರ ಜಾಗ ಬಿಡ್ತಾರೆ ಅಲ್ಲ, ಹೊಡಿತಾರೆ ಅಂತ. ಅದು ಕೆಲವು ಲಕ್ಷಣ ಅಂತ ಕಾಣ್ತದೆ. ಯಾವಾಗ ಇಲ್ಲಿ ಜಾಗ ಬಿಡ್ಲಿಕ್ಕೆ ಶುರು ಮಾಡಿದೀವೋ ನೆಕ್ಸ್ಟ್ ಕೊರೋನಾ ಬಂತು ನೋಡಿ, ವ್ಯಾಕ್ಸಿನ್ ತಗೊಳ್ಳಿಕ್ಕೆ. ಈಗ ಕೆಲವು ಇಲ್ಲೆಲ್ಲ ಹರಿದದ್ದು ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ನೆಕ್ಸ್ಟ್ ಗಂಟು ಬೇಣೆ ಮತ್ತು ವಾತ ಶುರು ಆಗ್ತದ ಅಂತ ನಮಗೆ ಹೆದರಿಕೆ. ಹಾಗಾಗಿ ಫಸ್ಟಿಗೆ ಟೈಲರ್ ಅಲ್ಲಿ ಡಿಬ್ಬಗೊಟ್ಟ ಮುರಿದು ಬಿದ್ದ ಮದುವೆ. ಮದುವೆ ಹಿಂಗೆ ಯಾವತ್ತಿದ್ದ ಹುಡುಗಿ ಮದುವೆ ಯಾವತ್ತು ನಾಪತ್ತೆ ಆಲೋಚನೆ ಮಾಡಬೇಕು ಬಂಧುಗಳೇ. ನಾವು ನಾಪತ್ತೆಯಾದವರು ಅಲ್ಲಿ ಪತ್ತೆ. ಮದುವೆಗೆಲ್ಲ ರೆಡಿ ಮಾಡಿ, ತಂದೆ ತಾಯಿ ಸಾಲ ಮಾಡಿ, ಹಾಲ್ ಬುಕ್ ಮಾಡಿ, ಅಡಿಗೆಯವರು ಬಂದು ಮಾಂಗಲ್ಯ ಕಟ್ಟಲಿಕ್ಕೆ ಆಗುವಾಗ ಮದುಮಗಳು ಪ್ರಿಯಕರನೊಂದಿಗೆ ಪರಾರಿ ಅಂತ ಕೇಳ್ತಾ ಇದ್ದೇವಲ್ಲ. ನಾವು ಆಲೋಚನೆ ಮಾಡಬೇಕು, ಇದೆಲ್ಲ ನಮ್ಮ ಎಜುಕೇಶನ್ ಅಲ್ಲ. ಅದಕ್ಕೆ ಪಾಪದ ಕೊಡವನ್ನು ಕಟ್ಟಿಕೊಂಡು ತಂದೆ ತಾಯಿಯ ಕಣ್ಣೀರು ಹಾಕಿಸುವುದಲ್ಲ, ಆ ತಾಯಿಯಲ್ಲಿ ಆ ಜಗನ್ಮಾತೆಯನ್ನ ಕಾಣಬೇಕು. ಅದಕ್ಕೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ದು. ಆ ಒಳ್ಳೆಯ ಕಲೆಯನ್ನು ಕಲಿಸಬೇಕು ಅಂತಾದ್ರೆ ಯಾರವರು ಗಾನಾದಿದೇವಿ ಬ್ರಹ್ಮನ ಇವರು ಬೇಗ ಬೋಡುಂದು ಅಮ್ಮಣ ಅಂದೊಂದು ಮುಳ್ಳು ಕೈತಾಳತ್ತ ಆಣೆ ವರ್ಗು ಒಂದು ಬೋಡಿಗೆ ಬ್ರಹ್ಮನ ಹೋಗ್ಲಿ ಮುಂದೆ. ಎಲ್ಲಿ ಹೋಗುದು ಮುಂದೆ? ಪದ್ಯ ಹೋಗ್ಲಿ ಮುಂದೆ. ಗಾನಾದಿದೇವಿ ಬ್ರಹ್ಮನ ರಾಣಿ ಘೋರ ಕಾನನದೊಳು ನಿಲ್ಲುವಳೆ ವಾಣಿ ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ ಮೀನಾಂಕನರಸಿ ಬರುವಳಲ್ಲ ಮೀನಾಂಕನರಸಿ ಬರುವಳಲ್ಲ
ಶಂಕರನೇ ಬಲ್ಲ ಶಶಿಧರನೇ ಬಲ್ಲ ವಿನೋದ ನರಸಿ ಬರುವಳಲ್ಲ ಹಿಮಾಲಿನಿ ಯಾರೋ ಶಿವನೇ ಬಲ್ಲ ಪರೀಕ್ಷಿಸು ಸಹಜ ಕಡೆಯ ಚೆಲ್ವತರುಣಿ ಚೆಲ್ವತರುಣಿ ಉಯ್ಯಾಲೆ ತೂಗುವ ಬಗೆಯ ಆಡುವ ಬಗೆಯ ತೂಗುವ ಬಗೆಯ ಉಯ್ಯಾಲೆ 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 ಆಡುವ ಬಗೆಯ ತೂಗುವ ಬಗೆಯ ಆಡುವ ಬಗೆಯ ಮೀನಕರಸಿ ಬರುವಳಲ್ಲ ಹಿಮಾನಿ ಯಾರೋ ಶಿವನೇ ಬಲ್ಲ ಆ ಆ ಆ ಆ ಅದಕ್ಕೋಸ್ಕರ ಎಲ್ಲಿ ಅಪ್ಪಣಗ ಒಳ್ಳೆಯ ಕಲೆಯನ್ನು ಕಲಿಸಿ ಒಂದು ಚಪ್ಪಾಳೆ ಕೊಡಿ. ಕಲೆಯನ್ನು ಕಲಿಸಿ ಆ ಕಲೆಯ ಬೆಲೆ ಗೊತ್ತಾದರೆ ಮನಸ್ಸು ಅರಳಬೇಕು. ಅದಕ್ಕೆ ಹೇಳ್ತಾರೆ, ಈ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬೇಡ ನಖರ. ಅದಕ್ಕೆ ಚಿಕ್ಕದಿರುವಾಗಲೇ ಆ ಬೆಳೆಯುವಂಥ ಪ್ರಾಯದಲ್ಲಿ ಚಿಕ್ಕ ಮಗು ಹೇಗೆ ಗಿಡಕ್ಕೆ ನಾವು ಸುತ್ತಲೂ ಬೇಲಿ ಕಟ್ತೇವೋ ಹಾಗೆ ಅವರಿಗೆ ಸಂಸ್ಕಾರ, ಒಳ್ಳೆಯ ಶಬ್ದ, ಒಳ್ಳೆಯ ಸ್ಪರ್ಶ ಹೇಳುವಂಥ ಸಂಸ್ಕಾರ ಕಟ್ಟಬೇಕು. ಅದಕ್ಕೆ ರೋಗದ ಸಂಗೀತ ಕಲಿಸಬೇಡಿ, ರಾಗದ ಸಂಗೀತ ಸ್ವಲ್ಪ ಕೇಳಲಿ. ಯಾಕೆಂತ ಹೇಳಿದ್ರೆ ಡಿಪ್ರೆಷನ್ ಕಾಯಿಲೆ ಬಂದು ಮದ್ದು ಕೊಟ್ಟಾಗ್ಲೂ ಡಾಕ್ಟ್ರ್ ಹೇಳುವುದೇನು ಅಂತ ಹೇಳಿದ್ರೆ ಮಾತ್ರ ಸಾಕಾಗುವುದಿಲ್ಲ, ಒಳ್ಳೆಯ ಸಂಗೀತ ಸ್ವಲ್ಪ ಕೇಳಿ ಮನಸ್ಸು ಅರಳುತ್ತದೆ ಅಂತ. ಅದಕ್ಕೆ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬೇಡ ನಕರ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯ ಉರುಳುತ್ತಿದೆ ಕಾಲಚಕ್ರ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯ ಉರುಳುತ್ತಿದೆ ಕಾಲಚಕ್ರ. ಸತ್ಕಾರ್ಯಗಳಿಗೆ ಸವಡಿಲ್ಲವೆಂದು ನೀ ಮಾಡಬ್ಯಾಡ ನಿದ್ರೆ. ನಿನ್ನ ಕೈಗೆ ಸಿಗದಂತೆ ಓಡುತ್ತಿದೆ ಕಾಲವೆಂಬ ಕುದುರೆ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ಆಟ ನೋಟದಿ ವ್ಯರ್ಥ ಸಮಯವ ಕಳೆದುಕೊಂಡೆಯಲ್ಲೋ. ಮೋಜು ಮಜವನು ನಂಬಿ ದೇಹವ ವ್ಯರ್ಥ ದಳಿಸಿದೆಲ್ಲೋ. ಆಟ ನೋಟದಿ ವ್ಯರ್ಥ ಸಮಯವ ಕಳೆದುಕೊಂಡೆಯಲ್ಲೋ. ಮೋಜು ಮಜವನು ನಂಬಿ ದೇಹವ ವ್ಯರ್ಥ ದಡಿಸಿದೆಲ್ಲೋ. ಮುಪ್ಪು ಅಡರಿತು ನಡೆಯಲಾಗದೆ ಕೋಲು ಹಿಡಿದೆಯಲ್ಲೋ. ಮುಪ್ಪು ಅಡರಿತು ನಡೆಯಲಾಗದೆ ಕೋಲು ಹಿಡಿದೆಯಲ್ಲೋ. ಕಾಲಯಮನ ಕರೆ ಬರುವ ಮುನ್ನ ಶಿವನನ್ನು ನೆನೆಯಲೆಲ್ಲೋ. ಕಾಲಯಮನ ಕರೆ ಬರುವ ಮುನ್ನ ಶಿವನನ್ನು ನೆನೆಯಲಿಲ್ಲೋ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ಭವತಿ ಹುಟ್ಟಿ ಬರುವಾಗ ನೀನು ಬರಿಗೈಲಿ ಬಂದೆಯಲ್ಲೋ. ಹೋಗಬೇಕು ಬರಿ ಮೈಲಿ ಎಂದು ನೀ ತಿಳಿದುಕೊಳ್ಳು ಮೊದಲು. ಭವತಿ ಹುಟ್ಟಿ ಬರುವಾಗ ನೀನು ಬರಿಗೈಲಿ ಬಂದೆಯಲ್ಲೋ. ಹೋಗಬೇಕು ಬರಿ ಮೈಲಿ ಎಂದು ನೀ ತಿಳಿದುಕೊಳ್ಳು ಮೊದಲು. ಬಂದು ಬಳಗವು ಗಳಿಸಿದಾತಿಯು ಜೊತೆಗೆ ಬರುವುದಿಲ್ಲೋ. ಬಂದು ಬಳಗವು ಗಳಿಸಿದಾತಿಯು ಜೊತೆಗೆ ಬರುವುದಿಲ್ಲೋ. ಧರ್ಮ ಕರ್ಮದ ಪಾಪ ಪುಣ್ಯದ ಫಲವೇ ಸಿಗುವುದಲ್ಲೋ.
ಧರ್ಮ ಕರ್ಮದ ಪಾಪ ಪುಣ್ಯದ ಫಲವೇ ಸಿಗುವುದಲ್ಲೋ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ನೀನು ಮಾಡಿದ ಪಾಪವಂತೂ ನಿನ್ನ ಕಾಡದೆ ಬಿಡದಲ್ಲ. ವಿಧಿಯು ಮಾಡಿದ ನಿಯಮವೆಂದು ತಿಳಿಯಾರಿಗೂ ಬಿಟ್ಟಿಲ್ಲ. ನೀನು ಮಾಡಿದ ಪಾಪವಂತೂ ನಿನ್ನ ಕಾಡದೆ ಬಿಡದಲ್ಲ. ವಿಧಿಯು ಮಾಡಿದ ನಿಯಮವೆಂದು ತಿಳಿಯಾರಿಗೂ ಬಿಟ್ಟಿಲ್ಲ. ಪುಣ್ಯ ಕರ್ಮಕ್ಕೆ ಯೋಗ್ಯ ಫಲವು ಸಿಗದಂತೆ ಹೋಗುವುದಿಲ್ಲ. ಪುಣ್ಯ ಕರ್ಮಕ್ಕೆ ಯೋಗ್ಯ ಫಲವು ಸಿಗದಂತೆ ಹೋಗುವುದಿಲ್ಲ. ಧರ್ಮವ ನಂಬಿ ನಡೆವ ದಾರಿಲಿ ಕಲ್ಲು ಮುಳ್ಳು ಇಲ್ಲ. ಧರ್ಮವ ನಂಬಿ ನಡೆವ ದಾರಿಲಿ ಕಲ್ಲು ಮುಳ್ಳು ಇಲ್ಲ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ಸತ್ಕಾರ್ಯಗಳಿಗೆ ಸವಡಿಲ್ಲವೆಂದು ನೀ ಮಾಡಬ್ಯಾಡ ನಿದ್ರೆ. ನಿನ್ನ ಕೈಗೆ ಸಿಗದಂತೆ ಓಡುತ್ತಿದೆ ಕಾಲವೆಂಬ ಕುದುರೆ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ಅದಕ್ಕೆ ಹೇಳುವುದು ಬಂಧುಗಳೇ, ಚಿಕ್ಕಂದಿನಿಂದ ಮಾಡಿದ ತಂದೆ ತಾಯಿ ಬಾಲ್ಯದವಳು ಮಕ್ಕಳಿಗೆ ಅಕ್ಕರ ವಿದ್ಯೆ ನರಿಪದಿರ್ದುಡೆ ಕೊಂದಂ ಲಕ್ಕದನ ಬೆರಳು ಕೆಡುಕು ಚಿಕ್ಕಂದಿನ ವಿದ್ಯೆ ಪರಗು ಚೂಡಾರತ್ನ. ಅದಕ್ಕಾಗಿ ಚಿಕ್ಕದಿರುವಾಗ ಆ ರೀತಿಯ ವಿದ್ಯಾಭ್ಯಾಸ ಕೊಡಬೇಕು. ಹೊರತು ಕನ್ನಡ, ಗಣಿತ, ಸಮಾಜ, ವಿಜ್ಞಾನ ಅದರೆಲ್ಲ ಸಿಲೆಬಸ್. ಅದಕ್ಕೆ ಜೀವನದಲ್ಲಿ ಮಾರ್ಕ್ ಒಂದೇ ಅಲ್ಲ ಮಗ, ರಿಮಾರ್ಕ್ ಬಾರದ ಹಾಗೆ ನಿನ್ನ ಜೀವನವನ್ನು ಚೆನ್ನಾಗಿ ನೋಡಿಕೊ ಅಂತ ಹೇಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಲ್ಲ ಅಂತಾದ್ರೆ ಮುಂದಕ್ಕೆ ನಾವು ಮಾಡುವುದೇನೆಲ್ಲ ಮಾಡಿದ ಮೇಲೆ ಬೇವಿನ ಬೀಜವು ಬಿತ್ತಿದ ನಿನಗೆ ಮಾವು ದೊರಕುವುದು. ಅದಕ್ಕೆ ಮನಸ್ಸು ವಿಶಾಲವಾಗಿರ್ಬೇಕು. ಅದಕ್ಕೆ ಇಡ್ಲಿಗೂ ದೋಸೆಗೂ ಹಿಟ್ಟು ಒಂದೇ ಅಂತ ಹೇಳಿ. ಇಡ್ಲಿಗೂ ದೋಸೆಗೂ ಹಿಟ್ಟು ಒಂದೇ ಅಲ್ಲ. ನೀರು ಕೇಳಾಗಿದೆ ಮೊದಲು. ಇಡ್ಲಿಗೂ ದೋಸೆಗೂ ಹಿಟ್ಟು ಒಂದೇ ಅಲ್ಲ. ಹಿಟ್ಟು ಇಡ್ಲಿಗಳ ದೋಸೆಗಳ ಬಂದ ಒಂಜೇತಿ ಬಂದ ಹಲ್ವಾ ಬಂಡ ಜನ್ಮಗ ಅಡಿಗೆ ಕೊನೆಗೆ ಹೂ ಪೂಜಾರ ಒಂದಾರ ಈಜಿಂದ ಹಲ್ವಾ ಮಲ್ಪೇರೆ ಕಲ್ತದ ಆತು ಇದೆ ಇತ್ತಂದು ಹಲ್ವಾ ಅಂದೇ ಅಂತ ಒಂತ ಬಡಿದಿಗೆ ಸ್ವಲ್ಪ ಹೆಂಡತಿಗೆಲ್ಲ ಹೆಲ್ಪ್ ಮಾಡಬೇಕು. ಖಾಲಿ ಮಂಟಪದಲ್ಲಿ ಮುಂಡಾಸಿಡ್ಕೊಂಡು ಹೋಗುದು. 6 ತಿಂಗಳು ಆಲ್ಬಮಲ್ಲಿ ಮದರಂಗಿಯ ಮಧ್ಯದಲ್ಲಿ ಮದುಮಗಳ ಕೈಯಲ್ಲಿ ಮದುಮಗನ ಫೋಟೋ ನೋಡಿಕೊಂಡು ಬಾಯಿ ಬಿಡುವುದಲ್ಲ. ಸ್ವಲ್ಪ ಸೂಪರ್ ಇರ್ತದೆ. ಅರ್ಥ ಗೊತ್ತಾಗುವಾಗ ಗೊತ್ತಾಗ್ತದೆ. ಮತ್ತೆ ಅರ್ಥ ಗೊತ್ತಿಲ್ಲದೆ ಕೈಗೆ ಸಿಕ್ಕಿದೆಯಲ್ಲ ಮಗ ಮತ್ತೆ ನೋಡ್ತೇನೆ ಅಂತ ನಿನ್ನ. ನಿಮಗೆ ತಾಯಿ ಗ್ಯಾಸಿನಂಡೆ ಒಳಗಿಡುವಂತ ಸಿಟ್ಟೌಟಿಂದ ಒಳಗಿಡ್ಲಿಕ್ಕೆ ಹೇಳಿದ್ರೆ ಭಾರ ಆಗ್ತದೆ. 85 ಕೇಂದ್ರದ ಮದುಮಗಳನ್ನು ಎತ್ತಿ ಪೋಸ್ ಕೊಡ್ತಿರಲ್ಲ, ಹೇಗೆ ಮದುವೆಗೆ ಆಲ್ಬಮಿಗೆ ಪೋಸ್ ಕೊಡುದು? ಸ್ವಲ್ಪ ಹೆಂಡತಿಗೆ ಹೆಲ್ಪ್ ಮಾಡಬೇಕು ಮನೆಯಲ್ಲಿ. ಹಿಟ್ಟು ಒಂದೇ ಅಲ್ವಾ ಕೇಳುವಾಗ ಹಲ್ವಾ ಮಾಡಿಕೊಂಡು ಹೋಗುದಲ್ಲ. ಇಡ್ಲಿಗೂ ದೋಸೆಗೂ ಹಿಟ್ಟು ಒಂದೇ. ಅದು ಹೇಗೆ ಇಡ್ಲಿಯ ಹಿಟ್ಟು ಹತ್ತಿರ ಇರ್ತದೆ, ಸಂಕುಚಿತ ಭಾವನೆ ಎಂದಿರ್ತದೆ. ಹಾಗಾಗಿ 5 ರೂಪಾಯಿಗೆ ಇಡ್ಲಿ ಸಿಗ್ತದೆ. ಅದೇ ಹಿಟ್ಟನ್ನು ಅದೇ ಬಂದು ನಿಂಚ ಮೈತದು ಕಾವೆಲೆಡಿ ಮಲ್ತದು ಅಗೆ ಎಲ್ಲ ಮಲ್ತದು ನಡುಟು ಬಾಜಿ ಪಾಡದು ಮಾಡ್ತದೆ. ಈ ತೂದ ಮಲ್ತುಕೊಂಡು ಮಸಾಲೆ ದೋಸೆಗೆ 8 ರೂಪಾಯಿ ಇವರು. ವಿಶಾಲವಾದಷ್ಟು ಬೆಲೆ ಜಾಸ್ತಿ. ಅದಕ್ಕೆ ಅಡಿಗೆ ಕೋಣೆಗೆ ಹೋಗುವ ಅಭ್ಯಾಸ ಇಟ್ಟುಕೊಳ್ಬೇಕು. ನೀವು ಹೋಗುದಿಲ್ಲ ಬೇಡ. ಈ ಜನ ಹೋಗುದು ಬೇಡ. ಇವರು ಒಂದು ಹೊಡೆದಾಕಿದ್ದಾರೆ ಈಗಲೇ. ಮತ್ತೆ ಸಿಕ್ಕಿದ ಪಾತ್ರೆಗೆಲ್ಲ ಚಮ್ಮಟಿಯಲ್ಲಿ ಹೊಡೆದು ಇದು ಸಿ ಶಾರ್ಪ್ ಶ್ರುತಿಯಲ್ಲುಂಟು, ಇದರಲ್ಲಿ ಪೇರು ವೆಚ್ಚ ಮಾಡು ಅಂತ ಹೇಳಿದ್ರೆ ಇವರ ಹೆಂಡತಿ ಜನ್ಮಕ್ಕೆ ಅಡಿಗೆ ಮಾಡ್ಲಿಕ್ಕಿಲ್ಲ. ಅವರು ಹೋಗುದು. ಮತ್ತೆ ಚಹಾ ಮಾಡುವ ವಿಷಯದಲ್ಲೆಲ್ಲ ಹೆಂಡತಿ ಹತ್ರ ಚೊರೆ ಮಾಡ್ತಾ ಕೂತ್ಕೊಳ್ಬಾರ್ದು. ಯಾರು ಅದನ್ನು ದೊಡ್ಡ ಸಂಗತಿ ಅಂತ ಮಾಡಬಾರ್ದು ಅಂತ ಹೇಳಿ ಚಾಗೆ ನೀರಿಟ್ಟು ಚಹಾ ಹುಡಿ ಹಾಕಿ 1 ಸೆಕೆಂಡ್ ಆಗ್ಲಿಲ್ಲ ಡಿಪ್ ಪಟಾಕಿ ಅಂತ ನಾನು ಗ್ರಹಿಸಿದೆ. ಮತ್ತೆ ನೋಡುವಾಗ ಅದು ಪಟಾಕಿ ಅಲ್ಲ, ಅದು ಸಾಸಿವೆ ಹಾಕಿದ್ದು ನಾನು.
ಚಾದ ಉಡಿಯ ಬದಲಿದೆ. ಓ ದೇವರೆಲ್ಲ, ಮತ್ತೆ 8ಕ್ಕೆ ಶುರುವಾಗುವಂಥ ಕಾರ್ಯಕ್ರಮ 10ಕ್ಕೆ ಶುರುವಾದರೆ ಮನೆಗೆ ಮುಟ್ಟುವಾಗ 2 ಆದರೆ ಚಾವುಡಿ ಯಾವುದು, ಇದು ಸಾಸಿವೆ ಯಾವುದು ಅಂತ ಗೊತ್ತಾಗ್ತದೆ, ಆಚೆ ಆಗ್ತದೆ. ಹಾಗೆ ಅದರಲ್ಲಿ ಬೇಯಿಲ್ಲ. ಮತ್ತೊಂದು ದಿವಸ ಏನು ಕೆಲಸ ಇಲ್ಲ, ನಾನು ಏನಾದರೂ ಕೆಲಸ ಅಂತ ಕೇಳಿದ್ದಕ್ಕೆ ನನ್ನ ಮಡದಿ ಹೇಳಿದ್ಲು, ಫ್ರಿಜ್ಜಲ್ಲಿ ಹಾಲು ಉಂಟು ಅದನ್ನು ಬಿಸಿ ಮಾಡಿ. ದೊಡ್ಡ ಫ್ರಿಜ್ ಅಂದರೆ ಎಣ್ಣೆ ಇಡುವುದಲ್ಲ, ಎಣ್ಣೆ ಇಡುವ ಫ್ರಿಜ್ ಅದು 35 ಪೀಸಿನವರೆಗೆ ಸಿಗ್ತದೆ. ಅದಕ್ಕಿಂತ ದೊಡ್ಡವರನ್ನು ಕೊಳ್ಳುವುದಾದ್ರೆ ಆರ್ಡರ್ ಮಾಡಬೇಕು ಮೊದಲು. ಅದು ಬೇಡ, ನಮ್ಮದು ಚಿಕ್ಕ ಕೊತ್ತಂಬರಿ ಸೊಪ್ಪು ಇಡುವಂತ. ಆ ಫ್ರಿಜ್ಜಿಂದ ಹಾಲು ತೆಗೆದಿಟ್ಟು ಸ್ಟವ್ ಉರಿಸಿ ಅರ್ಧ ಗಂಟೆ ಆದ್ರೂ ಸಹ ಹಾಲು ಉಕ್ಕುದಿಲ್ಲಲ್ಲ, ಪೇರು ಜಾತ 30 ನಿಮಿಷ ಆತ, ಅರ್ಧ ಗಂಟೆ. ಇದು ಗಳಿಗೆ ತುಂಬೆ ಲೇಟ್ ಆತ ನೋಡು. ಇಲ್ಲ ಅರ್ಧ ಗಂಟೆ 30 ನಿಮಿಷ ಅಂದಿರು ತಿರ್ಗಾದ ಪಿರಾತ ಹೋಯ್ಪುಣ್ಣ ನೀನು ಅರ್ಧ ಗಂಟೆ ಆದ್ರೂ ಪೇರು ಉರ್ಕಾ ರುಚಿ ಆತನಗೆ ನಾವು ಬಡಿದಿ ಬಂಡಲ್ಲ ಉರ್ಕಾ ರುಚಿ ಕೋಪ ಪೆಟ್ಟಿಜ್ಜಿ ಕೈ ಮುಗಿದು ಬಂತ ಶಾಲಾ ವಾರ್ಷಿಕೋತ್ಸವದಲ್ಲಿ. ಒಂದು ಹೆಂಡತಿಯ ಮೇಲೆ ಯಾರಿಗೂ ಸಿಟ್ಟು ಬರಬಾರ್ದು. ಒಂದು ಹೆಂಡತಿ, ಒಂದು ಹೆಲ್ಮೆಟ್, ಮಂಡೆಯಲ್ಲಿ ಇಷ್ಟಷ್ಟು ಸೇಫ್ಟಿ ಜಾಸ್ತಿ. ಅದಕ್ಕೆ ಹೆಂಡತಿ ಹೆಲ್ಮೆಟ್ ಅಂತ. ಹೆಲ್ಮೆಟ್ ಕೆಳಗಿಟ್ರೆ 500 ಫೈನ್ ಕಟ್ಟಿ ಹೋಗ್ಬೋದು. ಹೆಂಡತಿಯನ್ನು ಕೆಳಗಿಟ್ರೆ 7 ಜನ್ಮಕ್ಕೆ ಬರ್ಕತ್ತಿಲ್ಲ. ಯಾಕಂದ್ರೆ ಅವರು ಕೇಳುವುದೇ 7 ಜನ್ಮಕ್ಕೂ ನೀವು ಗಂಡನಾಗಿ ಸಿಗ್ಬೇಕು ಅಂತ. ಬರ್ಕತ್ತಾಗ್ಲಿಕ್ಕೆ ಬಿಡುದಿಲ್ಲ. 7 ಜನ್ಮಕ್ಕೂ. ಈ ಜನ್ಮದಲ್ಲಿ ಮುಗಿಲಿಲ್ಲ ನನ್ನ ಕಾಟ ನಿಮಗೆ, 7 ಜನ್ಮಕ್ಕೂ ನೀವೇ ಸಿಗ್ಬೇಕು. ಅದು ಸಹ ಗಂಡನಾಗಿಯೇ ಸಿಗಬೇಕು. ರೇಷನ್ ಕಾರ್ಡ್ ನನ್ನ ಹೆಸರಲ್ಲೇ ಇರಬೇಕು. ದುಡ್ಡು ನಿನಗೆ ಬರಬೇಕು. ಬೇಕಿದ್ರೆ ಸಾಲ ಮಾಡಬೇಕು, ಇಲ್ಲಾಂದ್ರೆ ಅತ್ತಿಗೆಗೆ ಕೊಂಡೋಗಿ ಕೊಡ್ಬೇಕು. ಮತ್ತೆಂತ ಸಾಯಿ. ಹಾಗಾಗಿ ಹೆಂಡತಿಯನ್ನು ಕೆಳಗಿಟ್ರೆ ಅಳಕ್ಕ ಹೋಯ್ತು, ಸಿಟ್ಟು ಬರಲಿಲ್ಲ. ಅದು ಉರ್ಕಾರುಜಿ ಯಾಕೆ ಹೋಗುದಿಲ್ಲ ಕೇಳಿದರೆ ಎಲ್ಲ ಉರ್ಕಾರುಜಿ ಬೇಡ ದಾನೆ ಉರ್ಕಾರುಜಿ ಬೇಡ ನೀರು ದೋಸದ ಬಂದದಿಂದ ಓಡೆ ಉರ್ಕಾರ್ನೆ. ಈ ನಿದ್ದೆಗೆಟ್ಟ ಕರ್ಮದಲ್ಲಿ 4-5 ಬಿಳಿ ಇದ್ದಿರ್ತದಲ್ಲ ಫ್ರಿಜ್ಜಲ್ಲಿ, ಅದರಲ್ಲಿ ಒಂದನ್ನು ತೆಗೆದಿಟ್ಟದ್ದು. ಅದು ನೋಡುವಾಗ ನೀರು ದೋಸೆಗೆ ಕಡ್ದಿಟ್ಟ. ಅದು ಕರಂಚಿ ಒಂದೇ ಬರ್ತ ಅಂತ ಅಡಿ. ಅದು ಕರಂಚಿ ಹೋದ್ರೆ ನಮ್ಮ ಮಕ್ಕಳ ಭವಿಷ್ಯ ಕರಂಚಬಾರ್ದಲ್ಲ. ಈ ಟಿವಿಯವರು ತೋರಿಸಬಹುದು, ಮೊಬೈಲ್ನವರು ತೋರಿಸಬಹುದು, ಫೇಸ್ಬುಕ್ ಫ್ರೆಂಡ್ ಇರಬಹುದು, ಪಬ್ಜಿ ಗೇಮ್ ಇರಬಹುದು. ಅದೆಲ್ಲ ತೋರಿಸಿ ನಾವು ಹಾಳಾದ್ರೆ ನಾಳೆ ನಮ್ಮ ಮಕ್ಕಳಿಗೆ 1-2 ಇದ್ದದ್ದು ಹೋದ್ರೆ ಯಾರ ಮೇಲೂ ಕೇಸ್ ಹಾಕ್ಲಿಕ್ಕೆ ಆಗುದಿಲ್ಲ ಬಂಧುಗಳೇ. ಅದಕ್ಕೋಸ್ಕರ ನಾವು ಜಾಗ್ರತೆ ಮಾಡಿಕೊಳ್ಬೇಕು. ನಾಳೆ ಯಾರೂ ಇಲ್ಲ. ನಾವೆಲ್ಲ ಮಾತಾಡುವಾಗ 4 ಜನ ದಾಣೆ ಬಣ್ವೀರು, 4 ಜನ ದಾಣೆ ಬಣ್ವೀರು ಅಂಚ ಹೇಳ್ತಿಲ್ಲ. 4 ಜನ ಏನು ಲಾಸ್ಟ್ಗೆ ನಂಗೆ ಬೋರ್ಡೇನೆ 4 ಜನ ಅನ್ನ ಬಣ್ಪೇರು 4 ಜನದ ಅನ್ನ ಬಣ್ಪೇರು ಅಂತ ಹೇಳಿದ್ರೆ ಅದಕ್ಕೆ ಹೇಳಿದ್ರು ನಾನು. ಮೊದಲೆಲ್ಲ ಶಾಲೆಗೆ ಸೇರಿಸಿದ ಈ ಶಾಲೆ ಮೊದಲಿದ್ದಾದ್ರೆ ಈ ಶಾಲೆಯಲ್ಲಿ ನೋಡಿ ನೀವು ಮೊದಲ ಮಕ್ಕಳೆಲ್ಲ ಹೆಚ್ಚಿನ ಮಕ್ಕಳು ಜೂನ್ ತಿಂಗಳಲ್ಲೇ ಹುಟ್ಟಿದ್ರು. ಯಾಕಂದ್ರೆ ತಂದೆ ಕರ್ಕೊಂಡು ಹೋಗುದು ಶಾಲೆಗೆ ಸೇರಿಸಲಿಕ್ಕೆ. ಯಾವಾಗ ಹುಟ್ಟಿದ್ದೀವಾ? ಅದು ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ತೆಗೆದ ಅವತ್ತು ಹುಟ್ಟಿದ್ದು. ಮಾಸ್ಟರ್ ಮಂಡಗೆ ತೆಂಗಿನಕಾಯಿ ಇದ್ದಿದ್ದ, ಜೂನ್ನ ತಾರೀಕು ಹಾಕಿದ್ರು. ಕರ್ಕೊಂಡು ಹೋಗುದು ಹುಡುಗಿಯನ್ನು ಅಮ್ಮ, ಇವಳನ್ನು ಶಾಲೆಗೆ ಸೇರಿಸಬೇಕು. ಯಾವಾಗ ಹುಟ್ಟಿದ್ದು ಇವಳು? ಅದು ನಮ್ಮ ಮನೆಯಲ್ಲಿ ದನ ಕರು ಹಾಕಿದ್ದು ನಾನು ಹೆತ್ತದ್ದು ಒಂದೇ ದಿನ ಹೇಳ್ತಾರೆ. ಮಾಸ್ಟರ್ ದನ ಹುಡುಕಿಕೊಂಡು ಇಲ್ಲಿಗೆ ಸುಳ್ಳಿ ಹಾಕಿ ಹೋಗುದಾ? ಅದಕ್ಕೆ ಜೂನ್ ತಿಂಗಳ ಡೇಟ್ ಹಾಕಿದ್ರು. ಆಮೇಲೆ ಡೇಟ್ ಆಫ್ ಬರ್ತ್ ಶುರುವಾಗ್ತಲ್ಲ, ಬೊಕ್ಕ ಡೇಟ್ ಆಫ್ ಬರ್ತ್ ಶುರುವಾಯ್ತು. ಇಂಥ ಡೇಟ್ ಆಫ್ ಬರ್ತ್ ಯಾವ್ದು? ಆಧಾರ್ ಇತ್ತೆ ಸಾಲೆಡ್ ದುಂಡ ಒಂಜಿ ಗೋಡ್ರೇಜ್ ಜೋಕುಲ್ನ ಆಧಾರ್ ಕಾರ್ಡ್ ಪೂರ ಲಿಂಕ್ ಮಾತಾ ಕೋಡಿಡ್ಲ ಆಧಾರ್ ಲಿಂಕ್ ಒಂಜಿ ಕೋಡಿ ಬಿಡ್ತೀವಿ ಅವು ಶೌಚಾಲಯ ಆಧಾರ್ ಲಿಂಕ್ ಅವಡು ಬಂಡೇರಿ. ಫಸ್ಟಿಗೆ ಆಧಾರ್ ತೋರಿಸಿ ಇಲ್ಲಿಗೆ ಹೋಗಿ ಒಳಗೋಗಿ ಕೂತ್ಕೊಳ್ಳಿ. ಫಸ್ಟಿಗೆ ಬರೋದು OTP, ಮತ್ತೆ ಬರೋದು ನಿಮ್ಮ ಫೀ ಬಂಡೇರ ದೇವೇರೇ. OTP ಬರಲೆಂದು ಬರ್ಬೋದು. ಇದು ಬರ್ತದ ಕ್ಯಾನ್ಸಲ್, ಇವರ್ ಇದು ಕ್ಯಾನ್ಸಲ್ಡ್ ಫಿರ ಬದುಕುಳ್ಳೇ ದೇವರೇ. ಈಗ ಬರ್ತ್ಡೇ ಇದು ಬರ್ತ್ಡೇ ಶುರು ಆಯ್ತು. ಬರ್ತ್ಡೇ ಇತ ಬರ್ತ್ಡೇ ಬಣ್ಣಕ್ಕೆ ಮರ್ಯಾದೆ ಬರ್ತ್ಡೇ ಬಣ್ಣ ಜಾಗ್ರತೆ. ಅವು ಬಂಜಿ ಮಳ್ಳ ಅದು ಆ ಬಂಜಿದ ಲೆವೆಲ್ಗೆ ಕೇಕ್ ಇಲ್ಲ ಬರು. ಮಣಿಪುರ ಇವತ್ತು 1011 ಕಾಲ ಅಂಡು ಒಡಿಗ ಈ ಎರಡು ಶೋಕ ಅಜ್ಜಿಯಲ್ಲ ಬಣ್ಪೇರು ಮಾರು. ಅಜ್ಜಿ ಮುರಣಿ ಸಾಧಿತ ಪೋಂತೆರಿ ಅನ್ಕೊಂಡೆ ದೂರ ಬಿದ್ದಾಡಿ ಅಜ್ಜಿ ಎಲ್ಲ ಎನ್ನ ಪುಳ್ಳಿನ ಬಡ್ಡೆ ಪುಳ್ಳಿ ಬಡ್ಡೆ ಎತ್ತು ಪುಳ್ಳಿನ ಬರ್ಡೇ ಎಲ್ಲಿಯ ನನ್ನ ಒಂತ ಸಮ ಡೇ ಬರ್ರ
ಬರೀ ಎಲ್ಲಿ ಅತಿ ಜೋಕುಲ ಬುಧಾರ್ಲ ಅಂಚೆನೆ ಇತ್ತೆ ದುಂಬದ ಜೋಕುಲ ಬುಧಾರ್ಗೆ ಏನು ವೇಣುಗೋಪಾಲ ಮತ್ತೆ ನಿನ್ನದು ಗೋಪಾಲಕೃಷ್ಣ ಮತ್ತೆ ನಿನ್ನದು ಇದು ನನ್ನದು ಇದು ತಿರುವನಂತಪುರ ವಾಮನಾಚಾರ್ಯ ಇಷ್ಟೇ ಪ್ರಮಾಣ ಅಂತೀರಿ ಇತ್ತೆ ಜೋಕುಲನ ಬುಧಾರ್ಗೆ ನನ್ನದು ಒಯ್ತ ಶಬ್ದ ಅಂತ ಗೊತ್ತಾಗ್ತದೆ ಅಮ್ಮೆರ್ನ ಬುಧಾರ್ದು ಒಂಜಿ ಅಕ್ಷರ ಅಪ್ಪನ ಬುಧಾರ್ದು ಒಂಜಿ ಅಕ್ಷರ ಅಂಚ ಒಂಜಿ ಇಲ್ಲ ನಾಮಕರಣಕ್ಕೆ ರೆಡಿ ಆತಂದ್ರೆ ಇಲ್ಲಡೆ ಬರ್ತದೆ ಅರ್ಚಕರ ಪುರ ಬತ್ತ ರೆಡಿ ಆತಂದ್ರೆ ಬಾಲದ ಕುದರಂಚ ಬಣ್ಣಕ್ಕೆ ಗಟ್ಟಿ ಮಣ್ಪುಲ ಕಜ್ಜೆ ಸುರುಕು ಅಂಚ ಮೆಲ್ಲ ಅರ್ಚಕರು ಕೆಬಿಟ್ಟು ಬಾಲದ ಅಮ್ಮೇರು ಬಂಡೇರು ಅರ್ಚಕರು ಬಂಡೇರು ಯಾನಿ ಪುದರ ದೀಪುಜಿ ಅಪ್ಪನ ಚೊರೆ ಪೆದ್ದಿನ ಯಾನು ಎನ್ನ ಪುದರದ ಸುರುತಾಕ್ಷರ ಸುರುಕು ಬರುವುದು ಅಂಚ ಪುದರ ಕ್ಯಾನ್ಸಲ್ ಅಪ್ಪನ ಪುದರ ಪೂರ್ಣಿಮಾಲ ಅಮ್ಮೆನ ಪುದರ ಕಿಶೋರ ಅಂಡ ಪುದರ ದೀಪುಣಿಂಚಿ ಪೂರ್ಣಿಮಾ ಸುರುತ ಅಕ್ಷರ ಅಪ್ಪನ ಹೆಸರು ಹೂವಯ್ಯ ಅಮ್ಮನ ಹೆಸರು ಸುಮಲತಾ ಆದ್ರೆ ಎರಡು ಹೆಸರು ತೆಗೆದ್ರೆ ಹೇಗೆ ಆ ಬಾಲಡಕ್ಕೆ ನೋಡು ಟಾಂಕಿಗೆ ನೀರು ಬಿಡಿಯೋಣ ಎಂಚ ಕೀಳಿ ಬಿಡಿಯೋಣ ಫುಕಿ ಟಾಂಕಿಗೆ ನೀರು ಬಂದ ಟಾಂಕಿಗೆ ನೀರು ಗಾಳಿ ತುಣಕಂಬೆ ಬುಡ್ನಿ ಬೇತೇನು ಬರ್ತ್ಡೇ ಮಾಡಬಾರ್ದು ಅಂತ ನಮಗೇನಿಲ್ಲ ಬಂದುಲೆ ಬರ್ತ್ಡೇ ಮಾಡಬಾರ್ದು ಇಷ್ಟೇ ಸಾವಿರದ ಡ್ರೆಸ್ ಆಗ್ಬೇಕು ಇಷ್ಟೇ ನನ್ನ ಫ್ರೆಂಡಿನ ಬರ್ತ್ಡೇ ಆಗಿ ಆಗ್ಬೇಕು ನನಗೆ ಇಷ್ಟೆಲ್ಲ ಬರ್ತ್ಡೇಗೆ ಆಗ್ಬೇಕು ಅಂತ ಡಿಮಾಂಡ್ ಮಾಡೋದರ ಮೊದಲು ಅಪ್ಪ ಅಮ್ಮನ ಆರ್ಥಿಕ ಪರಿಸ್ಥಿತಿ ಎಷ್ಟು ಅಂತ ಮಕ್ಕಳು ಸ್ವಲ್ಪ ನೋಡ್ಕೊಳ್ಬೇಕು. ನನ್ನ ಅಪ್ಪನ ಸಂಪಾದನೆ ಎಷ್ಟು ಉಂಟು, ನನ್ನ ಅಮ್ಮ ಎಷ್ಟು, ಅಪ್ಪ ಅಮ್ಮನಲ್ಲಿ ಕಣ್ಣೀರು ಹಾಕಿಸಿ ನನಗೆ ಎಷ್ಟು ಸಾವಿರದ ಡ್ರೆಸ್ ಬೇಕು, ತಾಕತ್ತಿದ್ದ ಮಕ್ಕಳು ಹೇಳ್ಬೇಕಾದಿಷ್ಟೇ. ಯಾವಾಗ ಪ್ರಾಯಕ್ಕೆ ಬಂದ ಮೇಲೆ, ಚಿಕ್ಕದಿರುವಾಗ ನಾವು ಬರ್ತ್ಡೇ ಮಾಡೋದು ಮಗು ಕೇಳಿ ಅಲ್ಲ. 1ನೇ ವರ್ಷದಲ್ಲಿ ಯಾವ ಮಗು ಕೇಳ್ತದೆ ನನ್ನ ಬರ್ತ್ಡೇ ಮಾಡಬೇಕು ಅಂತ? 5 ವರ್ಷದವರೆಗೆ ಯಾವ ಮಗು ಕೇಳ್ತದೆ ನನ್ನ ಬರ್ತ್ಡೇ ಮಾಡಬೇಕು ಅಂತ? ಬರ್ತ್ಡೇ ನಾವು ಮಾಡುದು ನಮ್ಮ ಸಂತೋಷಕ್ಕೆ. ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಡ್ರೆಸ್ ತಕೊಂಡು ಅದಕ್ಕೆಲ್ಲ ಚಂದ ಮಾಡಿ ನಾವು ಮದುವೆಗೆ ಕರ್ಕೊಂಡು ಹೋಗುದು. ಮಗು ಜೋಕುಳು ಅರಬ್ಬಾಯಿ ಮಾಡೋದಿತ್ತು ಅಂದಲ್ಲಿ ಹೊರಂದಿಂದೆತ್ತು ದಕ್ಕಲೆಮ್ಮ ಹೊರ ದಕ್ಕಲೆ ಪೂರ ಹೋಯ್ತು ದಕ್ಕನೆ ಹಿಡ್ದಕ್ಕ ಸುಕೋಟಿ ಜೋಕು ಅವಾಗ ಆ ಬಾಲೆಗೆ ಬಡಿಸಿ ಡ್ರೆಸ್ ಮಲ್ಲ ಹಿಡ್ದಕ್ಕ ಈತೇ ಸಾವಿರದ ಡ್ರೆಸ್ ಬೋರ್ಡ್ ಡಿಮಾಂಡ್ ಮಲ್ಪಣಕ್ಲು ಅಪ್ಪಮ್ಮನ ಆರ್ಥಿಕ ಪರಿಸ್ಥಿತಿ ಜೂರು ಆಲೋಚನೆ ಮಲ್ಪಡ. ಅಮ್ಮ 4 ಮನೆಯಲ್ಲಿ ಸಾಲ ಮಾಡಿ ನೀನು ನನ್ನ ಬರ್ತ್ಡೇ ಮಾಡಬಾರ್ದು. 4 ಮನೆಯಲ್ಲಿ ಸ್ವಸಹಾಯ ಗುಂಪಲ್ಲಿ ಸಾಲ ಮಾಡಿ ನೀನು ಬರ್ತ್ಡೇ ಮಾಡುವಂತ ಅಗತ್ಯ ಇಲ್ಲ. ಏನೂ ಇಲ್ಲ ಅಂತಾದ್ರೆ ನಮ್ಮ ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಒಂದು ಕೈ ಮುಗಿದು ಬರುವ ಸಾಕು ಅಂತ ನಮ್ಮ ಮಕ್ಕಳ ಬಾಯಿಂದ ಯಾವಾಗ ಬರ್ತದೆ, ಆವಾಗ ಮಾತ್ರ ನಮ್ಮ ಮಕ್ಕಳಿಗೆ ಅಪ್ಪ ಅಮ್ಮನ ಕಷ್ಟ ಸಹ ಗೊತ್ತಾಗ್ತದೆ, ಜವಾಬ್ದಾರಿ ಸಹ ಗೊತ್ತಾಗ್ತದೆ. ಅದಕ್ಕೆ ಹೇಳಿದ್ದು. ಈಗ ನೋಡಿ ಕಾರ್ಯಕ್ರಮ ಒಳ್ಳೆದಾಗ್ತಾ ಉಂಟು. ಅದಕ್ಕೆ ನಾವು ಆ ಒಂದು ಬರ್ತ್ಡೇಯಲ್ಲಿ ಅಪ್ಪ ಅಮ್ಮನಿಗೆ ತೊಂದರೆ ಆಗಬಾರದು. ಯಾಕಂದ್ರೆ ಅಪ್ಪ ದುಡಿದು ಕೊಡ್ತಾನೆ. ಅದು ತಾಯಿಯ ಗಂಡನಿಗೆ ಅಪ್ಪ ಅಂತ ಹೆಸರು. ಚುಯಿ 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 ಅಂತ ಒಂದು ತಿಂಡಿ ಮಾಡ್ತಾರೆ ಮನೆಯಲ್ಲಿ, ಅದಕ್ಕೂ ಅಪ್ಪ ಅಂತ, ಅದಕ್ಕೂ ಅಪ್ಪ ಅಂತ ತಿಂಡಿ ಅಪ್ಪ, ಅದು ಸಹ ಅಪ್ಪ. ತಾಯಿಯ ಗಂಡ ಸಹ ಅಪ್ಪ. ಅದು ಯಾಕಪ್ಪ ಯಾಕಪ್ಪ ಅಂತ ಹೇಳ್ತೇನಪ್ಪ. ಈ ಅಪ್ಪವನ್ನು ತಿರುಗಿ ನೋಡಿ ಅಂತ ನೀವು ತಿರುಗಿಸಿ ಅಪ್ಪ ಅಪ್ಪಳ ಅಡಿಗರಂಚೊಂದೆ ಪುಣೆ ತಿಂಡಿ ಅಪ್ಪ ಇಲ್ಲ ಅಪ್ಪಳ. ಈ ಬಡತಿ, ಈ ಸಂಸಾರ, ಈ ಜೋಕ್ಲನ ಅವಸ್ಥೆನ ತೂದು, ಈ ಮಂಡ್ಯದೇನು ಸಂಸಾರದಿಂದ ಒಂದು ಅಮ್ಮೇರಕರಂಚಿನ ಬಡದಿ ಗೊತ್ತಾ ಇರಲ್ಲ, ಅಜ್ಜಿ ಜೋಕ್ಲೆ ಗೊತ್ತಾ ಇರಲ್ಲ. ಎಲ್ಲಗೆ ಗ್ಯಾಸ್ ಆವಡು, ಇಲ್ಲಡೆ ಪೀಸ್ ಆವಡು, ಬಾಳೆಗೆ ಕಾಸಾವಡು, ಗುಂಪುಗೂ ಕಾಸ. ಬೊಡೆದಿಗೆ ಕೇನ್ನ ಸಾವಿರದ ಡ್ರೆಸ್ ಎತ್ತುಕೊರ್ದು, ಜೋಕ್ಲೆಗೆ ಕೇನ್ನ ಸಾವಿರದ ಡ್ರೆಸ್ ಎತ್ತುಕೊರ್ದು, ಈರುದಾನೆ ಪೊಸತು ಎತ್ತುಂಡು ಜರ ಬಣ್ಣಗ ಯಾನು ಮುರಾಣಿದೆತ್ತನ ನನ್ನಲ್ಲ 10 ಸರ್ತಿಲ ಪಾಡದಿಜಿ ಅವನೇ ಪಾಡೋದು ಯಾನು ಪೋಪೆ ಸ್ಕೂಲ್ ಡೇಗೆ ಬಣ್ಪುಣಂಚಿನ ಏಕೈಕ ತ್ಯಾಗ ಜೀವಿ ಇಲ್ಲಲ್ಲ ಉಳ್ಳೇರುನಾಂಡ ಅವು ಅಮ್ಮೆರು. ಅದು ಅಪ್ಪ. ಅಪ್ಪನ ತ್ಯಾಗ ಸಹ ಸ್ವಲ್ಪ ಮಕ್ಕಳಿಗೆ ಗೊತ್ತಿರುವುದು. ಮನೆಗೆ ತಿಂಡಿ ತಕೊಂಡು ಬಂದು ಬೈಕಿನ ಹತ್ರ ಹಾರ್ನ್ ಮಾಡುವಾಗಲೂ ಗೇಟ್ ತೆಗಿಲಿಕ್ಕೆ ಹೋಗದ ಮಕ್ಕಳಿದ್ದಾರೆ. ನಾವು ವಾರಕ್ಕೆ 3 ಸರ್ತಿ ಕಲರ್ನ ನೈಲ್ ಪಾಲಿಶ್ ಹಾಕಿದ್ರು ತಿಂಗಳಿಗೊಮ್ಮೆ ಅಪ್ಪನನ್ನು ಕೂತ್ಕೊಳ್ಳಿಸಿ ಅವರ ಉಗುರು ಸಹ ತೆಗೆಯುವಂತ ಒಂದು ಪ್ರೀತಿ ನಾವು ಅಪ್ಪನಿಗೆ ಯಾವಾಗ ತೋರಿಸ್ತೇವೋ ಆಗ ಅಪ್ಪನ ಒಂದು ಶ್ರಮಕ್ಕೆ ಬೆಲೆ ಬರ್ತದೆ. ಅಪ್ಪ ಅಂದ್ರೆ ಒಂದು ATM ಮಿಷಿನ್ ಅಲ್ಲ, ಅದು ಗೊತ್ತಿರಬೇಕು. ಅಪ್ಪ ಅಂದ್ರೆ ಒಂದು ಅಪ್ಪ ಸಹ ಬರುವಾಗ ಗೇಟ್ನ ಹತ್ರ ಹಾಗೆ ಬರ್ಬೇಕು ಮಾತ್ರ. ಅಪ್ಪ ಗೇಟ್ನ ಹತ್ರ ಬರುವಾಗಲೇ ಓರೆ ಆಗಿ ಬುಡುಮ್ಮ ಬಿದ್ದರೆ ಮತ್ತೆ ಗೇಟ್ ಹಾಕುದಿಲ್ಲ, ಗೇಟ್ ಓಪನ್ ಇರ್ತದೆ. ಬಂದು ಸಿಟ್ ಔಟ್ ಅಲ್ಲಿ ಇರಲಿ ಮತ್ತೆ ನೋಡುವ ಅಂತ. ಹಾಗಾಗಿ ಅದು ಗೊತ್ತಿರ್ಬೇಕು. ಹಾಗಾಗಿ ಈಗ ನೋಡಿ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. 11:30 ಆದ್ರೂ ಸಹ ನೀವು ಇಷ್ಟು ಚೆನ್ನಾಗಿ ಕೂತಿದ್ದೀರಿ. ಈಗೊಮ್ಮೆ ಜನರೇಟರ್ ಆಫ್ ಆಗಲಿ,
ಎಲ್ಲ ಓಡೋದಿಲ್ವ? ನೀವು ಸಹ ಓಡ್ತೀರಿ ಮೊಬೈಲಲ್ಲಿ ಲೈಟ್ ಹಿಡ್ಕೊಂಡು ಸುಳ್ಳೆಣ ಮಣ್ಣ ಕರ್ಮ ಸೋಜ್ಜಿ ಕಾರದೊಂಕಿಯೇ ಕೆರಿಯೇ ಅಂತ. ಅಪ್ಪ ಕೂಡ ಮನೆಗೊಂದು ಜನರೇಟರ್ ಇದ್ದಾಗೆ ದೂರದಲ್ಲಿಟ್ಟು, ಜನರೇಟರ್ ಎಲ್ಲ ಸಹ ಸ್ಟೇಜಲ್ಲಿ ಇಡುವುದಿಲ್ಲ, ನೆನ್ಪಿಟ್ಟುಕೊಳ್ಳಿ. ದೂರದಲ್ಲಿಟ್ಟು ಗುಡು 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 ಶಬ್ದ ಮಾಡಿಕೊಂಡು ಇಡೀ ಬೆಳಕು ಕೊಡ್ತಾ ಇರ್ತದೆ. ಆತ್ಮವಿಶ್ವಾಸ ಹೇಳುವ ಡೀಸೆಲ್ ಅನ್ನು ಹೆಂಡತಿ ಮತ್ತು ಮಕ್ಕಳು ಸೇರಿ ಅಪ್ಪ ಅಂತ ಹೇಳುವ ಜನರೇಟರ್ಗೆ ಹಾಕ್ತಾ ಇರಬೇಕು. ಖರ್ಚು ಹೆಚ್ಚಾದ್ರೆ ಮಾಡಬೇಡಿ, ಅದೆಲ್ಲ ಬೇಡ, ನಮಗೆ ತೊಂದರೆ ಇಲ್ಲ, ಇದ್ದದ್ರಲ್ಲಿ ಸುಧಾರಿಸುವ ಅಂತ ಹೇಳುದು ಬಿಟ್ಟು ಅಲ್ಲಿ ಅದುಂಟು ಇಲ್ಲಿ ಇದುಂಟು, ಅವರ ಹತ್ರ ಅದುಂಟು ಇವರ ಹತ್ರ ಇದುಂಟು ಅಂತ ಕಿರಿಕಿರಿ ಮಾಡಿದ್ರೆ ಅಪ್ಪ ಡೀಸೆಲ್ ಹಾಕೊಂಡೇ ಬರ್ತಾರೆ ಬರುವಾಗ. ಎಲ್ಲಿ ಓದರ ತೊಡಿಗೆ ಬಂದ ತೊಡಿಗೆ ಹಾಗೆ ಆಗಬಾರದು. ಹಾಗಾಗಿ ಆ ಅಪ್ಪನಿಗೆ ಇರುವಂತ ಒಂದು ಇದನ್ನು ಖಂಡಿತವಾಗಿಯೂ ಕೊಡಬೇಕು ಬಂಧುಗಳೇ. ಅದಕ್ಕೆ ಹೇಳಿದ್ದು ಅಪ್ಪ ಒಂದು ಜನರೇಟರ್ ಇದ್ದಾಗೆ ಆತ್ಮವಿಶ್ವಾಸ ಹೇಳುವ ಡೀಸೆಲ್ ಅನ್ನು ಸ್ವಲ್ಪ ನಾವು ಅದಕ್ಕೆ ಹಾಕ್ತಾ ಇರಬೇಕು. ಮತ್ತೆ ಕಾಲ ಕೆಟ್ಟಿತು ಕಾಲ ಕೆಟ್ಟಿತು ಕಾಲ ಕೆಟ್ಟಿತು ಕಾಲ ಕೆಟ್ಟಿತು ಅಂತ ಹೇಳಿದ್ರೆ ಎಲ್ಲಿ ಕಾಲ ಕೆಟ್ಟುತ್ತದೆ? ಕಾಲ ಕೆಟ್ಟಾಯ್ತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲ, ನಮ್ ತಲೆ ಕೆಟ್ಟೈತೆ. ಅದಕ್ಕೆ ನಾನು ಹೇಳಿದ್ದು 10 ಬಟ್ಟಲ್ನಲ್ಲಿಟ್ಟ ಸೂರ್ಯ ನೀರು ಕ್ಲೀನ್ ಇದ್ರೆ ಎಲ್ಲರಿಗೂ ಒಂದೇ ಸೂರ್ಯ ಕಾಣ್ತಾನೆ, ನೀರು ಅಲಗಾಡಿಸಿದ್ರೆ ಸೂರ್ಯ ಅಲಗಾಡ್ತಾನೆ ಅಂತ ಹೇಳಲಿಕ್ಕೆ ಆಗ್ತದ? ಕಾಲ ಕೆಟ್ಟೈತೆ ಅಂತ ನೀವು ಕಟ್ಟಿ ಮೇಲೆ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟೆ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜೋರಾಗೈತಿ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜೋರಾಗೈತಿ. ಈಗಿನ ರಾಜಕೀಯ ನೋಡಿದಂತ ಮಾಜಿ ಮಂದಿ ಚಾದ ಅಂಗಡಿ ಮುಂದೆ ನಿಂತು ನಗಂಗಾಗೈತಿ. ಈಗಿನ ರಾಜಕೀಯ ನೋಡಿದಂತ ಮಾಜಿ ಮಂದಿ ಚಾದಂದಿ ಮುಂದೆ ನಿಂತು ನಗಂಗಾಗೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ರಾಗಿ ಮುದ್ದೆ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ, ಎಕ್ರೆ ಸಂತೀರೇಕೋ ಏನೋ ಹೊಟ್ಟೆ ಬಂದೈತೆ. ರಾಗಿ ಮುದ್ದೆ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ, ಎಗ್ರೆ ಸಿಂತಿರಿಯೇಕೋ ಏನೋ ಹೊಟ್ಟೆ ಬಂದೈತೆ. ಪ್ಯಾಟೆ ಒಳಗ ರೈತರ ಮಾಲು ರೇಟು ಹೋಗೈತೋ, ತಮ್ಮ ಸಿಟಿ ಒಳಗ ತೊಗಲ ಗೊಂಬೆ ಆಟ ನಡಿತೈತೋ. ಪ್ಯಾಟೆ ಒಳಗ ರೈತರ ಮಾಲ ರೇಟು ಹೋಗೈತೋ, ತಮ್ಮ ಸಿಟಿ ಒಳಗ ತೊಗಲ ಗೊಂಬೆ ಆಟ ನಡೆದೈತೆ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಸಣ್ಣ ಸಣ್ಣ ಹುಡುಗರೆಲ್ಲ ಎಣ್ಣೆ ಹೊಡೆಯೋ ಕತ್ತಾರಪ್ಪ, ಹಾಲು ಮೊಸರು ಅಂದ್ರೆ ಇವಾಗ ವಾಂತಿ ಬರ್ತೈತಿ. ಸಣ್ಣ ಸಣ್ಣ ಹುಡುಗರೆಲ್ಲ ಎಣ್ಣೆ ಹೊಡೆಯೋ ಕತ್ತಾರಪ್ಪ, ಹಾಲು ಮೊಸರು ಅಂದ್ರ ಇವಾಗ ವಾಂತಿ ಬರ್ತೈತಿ. ಈಗಿನ ಹುಡುಗರೆಲ್ಲ ತರುವ ಜುಟ್ಟುಗ ಹಾಕುತ್ತಾರ, ಹೂವ ಇಡುವುದಂದೇ ಈಗ ಬಾಕಿ ಉಳಿದಪ್ಪ. ಈಗಿನ ಹುಡುಗರೆಲ್ಲ ತುರುಬ ಜುಟ್ಟುಗ ಹಾಕುತ್ತಾರ, ಹೂವ ಇಡುವುದು ಒಂದೇ ಈಗ ಬಾಕಿ ಉಳಿದೈತೆ. ಕೈಯ ಕೊಟ್ಟ ಬಳೆ ಇಲ್ಲ, ಹಣೆ ಮ್ಯಾಲ ಕುಂಕುಮ ಇಲ್ಲ, ಹರಕ ಪರಕ ಅರಿವಿ ಹಾಕೋ ಫ್ಯಾಷನ್ ಬಂದೈತಿ. ಹೌದಪ್ಪ, ಕೈಯ ಕೊಟ್ಟ ಬಳೆ ಇಲ್ಲ, ಹಣೆ ಮ್ಯಾಲ ಕುಂಕುಮವಿಲ್ಲ, ಹರಕ ಪರಕ ಅರಿವಿ ಹಾಕೋ ಫ್ಯಾಷನ್ ಬಂದೈತೆ. ಕಂಡವ್ರ ಚೆಂಡು ಮುರಿದು ಹೆಂಡ ಕಂಡ ಊಟ ಮಾಡಿ ಪುಂಡಗಿರಿ ಮಾಡೋ ಮಂದಿ ಬಹಳ ಆಗೈತೆ. ಕಂಡವ್ರ ಚೆಂಡ ಮುರಿದು ಹೆಂಡ ಕಂಡ ಊಟ ಮಾಡಿ ಪುಂಡಗಿರಿ ಮಾಡೋ ಮಂದಿ ಬಹಳ ಆಗೈತೆ. ಕಾಲ ಕೆಟ್ಟೈತಂತ ನೀವು ಗಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲ ಮಾತಾಡ್ತೀರಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತಿ. ಒಂದು ಚಪ್ಪಾಳೆ ಕೊಡಿ ಬಂಧುಗಳೇ. ಹಾಗಾಗಿ ಕಾಲ ಹಾಳಾಯ್ತು ಹಾಳಾಯ್ತು ಅಂತ ಹೇಳೋದಕ್ಕಿಂತ ಹಾಳಾದ್ದನ್ನು ನಮ್ಮಿಂದ ಎಷ್ಟು ಪ್ರಯತ್ನ ಮಾಡಬಹುದು ಅಂತ ಅದಕ್ಕೆ ಹೇಳಿದ್ದು.
ಚಿನ್ನಕ್ಕೆ ರೇಟ್ ಎಷ್ಟು? ಚಿನ್ನಕ್ಕೆ ಏಟು ಒಂದು ಸಹ ಕೇಳಿದ್ರೆ ಆನ್ಸರ್ ಇಲ್ಲ ಅಲ್ಲ. ಚಿನ್ನ ಸಹ ಮಾಡಿಸದೆ ಎಷ್ಟು ವರ್ಷ ಆಯ್ತು? ಎಲ್ರಿಗೂ ಗೊತ್ತಾಗ್ತದೆ. ಚಿನ್ನದ ರೇಟ್ ಗೊತ್ತಾಗಬೇಕು, ಬಂಗಾರದ ರೇಟ್ ಗೊತ್ತಾಗೋಡು ನಾಂಡ ತಿಂಗಳು ಬರೋಣ ಬಂಗಾರ ಮಲ್ಪ ಒಂದಿಪ್ಪು ತಿಂಗಳು ಗೊರ ಅದಾನೆಂಡು ಡಮ್ಮು ಕೊಂಡ ಮಿತ್ತಿ ಸ್ಕೂಲ್ ಡೈನೇ ಟೈಪ್ ಆಡಂಚಾನಿ. ಹಾಂ, ಬಂಗಾರಕ್ಕೆ 55,000 ಮುಟ್ಟ ಅಂಡಿಕೆ. ಪುನಃ ಗಗನಕ್ಕೇರಿದ ಚಿನ್ನದ ಬೆಲೆ 55 60,000 ಅಡಿಚಿ ಬಂಗಾರ. ಎರಡ್ಲ ಪಾತಿರ್ನ ತೂತಾರ ಮುರಣಿ ಅರಂತೋಡದ ಸ್ಕೂಲ್ ಡೇಡ್ ನಳಿನಾಕ್ಷಿ ಒಂಜಿ ನೆಕ್ಲೆಸ್ ಪಾಡೊಂದು ಬತ್ತಿತ್ತಲ್ಲಿಯ ವಾ ಕಮ್ಮೆನ ಪರಿಮಳ ಇಲ್ಲ. ಪರಿಮಳ ಇಲ್ಲ ಬಂಗಾರಕ್ಕೆ. ಚಿನ್ನಕ್ಕೆ ಎಷ್ಟು ರೇಟ್ ಇದ್ರು ಪರಿಮಳ ಇಲ್ಲ. ಇತ್ತೆ ಪಂಜನಕ್ಲೆ ಮಂಡೆ ವೆಚ್ಚಾರ ಶುರುವಾಂಡೆಲ್ಲ ಕಡಿದಿತ್ತಿ ಲಾಸ್ಟ್ಗೆಲ್ಲ ಕಡಿದಿತ್ತಿ ದೇವಂಡೆ ಎಲ್ಲ ಕಂಡನಿ ಕೇಂಡಿರ್ಂಡೆ ತುಕ ಕಮ್ಮೆಣಜ್ಜಿ ಅಂದನ ಗುರು ಏನು ಕಮ್ಮೆಣದ 11 ರೂಪಾಯಿ. ಕಮ್ಮೆಣಜ್ಜಿ ಅಂದನ ಗುರು ಕಮ್ಮೆಣದ 11 ರೂಪಾಯಿ. ಮಲ್ಲಿಗೆ ಇಂಚ ಧ್ವಜಬಾಯಿ ಬೆಟ್ಟಿಗೆ ನಿಕ್ಲಿಕ್ಕೆ ನನ್ನ 11-2 ದೊಕ್ಕ ಓಡಿ ಮಲ್ಲಿಗೆ ಬಂಗಾರ ಬೂಡ ಬಂಗಾರ ಬೂಡು ಬಂಗಾರ ಮಲ್ಪನಗ ಪ್ರತಿಯೊರಿಲ್ಲ ಬಣ್ಪಡಿಂಚಿನ ಬಂಡ ಆಪತ್ಕಾಲ ಇಪ್ಪಾಡು. ಆಪತ್ಕಾಲ ಬಣ್ಣ ಬಂಗದ ಕಾಲ. ಕಷ್ಟ ಕಾಲದಲ್ಲಿ ಇರಲಿ, ಕಷ್ಟದ ಕಾಲದಲ್ಲಿ ಚಿನ್ನ ಇರಲಿ ಅಂತ ಮಾಡಿಸು. ಗಂಡನಿಗೆ ಏನಾದರೂ ಹುಷಾರಿಲ್ಲ ಆದರೆ, ಹೆಂಡತಿಗೆ ಹುಷಾರಿಲ್ಲ ಆದರೆ ಅದನ್ನು ಸೊಸೈಟಿಯಲ್ಲಿ ಇಟ್ಟು ಆಸ್ಪತ್ರೆಗೆ ಕಟ್ಟಿ ಡಿಸ್ಚಾರ್ಜ್ ಮಾಡಿ ಬಂದು ಅವರು ಮಲಗಿಕೊಂಡಿರುವಾಗ ಮಾತ್ರೆ ಕೊಡುವಾಗ ಹೇಳಬೇಕು, ಬಂಗಾರಪುರ ಸೊಸೈಟಿ, ಬಂಗಾರಪುರ ಸೊಸೈಟಿ ಜನ್ಮಗರೆಗೂ ಸರ ಅರೆಗೆ ಸೊಸೈಟಿ ದೋಜುನಿ ಮಾತ್ರೆ ದೋಜಿ ಪಿರ ಜೋರಾಪು ಪಿರ ಕೆಬಿತ್ತೇನಲ್ಲ ಒಂದು ಬೋದು ಕುರ್ದು ಪಿರ ಅಡ್ಮಿಟ್ ಮಲ್ತು ಪಿರ ಡಿಸ್ಚಾರ್ಜ್ ಮಲ್ತು ಬರ್ತಾರೆ. ಕೆಬಿಟ್ಟು ಗುಬ್ಬಿ ಮಾತ್ರೆ ಬಂಗಾರಪುರ ಇತ್ತನಲ್ಲ ಸೊಸೈಟಿ ಈತ ಸಮಯ ಬದುಕು ನಡೆದು ಗಾಜ ಪಟ್ಟಿ ಪ್ರೋತ್ಸಾಹಿಸು ಆಪತ್ಕಾಲದ ಬಂಗಾರ ತಂದು ಪೋಕಾಲದ ಬಂಗಾರ ಹಂಚಿಡ್ದು ಕಂಡನ್ ಲಜ್ಜಿ ಇಂಚಿಡ್ದು ಬಂಗಾರ ಲಜ್ಜಿ ಹುಷಾರಾಯಿಲೆಟ ಮಣಿಪಂದಗಳು ಹುಷಾರಾಯಿಲೆಟ ಮಣಿಪಂದಗಳು ಮಣಿಪಂದ ಬಂಗಾರದ ವಿಷಯದ ಪೆರವಲ್ಲಿ ಬಂಗಾರು ಏನ್ ಚಲ್ಲರ ಬಂಗಾರು ಇತ್ತೆ ಹುಷಾರ ಅವಾಗ ನನ್ನ ಬೊಲ್ಪೊಲ್ಪಣ ಗೆಡ್ಡೆ ಹುಷಾರ ಅಪ್ಪರ ಇರ್ನ ಏಪಳ ಮೈಸಾಸುರನ ಪಾತ್ರನ ಈರೆ ಎನ್ನ ಬಂಗಾರು ಅಂಟ ಈರು ಮಲ್ಪಾಯಿನ ಬಂಗಾರು ಸೊಸೈಟಿ ಉಂಟು ಬಂಗಾರು ಐಕೋಸ್ಕರ ಬಂಗಾರಕ್ಕೆ ಕಮ್ಮೆಣವತ್ತಲೆಕಾದನು ಬಂದು ಅರಂತೋಡು 2 ಗಂಟೆ ಲೇಟ್ ಆಂಡಲ ಈತು ಬೊರ್ತು ಜೋಕುಲು ಪೂರ ಕುಲ್ಲೊಂದು ಕೇಂದ್ರನಾಂಡ ಬಹುಶಃ ಎಲ್ಲ ರಜೆ ಐನೊಂಜಿ ಹೆಡ್ ಮಾಸ್ಟರ್ ಪಾನಾಡದು ಜೋಕುಲು ಕಾಪು ನಾ ಎಲ್ಲ ರಜೆ ಅಂತ ಮಾಡ್ತಿದ್ದೀರಿ. ನಾಳೆ ಹೆಚ್ಚಿನ ಅಂಶ ನನಗೆ ಗೊತ್ತಿಲ್ಲ, ನಾನು ಘೋಷಣೆ ಮಾಡೋದಿಲ್ಲ, ನಿಮ್ಮ ಗೋಪಾಲಕೃಷ್ಣ ಸರ್ ಇಲ್ಲಿ ಕೇಳಿ. ಅಂಚಾದು ನಾನಲ್ಲ ಈ ಶಾಲೆನ ಒವೇ ಕಾರಣಗಳ ಬುಡ್ದು ಬಾಡೊಡಿಸಿ ಹಳೆ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿ ಸಂಘ ಊರದಾಗಲಿ ಶಿಕ್ಷಕ ರಕ್ಷಕ ಸಂಘ ಶಿಕ್ಷಕ ವೃಂದ ಮಾತೆಲ್ಲ ಸೇರಿದು ಒಂಜಿ ಊರದ ಶಾಲೆನು ಗಟ್ಟಿಯಾದ ಪತ್ತೊನ್ಲೆ ಬಂದಲೆ ಒಂಜಿ ಊರದ ವಿದ್ಯಾಲಯ ಹೊರ ಮುಚ್ಚಿದು ಪೋಣದಾಂಡ ಪಿರ ಇನ್ನು ಸರಿ ಮಲ್ಪೊಡದಾಂಡ ಆತೇ ಬಂಗೊಂಡು ಐಕ್ ಮೂಲ ಬೋರ್ಡಾಪಣ ಇಂಗ್ಲಿಷ್ ಮೀಡಿಯಮ್ LKG UKG ಹೆಂಚಿನ ಬೋರ್ಡು ನಮ್ಮ ಊರದ ಶಾಲೆಗೆ ನಮ್ಮ ಸೇರಿದ ವ್ಯವಸ್ಥೆ ಮಲ್ತೊಂದು ಓಡೆ ಮುಟ್ಟ ನಮ್ಮ ಊರದೊಂಜಿ ವಿದ್ಯಾಲಯ ಪೋಯರವಲ್ಲಿ ಒಂಜಿ ಆರೋಗ್ಯ ಕೇಂದ್ರ ಇತ್ತಂಡ ಅವು ಮುಚ್ಚಿದು ಪೋಯರವಲ್ಲಿ ಒಂಜಿ ಪ್ರಾರ್ಥನಾಲಯ ಮುಚ್ಚಿದು ಪೋಯರವಲ್ಲಿ ಒಂಜಿ ಸಾಮರಸ್ಯ ಮುಚ್ಚಿದು ಪೋಯರವಲ್ಲಿ ಐಕೋಸ್ಕರ ಏರಿ ಹೆಂಚಿನೇ ಬರಡು ನಮ್ಮ ಊರದಕ್ಲಿ ಈ ಶಾಲೆದ ಬಗ್ಗೆ ಒಗ್ಗಟ್ಟಾದಿತ್ತದು. ಈ ಶಾಲೆ ನಮ್ಮ ಊರ ಶಾಲೆ ಲೇಪಂಡ ಪೂರೆಲ್ಲ ಸೇರಿದು ನಮ್ಮ ಒಂಜೊಂಜಿ ಧರ್ಮಗೂ ಸೇರಿನಾಂಡ ಅಕ್ಲಕ್ಲ ಧರ್ಮದ ಮಾತ್ರ ಕೇಂದ್ರ ಹಾಪುಂಡು ಪೂರ ಧರ್ಮದಕ್ಲು ಒಟ್ಟಿಗೆ ಕುಲ್ಲುದು ಮಧ್ಯಾಹ್ನ ಉಂಡುದು ಒಟ್ಟಿಗೆ ಗೊಬ್ಬುದು ಅಣ್ಣೆ ಮಗ್ಗೆಲಕ್ಕೆ ಇಪ್ಪುಣಂಚಿನ ಊರದ ಒಂದು ಎಡ್ಡೆ ಅವಕಾಶನ ಸರ್ಕಾರಿ ಶಾಲೆದಂಚಿನ ಅವಕಾಶನ ದಯಮಲ್ಪದ ಊರದಕ್ಲಿ ಏರ್ಲ ಕಳೆವಣಂದೆ ಎಂಕಲ್ನ ಶಾಲೆ ಪಂಪುಣಂಚಿನ ಒಂದು ಎಡ್ಡೆ ಅಭಿಮಾನಡು ನಾನಲ್ಲ ವರ್ಷ ಎಡ್ಡೆ ಕಾರ್ಯಕ್ರಮ ಈ ಶಾಲೆ ಮಲ್ತದು ಮುಲ್ಪಾಡದ ಅರಂತೋಡುದು ಬರ್ಪುಣಂಚಿನ ಪ್ರತಿ ಜೋಕುಲ್ಲ ಸುರುಕುನಿಕಲ್ನ ಕುಟುಂಬಗ ಆಸ್ತಿಯಾದ ಐದು ಬಕ್ಕ ಪುಟ್ಟನ ಊರಿಗೆ ಆಸ್ತಿಯಾದ ತನ್ಮೂಲಕ ತುಳುನಾಡ ಅಪ್ಪೆಗೆ ಆಸ್ತಿಯಾದ ದೇಶದ ಆಸ್ತಿಯಾದ ಬರ್ಪುಣಂಚಿನ ಪ್ರಯತ್ನ ನಮ್ಮ ಮಾತೆಲ್ಲ ಸೇರಿದ ಊರ್ದಾಕಲು ಮಲ್ಪುಣ ತಂದೆ
ಅಪ್ಪೆಮ್ಮೆ ಏಪ ಸೈತದ ಆಸ್ತಿ ದಿಕ್ಕೊಂಡೊಂದು ಕಾಪಣಂಚಿನ ಜೋಕುಲು ಅರಂತೋಡು ಊರ್ದ ಜೋಕುಲಾಯರ ವಲ್ಲಿ ಬಣ್ಪುಣ ವಿನಂತಿ ದೊಟ್ಟುಗು ಇಳಿತ ಕಾರ್ಯಕ್ರಮಡು ಎಡ್ಡೆ ರೀತಿಯ ಸಹಕಾರ ಕೊರ್ನಂಚಿನ ಸೌಂಡ್ ಸಿಸ್ಟಮ್ ದಾರೆ ಗೊಂಜಿ ಭರ್ಜರಿ ಚಪ್ಪಾಳೆ ಕೊರ್ಲೆ ಎಡ್ಡೆ ರೀತಿಯ ವ್ಯವಸ್ಥೆ ಮಲ್ತೇರು ಮುಲ್ಪದ ಮುಖ್ಯ ಅಧ್ಯಾಪಕರೇ ಆತ್ಮೀಯ ಮಿತ್ರರು ಗೋಪಾಲಕೃಷ್ಣ ರೇಗ್ಲ ಈತು ಪುರದು ಕೇಣ್ಣಂಚಿನ ಎಡ್ಡೆ ರೀತಿಯ ಸ್ಕೂಲ್ ಡೇ ಶಿಸ್ತುಬದ್ಧವಾದ ನೆರವೇರಿಸಾದ ಕೊರ್ನಂಚಿನ ಊರ್ದ ಮಾತ ಸಭ್ಯ ಬಂಧುಲೆಗ್ಲ ಹೆಂಕಲ್ನ ತಂಡದ ಪರವಾದ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಾ ಒಂದು ತಂಡದ ಕಲಾವಿದರನ್ನ ಪರಿಚಯ ಮಲ್ತೊಂದುಲ್ಲ ನಿಖಿಲನೆ ಸುಳ್ಯದ ರೆಡ್ಡು ಪ್ರತಿಭೆಲು ಮೂಲುಲ್ಲ ಒಂಜಿ ತೇಜೇಶ್ ಸಂಪಾಜೆ ಬೊಕೊಂಜಿ ಸುಧನ್ವ ಕೃಷ್ಣ ಸುಳ್ಯ ಬೊಕೊಂಜಿ ಶಿವಗಿರಿ ಕಲ್ಲಡ್ಕ ಮುರಳಿ ವಿಟ್ಲ ಯಾನ್ ಇಂಚನೆ ಒಂಜಿ ಹಳ್ಳಿದ ಒಂಜಿ ಪ್ರಾಥಮಿಕ ಶಾಲೆದ ಸರ್ಕಾರಿ ಶಾಲೆದ ಪ್ರೈಮರಿ ಶಾಲೆದ ಮಾಸ್ಟರ್ ಅಂಚಾದ ನಿಜವಾದ ನಮ್ಮ ಕುಟುಂಬ ಒಂಜಿ ದೇವಂಡ ಯಾನ್ ಒಂಜಿ ಶಾಲೆದ ಮಾಸ್ಟರ್ ಅಂಚವಂಡದ 8 ಗಂಟೆಗೆ ಆರು ಪಂಡಲ ಕೊರುಪುಜೇರಿ ಹೆಂಗ್ ಗೊತ್ತುಂಡು ಅಲ್ಲ 10 ಗಂಟೆಗೆ ಕೊರಂಡಲ್ಲ ಈತ ಅಭಿಮಾನುಡು ನಿಕ್ಲು ಕುಲ್ಲುದಾರು ಮಾತೆರೆಗ್ಲ ಈ ಅಭಿಮಾನದ ಒಟ್ಟಿಗೆ ವಿದ್ಯಾಭಿಮಾನಗಳ ಪೊರ್ಲುಡೆ ಇತ್ತದು SDMC ದಕಲನೊಟ್ಟಿಗೆ ಸಹಕಾರ ಕೊರ್ಲಿ ಟೀಚರ್ಸ್ ನಕಲನೊಟ್ಟಿಗೆ ಸಹಕಾರ ಕೊರ್ಲಿ ನಮ್ಮ ಊರದ ಶಾಲೆನ ನಮ ಕಟ್ಟೋಡತ್ತಂದೆ ಬೇತೆ ಏರ್ಲ ಕಟ್ಟಿಯರ ಬರ್ಪುಜೇರು ನಿಕಲ್ನ ನನಲ ಸಹಕಾರ ಇತ್ತದು ಎಡ್ಡೆ ರೀತಿ ಈ ಶಾಲೆ ನಡಪಡ್ದು ಬರಡು ಪಣಪುಣಂಚಿನ ಪ್ರಾರ್ಥನೆ ಮಿತ್ತಿತ್ತನಂಚಿನ ಸರ್ವದೇವತಾ ಶಕ್ತಿಡ ಪ್ರಾರ್ಥನೆ ಮಲ್ತೊಂದು ಹೆಂಕಲ್ನ ಕಾರ್ಯಕ್ರಮದ ಮುಗಿತನದ ಚುಕ್ಕಿದಿ ಒಂದುಲ್ಲ ಸರ್ವೇರಿಗಳ ಸೊಲ್ಮೇಲು ಶುಭರಾತ್ರಿ. हल सी हल 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 ಆತ್ಮೀಯ ಎಲ್ಲ ವಿದ್ಯಾಭಿಮಾನಿಗಳೇ, ಈ ದಿನ ಶ್ರೀ ವಿಠಲ್ ನಾಯಕ್ ವಿಟ್ಲ ಇವರಿಂದ ನಡೆಸಲ್ಪಟ್ಟಂತ ಗೀತ ಗಾಯನ ಸಂಭ್ರಮದ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಿ ಈಗಾಗಲೇ ತೆರಳಲಿಕ್ಕೆ ಅನುವಾಗಿದ್ದೀರಿ. ಈ ಸಂದರ್ಭದಲ್ಲಿ ನಾವು ಶ್ರೀ ವಿಠಲ್ ನಾಯಕ್ ಅವರನ್ನ ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಅವರನ್ನ ಗೌರವಿಸಬೇಕು ಅಂತ STMC ಅಧ್ಯಕ್ಷರಾದ ಶ್ರೀ ಸುರೇಶ್ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಸತೀಶ್ ನಾಯ್ಕ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.